ಮೊದಲಿನಿಂದ ನಿನ್ನಿಂದ
ಶರಣು ಬಳ್ಳಿರೆಂದ ಪೂರಿ ಶರಣು ಶರಣು पंकजामुखी परम पावन विघ्नत्वान्त निवारणिकतरणि विघ्नाट विघ्नव्याकुलाभिमान गरुडो विघ्नेप पंचानन विघ्नो तुंगगिरि प्रपेदन पवि विघ्नाति कुंभोद्भव विघ्नो प्रकुल प्रचंड
ಚೆಲ್ವದ್ರ ಜಾಗ ಗಜಮುಖದವಗೆ ಗಣಪತಿ ಕರದಳು ಪರಶು ಪಾಶಾಂಕುಶಧರನಿಗೆ ಹರುಷದಿ ಭಗುತರ ಪುರೇ ಬಗೆ ಉರಗ ಭೂಷಣನ ಸುಕುಮಾರ ಚರಣ ಕಮಲ ರತಿಯಂತಿರೆ ಗಜಮುಖದವಗೆ ಗಣಪತಿ ನೆನೆಗಿರೋ ಜನರೆಲ್ಲ ಯುಧನ ಘನಮೂರ್ತಿ ಮದವೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯವರ ಸತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯರಿವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರಮದ ಮೂರ ವಿಘ್ನೇಶ್ವರನ ಚಿಂತನ ದಿನ ತೋಂತನ ದಿನ ತೈ ದಿನ ತಗದಿನ ತೈ ದಿನ ತೈ तुम तरह दिन तई दत्त तग दिन ता तिम तरह दिन तई दिन तग दिन ता तिम तरह दिन तुम तरह दिन ता तई दिन तग दिन ता तई दिन ता तई दिन ता दिन तई दिन तत ಗಜಮುಖನ ಪಾದವಾನಿವೆ ನಿನ್ನ ಪಾದವ ನೆನೆ
ನೆನೆವೆ ದೇವ ಗಜಮುಖನ ನಿನ್ನ ಪಾದವನಿವೆ ನಿಜವಾಗಿ ಕರುಣಿಸುವವರಗಳ ಪ್ರಭುವೇ ನಿಜವಾಗಿ ಕರುಣಿಸುವವರಗಳ ಪ್ರಭುವೇ ಗಜಮುಖನ ನಿನ್ನ ಪಾದವನಿವೆ ನಿಜವಾಗಿ ಕರುಣಿಸುವವರಗಳ ಪ್ರಭುವೇ ದೇವ ಮೂಷಿಕ ವಾಹನ ಮೋದಕ ಹಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಹಸ್ತ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಲಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖನ ಪಾದವನಿವೆ ನಿಜವಾಗಿ ಕರುಣಿಸು ವರಗಳ ಪ್ರಭುವೇ ತಿಂತನ ತಿನ್ನತೆ ತಿನ್ನ ತಗ ತಿನ್ನತ ತೋಂತನ ತಿನ್ನತೆ ತಿನ್ನ ತಗ ತಿನ್ನತೆ ತೋಂತನ ತಿನ್ನತೆ ತಿನ್ನ ತಗ ತಿನ್ನತ ತಿಂತನ ತಿನ್ನತೆ ತಿನ್ನ ತಗ ತಿನ್ನತ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ
ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ಬಾಲಗಿರಿ ಜಯಳ ಪಾಲನಿಸಿ ಬಾಲಗಿರಿ ಜಯಳ ಪಾಲನಿಸಿ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಸುಗುಣ ವಿಶಾಲದಯ ಸದನ ತಿಂತನ ತಿನ್ನ ತೈ ತಿನ್ನ ತಗ ತಿನ್ನ ತೋಂತನ ತಿನ್ನ ತೈ ತಿನ್ನ ತಗ ತಿನ್ನ ತಿಂತನ ತಿನ್ನ ತೈ ತೋಂತನ ತಿನ್ನ ತೈ ತಿನ್ನ ತಗ ತಿನ್ನ ತೈ ತಿನ್ನ ತೈ ತಿಂತನ ತಿನ್ನ ತೋಂತನ ತಿನ್ನ ತೈ ತಿನ್ನ ತಿನ್ನ ತಗ ತಿನ್ನ ತೈ ತಿನ್ನ ಒಂದೇ ದೇವರ ತೊಂಗತೋ ತಗದ ಘನತ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗ ಒರೆಯಲೇ
ಮದವಾಗಿ ಬರುತ್ತಲಿದೆ ಮಾರನ ಮದದ ಒರೆಯಲೇ ಚಿಕ್ಕ ಪ್ರಾಯದ ಬಾಲ ಚದುರೆ ನಂಗವ ಒರೆಯಲೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಗಿಯೊಳಗಿಂತ ಪುರುಷನೆ ಕಾಂತೆ ತಾರನಾಥ ತಿರಿನ ಹರೇ ಮಹಿಯೊಳಗಿಂತ ಪುರುಷನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಿಡದಗತೆ ಹಿಮ್ಮಿತ ಭಿನ್ನತೈ ಕಿಡದಗತೆ ತೋಮ ಭಿನ್ನತೈ ಕಿಡದಗತೆ ತಕತ ಭಿನ್ನತೈ ಹಿಮ್ಮಿತ ಭಿನ್ನತೈ ತೋಮ ಭಿನ್ನತೈ 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 ತೈ ತಕತ ಭಿನ್ನತೈ ಕಿಡದಗತೆ ಹಿಮ್ಮಿತ ಭಿನ್ನತೈ ಕಿಡದಗತೆ ತೋಮ ಭಿನ್ನತೈ ತಕತ ಭಿನ್ನತೈ ಹಿಮ್ಮಿತ ಭಿನ್ನತೈ 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 ತೈ ತಕತ ಭಿನ್ನತೈ ಕಿಡದಗತೆ ಹಿಮ್ಮಿತ ಭಿನ್ನತೈ ಕಿಡದಗತೆ ತೋಮ ಭಿನ್ನತೈ ತಕತ ಭಿನ್ನತೈ ಹಿಮ್ಮಿತ ಭಿನ್ನತೈ 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 ತೈ ತಕತ ಭಿನ್ನತೈ ಕಿಡದಗತೆ ಹಿಮ್ಮಿತ ಭಿನ್ನತೈ
ಗಿಡದ ತೋಂ ತಿನ್ನತೆ ತಕ ತಿನ್ನತೆ ತಿಮಿತ ತಿನ್ನತೆ 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 ಚಣುತ ಚಣುತೆ ಚಣುತ ಚಣುತೆ ಚಣುತ ಚಣುತೆ 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 ತೀರ್ಥನ ತನ ತೋತನ ತೀರ್ಥನ ತನ ತೋತನ ತೀರ್ಥನ ತಿರಿನ ತೋತನ ತಿರಿನ ತೀರ್ಥನ ತಿರಿನ ತೋತನ ತಿರಿನ 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 ತೈ ತಗದ ತಿನ್ನ ತೈ ಗಿಡದ ತೈ ತಿಮ್ಮಿದ ತಿನ್ನ ತೈ ಗಿಡದ ತೈ ತೋಂತ ತಿನ್ನ ತೈ ತಗದ ತಿನ್ನ ತೈ ತಿಮ್ಮಿದ ತಿನ್ನ ತೈ ತಿನ್ನ ತೈ ತಿನ್ನ ತೈ ತತ್ತೋ ಕಥಿಕು ತಗದೈ ತತ್ತರ ಗಿಡ ಗಿಡದ ತತ್ತೋ ಕಥಿಕು ತಗದೈ ತತ್ತರ ಗಿಡ ಗಿಡದ ತತ್ತೋ ಕಥಿಕು ತಗದೈ ತತ್ತರ ಗಿಡ ಗಿಡದ ತತ್ತೋ ಕಥಿಕು ತಗದೈ ತೈ ತಗದ ತಿನ್ನ ತೈ ಗಿಡದ ತೈ ತಿಮಿತ ತಿನ್ನ ತೈ ಗಿಡದ ತೈ ತೋಂತ ತಿನ್ನ ತೈ ತಗದ ತಿನ್ನ ತೈ ತಿಮಿತ ತಿನ್ನ ತೈ ತಿನ್ನ ತೈ ತಿನ್ನ ತೈ ಹಿತ್ತಾಂ ಗಿಡ ಗಿಡದ ಗಿಡ ಗಿಡದ ಹಿತ್ತಾಂ ಗಿಡ ಗಿಡದ ಗಿಡ ಗಿಡದ ಹಿತ್ತಾಂ ಗಿಡ ಗಿಡದ ಗಿಡ ಗಿಡದ ತರಕಿಡ ಗಿಡದ ತರಕಿಡ ಗಿಡದ ತರಕಿಡ ಗಿಡದ ಗಿಡದ ತಕತ ತಿನ್ನತೆ ಗಿಡದ ತಿಮಿತ ತಿನ್ನತೆ ಗಿಡದ ತೋಂತ ತಿನ್ನತೆ ತಕತ ತಿನ್ನತೆ ತಿಮಿತ ತಿನ್ನತೆ 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 ಗಿಡ ಗಿಡದ ಗಿಡ ಗಿಡದ ಗಿಡ ಗಿಡದ ಗಿಡ ಗಿಡದ ಗಿಡ ಗಿಡದ ಗಿಡ ಗಿಡದ ತೈ ತಗದ ತಿನ್ನತೆ ಗಿಡದ ತಿಮ್ಮಿತ ತಿನ್ನತೆ ಗಿಡದ ತೋಂತ ತಿನ್ನತೆ ತಗದ ತಿನ್ನತೆ ತಿಮಿತ ತಿನ್ನತೆ ದಿನದ ತಿನ್ನತೆ ದಿನದ ತಿನ್ನತೆ ತೈ 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 ದತ್ತ ತಾರನ ತಿರಿನ ಹರೇ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರನ ಶಹಬಾಷ್ ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರನ ಫಲ ಸಫಮಂಗಳ ಮಂಗಲ ಶಿವ ಸರ್ವೋತ್ಸವ ಶಹಬಾಷ್ ಶರಣ್ಯ ಪ್ರಾಣಿಕರು ನಾರಾಯಣ ನಾಮಿಸಿದೆ ಫಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀ ಪ್ರಸಾದ ದಕ್ಕಿತ್ತು ದಕ್ಕಿತ್ತು ಆಹೋ ಆಹೋ ಮೇಳದಲ್ಲಿ ವಾಸವಗರ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ಹೊಸಗರು ಶ್ರೀ ಮಹಾಗಣಪತಿ ಶಹಬಾಷ್ ಮತ್ತು ಮೇಳದಲ್ಲಿ ಹೊಸಗರು ಶ್ರೀ ಮಹಾಗಣಪತಿ ಗಜಾನನ ಮತ್ತು ಗಣಾತಿ ಸೇತಂಕ ಪ್ರತ್ಯೇಕ ಮೂರು ಸಾರ್ವಜನಿಕ ಶಹಬಾಷ್ ಉಮಾಸ್ತಂ ಶೋಕ ವಿನಾಶಕಾರಣ ನಮ್ಮ ವಿಘ್ನೇಶ್ವರ ಬಾಲಕವಾದ ಫಲ ನಂಬಿದಂಥ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂಥ ಶ್ರೀ ಗಂಧ ಪ್ರಸಾದ ದಕ್ಕಿತ್ತು ಮಾಯಗಾರನು ನೀನೆ ಮಹಿಮನೋ ನೀನೆ ಮಾಯಗಾರನು ನೀನೆ ಮಹಿಮನು ನೀನೆ ತೋಯ
ಶ್ರೀಯರಸ ಚಿನ್ನಿಗರಾಯ ಮೂರ್ತಿ ಶ್ರೀಯರಸ ಚಿನ್ನಿಗರಾಯ ಮೂರ್ತಿ ಶ್ರೀಯರಸ ಚಿನ್ನಿಗರಾಯ ಮೂರ್ತಿ ಶ್ರೀಯರಸ ಚಿನ್ನಿಗರಾಯ ಮೂರ್ತಿ ಮಾಯಗಾರನು ನೀನೇ ಮಹಿಮನು ನೀನೇ ತಿಂತನ ತಿನ್ನಂತೆ ತಿನ್ನಂತಗ ತಿನ್ನಂತ ತಂತನ ತಿನ್ನಂತೆ ತಿನ್ನಂತಗ ತಿನ್ನಂತ ತೊಂತನ ತಿನ್ನಂತೆ ತಿನ್ನಂತಗ ತಿನ್ನಂತೆ ತಿಂತನ ತಿನ್ನಂತೆ ದಂತಗ ತಿನ್ನಂತ ತಿಂತನ ತಿನ್ನಂತೆ ತೊಂತನ ತಿನ್ನಂತ ತತೆ ತಿನ್ನತೆ ತತಗ ತಿನ್ನತ ತೈ ತಿನ್ನತ ತೈ ತಿನ್ನತ ತಿನ್ನತೆ ತೈ 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 ದತ್ತ ಆಹು ಆಹೋ ಸುಂಕದಗಟ್ಟೆ ಅನ್ನಪೂರ್ಣೇಶ್ವರಿ ದೇವರಯ್ಯ ಸಂಕಲಘಟ್ಟ ಶ್ರೀ ಅನ್ನಪೂರ್ಣೇಶ್ವರಿ ಸಂಕಲಘಟ್ಟ ಶ್ರೀ ಅನ್ನಪೂರ್ಣೇಶ್ವರಿ ನಂಬಿದಂಥ ಭಕ್ತರ ಪ್ರೀತಿ ಇಟ್ಟುಕೊಟ್ಟಿರುವ ನಿಮಗೆ ಅಂದು ಪ್ರಸಾದ ದಕ್ಕಿತ್ತು ಆಹು ಆಹೋ ಕೊಡತ್ತೂರು ಮತ್ತು ಸನತ್ಕುಮಾರ್ ಶೆಟ್ರಯ್ಯ ಕೊಡತ್ತೂರು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟಿ ಮತ್ತು ಕೊಡತ್ತೂರು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟಿ ಆರ್ತಿಗಾರ ಮೋಜಿಗಾರ ಕುಶಾಲಗಾರ ಪ್ರೀತಿಪೂರ್ವಕವಾಗಿ ಕೊಟ್ಟಿರುವಂತಹ 69 ಗಂಟೆ ಶಾಲೆ ದಕ್ಕಿತ್ತು ಸಭೆಗೆ ಬಂದ ಕರಿರಾಜವರದನ ಪರಮ ಪುರುಷನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಕರಿರಾಜವರದನ ಪರಮ ಪುರುಷನ ಪುರಂದರ ವಿಠಲನ ಕರೆಯ ಬಂದವರು ಯಾರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ತಿನ್ನತನ ತಿನ್ನಂತೆ ತೋಂತನ ತಿನ್ನಂತೆ ತಿಂತಗಿಡ 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 ತಿನ್ನಂತೆ ತೊಂತಗಿಡ 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 ತಿನ್ನಂತ ತಿಂತನ ತಿನ್ನಂತೆ ತೊಂತನ ತಿನ್ನಂತ ತೈ ತಿನ್ನ ತಿನ್ನ ತತಗ ತಿನ್ನತ ತೈ ತಿನ್ನದ 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 ತಿನ್ನ ತೈ 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 ದತ್ತ ತೊಂಗ ತೋಂತಗತ ತಿನ್ನತ ಹೋಗಿ ಹೇಳಮ್ಮ ಮತ್ತು ಓ ಹೋಗಿ ಹೇಳಮ್ಮ ಹೊತ್ತು ಹೋಗದನಿಗೆ ನಾಗಶಯನ ರಂಗ ಧಾಮ ಬಾರಬಲಿಗೆ ಕಣ್ಣ ಮುಚ್ಚಲುವಂತೆ ಆ
ಸಿನಿಮದ ನಾಡನ್ನು ಸೇರದನಾಗಿ ಹೋಗಿ ಕೇಳಮ್ಮ ಹೊತ್ತು ಹೋಗದನಾಗಿ
ಅಂಬುರುಹದಳನೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ಕೃತಿಸಿ ಅಂಬುನಿಧಿಯ ಮದಗೆ ಕೈ ಮುಗಿದು ಅಂಬುದಾಸನ ವಾಣಿಯರ ಪಾದಾಗೆ ಕೊಡಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಜಯತು ಜಯತು ಆದಿಮಾಯೆ ತಾಯಿಯೇ ಆ ಜಯತು ಜಯತು ಆದಿಮಾಯೆ ಸರ್ವ ಭಯ ವಿನಾಶಿನಿಯೇ ಕರುಣಾನಿಕಾಯೇ ದಯ ಸಾಗರೇ ಭಕ್ತಿಯಿಂದ ಪದದ್ವಯವನ್ನು ಮರೆಯದೆ ಬದುಕುವುದರಿಂದ ಜಯತು ಆದಿಮಾಯೆ ಸರ್ವ ಭಯ ವಿನಾಶಿನಿಯೇ ಕರುಣಾನಿಕಾಯೇ ಆದಿಮಾಯೆ ಅಮ್ಮ ಜಯ 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 ಜಯ
ಸಂಭೂತೆ ಆದಿಮಾಯೇ ನಮೋಸ್ತುತೆ. ಓ ಪರಾತ್ಪರ ಶಕ್ತೆ, ತುಂಬಿದಂತಹ ಜಲದಿ ಭೀತಿಗೊಳಿಸುವಂತಹ ಕಾರ್ಗತ್ತಲು, ಮೇಲೆ ನೋಡಿದರೆ ನೀಲವಾದ ಆಕಾಶ, ಈ ಮಧ್ಯೆ ನಾವು ಮೂವರು ಕಾಣಿಸಿಕೊಂಡವರಮ್ಮ. ಈ ನೀರಿನಲ್ಲೇ ಅದೆಷ್ಟೋ ಕಾಲ ತೊಳಲಾಡಿದವರು ನಾವು. ಒಂದೆಡೆ ಸೇರಿ ನಾವು ಯಾರು ಎನ್ನುವ ಹಾಗೆ ನಮ್ಮಲ್ಲೇ ಪ್ರಶ್ನೆ ಮೂಡಿತಮ್ಮ. ನಮ್ಮಲ್ಲಿ ಮೂಡಿದಂತಹ ಪ್ರಶ್ನೆಗಳಿಗೆ ಉತ್ತರದಾಯಿಯಾಗಿ ಓಂಕಾರ ಎನ್ನುವಂತಹ ನಿನಾದ ಕೇಳಿಸಿತು. ಅದನ್ನೇ ಏಕೋಭಕ್ತಿಯಿಂದ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡಾಗ ಪ್ರಣವ ಸ್ವರೂಪಿಣಿಯಾದಂತಹ ನೀನು ಪ್ರತ್ಯಕ್ಷಳಾಗಿದ್ದೀಯ. ಅಮ್ಮ, ನಿನ್ನದಾದಂತಹ ಪ್ರತ್ಯಕ್ಷ ಮಾತ್ರದಿಂದಲೇ ನಮ್ಮಲ್ಲಿದ್ದಂತಹ ಅಜ್ಞಾನ ದೂರವಾಯಿತು. ಸುಜ್ಞಾನವನ್ನು ನೀನು ಅನುಗ್ರಹಿಸಿದವಳಿದ್ದೀಯ. ಆವರಿಸಿದಂತಹ ಕತ್ತಲೆ ಎತ್ತಲೋ ಸರಿದು ಹೋಯಿತು. ನಮ್ಮಲ್ಲಿದ್ದಂತಹ ಭೀತಿ ಮಾಯವಾಯಿತು. ನೀನು ಅಭಯದಾಯಕಿ ಎನ್ನುವುದನ್ನು ಅರ್ಥವಿಸಿಕೊಂಡವರಿದ್ದೇವೆ. ನಮ್ಮ ಜನ್ಮಕ್ಕೆ ನೀನೇ ಕಾರಣೀಭೂತರು ಎನ್ನುವುದನ್ನು ಅರ್ಥವಿಸಿಕೊಂಡು ಜನನಿ ಎನ್ನುವ ಹಾಗೆ ಸ್ತುತಿಸಿದವರಿದ್ದೇವೆ. ಅಮ್ಮ, ನಿನ್ನದಾದಂತಹ ಅನುಗ್ರಹದಿಂದಲಾಗಿ ಜ್ಞಾನ ಪಂಚಕಗಳು ಜಾಗೃತಗೊಂಡವು. ನಾವು ಯಾರು ಎನ್ನುವುದೇ ಅರ್ಥವಾಯಿತು. ನೀನೊಂದು ಸಿಂಧು, ನಿನ್ನಿಂದ ಒಡೆದಂತಹ ಬಿಂದುಗಳು ನಾವು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇವೆ. ಮಾತೆ, ಸನ್ನಿಧಾನದಲ್ಲಿ ಬೇಡಿಕೊಳ್ಳುವುದು ಇಷ್ಟೇ, ಮಮತೆಯ ಮಡಿಲೋಳು ಮಾತೆ ಮಕ್ಕಳನ್ನು ಪೊರೆಯುವ ಪಾದಿಯಲ್ಲಿ ನಮ್ಮನ್ನು ಉದ್ಧರಿಸಬೇಕಮ್ಮ. ಜಯ 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 ಜಯ. ಓ ಇಚ್ಛಾಶಕ್ತಿ, ನಿನ್ನನ್ನು ಹೊಗಳುವುದಕ್ಕೆ ಪದವೇ ಸಿಕ್ಕುವುದಿಲ್ಲ. ಮಂತ್ರಾತ್ಮ ನೀನೆ, ತಂತ್ರಾತ್ಮ ನೀನೆ, ಸರ್ವಶಕ್ತಿ ಸ್ವರೂಪಿಣಿಯಾದಂಥ ನಿನ್ನನ್ನು ಭಕ್ತಿಯಿಂದ ನುತಿಸ್ತಾ ಇದ್ದೇವೆ. ಗಾಢಂಧಕಾರದಲ್ಲಿ ಮುಳುಗಿರುವಂತಹ ಈ ಜನರಾಶಿ ಮಧ್ಯದಲ್ಲಿ ನಮ್ಮ ಮೂವರ ಹುಟ್ಟು ಏಕಕಾಲದಲ್ಲಾಯಿತು. ಹುಟ್ಟಿದಾಕ್ಷಣವೇ ಕಣ್ಣು ಬಿಟ್ಟು ಸುತ್ತ ನೋಡುವಾಗ ಅತ್ತ ಇತ್ತ ಎತ್ತ ನೋಡಿದರೂ ಕೂಡ ಕತ್ತಲೆ ಪೊತ್ತಿರುವ ಜನರಾಶಿ ಇಲ್ಲದೆ ಬೇರೇನು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಮುಂದೇನು ಹಿಂದೇನು ತಿಳಿಯದೆ ನೊಂದುಕೊಂಡವರು ನಾವು. ಆಗ ಕೇಳಿಸಿತು ಓಂಕಾರನಾದ. ಅದನ್ನೇ ಅನುಸರಿಸಿಕೊಂಡು ಮುಂದೊತ್ತಿ ಬರುವಾಗ ದಿವ್ಯವಾದಂಥ ಪ್ರಕಾಶ ನಮ್ಮ ಕಣ್ಣಿಗೆ ಗೋಚರಿಸಿತು. ಭಕ್ತಿಯಿಂದ ನುತಿಸಿಕೊಂಡಾಗ ಅವ್ಯಕ್ತರಾದತ್ತ ನೀನೇ ಪ್ರಕಟಗೊಂಡೆಯ ತಾಯಿ. ನಿನ್ನನ್ನು ಕಂಡಾಕ್ಷಣವೇ ನಮ್ಮ ಭಯವೆಲ್ಲವೂ ನೀರಲ್ಲಿ ನೀರಾಗಿ ಹೋಯಿತು. ಅಂಧಕಾರವು ದೂರವಾಯಿತು. ಸುಜ್ಞಾನವನ್ನೇ ಅನುಗ್ರಹಿಸಿದವರು ನೀನಾಗಿ. ನಿನ್ನಿಂದಲೇ ನಮ್ಮ ಹುಟ್ಟಾಗಿದೆ. ನಮ್ಮ ಹುಟ್ಟಾಗಬೇಕಿದ್ರೆ ಮೂಲ ಕಾರಣೇನೆಂಬುದು ತಿಳಿಯದಂತಾಗಿದ್ದೇವೆ. ಈ ಪ್ರಪಂಚಕ್ಕೆ ನಾವು ಮಾಡಬೇಕಾದ ಕಾರ್ಯವೇನು ಎಲ್ಲವನ್ನೂ ಸವಿಸ್ತಾರವಾಗಿ ವಿಸ್ತರಿಸಬೇಕು ತಾಯಿ. ಓ ತಾಯೇ, ತುಂಬಿದ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಹುಟ್ಟು. ಅತ್ತ ಇತ್ತ ಸುತ್ತ ಮುತ್ತ ಕತ್ತೆತ್ತಿ ಕಣ್ಣರಳಿಸಿ ನೋಡಿದೆವು ಎಂದಾದರೆ ನೀರಲ್ಲದೆ ಬೇರೇನೂ ಕಾಣುವುದಿಲ್ಲ. ಮುಂದೇನು ನಮ್ಮ ಸ್ಥಿತಿ ಎನ್ನುವ ಹಾಗೆ ಚಿಂತೆಯಲ್ಲಿರುವಂತಹ ವೇಳೆಯಲ್ಲಿ ಈ ನೀರ ನಡುವೆ ಕೇಳಿಸಿತು ಓಂ ಎನ್ನುವಂಥ ಪ್ರಣವ ಮಂತ್ರ. ಆ ಪ್ರಣವ ಮಂತ್ರವನ್ನು ಪುನರುಚ್ಚರಿಸಿದಾಗ ನಿನ್ನದಾದಂತಹ ದಿವ್ಯ ರೂಪವನ್ನು ನೋಡಿದೆವಮ್ಮ. ಈಗ ನಮ್ಮಲ್ಲಿರುವ ಭಯವೆಲ್ಲವೂ ದೂರವಾಗಿದೆ. ಅಮ್ಮ, ನೀನಲ್ಲದೆ ಅನ್ಯರಾರ್ಯರು ನಮ್ಮನ್ನು ಪೊರೆಯುವುದಕ್ಕೆ. ಆದ್ದರಿಂದ ನಿನ್ನ ಸನ್ನಿಧಾನದಲ್ಲಿ ಪದವಿಡಿದು ಬೇಡಿಕೊಳ್ಳುತ್ತಾ ಇದ್ದೇವೆ. ನಮ್ಮೂವರನ್ನು ಸಂಪ್ರೀತಿಯಿಂದ ರಕ್ಷಿಸಬೇಕು ಮಾತೆ. ಜಯ 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 ಜಯ. ಹರಿಹರ ಬ್ರಹ್ಮರೆಂದೆನಿಸಿಗೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯಕ್ಕೆ ಒರೆದ ಪೆನದ ನಿಮಗೆ ನೀರ ಮೇಲೆ ದಿಕ್ಕು ತೋಚದೆ ಕಂಗೆಟ್ಟಿರುವ ಓ ನನ್ನ ಮಕ್ಕಳೇ, ಅಮ್ಮ, ಏಳಿರಿ, ಎದ್ದೇಳಿರಿ, ಹಾ. ಸದ್ಧೈರ್ಯಸ್ಥರಾಗಿರಿ. ನಿಮ್ಮ ಸೃಷ್ಟಿಗೆ ಕಾರಣೀಕರ್ತಳು ನಾನಾಗಿದ್ದೇನೆ. ಹಾ. ಹರುಷದಲ್ಲಿ ಮುಂದಕ್ಕೆ ನಿಮ್ಮನ್ನು ಕರೆಯಲ್ಪಡುವುದಕ್ಕೆ ನಿಮಗೊಂದೊಂದು ಶುಭ ನಾಮವನ್ನಿರಿಸುವಳಿದ್ದೇನೆ. ಹೇಗೆ ತಾಯಿ? ರಕ್ತವರ್ಣದಿಂದ ಕಂಗೊಳಿಸುವವನೇ ನೀನೇ ಬ್ರಹ್ಮ. ಧನ್ಯವಾದ ತಾಯಿ. ನೀಲವರ್ಣದಿಂದ ಶೋಭಿಸುವವನೇ ನೀನೇ ವಿಷ್ಣು. ಕೃತಾರ್ಥನಾದೆನಮ್ಮ. ತ್ರಿನೇತ್ರಧಾರಿಯಾಗಿ ಸ್ಫಟಿಕ ಸದೃಶ್ಯನಾದ ನೀನೇ ಈಶ. ಮಹಾಪ್ರಸಾದ ತಾಯೇ. ಮಕ್ಕಳೇ, ಅಮ್ಮ, ನಿಮ್ಮ
ಸೃಷ್ಟಿಗೆ ಬಲವಾದ ಕಾರಣವೇ ಇದೆ. ಹೋದ ಕಲ್ಪದಿ ಲಯವಾದ ಪ್ರಪಂಚವನ್ನು ಪುನರಪ್ಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮೂವರ ಜನನವಾಯಿತು. ಆ ಕಾರಣದಿಂದಲಾಗಿ ನಿಮಗೊಂದೊಂದು ಗುಣ, ಮಾಡುವುದಕ್ಕೆ ಉದ್ಯೋಗ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸಲಿದ್ದೇನೆ. ಹೇಗೆ ತಾಯಿ? ಮಗನೇ ಬ್ರಹ್ಮ, ಅಮ್ಮ, ರಾಜಸ ಗುಣಭರಿತನಾದ ನೀನು ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಪುನೀತನಾದೆ ತಾಯಿ. ಮಗನೇ ವಿಷ್ಣು, ಮಾತೆ, ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠ ಕ್ಷೇತ್ರದಲ್ಲಿದ್ದುಕೊಂಡು ಪಾಲನಾ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ನಿನ್ನಾಜ್ಞೆ ಶಿರೋಧಾರಿ. ಮಗನೇ ಈಶಾ, ತಾಮಸ ಗುಣಭರಿತನಾದ ನೀನು ಕೈಲಾಸ ಕ್ಷೇತ್ರದಲ್ಲಿದ್ದುಕೊಂಡು ಲಯದ ಕಾರ್ಯವನ್ನು ಮಾಡಿಕೊಂಡು ಬಾ ಮಗನೇ. ಅಪ್ಪಣೆ ಮಾತೆ. ಮಕ್ಕಳೇ, ಅಮ್ಮ, ನಾನು ಕೊಟ್ಟಂತಹ ಉದ್ಯೋಗವನ್ನು ನಿಷ್ಠೆಯಿಂದ ಮಾಡಿಕೊಂಡು ಬನ್ನಿ. ಮಾತೆ, ತುಂಬಿದಂತಹ ಜಲದಿಯಲ್ಲಿ ತೊಡಲಾಡುತ್ತಿರುವಂತಹ ಕಾಲಕ್ಕೆ ಕರುಣೆ ಎಂಬ ತೊಟ್ಟಿಲಲ್ಲಿ ತೂಗಿ ಅಭಯ ಎನ್ನುವಂತಹ ಜೋಗುಳವನ್ನು ಆಡಿದವಳು ನೀನು. ನೀನು ಕೊಟ್ಟಂತಹ ಕರ್ತವ್ಯವನ್ನು ಮಾಡುವಲ್ಲಿ ಕಷ್ಟ ಒದಗಿ ಬಂದ್ರೆ ಏನು ಮಾಡಬೇಕು? ಕಷ್ಟ ಬಂದರೆ ಕಷ್ಟ ಕಾಲದಲ್ಲಿ ನಿಷ್ಠೆಯೇ ಭಜಿಸಲು ಕೊಟ್ಟು ಸಂದರ್ಶನವ ಇಷ್ಟದಿ ದೊರೆವೆನ್ನ ಭಯವಿಲ್ಲ ತಟ್ಟರಂತರ್ಧಾನವ. ಓ ನನ್ನ ಮುದ್ದು ಮಕ್ಕಳೇ, ಹರುಷದಲ್ಲಿ ಮುಂದಕ್ಕೆ ನಿಮಗೆ ಕಷ್ಟಗಳು ಎದುರಾದರೆ ಶ್ರದ್ಧೆಯಿಂದಲೇ ಭಕ್ತಿಯಿಂದಲೇ ನನ್ನನ್ನೇ ಧ್ಯಾನಿಸಿ ಪ್ರತ್ಯಕ್ಷಳೋ ಪರೋಕ್ಷಳೋ ಆಗಿ ನಾನು ನಿಮ್ಮೆಲ್ಲರನ್ನು ಪೊರೆಯುತ್ತೇನೆ. ಹೋಗಿ ಮಕ್ಕಳೇ, ಶುಭವಾಗಲಿ. ಜಯ ಜಯ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ, ಜಯ ಜಯ. ಅದೃಶ್ಯಳಾಗುತ್ತೇನೆ. ಜಯ ಜಯ. ಜಯ ಜಯ. ಕೊಟ್ಟ ಕೆಲಸವನ್ನ ನೀನು ಯಾವಾಗ ಆರಂಭಿಸ್ತಿ ಅಂತ ಯೋಚನೆ ಮಾಡುದು. ಹೌದಾ? ಪ್ರತ್ಯಕ್ಷಗೊಂಡಂತಹ ಮಾತೆ ಮೂವರಿಗೆ 3 ನಾಮಕರಣವನ್ನು ನೀಡಿ 3 ಉದ್ಯೋಗವನ್ನು ಕರುಣಿಸಿ ಸರಿ 3 ಕ್ಷೇತ್ರವನ್ನು ತೋರಿಸಿ ಮಾತೆಗೆ ಅದೃಶ್ಯಳಾಗಿದ್ದಾಳೆ. ಮೇಲೆ ನಿಂತು ಮಕ್ಕಳಾಟವನ್ನು ನೋಡ್ತಾ ಇದ್ದಾಳೆ. ಆಟ ಆರಂಭ ಆದದ್ದಷ್ಟೇ. ಹೌದು ಸರಿ. ಹಾಗಂತ ಮಾತೆ ಮೊದಲಿಗೆ ಯಾರನ್ನು ಕರೆದದ್ದು? ಮಕ್ಕಳೇ ಎನ್ನುವ ಹಾಗೆ. ಮತ್ತೆ ಹಾಗಲ್ಲ, ಬ್ರಹ್ಮ. ಸರಿ. ಬ್ರಹ್ಮ ಅಂದ್ರೆ ಏನು? ಏನು ಏನು ಮೇಲೇನುಂಟು ಬ್ರಹ್ಮ? ಯಾಕೆ ಮೇಲೆ ನೋಡ್ತಾ ಇದ್ದೀವಿ? ಮೇಲೆ ನೋಡ್ತಾ ಇದ್ದೀವಿ. ಅಷ್ಟು ಎತ್ತರ
ದೊಡ್ಡದು. ಎತ್ತರ ಅಂತ ಉಂಟ? ಎತ್ತರ ಅಲ್ಲ, ದೊಡ್ಡದು, ವಿಶಾಲವಾದದ್ದು. ದೊಡ್ಡದು ಹ, ಯಾವುದು? ಎಷ್ಟು ಅಂತ ಉಂಟ? ಎಷ್ಟಂತ ಲೆಕ್ಕಾಚಾರ ಬೇಡ ನಿಂಗೆ. ಲೆಕ್ಕ ಇಲ್ಲ. ಲೆಕ್ಕ ಇಲ್ಲ, ದೊಡ್ಡದು. ಲೆಕ್ಕ ಇಲ್ಲದು ಅಷ್ಟೇಯಾ? ಹಾ. ರಾಜಸ ಗುಣ. ಸರಿ. ಒಬ್ಬ ಅರಸನಿಗಿರಬೇಕಾದಂತಹ ಗುಣವನ್ನು ಹಾ. ಮಾತೆ ನನಗೆ ಕಳುಹಿಸಿದ್ದಾಳೆ. ಅಷ್ಟು ಮಾತ್ರವಲ್ಲ, ಮತ್ತೇನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಮೋದದಿ ಸೃಷ್ಟಿಸು ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನೇ ನೀಡಿದ್ದಾಳೆ. ಬ್ರಹ್ಮ ಹಾ. ಇದೆಲ್ಲ ಗೊತ್ತಿದ್ದ ವಿಷಯ. ಹೌದು. ಆದ್ರೆ ನೀನು ಸೃಜಿಸಬೇಕು ಅಂತಾದ್ರೆ ಇದೆಲ್ಲ ಹೇಳಿ ಮಾಡಬೇಕು ಅಂತ. ನಿಮಗೆ ಗೊತ್ತಾಗ್ಬೇಕಲ್ಲ ಅಂತ ಯಾಕೆ? ಎಚ್ಚರಿಸಿದ್ದು. ಅಷ್ಟೇ. ಯಾಕೆ ಹೇಳಿದ್ದೇನೆ? ಯಾಕೆ? ಹೇಳುವುದಕ್ಕೆ ಕಾರಣ ಉಂಟು. ಏನದು? ಹೌದೇನು? ನಾವೀಗ ಇರುವುದು ಮೂವರು. ಮೂವರಲ್ಲಿ ಒಬ್ಬ ನೇತಾರ ಅಂತ ಬೇಕು. ಅದು ಯಾಕೆ ನೇಕಾರ? ನೇಕಾರಲ್ಲ, ನೇತಾರ. ಯಜಮಾನ. ನಾಯಕ. ಯಾಕೆ ಬೇಕು? ಯಜಮಾನ. ಯಾಕೆ ಬೇಕು? ಯಾಕೆಂದ್ರೆ ಯಾವುದೊಂದು ಕಾರ್ಯವನ್ನು ಮಾಡಬೇಕಿದ್ರೆ, ಅದು ಮುಂದಕ್ಕೆ ನಡೆಯಬೇಕಿದ್ರೆ ಅದಕ್ಕೊಬ್ಬ ಯಜಮಾನ ಅಂತ ಬೇಕು. ಅದು ಅದಕ್ಕಾಗಿ ಯಜಮಾನ ಅಗತ್ಯ. ಇಲ್ಲದೆ ಇದ್ರೆ ಏನಾಗುತ್ತದೆ? ಎಲ್ಲವೂ ಅಸ್ತವ್ಯಸ್ತವಾಗ್ತದೆ. ಯೋಚಿಸಿದ ಕಾರ್ಯ ಸುಸೂತ್ರವಾಗಿ ಆಗಬೇಕು ಅಂತ ಆದ್ರೆ ಆ. ಯಜಮಾನ ಅನ್ನೋದು ಬೇಕಾಗುತ್ತದೆ. ಹೌದಲ್ಲ? ಇಲ್ಲದಿದ್ರೆ ಬಂದವರೆಲ್ಲ ಯಜಮಾನರಾಗ್ತಾರೆ. ನೀನು ಆ ಕೆಲಸ ಮಾಡು, ಇವ ಇದನ್ನು ಮಾಡ್ಲಿ ಅಂತ ಮಾಡುವವರು ಯಾರು ಅಂತ ಬೇಕಲ್ಲ. ಆ. ಹಾಗಾಗಿ ಯಜಮಾನ ಅನ್ನೋದಿದ್ರೆ ಕಾರ್ಯ ಅನ್ನೋದು ಸರಿಯಾಗಿ ಪೂರ್ಣ ಆಗುತ್ತೆ. ಹೌದು. ಈಗ ಇಲ್ಲಿ ಯಾರು ಯಜಮಾನ? ಬೇರೆ ಯಾರೆಲ್ಲ. ಈಗ ನಿಮ್ಮಿಬ್ಬರ ಮುಖ ನೋಡುವಾಗ ಯಾರೋ ಇಬ್ಬರ ಮುಖದಲ್ಲಿ ಸುಖವೇ ಸಿಕ್ಕುವುದಿಲ್ಲ. ಹಾಗಂತ ಯಜಮಾನ ಆಗುವುದಕ್ಕೆ ಯೋಗ್ಯತೆಯನ್ನು ಪಡೆದುಕೊಂಡವನು ಈ ಬ್ರಹ್ಮ. ಅದು ಯಾವ ಆಧಾರದಲ್ಲಿ? ಯಾಕೆ ಬಲ್ಲೆಯ? ಯಾಕೆಂದ್ರೆ ಮೊದಲು ನನಗೆ ಅಮ್ಮಗ ನನ್ನನ್ನು ಕರೆದದ್ದು. ಎಲ್ಲ ಇಷ್ಟೆಲ್ಲ ಮೊದಲು ಹೇಳಿದ ಪೀಠಿಕೆ ಎಲ್ಲ ಇಲ್ಲಿ ಭದ್ರಗುಣ. ಹೌದು. ಸರಿ. ಮೊದಲಿಗೆ ಅಮ್ಮ ನನ್ನನ್ನು ಕರೆದದ್ದು, ಉದ್ಯೋಗವನ್ನು ಮೊದಲಿಗೆ ನನಗೆ ಕೊಟ್ಟದ್ದು, ಕ್ಷೇತ್ರವನ್ನು ತೋರಿಸಿಕೊಟ್ಟದ್ದು ಮೊದಲು. ಸರಿ. ಆಗಿರುವಾಗ ಸೃಷ್ಟಿಯ ಕಾರ್ಯವೇ ಶ್ರೇಷ್ಠವಾದದ್ದು. ಬ್ರಹ್ಮ, ಆ. ಈಗ ನೀನು ದೊಡ್ಡವ ಅಂತ ಹೇಳುವುದಕ್ಕೆ ನಿನ್ನಲ್ಲಿದ್ದಂತಹ ಕೆಲವು ಆಧಾರಗಳನ್ನು ಹೇಳಿದೆ. ಹೌದು. ಅಮ್ಮ ನಿನ್ನನ್ನು ಮೊದಲಾಗಿ ಕರೆದದ್ದು ಅಂತ. ನಿನಗೊಂದು ನಾನು ವಿಚಾರವನ್ನು ಹೇಳ್ತೇನೆ. ಏನದು? ಕಳೆದ ಕಲ್ಪದ ಯೋಚನೆಯಲ್ಲೇ ಆಡುವುದಾದ್ರೆ, ಆ. ಒಂದು ಮನೆಯಲ್ಲಿ 4-5 ಮಕ್ಕಳಿದ್ದಾಗ ಇದ್ರೆ ಹೆತ್ತ ತಾಯಿ ಬಂದಾಗ ಮೊದಲಾಗಿ ಯಾರನ್ನು ಕರೆಯುವುದು ಯೋಚನೆ ಯಾರನ್ನು ಮಾಡಿ? ಕರೆಯುವುದು? ಸಣ್ಣ ಮಗುವನ್ನು. ಯಾಕೆ ಹೇಳು? ಯಾಕೆ? ದೂರದಲ್ಲೇ ಅಮ್ಮನನ್ನು ಕಂಡಾಗ ಮಗು ಅಳುವುದಕ್ಕೆ ಆರಂಭ ಆಗುತ್ತದೆ. ಆ. ಇನ್ನು ಬ್ರಹ್ಮ ಅಳುವುದು ಬೇಡ ಅಂತ ಆ. ಮೊದಲೇ ಕರೆದದ್ದು ನಿನ್ನನ್ನು. ಹೌದಾ? ಹಾಗೆ ನೀನು ಸಣ್ಣವ ಅಷ್ಟೇ. ನಿನ್ನ ಲೆಕ್ಕಾಚಾರವೇ ತಪ್ಪದು. ಹೇಗೆ? ಒಂದು ತಾಯಿಗೆ 5 ಮಕ್ಕಳಿದ್ದರೆ ಯಾವುದೊಂದು ಘನಕಾರ್ಯ ಆಗಬೇಕಿದ್ರೆ ಹಿರಿಯ ಮಗನನ್ನು ಕರೆಯುವುದು ಹೊರತು ಸಣ್ಣವನಲ್ಲ. ಅಲ್ಲ, ನೀನು ಹೇಳಿದ್ದನ್ನೇ ನಾವು ಮುಂದುವರಿಸುವ. ಆ. ಈಗ ಅಮ್ಮ ಕರೆಯುವಾಗ ಒಂದು ಯೋಚನೆ ಮಾಡಿರ್ತಾಳೆ. ಹೇಗೆ? ನಾನು ಕೊಟ್ಟ ಕೆಲಸವನ್ನ ಆ. ಕೊಟ್ಟ ಕ್ಷಣದಲ್ಲೇ ಮಾಡ್ತಾನೆ ಆ. ಹಿರಿಯವ ಅಂತ. ಹೌದು. ಹಾಗೆ ಯೋಚಿಸಿ ಕೊಟ್ಟದ್ದು ಹೌದು ಅಂತಾದ್ರೆ ನೀನು ಮಾಡಿದ್ದೀಯಾ? ಮಾಡಿ. ದೊಡ್ಡವ ಅಂತಾದ್ರೆ ಮಾಡಬೇಕಿತ್ತು. ಹೌದು, ಮಾಡ್ತೇನೆ. ಹಾಗಿದ್ರೆ ಮಾಡಬೇಕಿದ್ರೆ ನಾಲ್ಕು ಕಾರ್ಯವನ್ನು ಮಾಡಬೇಕಿದ್ರೆ ದೊಡ್ಡತನ ಊರ್ಜಿತ ಆಗಬೇಕು ಅಂತಾದ್ರೆ ಕೊಟ್ಟ ಕ್ಷಣ ಮಾಡಬೇಕು. ಅಮ್ಮ ಇದ್ದ ಗೌರವನ ಉಳಿಸಬೇಕಲ್ಲ ನೀನು. ಹೌದು. ಹಾಗೆಂತ ನೀನು ಮಾಡ್ಲಿಲ್ಲ. ಆ. ಮತ್ತೊಂದು ವಿಚಾರ ಹೇಳ್ತೇನೆ. ಏನದು? ನಿನಗೆ ಹೇಗೆ ಹೆಸರನ್ನಿರಿಸಿದ್ದಾಳೋ ಆ. ನನಗೂ ಹಾಗೆ ವಿಷ್ಣು ಎನ್ನುವ ಹಾಗೆ ನಾಮವನ್ನಿರಿಸಿದ್ದಾಳೆ. ಆ. ವ್ಯಾಪಕ ಎನ್ನುವುದೇ ಅದರ ಅರ್ಥ. ಆ. ನೀನೇನು ದೊಡ್ಡದು ಅಂತ ಹೇಳಿದ್ಯಲ್ಲೋ ಅದನ್ನ ಮೀರಿಸಿ ನಿಂತವ ನಾನು. ಆ. ಸಾತ್ವಿಕ ಗುಣಭರಿತನಾಗಿದ್ದೇನೆ. ಸರಿ. ನಿನ್ನದಾದಂತಹ ರಾಜಸ ಗುಣ ಆಗಲಿ, ಅದು ಯಾವತ್ತೂ ಶಾಶ್ವತ ಅಲ್ಲ. ರಾಜಸ ಗುಣದಲ್ಲಿ ನಾವು ಏನನ್ನು ಪಡ್ಕೊಳ್ಳಿದಕ್ಕಾಗುವುದಿಲ್ಲ. ಒಂದು ವೇಳೆ ಪಡ್ಕೊಂಡ್ರು ಅದು ಶಾಶ್ವತವಾಗಿ ಉಳಿಯುವುದಿಲ್ಲ. ಸಾತ್ವಿಕತೆಯಿಂದ ನಾವು ಯಾವಾಗ ಇರ್ತೇವೋ ಅದರಲ್ಲಿ ಏನು ಬೇಕಾದ್ರೂ ಪಡೆಯಬಹುದು, ಪಡೆದದ್ದನ್ನು ಶಾಶ್ವತವಾಗಿ ಉಳಿಸಬಹುದು. ಇದು ನಿನಗೆ ಅರ್ಥವಾಗಬೇಕಾದಂತಹ ವಿಚಾರ. ಗುಣದಲ್ಲೂ ನಾನು ಶ್ರೇಷ್ಠ, ಇರುವುದಕ್ಕೆ ಪರಮಪಾವನವಾದಂತಹ ವೈಕುಂಠ ನಿನ್ನ ಕ್ಷೇತ್ರವನ್ನು ಮೀರಿ ನಿಂತುಂಟು. ಹಾಗಾಗಿ ಬ್ರಹ್ಮ ನಿನಗಿಂತ ನಾನು ದೊಡ್ಡವ ಅಂತ ಸಾಧಿಸಬಹುದಲ್ಲ. ಈಗ ನೀನು ದೊಡ್ಡವನಂತ ಹೇಳೋದು. ಈಗ ನಾನು ದೊಡ್ಡವನಂತ ನೀನು ಒಪ್ಪುವುದಿಲ್ಲ. ಇಲ್ಲವೋ? ಬಿಡು, ಹರಳದೇನು. ಬ್ರಹ್ಮ ಆ. ನಾಯಕರಾಗುವುದಕ್ಕೆ ಎಲ್ಲರಿಗೂ ಮನಸ್ಸುಂಟು. ಇದೆ. ಆದರೆ ಸರಿಯಾದ ನಾಯಕತ್ವವನ್ನು ನಿಭಾಯಿಸುವುದಕ್ಕೆ ಕೆಲವರಿಗೆ ಮಾತ್ರ ಬರುವುದು ನಿನಗೆ? ಅಲ್ವಾ? ಆ. ನಾಯಕರುಗಳಲ್ಲಿ 3 ವಿಧವನ್ನು ಕಾಣಬಹುದು. ಹೇಗೆ ಅದು? ಒಂದು, ದುಡಿದು ನಾಯಕರಾಗುವುದು. ಆ. ಎರಡನೆಯದ್ದು ಯಾರ್ಯಾರನ್ನೋ ದುಡಿಸಿ ನಾಯಕರಾಗುವುದು. ಮೂರನೆಯದ್ದು ಬರೇ ಪ್ರಚಾರದಲ್ಲೇ ನಾಯಕರಾಗುವುದು. ಈಗ ಈ ಬ್ರಹ್ಮ ಹೇಗೆ? ಬ್ರಹ್ಮನನ್ನು ಕಾಣುವಾಗ ಆ. ಬರೇ ಪ್ರಚಾರದಲ್ಲೇ ನಾಯಕ ಎನ್ನುವ ಹಾಗೆ ಒಪ್ಪಿಕೊಳ್ಳಬೇಕಾಗುತ್ತದೆ. ಸ್ವಲ್ಪ ನಿನ್ನ ಅದಕ್ಕೆ ಪ್ರಸಂಗ ಆಯ್ತು. ಯಾಕೆ? ಯಾಕೆ? ನಾಯಕನಾದವನು ತನ್ನದಾದಂತಹ ಕಾಯಕವನ್ನು ಪೂರ್ತಿಗೊಳಿಸಿ ಆ. ಆಮೇಲೆ ನಾಯಕನೆನ್ನಿಸಿಕೊಳ್ಳಬೇಕು. ಹೌದು. ಆಮೇಲೆ ಎಷ್ಟು ಬೇಕಾದ್ರೂ ಪ್ರಚಾರ ಮಾಡ್ಲಿ. ಆ. ನಿನ್ನ ಕಥೆಯಲ್ಲಿ ಹಾಗಲ್ಲ. ಆ. ಮೊದಲು ಪ್ರಚಾರ ಮಾಡ್ತಾ ಇದ್ದಿ, ಪ್ರಚಾರಕ್ಕೆ ನಿನ್ನ ಬರ್ಬೇಕು. ಕಾರ್ಯ ಪ್ರಾರಂಭ ಮಾಡ್ಲಿಲ್ಲ. ಆ. ಆದೀತು, ನಾಯಕನಾಗುವುದಕ್ಕೆ ಹೇಗೂ ಹೊರಟವನಿದ್ದೀಯ. ಆ. ಒಪ್ಪಿಕೊಂಡಿದ್ದೇನೆ. ಒಪ್ಪಿಕೊಂಡೆ? ನೀನೇ ದೊಡ್ಡವ. ಮತ್ತೆ ಇಷ್ಟರವರೆಗೆ ಯಾಕೆ ಸುಮ್ಮನೆ ಇದ್ದದ್ದು? ಮಾತಾಡ್ಬೇಕಿತ್ತು ನೀನು. ಒಪ್ಪಿಕೊಂಡಿದ್ದೇನಲ್ವಾ? ಒಪ್ಪಿಕೊಂಡಿದ್ದೆಲ್ಲ ಸರಿ. ಇಲ್ಲಿ ನೀನು ಮಾತ್ರವಲ್ಲ, ಆ. ಹರಿಯೂ ದೊಡ್ಡವ. ಈಗ ಅವನು ದೊಡ್ಡ
ದೊಡ್ಡವನು? ನೀನು ಪ್ರಚಾರ ಮಾಡದೆ ದೊಡ್ಡವ, ಆ, ಪ್ರಚಾರ ಮಾಡಿ ದೊಡ್ಡವ ನಾನು. ಹೌದು, ನೀನು ನಾನು ಪ್ರಚಾರ ಮಾಡದೆ ಪ್ರಚಾರವೇ ದೊಡ್ಡವ. ಮಾಡ್ಲಿಲ್ಲ, ನಾನು ಹೌದು. ದೊಡ್ಡವ ಅಂತ ನೀನು ಹೇಳಿದೆ. ಇಲ್ಲಿ ನೀವಿರುವರು ಕಾರಣ ಇರಬಹುದು. ಆ. ಇಲ್ಲಿ ನೀವಿರುವರು ದೊಡ್ಡವರಹುದು, ಆ. ಆದರೆ ನನ್ನಷ್ಟು ದೊಡ್ಡವರು ನೀವಿರುವರೂ ಅಲ್ಲ. ಇದು ಸ್ವಲ್ಪ ಹೆಚ್ಚಾಯ್ತು ನಿಮ್ದು. ಆ, ಅದು ಹೇಳಿದ್ರೆ ಯೋಗ್ಯತೆ ಬೇಕಲ್ಲ? ಸಾಕಾಗುವುದಿಲ್ಲ. ಆ. ಮತ್ತೆ ಏನು ಬೇಕು? ಆಧಾರ ಆಧಾರ. ಆಧಾರ ಉಂಟು. ಹೇಗೆ? ಈಗ ಆಧಾರ ಇಲ್ಲದೆ ಯಾವ ಕಾರ್ಯವೂ ನಡೆಯುವುದಿಲ್ಲ. ಆ. ಹಾಗಾಗಿ ಅಮ್ಮ ತಿಳಿದು ಮೊದಲು ನನಗೆ ಆಧಾರ ಕೊಟ್ಟೇ ಕಳುಹಿಸಿದ್ದಾಳೆ. ಹೌದಾ? ಹೌದು. ಏನದು? ಅಮ್ಮ ನನ್ನನ್ನು ಮೊದಲಾಗಿ ಕರೆದದ್ದು ಆ. ಈಶಾ ಎನ್ನುವ ಹಾಗೆ. ಈಶಾ ಅಂದ್ರೆ? ಈಶಾ ಪದದ ಅರ್ಥ ಯಜಮಾನ. ಯಾರಿಗೆ ಯಾರು ಯಜಮಾನ? ನಿನಗೆ ನಾನೇ ಯಜಮಾನ. ಯಜಮಾನ ಆಗುದಕ್ಕೆ ಹೊರಟದ್ದ? ಅಷ್ಟು ಯೋಗ್ಯತೆ ಹೊರಟದ್ದಲ್ಲ, ನನಗೆ- ಯಜಮಾನನೇ. ಆ? ಅರ್ಹತೆ ಉಂಟು, ಯೋಗ ಹೇಗೆ? ಉಂಟು, ಹೇಗೆ? ಯೋಗ್ಯತೆ ಉಂಟು. ಹೇಗೆ? ಹೇಗೆ? ನಿಮ್ಮಿರುವರಿಗೆ ದೇಹಕ್ಕೆ ಒಂದೇ ತಲೆ, ಆ. ನನಗೆ ಹಾಗಲ್ಲ. ಆ. ಅಘೋರ, ಈಶಾನ, ತತ್ಪುರುಷ, ವಾಮದೇವ, ಸದ್ಯೋಜಾತ ಎನ್ನುವಂತ ಆ. ಪಂಚಶಿರಗಳನ್ನು ಮಾತೆ ಅನುಗ್ರಹಿಸಿದ್ದಾಳೆ. ಮಾತ್ರವಲ್ಲ, ಆ. ನನ್ನಲ್ಲಿರುವಂತಹ ಪಂಚಶಿರಗಳಿಂದ ಪಂಚಭೌತಿಕವಾದಂತಹ ಯೋಚನೆಗಳನ್ನು ನಾನು ಏಕಕಾಲದಲ್ಲೇ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದ್ದೇನೆ. ಹಾಗೆ ಕಣ್ಣಿನ ವಿಚಾರಕ್ಕೆ ಬರುವ, ನನ್ನ ಹಣೆಯನ್ನು ಗಮನಿಸಿದಿರಿ ಎಂದಾದರೆ ತಾಯಿ ನೀಡಿದಂತಹ ಮೂರನೆಯ ಹೆಚ್ಚಿನ ಕಿಚ್ಚಿನ ಕಣ್ಣು ಎನಗಿವೆ. ಅದು ಮುಚ್ಚಿಕೊಂಡಿದೆ. ಸದ್ಯಕ್ಕೆ ಮುಚ್ಚಿಕೊಂಡಿರಬಹುದು. ಆ. ಲೋಕದಲ್ಲಿ ನಡೆಯಬೇಕಾದಂತಹ ಕಾರ್ಯಗಳು ಸರಿಯಾಗಿ ನಡೆಯದೇ ಇದ್ದಂತಹ ಪಕ್ಷದಲ್ಲಿ, ಆ. ಅಥವಾ ಲೋಕಕ್ಕೆ ವಿರೋಧವಾಗಿ ನಡೆಯುತ್ತೆ ಎಂದಾದರೆ ನನ್ನ ಮೂರನೇ ಕಣ್ಣನ್ನು ತೆರೆದ್ರೆ ಸಕಲ ಉಲ್ಲಯ. ಆಗ ನಿನ್ನ ಸೃಷ್ಟಿಗೆ ಬೆಲೆ ಇರುವುದಿಲ್ಲ ಬ್ರಹ್ಮ. ಕೇವಲ ತಾಯಿ ನಿನ್ನನ್ನು ಪ್ರಥಮವಾಗಿ ಕರೆದಿದ್ದಾಳೆ ಎನ್ನುವ ಮಾತ್ರಕ್ಕೆ ದೊಡ್ಡವ ಎನ್ನುವ ಹಾಗೆ ಹೇಳಬೇಡ. ಯಾಕೆ? ನೀನೋರ್ವ ಪ್ರಥಮವಾದುದರಿಂದ ಆ. ನೀನೋರ್ವ ಪ್ರಾಥಮಿಕದವ. ಆ. ಹೆಸರಿನಲ್ಲೇ ಯಜಮಾನ ಎನ್ನುವಂತಹ ಪದವಿಯನ್ನು ಹೊಂದಿದಂತಹ ನಾನೋರ್ವ ಪದವೀಧರನಾಗುತ್ತೇನೆ. ಅದು ಬೇಡ ಈ ನಿನ್ನದು. ಪ್ರಾಥಮಿಕದವರೆಲ್ಲ ಪದವೀಧರರ ಬಳಿ ಬಂದು ನಾನು ದೊಡ್ಡವೆನ್ನುವ ಹಾಗೆ ಹೊರಟ್ರೆ ಆಗುದಿಲ್ಲ. ಹಾಗಾಗಿ ನೀನೇನು ದೊಡ್ಡವ ಅಲ್ಲ ಎನ್ನುವ ಹಾಗೆ ನಾನು ಹೇಳುದು. ಇಷ್ಟು ಎತ್ತರಕ್ಕೆ ಹೋಗುವುದೇ ಹೊರಟದ ನೀನು? ಹೌದು. ನಿನ್ನ ಮಾತನ್ನ ಕೇಳುವಾಗ ನಗು ಬರ್ತಾ ಇದೆ. ಯಾಕೆ? ಜೀವರಾಶಿಯನ್ನು ಸುಟ್ಟು ಬೂದಿ ಮಾಡಿ ಹಣೆಗೆ ಬಟ್ಟಣಿರುವಂತಹ ಸಾಮರ್ಥ್ಯವುಳ್ಳವ ನಾನು. ಹ. ಹೌದೇನು? ಏನು? ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವನ್ನು ಹ. ಮತ್ತೆ ನಾನು ಸೃಷ್ಟಿ ಮಾಡ್ಬೇಕು. ಯಾವುದನ್ನು ಕಳೆದ ಕಲ್ಪದಲ್ಲಿ ಲಯ ಮಾಡಿದ್ಯಾರು? ಲಯ ಮಾಡಿದ್ರೆ ನೀನು ಇರಬಹುದು. ನಿನ್ನೆ ನೀನು ಸೃಷ್ಟಿ ಮಾಡುದು ಹಾಗೆ. ನೀನು ಲಯ ಮಾಡಿರಬಹುದು. ಹಾ. ಸೃಷ್ಟಿ ಮಾಡಬೇಕಿದ್ರೆ ನಾನೇನು ಸೃಷ್ಟಿ ಮಾಡಬೇಕು. ನಾನು ಸೃಷ್ಟಿಯೇ ಮಾಡ್ಲಿಲ್ಲ, ನೀನು ಲಯ ಮಾಡುದೇನು? ಓಹೋ. ನೀನ್ ಲಯ ಮಾಡುವಂತ ವಿಚಾರ ಬಿಡು. ಹಾ. ಅವನು ಪಾಲನೆ ಮಾಡಬೇಕು, ನೀನು ಲಯ ಮಾಡಬೇಕು. ಆಹಾ. ನಾನು ಕೆಲಸ ಮಾಡಿದ್ರೆ ಮಾತ್ರ ನಿಮ್ಗೆ ಇಬ್ಬರಿಗೆ ಕೆಲಸ. ನಾನು ಕೆಲಸ ಮಾಡಿದ್ರೆ ನಿಮ್ಗೆ ಕೆಲಸ ಉಂಟಾ? ನಿನಗೂ ಕೆಲಸ ಇಲ್ಲ. ಅದು ಬೇಡ. ನೀನು ನಿನ್ನದು. ನಿರುದ್ಯೋಗಿ. ಈ ಬ್ರಹ್ಮ ಉಂಟಲ್ಲ, ಹಾ. ಮೊದಲಿಗೆ ಕಾರ್ಯವನ್ನು ಮಾಡಿದ್ರೆ ಮಾತ್ರ ನಿಮಗಿಬ್ಬರಿಗೆ ಕೆಲಸ ನೆನಪಿರ್ಲಿ. ಹಾಗಿದ್ರೆ ಸೃಷ್ಟಿಯ ಕಾರ್ಯವೇ ಕ್ಷಣವಾದ. ಅಲ್ಲವೋ? ಸೃಷ್ಟಿ ಕಾರ್ಯ ಅದಷ್ಟೊಂದು ಘನವಲ್ಲ. ಸೃಷ್ಟಿಸುವ ಕಾರ್ಯವೇ ಶ್ರೇಷ್ಠ ಅಂತ ನೀನು ಆಡುತ್ತಿ. ಹೌದು. ಅದು ಅಲ್ಲ ಅಂತ ನಾ ಸಾಧಿಸಿ. ಯಾಕೆ ಅಲ್ಲ? ನಿನ್ನದಾದಂತಹ ಸೃಷ್ಟಿ ಆ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಜಿಸಬೇಕು ಅಂತಾದ್ರೆ ನಿನಗೆ ಎಷ್ಟು ಕಾಲ ಬೇಕಾದೀತು? ಕ್ಷಣಿಕ ಸಾಕು. ಹೌದು. ಆ. ಹಾಗಿದ್ರೆ ಕ್ಷಣದಲ್ಲಿ ಆಗುವ ಕೆಲಸ ಆ. ಮಹತ್ತರ ಏನು ಅಲ್ಲ. ಆ.
ಹರನತಾದಂತಹ ಲಯದ ಕಾರ್ಯವನ್ನು ಯೋಚನೆ ಮಾಡು. ಕ್ಷಣ ಮಾತ್ರದಲ್ಲೇ ಲಯ ಮಾಡುವಂತಹ ಸರ್ವಶಕ್ತ ಆತ. ಆದರೂ ಕಾರ್ಯಕ್ಕೆ ಬೇಕಾದದ್ದು ಕೇವಲ ಕ್ಷಣಿಕ ಕಾಲ. ಹೌದು. ನನ್ನದಾದಂತಹ ಪಾಲನಾ ಕಾರ್ಯವನ್ನೊಮ್ಮೆ ಯೋಚನೆ ಮಾಡು. ಹೇಗೆ? ಅದು ಕ್ಷಣವಾದದ್ದು ಅಲ್ಲ. ಆ. ಜೀವಿಯೆಂದು ಹುಟ್ಟಿದ ಕಾಲದಿಂದ ಕೊನೆಯವರೆಗೆ ಆ ಜೀವಿಯನ್ನು ಕಾಲ ಕಾಲಕ್ಕೆ ಪಾಲಿಸಬೇಕಾದದ್ದು, ಪೋಷಿಸಬೇಕಾದದ್ದು ನನ್ನ ಕರ್ತವ್ಯ. ಯಾವ ಜೀವಿಗೆ ಯಾವ ವಯೋಮಾನದಲ್ಲಿ ಏನು ಮಾಡಬೇಕು, ಹೇಗೆ ಪಾಲಿಸಬೇಕು, ಹೇಗೆ ಪೋಷಿಸಬೇಕು ಎನ್ನುವಂತಹ ತಾಯ್ತನದ ಹೊಣೆಗಾರಿಕೆ ನನ್ನಲ್ಲಿ ಉಂಟು. ಹಾಗಿರುವಾಗ ನನ್ನದಾದಂತಹ ಪಾಲನಾ ಕರ್ತವ್ಯ ಮುಂದೆ ನೀನು ಸೃಜಿಸುವ ವಿಶೇಷ ಏನೂ ಅಲ್ಲ. ಮತ್ತೆ ನಿನ್ನ ಸೃಷ್ಟಿಯನ್ನು ಯೋಚನೆ ಮಾಡು. ಹೇಗೆ? ನೀನು ಸೃಷ್ಟಿಸಿದ ಕಾಲಕ್ಕೆ ಆ ಸಂದರ್ಭದಲ್ಲಿ ನಾನು ಪಾಲಿಸದೇ ಇದ್ರೆ ಏನಾಗುತ್ತದೆ? ಕೆಟ್ಟು ಹೋಗ್ತದೆ. ನಿನ್ನ ಸೃಷ್ಟಿ ಕೆಟ್ಟು ಹೋಗುತ್ತದೆ. ಹೌದು. ಮತ್ತೆ ನಿನ್ನ ಸೃಷ್ಟಿ ಹೇಗೆ ಮೌಲ್ಯ ಕಾರಣ ಆಗ್ತದೆ? ಹಾಗಿರುವಾಗ ನಿನ್ನ ಸೃಷ್ಟಿಯನ್ನು ಕಾಲದಲ್ಲಿ ನಾ ಪಾಲಿಸದೇ ಇದ್ರೆ ಅದು ಕೆಟ್ಟು ಹೋಗುತ್ತದೆ ಎನ್ನುವ ಕಾರಣದಲ್ಲೇ ಹೇಳುವುದಿಷ್ಟೇ. ನನ್ನದಾದಂತಹ ಪಾಲನೆಯ ಕರ್ತೃತ್ವ ಶ್ರೇಷ್ಠ, ಅದನ್ನು ನೀನು ಒಪ್ಪಿಕೊ. ಹರಿ, ಪಾಲನೆ ಮಾಡಬಹುದು ನೀನು. ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚದಲ್ಲಿ ಜೀವಿರಾಶಿ ಒಂದೇ ಇರುವುದಿಲ್ಲ. ಸರಿ. 4 ವಿಧವಾಗಿರ್ತದೆ. ಅಂಡಜ, ಪಿಂಡಜ, ಶ್ವೇತಜ. ಈ 4 ವಿಧದ ಜೀವಿಗಳಿಗೆ ಹಣೆಯಲ್ಲಿ ಬರೆಯುವವನು ಬ್ರಹ್ಮ. ನಾನು ಬರೆದಂತೆ ನೀನು ಪಾಲನೆ ಮಾಡಬೇಕು. ನಿನ್ನ ಹಣೆ ಬರ ಓದಬೇಕಿದ್ರೆ ಯಾರ್ದು? ನೀನು ಜೀವಿಯ ಮೇಲೆ ನಾನು ಬರೆದ ಹಣೆ ಬರ. ಹೌದು. ನೀನೇನು ಬರೆಯುತ್ತೀಯೋ ಅದೇನೋ ನಾ ಪಾಲಿಸಬೇಕು ಅಂತ ಆದ್ರೆ ಬರೆಯಬೇಕು ಅಂತ ಆಡುತ್ತೆ. ಆದ್ರೆ ನಿನಗೊಂದು ವಿಚಾರವನ್ನು ಅರಿವಿಗೆ ತರ್ತೇನೆ. ಏನದು? ಸೃಷ್ಟಿ ಬೇರೆ, ಕರ್ಮ ಬೇರೆ. ನಿನ್ನ ಸೃಷ್ಟಿ ಆದ ಬಳಿಕ ಜೀವನದಲ್ಲಿ ಕರ್ಮ ಎನ್ನುವುದು ಆರಂಭ ಆಗುತ್ತದೆ. ಹೌದಾ? ಹೌದು. ಸೃಷ್ಟಿಯನ್ನು ಅನುಸರಿಸಿ ಕರ್ಮ ಇರುವುದಿಲ್ಲ. ಕರ್ಮಕ್ಕನುಸಾರವಾಗಿ ಜೀವನ ಎನ್ನುವುದು ಇರುತ್ತದೆ. ಯಾವ ಜೀವಿ ಯಾವ ರೀತಿ ಕರ್ಮವನ್ನ ಮಾಡುತ್ತದೋ ಅದಕ್ಕೆ ಪೂರಕವಾದಂತಹ ಜೀವನಗಳು ಸಿಗುತ್ತದೆ. ನೀ ಸೃಷ್ಟಿಸುವ ಕಾಲದಲ್ಲಿ ಅದರ ಹಣೆಯಲ್ಲಿ ಬರೆಯಬಹುದು. ಕಳೆದ ಕಲ್ಪದಲ್ಲಿ ಪಾಪ ಮಾಡಿದ್ರೆ ಪಾಪಲೇಪವನ್ನು ಸೇರಿಸಿ ಬರೆದೆ ಅಂತಾದ್ರೆ ಆ ಜೀವಿ ಪಡೆದಂತಹ ಜನ್ಮದಲ್ಲಿ ಸತ್ಕರ್ಮಗಳನ್ನು ಮಾಡಿ ಧರ್ಮಿಷ್ಠನಾಗಿ ಸತ್ಕಾರ್ಯಗಳನ್ನು ಮಾಡುತ್ತಾ ಬದುಕಿ ಬಾಳಿದ್ರೆ ನೀನು ಬರೆದಂತಹ ಆಯುಷ್ಯವನ್ನು ವೃದ್ಧಿಸುವಲ್ಲಿ ಅಧಿಕಾರ ಉಂಟೋ ಇಲ್ಲ ಹೇಳು? ಇದೆ. ಉಂಟಲ್ವೋ? ಆಯುಷ್ಯವನ್ನು ವೃದ್ಧಿಸುವಲ್ಲಿಯೂ ಸತ್ಕರ್ಮಗಳು ಕಾರಣವಾಗುತ್ತದೆ ಎನ್ನುವುದು ಸತ್ಯ. ಹಾಗಿದ್ರೆ ನಿನ್ನದಾದಂತಹ ಸೃಷ್ಟಿ ಏನುಂಟು, ಅದರಲ್ಲಿರುವ ಬರಹ ಏನುಂಟು, ಇದಕ್ಕೆಲ್ಲ ಮೀರಿ ನಿಂತವ ನಾನು. ಪಾಲನಾಕರ್ತವಾದಂತಹ ನಾನೇ ಇದಕ್ಕೆ ಕಾರಕನಾಗಿದ್ದೇನೆ. ಹಾಗಿರುವಾಗ ನಿನಗಿಂತ ನಾನು ದೊಡ್ಡವ. ಈಗ ನಾನು ದೊಡ್ಡವನಂತ ನೀನು ಒಪ್ಪುವುದಿಲ್ಲ. ಬಿಡು, ಹರದೇನು. ಸರಿ ಸರಿ. ಹರನೆಂದ ನಾಚಣ ಸರಿದರಿದ ವಚನವು ಪೊರೆಯುವ ತನಿಶ್ರೇಷ್ಠನು. ಹರಿಹರ ಮೊದಲನೆಯ ಸರಿ ಹರಿ ನೀನೆಂದ ವಚನ ಸರಿ. ಮತ್ತೊಂದು ಸರಿ. ಎರಡನೆಯ ಸರಿ ಬ್ರಹ್ಮ ನೀನು ವಾದದಿಂದ ಹಿಂದಕ್ಕೆ ಸರಿ. ನಿನ್ನಲ್ಲಿ ವಾದವಿಲ್ಲ. ನಿನ್ನಲ್ಲಿ ಮಾತೇ ಬೇಡ. ಹರಿ, ತಾಯಿ 3 ಮಕ್ಕಳಿಗೆ 3 ಕಾರ್ಯವನ್ನೆತ್ತಿದ್ದಾಳೆ. ಆ 3 ಕಾರ್ಯವೂ ಶ್ರೇಷ್ಠವೆನಿಸಿದ್ದೆ. ಆದರೆ ನಿನ್ನದಾದಂತಹ ಪಾಲನಾ ಕಾರ್ಯ ಅತಿ ಶ್ರೇಷ್ಠ ಎನ್ನುವ ಹಾಗೆ ನಾನು ಯೋಚಿಸುತ್ತೇನೆ. ನಾನು ಕೂಡ ಯೋಚಿಸಿದೆ. ನನ್ನ ಚಿತ್ತಕ್ಕೆ ಹೊಳೆದದ್ದು ಹೀಗೆ: ಒಂದು ಜೀವಿಗೆ ತಾಯಿಯ ಸ್ಥಾನದಲ್ಲಿ ನಿಂತು ವಿದ್ಯೆಯನ್ನು, ಬುದ್ಧಿ, ಜ್ಞಾನ, ಅನ್ನವನ್ನು ಹಾಗೂ ಬದುಕುವುದಕ್ಕೆ ಬೇಕಾದಂತಹ ಸಕಲ ಪೋಷಕಾಂಶಗಳನ್ನು ಎರೆದು ಪಾಲಿಸುವಂತಹ ನಿನ್ನ ಕಾರ್ಯವೇ ಶ್ರೇಷ್ಠ ಎನ್ನುವ ಹಾಗೆ ನಾನು ಮನ ಮಾಡಿದ್ದೇನೆ. ಒಂದು ಜೀವಿಯು ಕಣ್ತೆರೆದರೆ ಆ ಜೀವಿಯ ಜನನ, ಒಂದು ಜೀವಿಯು ಕಣ್ಮುಚ್ಚಿದರೆ ಆ ಜೀವಿಯ ಮರಣ, ಆ ಜೀವಿಯು ಕಣ್ತೆರೆದು ಮುಚ್ಚುವುದರ ಒಳಗಿರುವುದೇ ಆ ಜೀವಿಗೆ ಜೀವನ. ಒಂದು ಜೀವಿ ಹುಟ್ಟಿತು ಎನ್ನುವುದು ಮುಖ್ಯವಲ್ಲ, ಸತ್ತಿತು ಎನ್ನುವುದು ಮುಖ್ಯವಲ್ಲ, ಆ ಜೀವಿ ಜೀವನದಲ್ಲಿ ಏನೇನು ಸಾಧನೆ ಮಾಡಿತು ಎನ್ನುವುದೇ ಮುಖ್ಯವಾಗ್ತದೆ. ಹಾಗಾಗಿ ಅಂತಹ ಜೀವಿಗಳಿಗೆ ಜೀವನವನ್ನು ನೀಡುವವನು ನೀನು. ನಿನ್ನದಾದಂತಹ ಪಾಲನಾ ಕಾರ್ಯದ ಬೆಳಕಿನ ಮುಂದೆ ನಮಗೆ ನಿಲ್ಲುವುದಕ್ಕೆ ಸಾಧ್ಯವಾಗ್ತಾ ಉಂಟು. ನಾವು ಒಪ್ಪಿಕೊಂಡಿದ್ದೇವೆ. ಹಾಗೆ ನಾವೊಂದು ತೀರ್ಮಾನಕ್ಕೂ ಬಂದಿದ್ದೇನೆ. ಹರಿಹರರಲ್ಲಿ ಭೇದ ಭಾವವಿಲ್ಲವೆನ್ನುವುದನ್ನು ತೋರಿಸಿಕೊಡುವುದಕ್ಕೆ ಬೇಕಾಗಿ ನಿನ್ನಲ್ಲಿ ಎರಕವಾಗಬೇಕು ಎನ್ನುವ ಹಾಗೆ ಮನ ಮಾಡಿದ್ದೇನೆ. ಹರಿ, ತೋರು ನನಗೊಂದು ನೀ ದಾರಿ. ಹರನೇ, ಜ್ಞಾನ ನಿಧಿಯಾದಂತಹ ನೀನು ಸರಿಯಾದ ಕಾಲಕ್ಕೆ ಸರಿಯಾದ ತೀರ್ಮಾನವನ್ನೇ ಗೈದಿದ್ದೀಯ. ಯಾವತ್ತಿದ್ದರೂ ಕೂಡ ನಾವು ನಾಯಕತ್ವವನ್ನು ಯೋಚಿಸುವಾಗ, ಆರಿಸುವಾಗ ಯೋಚನೆ ಮಾಡಬೇಕು ಹೇಳುವುದು ಇದಕ್ಕೆ.
ಬಾರಿಸಿದ ಬಳಿಕ ನಾವು ತಪ್ಪು ಮಾಡಿದೆವು ಎನ್ನುವ ಹಾಗೆ ಅರಿವಾಗಬಾರದು. ನೀನಾಡಿದಂತಹ ನಿರ್ಧಾರಕ್ಕೆ ಇದು ಅವಕಾಶ. ನಿನ್ನ ನಖಮುಖದಿಂದಾಗಿ ಹರನಣ್ಣ ಜೊತೆ ಸೇರಿಸಿಕೊಂಡೆ ನೀನು. ನಾನು ಜೊತೆ ಸೇರಿಸಿದಲ್ಲ, ಮತ್ತಾರು ಸೇರಿಸಿದ? ನಿನಗೆ ಕೇಳಲಿಲ್ವಾ? ನಾನು ಸೇರ್ತೇನೆ ಅಂತ ಅವನೇ ಬಂದು ಸೇರಿದ್ದ. ಹೌದಪ್ಪ, ನನಗೊಂದು ಅವಕಾಶ ಕೊಡ್ತೇನೆ. ಬಹಳಷ್ಟು ಜಾಗ ಉಂಟು. ನಾನು ನೀನು ಬರಲಾರೆ ನಾನು. ಯಾಕೆ? ಹೌದೇನೋ? ಏನು? ಇಬ್ಬರು ಜೊತೆ ಸೇರಿಕೊಂಡು ಹೇಗಾದ್ರೂ ಮಾಡಿ ಬ್ರಹ್ಮನನ್ನು ಕೆಳಗಿಳಿಸುವ ಈ ರೀತಿಯಾಗಿ ಯೋಚನೆ ಮಾಡಿಕೊಂಡಿರಿ ನೀವು. ನೀನು ಈಗಾಗಲೇ ಇಳಿದಾಗಿದೆ. ಯಾರು? ನೀನೇ. ಇಳಿಸ್ತಾನೆ ಈಗ ನಾನು. ಇಬ್ಬರು ಬಿಡಿ, 100 ಮಂದಿ ಬನ್ನಿ. ಎಲ್ಲಿ 100? ಸೃಷ್ಟಿ ಮಾಡ್ತಿರ್ಬೇಕಾ ನಿನಗಾಗಿ? ಮಾಡ್ತೀಯಾ? ಹೌದು. ಈಗ ಮಾಡ್ತೀಯಾ? ಮಾಡ್ಬೇಕಾ? ಹೇಗೋ ಅದಿದ್ದೀನಿ. ಮುಷ್ಟಿಯಲ್ಲಿ ಈಗ ಹಿಡಿದು ಬೆನ್ನಿಗೆ ಪಾರಿಸಿದಾಗ ಬ್ರಹ್ಮ ನೀನೇ ದೊಡ್ಡವನು, ನೀನೇ ದೊಡ್ಡವನಂತ ಪಾದಕ್ಕೆ ಬರಬೇಕು. ಅಭಿನಯದಲ್ಲಿ ಪ್ರಥಮ ಸ್ಥಾನ ನಿನಗೆ. ಅಭಿನಯ ಮಾಡ್ತೇನೆ. ಅದೆಲ್ಲ ಆಗುವುದಕ್ಕುಂಟು, ಅದೆಲ್ಲ ಕನಸು ನಿನ್ನದು. ಈಗ ಏನು ಹೊಡೆದಾಟವ? ಬೇಡ ಬ್ರಹ್ಮ, ನೀನೇ ಯೋಚನೆ ಮಾಡು. ದೇಹದಲ್ಲಿ ಶಕ್ತಿ ಇದ್ದವ, ದೇಹದಲ್ಲಿ ದುರ್ಬಲನಾದವ ಹೋರಾಟ ಮಾಡಿದರೆ ಯಾರು ಗೆಲ್ತಾರೆ? ಶಕ್ತಿ ಇದ್ದವನು. ಮಾತು ಬಲ್ಲವ ಮಾತನಾಡಿ ಮತ್ತೆ ಮಾತು ಬಾರದೇ ಇದ್ದವ ಮಾತನಾಡಿದರೆ ಯಾರು ಗೆಲ್ತಾರೆ? ಮಾತು ಬಲ್ಲವನು. ಮಾತಿನಲ್ಲಿ ಚತುರತೆ ಇದ್ದವ ಗೆಲ್ತಾರೆ. ಆದ್ರಲ್ಲಿ ಯಾರು ದೊಡ್ಡವ ಯಾರು ಶ್ರೇಷ್ಠ ಅಂತ ನಿರ್ಧಾರ ಆಗ್ತದೋ? ಆಗುವುದಿಲ್ಲ. ಆಗಬೇಕು ಅಂದಾದ್ರೆ ಏನು ಮಾಡುವ? ವಾದದಿ ಫಲ ಇಲ್ಲ, ಶೋಧನೆಯಿಂದ ಕಾರ್ಯವನ್ನ ಜಯಿಸುವ. ಶೋಧನೆ ಹೇಗೆ? ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ನಮ್ಮುದರದೊಳಗುಂಟು. ಆದರೆ ಎಲ್ಲಿ ಏನು ಎಷ್ಟು ಎನ್ನುವ ಹಾಗೆ ಶೋಧಿಸಬೇಕು. ನಿನ್ನ ಉದರವನ್ನು ಹೊಕ್ಕು ನಾನು, ನನ್ನ ಉದರವನ್ನು ಸೇರಿ ನೀನು ಶೋಧನೆ ಮಾಡುವ. ಆಮೇಲೆ ಎಲ್ಲಿ ಹೆಚ್ಚು ಉಂಟೋ ಅವರನ್ನು ಶ್ರೇಷ್ಠ ಅಂತ ನಿರ್ಧಾರ ಮಾಡುವ. ಸರಿ ಆದಿತ್ತಾ? ಈಗ ನೀನು ಒಪ್ಪಲೇಬೇಕಾದಂತ ವಿಷಯ. ಈಗ ದೊಡ್ಡವನಂತ ನಾನು ತಿಳಿಬೇಕಿದ್ರೆ ಮೊದಲಿಗೆ ನೀನು ಹೋಗ್ಬೇಕು. ಅಲ್ಲ ಹೇಗೆ? ಅಲ್ಲ, ಈಗ ನೀನು ದೊಡ್ಡವ ಅಂತ ನಾವು ಯಾವತ್ತು ದೊಡ್ಡವರಿಗೆ ಮೊದಲ ಅವಕಾಶ ಕೊಡುದು. ದೊಡ್ಡವರು ನಿನ್ನ ಜಾಣತನ ಬೇಡ, ಈಗ ನಿನಗೆ ಗೊತ್ತಾಗ್ಬೇಕಲ್ಲ ಬ್ರಹ್ಮ ಎಷ್ಟ ಅಂತ. ಆಯ್ತು, ಯಾವುದು ನಿನಗೆ ತೆರೆಯುವುದು ಬಾ. ಈಗ ಒಂದು ಗರ್ವ ತಲೆಗೆ ಅಡಸೆ ಹೋಗಿದೆ, ಅದನ್ನು ಕೆಳಗಿಳಿಸಲೇಬೇಕು. ಒಬ್ಬರಲ್ಲ, ಇಬ್ಬರನ್ನ ಉದರವನ್ನು ಸೇರಿಕೊಂಡಿದ್ದಾರೆ. ಇವರಿಗೊಂದು ಮದ್ದನ್ನರೆದಿದ್ರೆ ನಾನು ಬ್ರಹ್ಮನೇ ಅಲ್ಲ, ನವದ್ವಾರವನ್ನೇ ಬಂಧಿಸಿ ಬಿಡ್ತೇನೆ. ನನಗೂ ಬದುಕಲಿಕ್ಕೆ ಕಷ್ಟ. ನವದ್ವಾರವನ್ನು ಬಂಧಿಸುವುದಲ್ಲ, ಅಷ್ಟದ್ವಾರವನ್ನು ಬಂಧಿಸು. ಒಂದನ್ನು ತೆರೆದಿರುತ್ತೇನೆ. ಮೂಗಿದ್ದವರು ಬರ್ಲಿಕ್ಕಿಲ್ಲ, ಆ ದಾರಿಯಿಂದ ಬರ್ತಾನಂತ ನೋಡ್ತೇನೆ. ಪರಿಕಿಸಲು ಬಣ್ಣ ಕಲ್ಲಲ್ಲಿ ಕಂಡನು, ಸರಿದ ಕಲ್ಪದಿ ಪ್ರಳಯ ಬಂದಿದ ಸರಿಗಳೆಲ್ಲ. ಬ್ರಹ್ಮನ ಉದರವನ್ನು ಶೋಧಿಸುವುದಕ್ಕಾಗಿ ಒಳ ಹೊಕ್ಕೆ ಏನು ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ಉಂಟು, ಜೀವರಾಶಿಗಳು ಉಂಟು. ಆದರೆ ಒಂದು ಆಶ್ಚರ್ಯ, ಯಾವುದಕ್ಕೂ ಜೀವ ಎನ್ನುವುದೇ ಇಲ್ಲ. ಚೇತನ ಸ್ವರೂಪಿಯಾದಂತಹ ನಾನಲ್ಲದಿದ್ದರೆ ಇವರಿಗೆ ಚೇತನ ಇಲ್ಲ ಎನ್ನುವುದೇ ಸತ್ಯ. ಏನೇ ಇರಲಿ, ಮತ್ತೆ ಏನಿರಬಹುದು ಎನ್ನುವ ಹಾಗೆ ಮುಂದುವರಿದಾಗ ಉದರದೊಳಗೆ ಬಂಗಾರವನ್ನು ಇರಿಸಿದ್ದಾನೆ. ಸುವರ್ಣಮಯವಾದಂತಹ ಕ್ಷೇತ್ರ. ಎಲ್ಲ ವಿಚಾರಗಳನ್ನು ತಿಳಿಸಬೇಕು ಎನ್ನುವ ಹಾಗೆ ಬಂದ ದಾರಿಯನ್ನು ಯೋಚಿಸಿ ಹೊರಸಾರುವುದಕ್ಕೆ ಯೋಚನೆ ಮಾಡಿದಾಗ ಮುಚ್ಚಿ ಉಂಟು. ತೆರೆದ ದಾರಿ ಯಾವುದು ಎನ್ನುವ ಹಾಗೆ ಕೆಳಗಿಳಿದಾಗ ಅಧೋದ್ವಾರವನ್ನು ತೆರೆದಿರಿಸಿದ್ದಾನೆ. ಬ್ರಹ್ಮನ ಯೋಚನೆ ಹೀಗೋ ಇರಬಹುದು. ಈ ದಾರಿಯಿಂದ ಹೊರ ಬಂದರೆ ಇವನನ್ನು ಕಿರಿದಾಗಿ ಕಾಣಬಹುದು ಎನ್ನುವ ಹಾಗೆ. ಏನೇ ಇರಲಿ, ದೊಡ್ಡವರು ಯಾವ ದಾರಿಯಿಂದ ಹೋಗಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಯಾಕೆ ಹೋಗಿದ್ದಾರೆ ಅನ್ನೋದು ಮುಖ್ಯ ಆಗುತ್ತದೆ. ಹೊರಸಾರ್ತೇನೆ ನೋಡು.
ಶೋಧಿಸಿದೆನು ನಿನ್ನುದರವ ಶೋಧನೆ ಮಾಡಿದೆ. ಒಳಗೈದಿದ ಕಂಡೆನು ಪರದಲ್ಲಿ ಮೆರೆವ ಹೋದ ಕಲ್ಪದಿಲಯ ಮಾದ ಸರ್ವ ಮೇದಿಗಳು ಮೆರೆಯುತಿಗ ವಿನೋದ ಶೋಧಿಸಿದೆನು ನಿನ್ನುದರವ ಒಳಗೈದಿದ ಕಂಡೆನು ಪರದಲ್ಲಿ ಮೆರೆವ ಬ್ರಹ್ಮ, ಹರಿ ಇಷ್ಟು ಬೇಗ ಬಂದೆ ನೀನು. ನೀನೇ ಯೋಚನೆ ಮಾಡಬೇಕಾಗ ಹೇಗೆ? ಅಲ್ಲಿ ಹೆಚ್ಚು ನೋಡ್ಲಿಕ್ಕೆ ಇರ್ಲಿಲ್ಲ. ಅದು ಬೇಡ ನೀನು. ಅಲ್ಲ, ಸಮಯ ಬೇಕಾದದ್ದು ಹೆಚ್ಚು ಇದ್ರಲ್ವ. ಹೆಚ್ಚು ನೋಡಿಲ್ಲ ನೀನು. ಹಾಗಲ್ಲ. ಅವಸರಕ್ಕೆ ಬಂದೆ ನೀನು. ಬ್ರಹ್ಮ, ಆ. ಕಳೆದ ಕಲ್ಪದಲ್ಲಿ ಲಯವಾದಂತಹ ಸಕಲ ಧರೆಗಳು ಉದರದೊಳಗುಂಟು. ಹೌದಾ? ಜೀವರಾಶಿಗಳು ಉಂಟು. ಆ. ಆದ್ರೆ ಒಂದು ಪ್ರಶ್ನೆ, ಏನದು? ಯಾವುದಕ್ಕೆ ಜೀವ ಇಲ್ಲ, ಯಾಕೆ? ಇನ್ನು ಸೃಷ್ಟಿ ಆಗ್ಬೇಕಲ್ಲ. ಆಗ ಹೌದು. ಸರಿ, ಹ್ಮ್. ಮತ್ತೆ ಏನಿರಬಹುದು ಎನ್ನುವ ಹಾಗೆ ನಾನು ಶೋಧಿಸಿದೆ. ಶೋಧನೆ ಮಾಡಿದೆ. ನಿನ್ನ ಹೊಟ್ಟೆಯೊಳಗೆ ಬಂಗಾರ ಬ್ರಹ್ಮ. ಹೌದಾ? ನೀನು ಬಂಗಾರಪ್ಪ. ಬಂಗಾರಪ್ಪ. ಹೌದು. ನೋಡಿದೆ ನೀನು? ನೋಡಿದೆ, ಮುಟ್ಟಿದ್ಯಾ? ಮುಟ್ಟಿದೆ, ಹಾ, ತಟ್ಟಿದೆ. ಏ, ಇದು ಸ್ವಲ್ಪ ಅಧಿಕ ಪ್ರಶ್ನೆ. ಬಂಗಾರ ಮೆಟ್ಟರೆ ಇದು ಮೆಟ್ಟಿದು ಅಂತ ನಾನು ಹೇಳಿದ, ನೀನು ಹೇಳಿ. ಮತ್ತೆ ಈಗ ಮತ್ತೆ ಹಾಗಲ್ಲ, ಹಾ. ಹೇಳಬೇಕು ಅಂತ ಹೊರಸಾರುವುದಕ್ಕೆ ಬಂದದ್ದು ನಾನು. ಹಾ, ಹಾ. ಹಾಗೆ ಹ್ಮ್. ಬಂದಂತಹ ನಿನಗೆ ಹಾ. ಒಂದು ಹೆಸರು ಕೊಡಬೇಕು ಅಂತ ಯೋಚನೆ ಹೆಸರು ಮಾಡಿ. ಯಾರಿಗೆ ಯಾರು ಕೊಡೋದು? ಅಮ್ಮ ಮಕ್ಕಳಿಗೆ ಅಮ್ಮನಾಗುವುದಕ್ಕೆ ಹೊರಟವ ನೀನು. ಹೇಗೆ ಅದು ಬೇಕಾದ್ರೂ ಬೇಡ ನಿನ್ನದು. ಸರಿ, ಹಾ. ಆದ್ರೂ ಒಂದು ಸ್ವೀಕಾರ ಮಾಡು. ಹೇಗೆ? ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಓ, ನನಗೊಂದು ಹೆಸರು ಕೊಟ್ಟಿದ್ದಿ. ಸರಿ, ಬ್ರಹ್ಮನಿಗೊಂದು ಹೆಸರು ಕೊಟ್ಟಿದ್ದೆ. ದೊಡ್ಡ ಜನ ಆಗೋದು ಬೇಡ. ನಾವು ಕೊಟ್ಟು ದೊಡ್ಡವರಾಗುವುದಿಲ್ಲ. ನಿನಗೂ ಕೊಡ್ತೇನೆ. ಹೌದಾ? ಹೋದದ್ದು ಹೇಗೆ ನೀನು? ಬಾಯಲ್ಲಿ. ಬಾಯಿ. ಹೊರಗೆ ಬಂದದ್ದು ನೀನು ಬಿಟ್ಟ ದಾರಿ. ನಾನು ಬಿಟ್ಟ ದಾರಿ. ಹೌದು. ಅಧೋತ್ವಾದಲ್ಲಿ ಬಂದದ್ದು. ಹೇಳು. ಇನ್ನು ಮುಂದಕ್ಕೆ ಅಧೋಕ್ಷಯ ನೀನು. ಮಾನ ಅಪಮಾನ ಸಮಾನ ಸ್ವೀಕರಿಸಿದ್ದೇನೆ. ಸರಿ ಆಯ್ತಲ್ಲ, ಇಲ್ಲಿ ಮುಗಿಯಿತಲ್ಲ. ಬಾ. ಇಷ್ಟು ಬೇಗ ಮುಗಿದ್ರೆ ಹೇಗೆ ಬ್ರಹ್ಮ? ಬೇಗ ಮುಗಿಸ್ಬೇಕಂತ. ಕಡಿಮೆ ಎಲ್ಲಿ ಉಂಟು ಅಂತ ಗೊತ್ತಾಯ್ತಾ? ಅದು ಅಲ್ಲ, ಮತ್ತು ಅಲ್ಲ, ನೀನು ನಾನು ಅದನ್ನೇ ವಿಷಯ ಹೇಳು. ಆಹಾ. ಆದ್ರೆ ಹೆಚ್ಚು ಎಲ್ಲಿ ಉಂಟು ಅಂತ ಗೊತ್ತಾಗುದು ಬೇಡವ? ಹೌದಾ? ಹಾಗಿದ್ರೆ ಏನು ಮಾಡಬೇಕು? ಹಾ. ನನ್ನ ಉದರವನ್ನ ಶೋಧನೆ ಮಾಡಬೇಕು. ಇಲ್ಲದ್ರೆ ಮಾತಿಗೆ ತಪ್ಪಿದ ಬ್ರಹ್ಮ ಅಂತ ಆಗ್ತದೆ. ಆಗಬೇಡ. ಅವಕಾಶ ಮಾಡಿ. ದಾರಿ ಬೇಕಾ? ಹಾ, ಬೇಕು. ನಿನಗೊಂದು ದಾರಿ ತೋರಿಸ್ತೇನೆ. ಹಾ. ಇದು ಬಹಳ ದುರಹಂಕಾರದಿಂದ ಮಾತಾಡಿದ್ದಾನೆ ಬ್ರಹ್ಮ. ಅವನ ಅಹಂಕಾರ ಇಳಿಬೇಕು ಅಂತ ಆದ್ರೆ ನನ್ನ ಉದರದೊಳಗೆ ಒಂದಷ್ಟು ಕಾಲ ಚಡಪಡಿಸಬೇಕು. ಏನೇ ಇರ್ಲಿ, ಅವ ನವದ್ವಾರಗಳನ್ನು ಬಂಧನ ಮಾಡುವುದರಲ್ಲಿ ಅಸಮರ್ಥನಾಗಿ ಹೋದ. ನಾನು ಹಾಗಲ್ಲ, ಸರ್ವಶಕ್ತನಾಗಿದ್ದೇನೆ. ಹಾಗಾಗಿ ನವದ್ವಾರಗಳನ್ನು ಬಂಧಿಸಿ ಸುಮ್ಮನಿರ್ತೇನೆ. ಸರಿ, ಹರಿಯ ಉದರವನ್ನು ಗರ್ಭದಲ್ಲಿ ಪ್ರವೇಶ ಮಾಡಿದೆ. ಮುಂದತ್ತಿ ಬರುತ್ತಾ ಇದ್ರೆ ನೋಡಬಾರದೆ. ಏಕಾದಶಿ ರುದ್ರರು, ದ್ವಾದಶಿ ಆದಿತ್ಯರು, ಸಿದ್ಧರು, ಸಾಧ್ಯರು, ಮನ ಹುಡುಗರು, ಮುಕ್ಕೋಟಿ ದೇವತೆಗಳು, ಕಳೆದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚವೆಲ್ಲವೂ ಕೂಡ ಈತನ ಉದದಲ್ಲಿ ಅಡಕವಾಗಿದೆ. ಬ್ರಹ್ಮಾಂಡವನ್ನೇ ತನ್ನ ಉದದಲ್ಲಿ ಇರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಭರಿತನಾಗಿದ್ದಾನೆ ಹರಿ. ಪ್ರತಿಯೊಂದು ಜೀವಿಗೆ ಚೇತನ ಎಂಬುದಿದೆ. ಅತ್ತೈದು ಸಂಚಾರವನ್ನು ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಪಡೆದುಕೊಂಡಂತ ಹರಿ ನನ್ನಲ್ಲಿ ವಾದ ಮಾಡಿದ್ದೇ ಕಡಿಮೆ ಆಯಿತು. ಸುಮ್ಮನೆ ವಾದವನ್ನು ಮಾಡಿದೆ ನಾನು. ನನ್ನ ಪಾಲಿಗೆ ಖೇದವಾಗುತ್ತಾ ಇದೆ. ಈ ವಿಚಾರವನ್ನು ಹರಿಗೆ ಬಿತ್ತರಿಸಬೇಕಾಗಿದೆ. ಇದೇನು ಎಲ್ಲ ಕಡೆ ಕತ್ತಲೆ ಕಾಡ್ತಾ ಇದೆ. ನವದ್ವಾರವನ್ನೇ ಬಂಧಿಸಿ ಬಿಟ್ಟಿದ್ದಾನೆ ಹರಿ. ಹೋ, ನವದ್ವಾರವನ್ನು ಬಂಧಿಸುವುದರಲ್ಲಿ ಹರಿ ಸಾಮರ್ಥ್ಯವನ್ನು ಹೊಂದಿದ್ದಾನೆ. ಇರಲಿ, ಮುಂದೇನು ಮಾಡಲಿ. ಸಾವಿರಾರು ವರ್ಷ ದಾಟಿತು. ಅತ್ತಾಯಿತು ಸಂಚಾರವನ್ನು ಮಾಡ್ತಾ ಇದ್ದೇನೆ. ಸರಿಯಾದಂತಹ ದಾರಿಯೇ ಸಿಗುವುದಿಲ್ಲ. ಅಮ್ಮನಂತಹ ಮಾತು ನೆನಪಾಗ್ತಾ ಉಂಟು. ಭಕ್ತಿಯಿಂದ ಸ್ಮರಿಸುತ್ತೇನೆ. ಅಮ್ಮ ನೀನೇ ಹರಿಯ
ಕಮಲನಾಣಗಿರುವ ಪಥವೋ ಪೊರಟ ವಟಪತ್ರದಲ್ಲಿ ತಾಮಲಗಿರಲು ನಿದ್ರೆಯೊಳಗೂ ಕಾಲ್ಬೆರಳಿರಿಸಿ ಬಾಯೊಳಗೆ ಹರನು ಮೊದಲೇರನನ್ನು ಸೇರಿಕೊಂಡವನಿದ್ದಾನೆ, ಬ್ರಹ್ಮನೂ ನನ್ನುದರವನ್ನು ಸೇರಿದ್ದಾನೆ. ತ್ರಿಗುಣಗಳು ಒಂದಾದ ಕಾರಣವೋ ಏನೋ ದೇಹಕ್ಕೆ ಜಾಡ್ಯತೆ. ನಿದ್ರಿಸಬೇಕು ಎನ್ನುವ ಹಾಗೆ ಯೋಚಿಸಿದಾಗ ಆಲದೆಲೆಯೊಂದು ತೇಲಿ ಬರ್ತಾ ಇದೆ. ಸರಿ, ಬಾಲ ಮುಕುಂದನಾಗಿ ಎಡಗಾಲ ಹೆಬ್ಬೆರಳನ್ನು ಬಾಯೊಳಗಿರಿಸಿ ಪವಡಿಸ್ತೇನೆ ನೋಡು. ಬರುತ್ತಲ ಕಮಲಜ ಸರಸಿಜನ ಮೇಲಿಯೇ ಪದ್ಮಾಸನವ ಭರದಿಂದ ಬಲಿ ಧೂಳುಕೊಳ್ಳಿರುತ್ತ ಸುತ್ತಡಿ ವೀಕ್ಷಿಸುತ್ತ ಮೆರೆದ ಮಗದಿಂದ ಇರದಿ ಮೇಲಗೆ ನೋಡಲು ದಿವ್ಯವಾದಂತಹ ಪ್ರಕಾಶನ ಕಣ್ಣಿಗೆ ಗೋಚರಿಸಿತು. ಅದನ್ನೇ ಅನುಸರಿಸಿಕೊಂಡು ಮೇಲಕ್ಕೆ ಬಂದಾಗ ಕಮಲದ ಹೂ, ಅದರ ಮಧ್ಯದಲ್ಲಿ ಕುಳಿತುಕೊಂಡಿದ್ದೇನೆ. ಬಲಕ್ಕೆ ನೋಡಿದ್ರೆ ಒಂದು ಮುಖ, ಎಡಕ್ಕೆ ನೋಡಿದ್ರೆ ಮತ್ತೊಂದು ಮುಖ, ಹಿಂದಕ್ಕೆ ನೋಡಿದ್ರೆ ಮಗದೊಂದು ಮುಖ, ಮೇಲೆ ನೋಡಿದ್ರೆ ಮತ್ತೊಂದು ಮುಖ. ಪಂಚವದದಿಂದಾಗಿ ಶೋಭಿಸಿಕೊಂಡಿದ್ದೇನೆ. ಅಮ್ಮನ ಸಂಕಲ್ಪವೇ ಇಷ್ಟಿರಬೇಕು. ಪಂಚವದದಿಂದಾಗಿ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಆರಂಭಿಸಲಿ. ಸರಿ, ಎಲ್ಲವೂ ಸರಿ. ಹರಿಯಿಟ್ಟಿದ್ದಾನೆ. ಓಹೋ, ನೋಡಬಾರದೆ, ವಿಶಾಲವಾದಂತಹ ಶರೀರವನ್ನು ಕಿರಣಗೊಳಿಸಿದ್ದಾನೆ. ಬಾಲ ಮುಕುಂದನಾಗಿ ವಟ ವೃಕ್ಷದ ಎಲೆಯ ಮೇಲೆ ಎಡ ಕಾಲ ಎಪ್ಪಲನ್ನು ಬಾಯಲ್ಲಿರಿಸುತ್ತಾ ಪವಡಿಸಿಕೊಂಡಿದ್ದಾನಲ್ಲ. ಇವನು ಎಬ್ಬಿಸುವುದೇ ನಿದ್ರಾಭಂಗ ಮಹಾದೋಷ. ಎಬ್ಬಿಸಬಾರದು. ಇವನಿಗೆ ಎಚ್ಚರವಾಗುವ ತನಕ ಈತನನ್ನೇ ಸ್ಮರಿಸುತ್ತಾ ಇರುತ್ತೇನಂತೆ.
ಯಾರ ನೀನು? ನೀನು ಯಾರ? ನಾನು ಯಾರಂತ ನನಗೆ ಗೊತ್ತಿಲ್ಲ. ಮತ್ತೆ ನನಗೆ ಗೊತ್ತುಂಟ ನಾನು ಯಾರದ್ದು. ನಾನು ಈಗ ತಾನೇ ಹುಟ್ಟಿಕೊಂಡವ. ಮತ್ತೆ ನಾನು ಮೊದಲು ಹುಟ್ಟಿದ್ದು, ಈಗಲೇ ಹುಟ್ಟಿದ್ದು. ನನಗೆ ಗೊತ್ತಿಲ್ಲ. ನನಗೆ ಗೊತ್ತುಂಟು. ನೀನು ನಿಜ ಹೇಳಬೇಕು. ಏನು? ನನ್ನ ಅಪ್ಪ ನೀನ? ನನ್ನ ಜನಕ ನನ್ನಮ್ಮ ಅಪ್ಪಮ್ಮ. ನೀನು ಆ ಸಂತಾನದವನ? ಗೊತ್ತಿಲ್ಲ. ಗೊತ್ತಿಲ್ಲ. ನನಗೂ ಅಮ್ಮ ಇಲ್ಲ, ನನಗೆ ಅಪ್ಪ ಇಲ್ಲ. ಇಬ್ಬರ ಪರಿಸ್ಥಿತಿ ಒಂದೇ ಆಗಿದೆ. ಒಂದೇ ಆಗಿದೆ. ನೀರಲ್ಲಿ ಒಂದಾಗಿದ್ದೇವೆ. ಆಗಿದ್ದೇವೆ. ಹಾಗಂತ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಮಗೆ ಯಾರಿಲ್ಲ, ನಮಗೆ ದಿಕ್ಕಿಲ್ಲ. ಹೋ, ಹಾಯ್. ಹೀಗಂತ ನೀರ ಮಧ್ಯದಲ್ಲಿ ನಿಂತು ನಾವು ದುಃಖಿಸುವ ಅವಶ್ಯಕತೆ ಇಲ್ಲ. ಮತ್ತೆ ನೀರಲ್ಲಿ ಒಂದಾಗಿದ್ದೇವೆ. ಆಗಿದ್ದೇವೆ. ಇನ್ನು ಕೊನೆ ತನಕ ಜೊತೆಯಲ್ಲಿಯೇ ಇರಬೇಕು. ಯಾರು? ನಾನು ಮತ್ತು ನೀನು. ನಿನಗೆ ತಲೆ ಕೆಟ್ಟಿದೆ. ಅದ್ಯಾಕೆ? ನೀನು ಯಾರೆಂದು ನಿನಗೆ ಗೊತ್ತಿಲ್ಲ, ಇಲ್ಲ ನಾನು ಯಾರೆಂದು ನನಗೆ ಗೊತ್ತಿಲ್ಲ. ಪರಸ್ಪರ ನಮ್ಮ ಪರಿಚಯವೇ ನಮಗಿಲ್ಲದೆ ಹೇಗೆ ಜೊತೆಯಲ್ಲಿ ಗೊತ್ತಾಗದ್ದೇ ಒಳ್ಳೇದಾಯ್ತು. ಕೇವಲ ಜೊತೆಯಲ್ಲೇ ಇರುವುದಲ್ಲ, ಮತ್ತೆ ನಮ್ಮೊಳಗೆ ನಾವೊಂದು ಒಳ್ಳೆಯ ಸಂಬಂಧ ಬೆಳೆಸಬೇಕು. ಸಂಬಂಧ? ಹೌದೌದು. ಅದು ಹೇಗೆ? ನಾನು ನಿನ್ನನ್ನು ವಾಲಿನಿಂದ ನೋಡ್ತಾ ಇದ್ದೇನೆ. ಶರೀರದಲ್ಲಿ ಸ್ವಲ್ಪ ಸಣ್ಣವ ಮಾತ್ರವಲ್ಲ, ಕಂಡಾಕ್ಷಣ ಪ್ರೀತಿ ಪ್ರೀತಿ ಪ್ರೀತಿ. ಓ ಪ್ರೀತಿಯೇ! ಯಾವ ಪ್ರೀತಿ? ನೀನು ಹೇಳಿದ ಪ್ರೀತಿ ಅದೆಲ್ಲಿ ಉಂಟು? ನೀನು ಕರೆದಲ್ಲೋ? ಹಾಗೆಲ್ವಾ? ಮತ್ತೆ ಹೇಗೆ? ನನಗೆ ನಿನ್ನಲ್ಲಿ ಹುಟ್ಟುತ್ತಾ ಇದೆ. ನನ್ನಲ್ಲಿ ಪ್ರೀತಿ. ಆದುದರಿಂದಲೇ ನೀನು ಬೇರೆ ಯಾರು ಅಲ್ಲ, ಮತ್ತೆ? ನನ್ನ ಪಾಲಿನ ತಮ್ಮ. ಸ್ವಲ್ಪ ಮುಂದೆ ನೀನು ಮುಂದೆ ಬರ್ಬೇಕಾ? ಮುಂದೆ ಇರ್ಬೇಕು. ಸಿಕ್ಕಿತ ಎಂತದ್ದು? ಬಂದ ತಕ್ಷಣ ಇದು ಕೊಟ್ಟದ? ನೀನು ಎಲ್ಲಿ ಎಲ್ಲ ಕೊಡ್ತೀಯ ಅಂತ ನನಗೆ ನಾನು ಗೊತ್ತಾಗುದಿಲ್ಲ. ಎಲ್ಲಿ ಕೊಡುದಿಲ್ಲ, ಇಲ್ಲೇ ಕೊಡುದು. ಹೌದಾ? ಎಂತದಿದು? ಗೌರವ. ಗೌರವ? ಗೌರವಾನ್ವಿತ ಅಂತ ವ್ಯಕ್ತಿತ್ವ ನಿನ್ನದು. ಆದ್ದರಿಂದ ಅಣ್ಣ ಅಂತ ಸಂಬೋಧಿಸ್ತೇನೆ. ತಮ್ಮ, ಅಣ್ಣ. ಒಳ್ಳೆಯ ಸಂಬಂಧ ಸಾಕಾಗುದಿಲ್ಲ. ಮತ್ತೆ? ಹಸಿವೆ. ನನ್ನ ದೇಹದ ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಮೇಲೆ ಈ ಮಧ್ಯಪ್ರದೇಶ. ಮಧ್ಯಪ್ರದೇಶದಲ್ಲಿ ಇಲ್ಲಿ ಒಳಗೆ ಏನಾಯ್ತು? ಚುರು 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 ಅಂತ ಆಗ್ತದೆ. ತಮ್ಮ, ಅಣ್ಣ, ಮಧ್ಯಪ್ರದೇಶದಲ್ಲಿ ಚುರು ಚುರು. ಇವತ್ತು ಚುರು ಚುರು. ಹೌದೌದೌದೌದು. ಅದೆಂತದ ಚುರು ಚುರು? ಏನಾದ್ರೂ ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ಜಗಿಬೇಕು, ನುಂಗಬೇಕು, ಹೀಗೆಲ್ಲ ಮನಸ್ಸು ಹೇಳ್ತಾ ಇದೆ. ಇದು ಹಸಿವು. ತಮ್ಮ, ನಿನಗೆ ಬಾಯಿಗೆ ಹಾಕ್ಲಿಕ್ಕೆ ಎಂತದುಂಟ ಇಲ್ಲಿ? ನಾವು ನಿಂತಿದ್ದೇವಲ್ಲ, ಹೌದು. ಈ ನೀರು ಎಲ್ಲಿ ತನಕ ಇದೆ? ಮೊಳಕಾಲು ಪರ್ಯಂತರ. ಈ ಜಲದ ತಳದಲ್ಲಿ ನಮಗೆ ಬಾಯಿಗೆ ಹಾಕ್ಲಿಕ್ಕೆ ಏನಾದ್ರೂ ಸಿಕ್ಕಿತ್ತು ಇರ್ಬಹುದಾ? ಬಲವಾದ ಕೈಗಳಿಂದ ಬಡಿದು ಪ್ರಾಣಿಗಳ ಮೇಲೆ ಬಡಿಸಿ ಅದನ್ನು ಹಿಡಿದು ತಮ್ಮ, ಒಳ್ಳೆಯ ವಿಷಯ. ಹಾಗಾದ್ರೆ ತಡ ಮಾಡುದಲ್ಲ. ನನಗೂ ಹಸಿವು ಜೋರುಂಟು. ನಾನು ಈ ಬದಿಯಿಂದ ಬಡಿಯುವ.
ನಿನ್ನನ್ನು ಮುಕ್ಕುವೆ, ನಾಳೆಗಿಲ್ಲ ನೀನು. ಅಪ್ಪ, ಇವ ಎಲ್ಲಿ ಹೋದಪ್ಪ? ಜೊತೆಯಲ್ಲಿ ಬಂದವ ಕಾಣುವುದಿಲ್ಲಲ್ಲ, ದಾರಿ ತಪ್ಪಿ ಹೋದ್ನು ಅಂತ. ತಮ್ಮ, ಇವನ ಸ್ವರ ಕೇಳುವುದಿಲ್ಲ, ಬೇರೆ ಸ್ವರ ಕೇಳ್ತಾವ. ಎಲ್ಲಿ ಹೋದಪ್ಪ? ಓ ತಮ್ಮ, ಬಹುಶಃ ಬಹಳ ದೂರ ಹೋಗಿರ್ಬೇಕು. ಎಲ್ಲಿದ್ದೀಯಾ? ಎಲ್ಲಿದ್ದಾನೆ? ನಿನ್ನ ಕರೆ ಕೇಳುವುದಿಲ್ಲಲ್ಲ. ನಿನ್ನ ಸ್ವರ ಕೇಳ್ತದೆ, ನೀನು ಕಾಣುವುದಿಲ್ಲ ಕತ್ತಲೆಯಲ್ಲಿ. ಸ್ವಲ್ಪ ಮುಂದೆ ಬಾ. ಬಹುಶಃ ನೀನು ವ್ಯಾಪ್ತಿ ಪ್ರದೇಶದ ಹೊರಗಡೆ. ಇಲ್ಲಿ ತರಂಗಗಳು ಸರಿ ಇಲ್ಲ ಅಣ್ಣ. ಹೌದಾ? ನೀನು ಬಹಳ ಮುಂದುವರಿದು ಬಂದಿದ್ದೀಯ. ಹೌದೌದೌದು. ಏನಾದ್ರೂ ಪ್ರಯೋಜನ ಆಯ್ತಾ? ಬರೇ ನೀರುಗುಳ್ಳ, ಏನಿಲ್ಲ. ಏನೂ ಸಿಗ್ಲಿಲ್ವಾ? ತಲೆ ಬಿಸಿ ಮಾಡಬೇಡ. ನಾನು ನಿನ್ನನ್ನು ಬಿಟ್ಟು ಓ ಈ ಬದಿಯಿಂದ ಬಹಳಷ್ಟು ಮುಂದುವರಿದು ಬಂದೆ. ಸರಿ. ಕಣ್ಣಿಗೆ ಬಿತ್ತಲ್ವೇ ನಾವು? ಕಣ್ಣಿಗೆ ಬಿತ್ತಲ್ಲ. ಎಂತದು? ಸರಿ ಮಾಡಿ. ಏಯ್! ನಿನ್ನ ಕಣ್ಣಿಗೆ ಬಿದ್ದದ್ದು. ನೀನು ಎಂತದ ಸರಿ ಮಾಡುದು? ಕಣ್ಣಿಗೆ ಬಿದ್ದದ್ದು. ಎಂತದ್ದು ಕಣ್ಣಿಗೆ ಬಿದ್ದದ್ದು? ಕಣ್ಣಿನ ಹತ್ತಿರಕ್ಕೆ ಬಂದು ಪುಸ್ಕು ಪುಸ್ಕು ಅಂತ ಅಷ್ಟಾದ್ರೂ ಹೋಗಿ ಎಂತ ಗಾಳಿ ಹಾಕುದು ನೀನು? ತಮ್ಮ, ಕಣ್ಣಿಗೆ ಕಸ ಬಿದ್ದದಂತ ಹೇಳಿದ್ದಲ್ಲ ತಮ್ಮ. ಮತ್ತೆ ಕಣ್ಣ ದೃಷ್ಟಿಗೆ ಕಾಣ ಸಿಕ್ಕಿತ್ತು. ಹೌದಾ? ನಾನು ಕಂಡೆ. ನಾನು ಕಂಡೆ. ಏನು ಕಂಡೆ? ಯಾರ ಕಂಡೆ? ಎಲ್ಲಿ ಕಂಡೆ? ಯಾವಾಗ ಕಂಡೆ? ಕಂಡೆ. ಎಲ್ಲಿ ನೀನು ಕಂಡೆ? ಎಂತದ್ದ? ನೋಡಿದ್ದು. ನಾನು ನೋಡಿದೆ ಅಂತ. ಹೌದೌದೌದು. ನೀನು ನೋಡ್ಲಿಲ್ವಾ? ಸ್ವಲ್ಪ ಹತ್ತಿರ ಬಾ. ಇದು ನಿನಗೆ. ನನಗೆ ಒಂದು ದೂರದಲ್ಲಿ ಒಂದು ಅರಳಿದ ಕಮಲ ಕಾಣ್ತದ ತಮ್ಮ. ಕಮಲ. ಓ, ಅಲ್ಲಿ ಕೆಂಪು ಕೆಂಪು ಆಗಿದೆ. ಓ ಅಣ್ಣ, ಸ್ವಲ್ಪ ಇಲ್ಲಿ ನಾವು ನಿಲ್ಲುವ. ಅದೀಗ ಹೀಗೆ ಉಂಟು. ಹೌದು. ಇನ್ನು ಸ್ವಲ್ಪ ಸಮಯ ಹೋದ್ರೆ ಎಲ್ಲ ದಿಕ್ಕಿಗೆ ಒಂದೇ ವಿಧವಾಗಿ ಅರಳಿ ನಿಲ್ತದೆ. ಅಂದ ಚಂದವನ್ನು ಕಣ್ತುಂಬ ನೋಡಲೇಬೇಕು. ಹೌದೌದೌದು. ಈ ಕ್ಷೇತ್ರದಲ್ಲಿ ಕಮಲ ಅರಳಿದ್ರೆ ಮಾತ್ರ ನಮ್ಮಂತವರಿಗೆ ತಿನ್ನುವುದಕ್ಕೆ ಸಿಗ್ತದೆ. ಅಂದ್ರೆ ನೋಡಿದೆ ಕೇವಲ ಕಮಲ ಅರಳಿ ನಿಂತ ಕಮಲದ ಮೇಲೆ ಬಾಡಿ ಒಂದು ಕುಳಿತು ಗಡ 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 ಗಡ. ನಿಲ್ಲು, ಹತ್ತಿರದಲ್ಲಿ ಉಂಟು, ನೋಡಿ ಬರ್ತೇನೆ. ಎಂತದ್ದ? ನೀನು ಕೊನೆಗೆ ಹೇಳಿ. ನೀನು ಮೇಲೆ ನೋಡುದು ಎಂತದಕ್ಕೆ? ಅಲ್ಲಿಂದ ಗಡುಗುಟ್ಟದ್ದಲ್ವಾ? ಆ ಪ್ರಾಣಿ ನಮ್ಮನ್ನು ನೋಡಿ ಭಯದಿಂದ ನಡುಗುತ್ತಾ ಇದೆ. ಸರಿ ಸರಿ. ನಾವು ಹೆಚ್ಚು ಮಾತಾಡಿದ್ರೆ ಉಂಟಲ್ವಾ, ಸಿಕ್ಕಿದ್ದು ಇಲ್ಲ ಅಂತ ಆಗ್ತದೆ. ತಪ್ಪುತ್ತದೆ. ನೀನು ನೋಡ್ಲಿಲ್ವಾ? ತೋರಿಸಿ. ಈಗ ಸಂತಾನ ಉತ್ಪಾತ ಪಿಂಡ ಸತ್ತಲ್ಲಿ ಸತ್ತು ಹೋಗ್ಲಿಕ್ಕೆ ಓಡ್ತದೆ. ಅದೆಂತ ನೀರಲ್ಲಿ ಚೂ ಬರುದು? ಯಾರಲ್ಲಿ ಚೂ? ನೀನು ಏನು ಮಾಡಿಕೊಡು? ಏನಾಯ್ತು ನಿನಗೆ? ಗಾಳಿ ಹಾಕ್ಬೇಕಾ? ಸಾಕಾ?
ಕಾರಣ ಉಂಟು. ಏನಾಯ್ತು ನಿನಗೀಗ? ನನ್ನ ಕೆಲಸ ಎಂತದ್ದು ಕೆಲಸ? ಓಡಿಸಿದ್ದು. ನೀರಲ್ಲಿ ಆಚೆ ಈಚೆ ಹೋದದ? ಅದನ್ನು ಓಡಿಸಿದ್ದು ಪ್ರಾಣಿಯನ್ನು ಹೋಗಿ ಹಿಡ್ಕೊಂಡು ಅದರ ಬೆನ್ನಿಗೆ ಟಪ 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 4 ಬೀಗಿತು. ಏನಾಯ್ತು? ಪಕ್ಕದ ನೆನಪಾಯ್ತು. ಅಣ್ಣ ಅಂತ ಕೂಗಿದೆ. ಹೀಗೆ ಕೈ ಬಿಟ್ಟು ನೋಡ್ತೇನೆ, ಅದು ಚಾಡಿ. ಜಾರಿದ? ತಲೆ ಬಿಸಿ ಮಾಡಬೇಡ, ಹೆಚ್ಚು ದೂರ ಹೋಗ್ಲಿಕ್ಕಿಲ್ಲ. ಬಾ ಹುಡುಕು. ಕರ್ಕಸವಾದಂತಹ ಸೋಮನ್ನು ಕೇಳುವುದಕ್ಕೆ ಸಾಧ್ಯವಿಲ್ಲ. ತುಂಬಿರುವ ಜನಮಧ್ಯದಲ್ಲಿ ಇಬ್ಬರು ತಾನವರು ಹುಟ್ಟಿ ಬೆಳೆಯುತ್ತಾ ಇದ್ದಾರೆ. ನನ್ನನ್ನೇ ತಿನ್ನುವುದಕ್ಕೆ ಮುಂದೆ ಬರ್ತಾ ಇದ್ದಾರೆ. ಎಷ್ಟೋ ದೂರ ಬಂದಿದ್ದೇನೆ, ನನ್ನನ್ನು ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ನನಗಿರುವುದು ಒಂದೇ ದಾರಿ, ಅಮ್ಮನನ್ನು ಭಕ್ತಿಯನ್ನು ಭಜಿಸ್ತೀರಂತೆ. ಅಮ್ಮ ಅಮ್ಮ ಅಮ್ಮ. ಮಗನೇ ಬ್ರಹ್ಮ, ಅಮ್ಮ, ಸತ್ಯಲೋಕದಲ್ಲಿದ್ದುಕೊಂಡು ಸೃಷ್ಟಿಯ ಕಾರ್ಯವನ್ನು ಮಾಡಬೇಕಾದ ನೀನು ತುಂಬಿರುವಂತಹ ಜಲರಾಶಿಯ ಮಧ್ಯೆ ನನ್ನನ್ನೇ ಏಕೋ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀಯ. ನಿನ್ನ ಮುಖವನ್ನು ಅವಲೋಕನ ಮಾಡಿದೆ ಎಂದಾದರೆ ಧಾರಾಕಾರವಾಗಿ ಕಣ್ಣೀರ ಧಾರೆಯನ್ನೇ ಸುರಿಸುತ್ತಾ ಇದ್ದಿ. ಯಾರಿಂದ ಏನು ಕಷ್ಟವಾಯಿತು ಹೇಳಿಕೋ, ಪರಿಹರಿಸಿಕೊಡುತ್ತೇನೆ. ನಿನ್ನ ಮಗನಾದ ಬ್ರಹ್ಮನಿಗೆ ಬಂದ ಕಷ್ಟವನ್ನು ಅರಿಯದಾದೆಯ ಮಾತು. ತುಂಬಿರುವ ಜನಮಧ್ಯದಲ್ಲಿ ಇಬ್ಬರು ದಾನವರು ಹುಟ್ಟಿ ಬೆಳೆಯುತ್ತಾ ಇದ್ದಾರೆ. ನನ್ನನ್ನು ತಿನ್ನುವುದಕ್ಕೆ ಬೆನ್ನಟ್ಟಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಕೈಯಿಂದಾಗಿ ತಪ್ಪಿಸಿಕೊಂಡು ಬಂದಿದ್ದೇನೆ. ಉಳಿಸುವವರು ನೀನೆಂಬುದು ಸತ್ಯ. ಅಮ್ಮ, ನೀನೇ ಕಾಪಾಡಬೇಕು, ನೀನೇ ಪುರಬೇಕು. ಮಗನೇ ವಿಧಾತ, ಅಮ್ಮ ಮರುಗದಿರು. ಆದಿಮಾಯೆಯಾದ ನಾನು ಯೋಗ ಮಾಯೆಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಅವನೀಗ ಯೋಗ ನಿದ್ರೆಯಲ್ಲಿದ್ದಾನೆ. ಶೀಘ್ರದಲ್ಲಿಯೇ ಅವನನ್ನು ಅಗಲಿ ಹೋಗುವಳಿದ್ದೇನೆ. ಆ ಸಂದರ್ಭದಲ್ಲಿ ಈ ಸುದರ್ಶನ ಚಕ್ರವನ್ನು ಅವನ ಕೈಗೆ ಒಪ್ಪಿಸು. ಕಳ್ಳರ ವಧೆಯನ್ನು ಅವನು ಮಾಡುತ್ತಾನೆ. ಅಷ್ಟರವರೆಗೆ ನಾನೆಲ್ಲಿರಬೇಕು ತಾಯಿ? ಅಷ್ಟರವರೆಗೆ ಶ್ರೀಹರಿಯ ನಾಭಿ ಕಮಲನಾಳದಲ್ಲಿ ಅಡಗಿರು. ನಿನಗಿದು ಶುಭವಾಗಲಿ. ಜಯ 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 ಎಚ್ಚರಗೊಂಡವನಿದ್ದೇನೆ. ಬೆರ್ಧೆರೆಗಳು ಏಳುವುದಕ್ಕೆ ಆರಂಭವಾಯಿತು. ಯಾಕೆ ವಿಪರೀತ ಎನ್ನುವ ಹಾಗೆ ಯೋಚಿಸಿದಾಗ ಬ್ರಹ್ಮನೇ ಬಂದು ಹೇಳಿದ್ದಾನೆ, ಧೂರ್ತರಿ ಇರುವರು ನನ್ನನ್ನು ಜಲದಿಯಲ್ಲಿ ಬೆನ್ನಟ್ಟಿ ಬರುತ್ತಾ ಇದ್ದಾರೆ ಎಂದು. ಜೊತೆಗೆ ಸುದರ್ಶನವನ್ನು ಇಟ್ಟಿದ್ದಾನೆ. ನೋಡುವ ಅವರು ಬರಲಿ.
ಅಂತೆಲ್ಲ ಏನು ಕೊಡುವುದು? ಇವನಿಗೆ ಗಟ್ಟಿ ಕೊಟ್ಟದ್ದು ಯಾರಿಲ್ಲಿ? ಯಾರು ಕೊಟ್ಟದ ನಿನ್ಗೆ ಗಟ್ಟಿ? ಎಂತದ್ದ? ನೀನು ಹೇಳಿದ ಗಟ್ಟಿ ಹಾಗಲ್ಲ, ಮತ್ತೆ ಬೊಬ್ಬೆ ಹೊಡಿಬೇಡಿ ಅಂತ. ಇದು ಬೊಬ್ಬೆಯ? ಮತ್ತೆ ಅಲ್ವಾ? ಇದು ನಮ್ಮ ಅಭ್ಯಾಸ. ಹೌದಾ? ಇದು ಅಟ್ಟಹಾಸ. ಸರಿ, ಗೊತ್ತಾಯ್ತಲ್ವಾ? ಆಯ್ತು. ಇದನ್ನು ಬಿಡ್ಲಿಕ್ಕೆ ಆಗುದಿಲ್ಲ. ಹಾ, ಬಿಡ್ಬೇಡ. ಕೇಳಿದಕ್ಕೆ ನೀನು ಉತ್ತರ ಕೊಡ್ಬೇಕು, ಏನು? ಬೇರೆ ಏನು ಮಾತಾಡಬಾರ್ದು. ಮತ್ತೆ ಆಯ್ತು. ನೀನು ಕುಳಿತದ್ದ? ನಿನಗೆ ಕಣ್ಣು ಕಾಣುದು. ಮೊದಲೇ ಹೇಳಿದ, ಕೇಳಿದಕ್ಕೆ ಉತ್ತರ ಕೊಡ್ಬೇಕು ನೀನು. ಎಲ್ಲ ಅಲ್ಲ ಅಂತ ಹೇಳ. ಅಲ್ಲ ಅಂತ ಹೇಳು. ಅಲ್ಲ ಅಂತ ಹೇಳಿದ್ರೆ ಕಣ್ಣು ಕಾಣುದಿಲ್ಲ ಅಂತ ಕೇಳಿ. ಈಗ ನೀನು ಕುಳಿತದ್ದ ನಿಂತದ್ದ? ಕುಳಿತದ್ದು. ಅದೇ ಬೇಕಾದ ಆ. ಯಾವುದರ ಮೇಲೆ? ಎಲೆಯ ಮೇಲೆ. ನಿನ್ನ ಎಲೆ ಮುಳುಗುದಿಲ್ವೇನಾ? ಕುಳಿತದ್ದು ನಾನು. ಮುಳುಗುವುದು ಹೇಗೆ? ಮುಳುಗಿಸುವುದಕ್ಕೆ ಬಂದವರು ನಾವಿಬ್ಬರು. ಜೊತೆಗೆ ಮುಳುಗ್ತೀರಾ? ನಾವು ಮುಳುಗುವುದಿಲ್ಲ ಆಯ್ತಾ? ಆಹಾ. ಕುಳಿತುಕೋ, ಆಕ್ಷೇಪ ಮಾಡುದಿಲ್ಲ. ಸರಿ. ನಮ್ಮನ್ನು ನೋಡಿ ನೀನು ನಕ್ಕಿದ್ಯಾಕೆ? ನೀನು ಇದುವೇ ಕೆಲಸ ಕೇಳಿದ್ದ. ಅಣ್ಣ, ತಮ್ಮ, ಅಕ್ಕ, ಒಳ್ಳೆ ಎಂತದ್ದು? ಅಭ್ಯಾಸ. ಬಾಯಲ್ಲಿ ಕೆತ್ತದ? ನಾನಾ? ಎಂತದ್ದು? ಅವ ಹೇಳಿದ್ದು. ಹೀಗೆಯಾ? ನಿನಗೂ ಅಭ್ಯಾಸ ಉಂಟು. ಅವನ ಹಾಕಿದ್ದು ನಿನ್ಗೆ ಹೇಗೆ ಗೊತ್ತಾದದ್ದು? ನೀನು ಹೇಳಿದಲ್ವ? ನಾನು ಅವನಿಗೆ ಹೇಳಿದ? ಮತ್ತೆ ನಿನಗ ನಿನಗೆ ಹೇಳಿದ್ದು. ನಗು ಬೀರಿದ್ದು. ಅದೇ ಬೀರುತ್ತಾ? ಒಂದಲ್ಲ ಎರಡು. ಎಂತದ್ದು? ಎರಡು ಸಾಲ. ಎಂತದ್ದು? 2 ಬಾರಿ ನಗು ಬೀರಿದ್ದು. ನಗು ಬೀರುತ್ತಾ ಇದ್ದೆಲ್ಲ. ಸರಿ. ಏನು ಹಾಸ್ಯ ಮಾಡ್ತೀಯ? ನಾನು ಮಾಡುದಿಲ್ಲ. ನೀನು ಯಾರಯ್ಯ? ನೀನು ಪೇಳಯ್ಯನ? ಯಾರು ಹೇಳಯ್ಯ? ನೀನು ಯಾರು? ಹಾಗೆ ಯಾರು ಅಂತ ಹೇಳು. ಏಯ್! ಹಾ. ಮೊದಲೊಂದು ಪ್ರಾಣಿ ಸರಿ. ಈ ನೀರಿನಲ್ಲಿ ನಾವು ನೋಡಿದ್ದೇವೆ. ಹಾ. ಕಾಣುವುದಕ್ಕೆ ಬೆಳ್ಳಗೆ ಬೆಳ್ಳಗೆ ಇತ್ತು. ಹಾ. ಅದನ್ನೇ ತಿನ್ಬೇಕೆಂಬ ಉದ್ದೇಶದಿಂದ ಹಾ. ಓಡಿಸಿ 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 ಏ, ಅದು ಹಾಗಲ್ಲ. ಮತ್ತೆ? ಓಡಿಸಿ. ನೀನು ನಮ್ಮನ್ನು ತಿದ್ದುವುದಕ್ಕೆ ಬರಬೇಡ. ಇದ್ದಿದ್ರೆ ಸರಿಯಾಗಿ. ನಾವು ಸರಿಯೇ ಇದ್ದೇವೆ. ಸರಿ ಆಗುದು ಯಾವ? ನಿನಗೆ ಸರಿ ಇಲ್ಲ. ಆಯ್ತು. ಗೊತ್ತಾಯ್ತಲ್ವಾ? ಏನು? ಇಲ್ಲಿ ತನಕ ಬಂದಿದ್ದೇವೆ. ಸರಿ. ಬಂದು ನೋಡಿದ್ರೆ ನೋಡಿದ್ರೆ ಅದು ಕಾಣುವುದಿಲ್ಲ. ಅದು ಕಾಣುದಿಲ್ಲ. ನೀನು ಕಾಣುತ್ತಾ ಇದ್ದಿ. ಹೌದಾ? ಅದು ಬೇರೆ, ಬೇರೆ. ನೀನು ಬೇರೆ. ಬೇರೆ ಬೇರೆ. ನಿನ್ನ ಮೈಯ ಬಣ್ಣ ಕಪ್ಪು ಕಪ್ಪು, ಚಂದ ಕರ್ಗುಡ. ಚಂದ. ಕತ್ತಲೆಯಲ್ಲಿ ನಿಂತರೆ ನೀನು ಕಾಣ್ಲಿಕ್ಕೆಲ್ಲ. ಕಾಣಬಾರದು ಅಂತ ಹಲ್ಲು ಹೇಳೋದು ನಾನು. ಹಲ್ಲು ಮಾತ್ರ ಕಂಡಿದ್ದು. ಏಯ್! ಏನು? ಸಾರಿ ಹೇಳುತ್ತಿದ್ದೇನೆ. ಹಾ. ನಿನ್ನ ಮುಂದೆ ನಿಂತು ಮಾತಾಡ್ತಿರುವವರು ಹಾ. ಸಾಮಾನ್ಯದವರಂತ ಭಾವಿಸಬೇಡ. ಏನು ಮಹಾ? ನಾನೇ ವೀರ, ನಾನು ಶೂರ. ವೀರ. ಅದು ಬಿತ್ತಲ್ವ ನಿನ್ನದು? ಏನಾಯ್ತು? ನೀವು ಧೀರರು, ಶೂರರು, ಘನಗಂಭೀರರು ಅಂತ ಹೊಗಳಿ. ಹಾಗೆ ಅಂದ್ರೆ ಎಂತ? ಹೊಗಳು ಹೊಗಳು. ಹೊಗಳಿಕೆಯ ನಾವು ದೊಡ್ಡವರು. ಹಾಗೆ ನಿಮ್ಮನ್ನು ಕಂಡು. ನಿನ್ನ ಕೆನ್ನೆಗೆ ಬಾರಿಸ್ತೇನೆ. ಯಾಕೆ? ಯಾರು ಕಂಡು? ಯಾರು? ಇವ ಅಣ್ಣ, ತಮ್ಮ. ನಾನು ಕಂಡು. ನೀನು ಕಂಡುವ? ಇವ ಹೇಳ್ತಾನೆ. ಹಾಗಿದ್ರೆ ನೀನು. ನಾನು ಕಂಡುವ? ಇಬ್ರು ಅಲ್ವಾ? ಇಲ್ಲಿ ದೊಡ್ಡ ಕಂಡು ನೀನು. ಯಾಕೆ? ನೀನು ಕಂಡು ಅಂತ? ಹಾಗಲ್ಲ, ಮತ್ತೆ ನಿಮ್ಮನ್ನು ನೋಡಿ ಅಂತ ಹೇಳಿದ್ದು. ಈಗ ಕಂಡು ಅಂದ್ರೆ ನೋಡಿಯಾ? ಹಾ, ಅದನ್ನು ಮೊದಲು ಹೇಳಿಕೆ ಸಂಕಟ. ಈಗ ನನಗೆ. ಹೇಳಿದ್ನ ಹಾ. ನಿಮ್ಮನ್ನು ನೋಡಿ ಭೂರಿ. ತಮ್ಮ, ಅಣ್ಣ, ನಿನಗೆ ಒಂದಾದ್ರೂ ಬಂತ? ಇಲ್ಲ ಅಣ್ಣ. ಇವನ ಫೂರಿ
ನಿನಗೆ ಇಲ್ಲಿ ಪೂರಿ ಕೊಟ್ಟದ್ದು ಯಾರು? ಹೋಗ ಆ ಕಡೆ. ಹೋಗು ನೀನು ತಿನ್ನುವುದಕ್ಕೆ. ಎಂತ? ನೀನು ಏನೇನೋ ಹೇಳುತ್ತಿ. ನೀನು ಹೇಳಿದಲ್ವಾ ಹಾಗಲ್ಲ. ನಮ್ಮನ್ನು ನೋಡಿ ಪೂರಿ ಅಂತ. ಹಾಗಲ್ಲ ಅದು. ಮತ್ತೆ? ನಿಮ್ಮನ್ನು ನೋಡಿ ಭೂರಿತೋಷವಾಯಿತು ಅಂದ್ರೆ ಹೆಚ್ಚು ಸಂತೋಷವಾಯಿತು ಅಂತ. ತುಂಬಾ ಅದು ನಿನಗೆ ಸಂತೋಷ ಆದದ್ದು ಯಾಕೆ? ಕಾರಣ ಉಂಟು. ಈ ಜಲದಲ್ಲಿ ನಾನೊಬ್ಬನೇ ಇದ್ದೆ, ಈಗ ನೀವಿಬ್ಬರು ಬಂದಿದ್ದೆ. ಏಯ್! ನಾವು ಬರುವುದೆಲ್ಲಿಗೆ? ನಾವಿಲ್ಲಿದ್ದವರು. ಇದು ನಮ್ಮದೇ ಕ್ಷೇತ್ರ. ಹೌದಾ? ಸರಿ. ಹಾಗಾಗಿ ಮಾತಾಡುವುದಕ್ಕೆ ಯಾರು ಜೊತೆ ಇರ್ಲಿಲ್ಲ. ನನಗೆ ಸಮಾನವಾಗಿ ಮಾತನಾಡುವುದಕ್ಕೆ ನೀವಿಬ್ಬರು. ನಿಲ್ಲಿಸ. ಯಾರಿಗೆ ಯಾರು ಸಮಾನ? ನೀವು ನನಗೆ ಮುಚ್ಚಲಾಯಿ. ಯಾಕೆ? ನಾವು ಏನು ನೀನೇನು? ಹಾ. ನಮ್ಮ ಸಮಾನ ನೀನಲ್ಲ. ಸರಿ, ನಿಮಗೆ ಸಮ ಇಲ್ಲ ಬಿಡಿ. ಸಮ ನಿನಗಿಲ್ಲ, ಯಾಕೆ? ಹಾಗಲ್ಲ. ನಮಗೆ ಸರಿ ಉಂಟು. ನಿಮಗೆ ಹೋಲಿಕೆ ಜೊತೆಗಾರರು ಯಾರು ಇಲ್ಲ. ಹಾಗೆ. ನಿಮಗೆ ನೀವೇ ಸಾಟಿ. ನಿನ್ನನ್ನು ನೋಡಿದ್ರೆ ನಿನ್ನ ಪ್ರತಿಬಿಂಬದ ಹಾಗೆ ಇವ ಇದ್ದ. ನಾವು ಹಾಗೆ. ನಿಮ್ಮನ್ನು ನೋಡಿ ಏನು ಆಶ್ಚರ್ಯಪಟ್ಟೆ ನಾನು. ಯಾಕೆ? ಕಾರಣ ಉಂಟು. ನೋಡು ಸರಿ. ಆಹಾ, ಆ ನಿನ್ನ ಹೊಟ್ಟೆ, ಅವನ ರಟ್ಟೆ, ನಿನ್ನ ಸೊಂಟ, ಅವನ ಕಂಠ, ನಿನ್ನ ಕೊರಳು, ಅವನ ಬೆರಳು, ನಿನ್ನ ಮೀಸೆ, ಅವನ ಹುಬ್ಬು, ನಿನ್ನ ಬಾಯಿ, ಅವನ ಕೈ. ಮುಂದೆ ಬಾ. ನೀನು ಹಿಂದೆ ಎಲ್ಲಿಗೆ ಹೋಗುದು? ನಮ್ಮ ಪ್ರಶ್ನೆ ಜಾಗ ಗೊತ್ತಿಲ್ಲ? ಹಾಗಲ್ಲ. ಅರ್ಥ ಇಲ್ಲದೆ ಮಾತಾಡಿ. ಯಾಕೆ? ಹೌದೇನಾ? ಏನು? ಅವನ ಸೊಂಟ ನನ್ನ ಕಂಠ ಆಗ್ತದ ಅಲ್ವಾ? ಅದು ಬಿಡು. ಅವನ ಬಾಯಿ ನನ್ನ ಕೈಯ. ಹಾಗಾದ್ರೆ ಒಂದು ಕೆಲಸ ಬದಲಾಯಿಸುವ. ನಿನ್ನ ಬಾಯಿ ಅವನ ಕೈ. ಅದು ಹೇಗೆ? ಅದು ಹೇಗಾಗ್ತದೆ? ಅವನ ಹುಪ್ಪಿನಿಂದ ಈ ಮಾಡಿದ ಮೀಸೆ. ಇದು ಮೀಸೆಯ? ಇದು ಮಾಡಿದ ಮೀಸೆ? ಸಂಶಯ ಉಂಟಾ? ಅಲ್ಲ, ಇದು ಮಾಡಿದ ಮೀಸೆಯ ಅಂತ. ಯಾರು ಹೇಳಿ? ನಿನಗೆ ಮೀಸೆ ಇಲ್ಲದ ಜಾತಿಗೆ ಮೀಸೆ ವಿಷಯ ಅಂತ. ಹಾಗಲ್ಲ ನಾನು ಹೇಳಿದ್ದು. ಮತ್ತೆಂತದ್ದು? ನಿಮ್ಮದಾದಂತಹ ಅಂಗ ಸೌಂದರ್ಯವನ್ನ ಪ್ರತ್ಯೇಕವಾಗಿ ನಾನು ಹೊಗಳುತ್ತಾ ಹೋದ್ರೆ ಸಮಯ ಎಷ್ಟು ಬೇಕಾದೀತು. ಬಹುಶಃ ನೀನು ಏನು ಕಾಲಮಿತಿಯಲ್ಲಿದ್ದಿ. ಹೌದು, ಬೇಗ ಒಮ್ಮೆ ಮುಗಿಸುವ ಅಂತ. ಯಾರಿಗೆ ತೊಂದರೆ ಇಲ್ಲ. ಹೌದಾ? ಒಳ್ಳೆದಾಗ್ತದೆ. ನಿಮಗೂ ತೊಂದರೆ ಇಲ್ಲ, ನಿನಗೂ ನನಗೂ ತೊಂದರೆ ತೊಂದರೆ ಇಲ್ಲ. ಹಾಗೆಂತ ಈಗ ನೀನು ಬಂದು ಕೇಳಿದ್ದಂತ ತೋರು ಬೇಗ ಮೊದಲು ಕಂಡ ಬೋರನಲ್ಲಿ ಹೋದ ಪಂಡ. ಬಡೀತೇನೆ. ಯಾರಿಗೆ ಕೈ ತೋರಿಸುದು? ನಿನಗೆ ಎಂತದ್ದು? ಅವ ಹೇಳಿದ್ದು ಅವನನ್ನು ಹೇಳಿದ್ದ ನಾನು. ನಾನು ಭಂಡನ ಅಲ್ವಾ? ಅವನಿಗೆ ಹೇಳಿದ್ದಲ್ಲ, ನೀನಾ? ನಿನಗೂ ಹೇಳಿದ್ದಲ್ಲ. ಮತ್ತೆ? ಅವ ಮೊದಲು ನೋಡಿದ ತಪ್ಪಿಸಿದ ಪ್ರಾಣಿ ಉಂಟಲ್ವಾ, ಹಾ. ಅದು ಭಂಡ ಅಂತ ಹೇಳಿ. ಸರಿ. ನೋಡಿ, ನಾನು ಈ ಜಲದಲ್ಲಿ ಯಾರನ್ನೂ ನೋಡ್ಲಿಲ್ಲ, ನನಗೆ ಗೊತ್ತೇ ಇಲ್ಲ. ವಿಷಯ ಬಿಡುವ. ನಿನ್ನನ್ನು ನಿನಗೆ ಗೊತ್ತುಂಟಾ? ನನ್ನ ಬಗ್ಗೆ ಗೊತ್ತಿಲ್ಲದೇನು? ಹೇಳು. ಕಾಣುತ್ತಿರುವಂತಹ ಜಲದಿಗೆ ನಾನೇ ಇಲ್ಲಿಂದ ಒಳ್ಳೆ ಮಾತು ಹೋದ್ರೆ ಸರಿ. ಈಗ ಹೋಗೋದು ದೇವ್ರ ಇಲ್ಲ, ಅವ ಓಡಿ ಹೋಗಿದ್ದಾನಲ್ಲ, ಅವನನ್ನು ಕರೆತನ್ನಿ. ನಿಮ್ಮಿವರ ಕಿವಿ ಹಿಡಿದು ನೀರಿಗೆ ಬಡಿ.
ಅದು ಸತ್ತಲ್ಲಿಂದ ಸತ್ತು ಹೋಗ್ತಾನೆ. ಸತ್ತು ಹೋಗಿದೆ ಅದು. ಓ ಇಲ್ಲಿ ನಿಲ್ಲು, ಹಾ. ನಾನು ಸ್ವಲ್ಪ ನೀನ್ ಎಲ್ಲಿಗೆ? ತಿನ್ನುವುದಕ್ಕೆ. ಈಗ ತಿನ್ನುವುದಕ್ಕೆ ನೀನು ಒಬ್ಬನೇ ಹೋಗುದಾ? ಹಾ. ಅಣ್ಣ ಬೇಡವಾ? ಅಲ್ಲ ಉಳಿಸಿಕೊಡ್ತೇನೆ. ನೀನು ಕೈ ಹಾಕುವುದಕ್ಕೆ ಪ್ರಾರಂಭ ಮಾಡಿದ್ರೆ ಏನು ಉಳಿತದೆ? ಅದಕ್ಕೆ ಏನು ಉಳಿಲಿಕ್ಕೆಲ್ಲ. ಅದಕ್ಕೆ ಏನ್ ಮಾಡುದು? ಇರುವುದೇ ಒಂದು. ಹೌದು. ಇದನ್ನು ಸಮ ಪಾಲು ಮಾಡಿ ತಿನ್ಬೇಕು. ಹಾಲು. ಹೌದು. ಯಾರು ಮಾಡುದೀಗ? ದೊಡ್ಡ ಒಂದು ಹೇಳ್ತಲ್ಲ, ನಾನೇ ಮಾಡ್ಬೇಕಾ? ಮಾಡುವ ಈ ಪ್ರಾಣಿಯ ರಕ್ತ, ಮಾಂಸ, ಚರ್ಮ ನನಗೆ, ಮತ್ತೆ ನನಗೆ ಉಳಿದದ್ದು ದೊಡ್ಡ ಪಾಲು ಎಲ್ಲ ನಿನಗೆ. ನನ್ನ ದೊಡ್ಡ ಪಾಲು ನೋಡಿ ಬರ್ತೇನೆ. ನೋಡಿ ಬಾ. ಆಯ್ತಲ್ಲ. ಆಯ್ತು. ಅಣ್ಣ ತಮ್ಮ, ಈ ಪ್ರಾಣಿಯ ರಕ್ತ ಯಾರಿಗೆ? ರಕ್ತ ನನಗೆ, ಮಾಂಸ ನನಗೆ, ಚರ್ಮ ನನಗೆ, ಎಲುಬು ಉಳಿದದ್ದೆಲ್ಲ ಕೇಳಲಿಕ್ಕೆಲ್ಲ. ಮತ್ತೆ ಉಳಿದದ್ದು ಎಲುಬ. ನೀನು ನಿನ್ನ ಪಾಲು ಸರಿ ಆಗ್ಲಿಲ್ಲ. ಅಣ್ಣ ಮಾಡಿದ ಪಾಲು ಸರಿ ಇಲ್ಲ. ಪಾಲು ಸರಿ ಆಗ್ಲಿಲ್ಲ. ಸಿಕ್ಕಿದ್ದು ಇಲ್ಲ ಅಂತ ಆಗ್ತದೆ. ಅಣ್ಣ ಮಾಡಿದ ಪಾಲು ಸರಿ. ನೀನು ಈ ರೀತಿ ಬೊಬ್ಬೆ ಹಾಕಿದ್ರೆ ಬೇಡ. ನಿನ್ನ ಬೊಬ್ಬೆ ನಿಲ್ಲಿಸು. ಸಮಪಾಲು ನಾನು ಮಾಡ್ತೇನೆ. ಸರಿ. ಈ ಪ್ರಾಣಿಯ ಒಂದು ಕೈ ಒಂದು ಕಾಲು ನನಗೆ, ಒಂದು ಕೈ ಒಂದು ಕಾಲು ನಿನಗೆ. ಈ ಸಲ ನಮಗೆ ಒಂದು ಎಳೆಯುವ ಸಮಯ. ಎಳೆಯುವುದರಲ್ಲಿ ಸಮಸ್ಯೆ ಏನಂತ? ಬಿಸಿ ಬಿಸಿ ಹೇಳಿದ್ರು. ಎಂತದು ಹೊಟ್ಟೆ ತುಂಬುತ್ತದ? ಯಾರು ಹೇಳಿದ್ದು? ಸಿಗುವುದು ಮೊದಲೇ ಹೇಳಿದ್ದಾನೆ ಅವ. ಹೇಗೆ? ಬಿಸಿ ಬಿಸಿ ಗಂಟಲಲ್ಲಿ ಸಿಕ್ಕಿಕೊಳ್ತೇನೆ ಅಂತ. ಈಗ ತಿಂದ್ರೆ ಕಷ್ಟ ಆದಿತ್ತು. ಅದಕ್ಕೆ ಒಂದು 3 ದಿವಸ ನೀರಲ್ಲಿರ್ಲಿ. ಬಿಟ್ರೆ? ದಿವಸ ಹೋದಾಗೆ ದಫ 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 ಆಗ್ತದೆ. ಆಮೇಲೆ ಮೂಗಿಗೆ ಘಮ ಘಮ ಪರಿಮಳ, ನಾಲಿಗೆಗೆ ರುಚಿ. ಮತ್ತೆ? ಹೋಯಿತು. ಏನು ಮಾಡುವುದು ಎನ್ನುವ ಹಾಗೆ ಜಗನ್ಮಾತೆಯನ್ನು ಪ್ರಾರ್ಥಿಸಿಕೊಂಡಾಗ ಶಕ್ತಿಯಿಂದ ಆಗದ್ದನ್ನ ಯುಕ್ತಿಯ ಮುಖೇನ ಮಾಡು, ಅವರಿಗೆ ಮುಕ್ತಿಯನ್ನು ಕರುಣಿಸು ಅಂತ ಆಡಿದ್ದಾಳೆ. ನೋಡುವ ಬರಲಿ ಇವರು. ನಿಮ್ಮ ಹೆಚ್ಚಿನ ತೋಳ. ನಮ್ಮಲ್ಲಿ ಎಲ್ಲಿ ಉಂಟು ಹೆಚ್ಚು? ತೋಳು ತೋಳು ಎಂತದ? ಹಾಗಲ್ಲ, ಹೆಚ್ಚಿನ ತೋಳಿನ ಶೌರ್ಯಕ್ಕೆ ನಾನು ಮೆಚ್ಚಿದೆ. ಸರಿ, ನಮ್ಮಲ್ಲಿ ಹೋರಾಟ ಆಯ್ತು, ಆದ್ರೆ ಅದರಿಂದ ಏನಾಯ್ತು? 5,000 ನಷ್ಟ ಆಯ್ತು. ನಿನಗೆ ಧರ್ಮಕ್ಕೆ ಸಿಕ್ಕಿರ್ಬೇಕು. ಹೋಗ್ಲಿ, ತಲೆ ಬಿಸಿ ಮಾಡಬೇಡ. ಅಲ್ಲಿ ಬಿದ್ದದಲ್ಲ, ಅಲ್ಲಿ ಹುಡುಕು ಸ್ವಲ್ಪ. ಹಾಗಲ್ಲವೋ? 5,000 ಕಟ್ಟು. 5,000 ವರ್ಷಗಳು ಕಳೆದು ಹೋಯಿತು ಅಂತ. ಇನ್ನೊಂದು 10 ವರ್ಷ 1000 ಬೇಡ. ಈಗ ನಡೆದ ಯುದ್ಧದಲ್ಲಿ ನಿರ್ಧಾರ ಆದದ್ದು ಹೇಗೆ? ಗೆದ್ದವರು ಯಾರು? ಗೆದ್ದವ ನಾನೇ. ಹೌದಾ? ಅಲ್ಲ, ನೀನು ಗೆದ್ದವನ? ಗೆದ್ದವ ನಾನೇ ಅಲ್ಲ. ನೀನು ಅಲ್ಲ. ಸೋತವರು ನೀವು ಅಲ್ಲ. ಹಾಗಾದ್ರೆ ಗೆದ್ದದ್ಯಾರ? ಗೆದ್ದವರು ನೀವು. ನೀವು ಸರಳವಾಗಿ ಹೇಳು. ಸರಳ. ಬಹುಶಃ ಹೇಗೆ ಗೆದ್ದವರು ನೀವು, ತೋತವ ನಾನು, ಗೆದ್ದವರು ನೀವು. ಎಂತದ ವ್ಯತ್ಯಾಸ ಆಯ್ತಾ? ಹೇಗೆ ಒಮ್ಮೆ ತೋರಿಸಿ. ಅಭಿಮಾನ ಸಂತೋಷ ಹೇಳು. ಗೆದ್ದವರು ನೀವು. ಅಯ್ಯೋ, ಇನ್ನು ಭಾವನೆ ಬರ್ಬೇಕು. ಸೋತ ಕೈ ಮುಗಿಲಿಕ್ಕಿಲ್ಲ. ಎಂತದ್ದು ಕೈ ಮುಗಿದು?
ಸೋತವ ನಾನು. ಸೋತವ ನಾನು. ನಿಮಗೆ ಬೇಕ ಮತ್ತೆ. ಆಯ್ತು, ಈಗ ಗೆದ್ದಂತಹ ನಿಮಗೆ ಸೋತಂತಹ ನಾನು ಏನಾದ್ರೂ ಕೊಡ್ಬೇಕು ಅಂತ ತೀರ್ಮಾನಿಸಿದ್ದೇನೆ. ಇಲ್ಲಪ್ಪ, ಇವನ ತಲೆಗೆ ಬಿಟ್ಟಾಗಿದೆ. ಇಲ್ಲಿ ಗೆದ್ದದ್ದು ಯಾರು? ನೀವು. ಸೋತದ್ದು ನಾನು. ಸೋತ ನೀನು. ಹಾ. ಗೆದ್ದ ನಮಗೆ ಕೊಡುದಾ? ಅಲ್ವಾ? ನಮ್ಮಲ್ಲಿ ಆ ಕ್ರಮ ಇಲ್ಲ. ಆಹಾ. ಮತ್ತೆ ಹೇಗೆ? ಏಯ್! ಏನು? ನಿನಗೆಂದು ಬೇಡುವ ಕಾಲ ಹತ್ತಿರ ಬಂದಿದೆ. ಹಾಗಿದ್ರೆ ನೀವು ಬೇಡದವರ? ನಾವು ಬೇಡುವವರಲ್ಲ. ಮತ್ತೆ? ಗೊತ್ತಾಯ್ತಲ್ವಾ? ಹಾ. ತಲೆ ತಗ್ಗಿಸಿ, ಸರಿ. ಬೆನ್ನು ಬಗ್ಗಿಸಿ, ಕೈ ಮುಂದೆ ಮಾಡಿ ಬೇಡು, ನಾವು ಕೊಡ್ತೇವೆ. ನೀವು ಕೊಡ್ತೀರಿ ಅಂತ ಹೇಳಿದ್ರೆ ಸಾಕಾಗುದಿಲ್ಲ, ನನಗೆ ವಿಶ್ವಾಸ ಬರಬೇಕಲ್ಲ. ಅದಕ್ಕೆ? ವಿಶ್ವಾಸ? ನೀವಿಬ್ಬರು ಕರ ತಟ್ಟಬೇಕು. ಕರ ತಟ್ಟುದ? ಹಾ, ಹಾ. ನಮಗೆ ಕರ ತಟ್ಟಿ ಅಭ್ಯಾಸ ಇಲ್ಲಲ್ಲ. ಯಾಕೆ ಅಭ್ಯಾಸ ಇಲ್ಲ? ನಾವು ಅಂತವರಲ್ಲಲ್ಲ. ಈಗ ನಿನ್ನ ಮುಖ ನೋಡುವಾಗಾದ್ರೆ ಒಂದು ಕರ ತಟ್ಟುವವನಾಗಿ ಅದೆಲ್ಲ ಬಿಟ್ಟಿದೆ. ಗೊತ್ತಾಯ್ತಲ್ಲ? ನೋಡು, ಆ ಕರ ತಟ್ಟುವ ಹೇಗೆ ಕ್ರಮ ನಮಗೆ ಸ್ವಲ್ಪ ಹೇಳಿಕೊಡು. ಸರಿಯಾಗಿ ಹೇಳ್ತೇನೆ, ನೆನಪಿಟ್ಟುಕೊಳ್ಳಿ. ಹೇಗೆ? ನನ್ನ ಕರದ ಮೇಲೆ ನಿಮ್ಮ ಕರವನ್ನಿರಿಸಿ ತ್ರಿಕರಣ ಪೂರ್ವಕವಾಗಿ ಭಾಷೆ ಕೊಡಿ. ಏನು ಗೆದ್ದಲು ಕೊಟ್ಟೇವೆ. ಸಿಕ್ಕಿದಿರಿ ಎನ್ನ ಕೈಯೊಳಗೆ. ಯಾಕೆ? ದೀರ್ಘ ದೇಹ ನಮ್ಮದು, ಸಣ್ಣ ಮುಷ್ಟಿ ನಿನ್ನದು. ಅಯ್ಯೋ ಹೇಗೆ ಕೈಯಲ್ಲಿ ಸಿಗುವುದು? ಮೂರ್ಖ. ಏ, ನೀನು ಒಂದೊಂದು ಮಾತಾಡ್ತಿ, ನಮಗೆ ಒಂದು ಅರ್ಥ ಆಗುದಿಲ್ಲ. ಯಾಕೆ? ನಮಗೆ ಅರ್ಥ ಆಗುವಾಗ ನೀನು ಏನಾಯ್ತು ಈಗ? ನೀನು ಅವನನ್ನು ನೋಡಿ ಮೂರ್ಖ ಅಂತ ಹೇಳಿ. ಸರಿ, ಅದು ಎಂತದ್ದು? ಮೂರ್ಖ ಅಂದ್ರೆ ಒಳ್ಳೆಯವ ಅಂತ. ಓ ಹಾಗ. ಓ ಕರಿಯ. ಮೂರ್ಖ ಒಳ್ಳೆಯವ. ಓ ಕರಿಯ, ನಾವಿಲ್ಲಿ ಇಬ್ಬರಿದ್ದೇವೆ. ಇಬ್ರಿದ್ದೀರಾ? ಅವನಿಗೆ ಅಣ್ಣ ನಾನು. ನೀನಣ್ಣನ? ಅವ ಮೂರ್ಖ ಅಂದ್ರೆ ನಾನೇನು? ಮತ್ತೆ ನಿನ್ನನ್ನು ಬಿಡ್ತೇನಾ? ಏನ್ ಮಾಡ್ತೀನಿ? ನೀನು ಶತಮೂರ್ಖ, ಅಂದ್ರೆ 100 ಪಟ್ಟು ಒಳ್ಳೆಯವ. ನಾನು ಶತಮೂರ್ಖ. ಓ ಮೂರ್ಖ ತಮ್ಮನೇ, ಓ ಶತಮೂರ್ಖ ಅಣ್ಣ. ನಾವು ಎಷ್ಟು ಒಳ್ಳೆಯವರು, ಒಳ್ಳೆಯವರು. ಜೊತೆ ನಿಮ್ಮ ಹಾಗಲ್ಲವೋ? ಮತ್ತೆ? ನನ್ನ ಮಾತಿನಲ್ಲಿ ಸಿಕ್ಕಿದ್ದೀರಿ ಅಂತ ಆಡಿದ್ದು. ಅಂದ್ರೆ? ಭಾಷೆ ಕೊಟ್ಟಿದ್ದೀರಾ? ಹೌದು. ನಾನು ಕೇಳಿದ್ದು ಕೊಡ್ತೀರಾ? ಹೌದಾ? ನೀನು ಸುಮ್ಮನೆ ತಲೆ ಹರಟೆ ಮಾಡಬಾರ್ದು. ಯಾಕೆ? ನಿನಗೆ ಬೇಕಾದೊಮ್ಮೆ ಕೇಳು. ನನಗೆ ಬೇಕಾದದ್ದು ನಿಮ್ಮಿಬ್ಬರ ತಲೆ. ತಲೆ ತಲೆ ತಲೆ. ಏನು ಪ್ರಾಣವ ಕೇಳಿದ ಜಾಣತನದಲ್ಲಿ ವಂಚಿಸುತ್ತ ತಾನಿವೆ ಮನದಿರ ಏನು ತಲೆ ಕಪಟದಿ ಅಯ್ಯಯ್ಯಪ್ಪೋ, ಅಯ್ಯಯ್ಯೋ, ಹೋಯ್ತಲ್ಲ ತಮ್ಮ, ಹೋಯ್ತಲ್ಲ. ಪ್ರಾಣ ಹೋಯ್ತು. ಮಾತಾಡಿ ಮಾತಾಡಿ ಇವ ಮೋಸ ಮಾಡಿ ಬಿಟ್ಟನಲ್ವ ತಮ್ಮ. ಹೌದಣ್ಣ, ಇವ ದೊಡ್ಡ ಮೋಸಗಾರ ತಮ್ಮ, ಮೋಸಗಾರ. ಅನುಮಾನ ಇಲ್ಲ. ಇವನಿಗೆ ಪ್ರಾಣ ಕೇಳುವುದಕ್ಕಿಂತ ಬದಲು ಬೇರೆ ಏನಾದ್ರೂ ಕೇಳಬಹುದು. ನಮ್ಮಲ್ಲಿ ಇಷ್ಟೆಲ್ಲ ಇತ್ತು, ನಾವು ಕೊಟ್ಟಿದ್ದೇವೆ. ಇದನ್ನಾದ್ರೂ ಬಿಚ್ಚಿ ಕೊಡ್ತಿದ್ದೆವು. ಅದರಲ್ಲೂ ಇಬ್ಬರ ತಲೆ ಕೇಳುವುದಕ್ಕಿಂತ ಬದಲು ನಿನ್ನ ಒಬ್ಬನ ತಲೆಯನ್ನಾದ್ರೂ ಕೇಳಬಹುದಿತ್ತು. ಆ ಕೆಲಸ ಆದ್ರೂ ಮಾಡಬಹುದಿತ್ತು. ನಾನಾದ್ರೂ ಈ ಕ್ಷೇತ್ರದಲ್ಲಿ ಇನ್ನ ಕ್ಷೇತ್ರ ಇಲ್ಲಿಪ್ಪ. ಈಗ ನನ್ನ ಪ್ರಾಣ ಕೇಳ್ಬೋದಿತ್ತು ಅಲ್ಲ, ಅವ ಕೇಳಬಹುದಿತ್ತು ಅವನಿಗೆ. ನಿಲ್ಲು. ಪಾಲು ಮಾಡಿದ್ದು ನೀನು ಹೌದಾ? ಹಿರಿಯವನಾದ ನಾನೇ. ಅದಕ್ಕೆ ಹಿರಿಯವ, ಇದಕ್ಕೆ ಕಿರಿಯವನ. ಓ ಅಣ್ಣ, ನಿನಗೆ ನನ್ನಲ್ಲಿ ಪ್ರೀತಿ, ಅಭಿಮಾನ, ಗೌರವ ಉಂಟಲ್ಲ, ಒಂದು ಉಪಕಾರ ಮಾಡೋಣ. ಏನು? ಅವರಿಗೆ ದೊಡ್ಡ ಮಾತಿನಂತೆ ದೊಡ್ಡವನ ಅಂತ ನೀನು ನಿನ್ನ ಸಣ್ಣ ಪ್ರಾಣ ಕೊಟ್ಟು ನಿನ್ನ ತಮ್ಮನ ದೊಡ್ಡ ಪ್ರಾಣ ಉಳಿಸುವಂತ. ಇದು ಸಾಧ್ಯವೇ ಇಲ್ಲ. ಎರಡು ಎರಡು ನಗರಿ. ಇದು ಯಾವುದು ಸಾಧ್ಯ? ಎರಡು ಎರಡು ಎರಡಲ್ಲ, ನಾಲ್ಕೊಮ್ಮೆ ಮಾತಾಡಬೇಡ. ನಾಲ್ಕರಲ್ಲಿ ತಮ್ಮ ಓ, ಬದುಕಿದ್ರು ಜೊತೆಯಲ್ಲಿ, ಸತ್ತರೂ ಜೊತೆಯಲ್ಲಿ. ಇವನ ಇಷ್ಟು ಚಿಕ್ಕ ತಲೆಯಲ್ಲಿ ಇಷ್ಟು ವಿಷಯ ಇರಬೇಕಾದ್ರೆ ಅದೇ ನಮ್ಮ ಇಷ್ಟು ದೊಡ್ಡ ಮಂಡೆ ಎಂತದಕ್ಕೆ? ಮತ್ತೆ ಯೋಚನೆ ಮಾಡಬೇಕು. ಮಾಡಿ. ಬಾ.
ನಿನಗೆ ಈ ಸಲ ಆಧಾರ ನಾನು ಪಡಿಸಿದ್ದೆ ತಮ್ಮ. ಅಣ್ಣ ಇದು ಮುಂದೆ ಎಂತದು? ನೀರು. ಓ ಅಲ್ಲಿ ನೀರು ಆ ಬದಿ ನೀರು ಹಿಂದೆ ನೀರು. ಸಾಕು ಬಾ. ಕೊಡಿ 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 ಅಲ್ಲ ಇಡಿ. ನನಗೆ ಅದೇ ಬೇಕು. ನಮ್ಮ ತಲೆ ಬಿಸಿಯಲ್ಲಿ ನಾವಿದ್ದೇವೆ, ಕೊಡುವುದಕ್ಕೆ ಸಿದ್ಧರಾಗಿದ್ದೇವೆ. ಮತ್ತೇನು ಸಮಸ್ಯೆ? ಆದ್ರೆ ಒಂದು ಮಾತು, ಒಂದೇ ಒಂದು ಬಿಂದು ನೀರು ನಮ್ಮ ಶರೀರಕ್ಕೆ ತಾಗದ ರೀತಿಯಲ್ಲಿ ಇವರಿಗೆ ನಾನು ಯಾರು ಎನ್ನುವ ಸತ್ಯ ಅರಿವಾಗಲಿಲ್ಲ. ಅದಕ್ಕಾಗಿ ಇವರ ಕಣ್ಣ ಮುಂದೆ ವಿಶ್ವ ವಿರಾಟ್ ಸ್ವರೂಪದಲ್ಲಿ ಕಾಣಿಸಿಕೊಳ್ಳುತ್ತೇನೆ. ಆ, 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 ಆ. ಘೋರ ದುರಿತವನ್ನು ಪರಿಹರಿಸುವವನೇ ಶ್ರೀಹರಿ. ಶ್ರೀಹರಿ, ನೀನು ಯಾರು ನಾನು ಯಾರೆಂಬುದನ್ನು ಅರಿಯದೆ ಮಾಡಬಾರದಂತ ಅನ್ಯಾಯವನ್ನು ನಾವು ಮಾಡಿದ್ದೇವೆ. ಅಜ್ಞಾನದ ಕಂಗೆಟ್ಟಂತಹ ನಮಗೆ ಸುಜ್ಞಾನವನ್ನಿತ್ತ ಮೇಲೆ ನಮ್ಮ ಮತ್ತು ನಿನ್ನ ಸಂಬಂಧ ಏನೆಂಬುದು ಸ್ಪಷ್ಟವಾಗಿ ನಾವು ಅರ್ಥ ಮಾಡಿಕೊಂಡಿದ್ದೇವೆ. ನಮ್ಮ ಜನ್ಮಕ್ಕೆ ಕಾರಣೀಭೂತನು ನೀನೇ ಅನ್ನೋದು ಸ್ಪಷ್ಟವಾಯಿತು. ನಿನ್ನ ಮಕ್ಕಳು ಅಂತ ಗೊತ್ತಾದ ಮೇಲೆ ಬದುಕುಳಿಯುವಂತ ಆಶೆ ನಮಗಿಲ್ಲ. ಅಳಿಸುವುದಕ್ಕೋ ಉಳಿಸುವುದಕ್ಕೋ ಸರ್ವ ಸಮರ್ಥನು ನೀನಾಗಿದ್ದಿ. ತಂದೆ, ನಾವು ಮಾಡಿದ್ದು ತಪ್ಪು, ನಮ್ಮ ತಪ್ಪನ್ನು ಮನ್ನಿಸಿ ಉತ್ತರಿಸಬೇಕು. ಜಯ 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 ಜಯ. ಓ ಸ್ವಾಮಿ, ನಿನ್ನನ್ನು ನಾರಾಯಣ ಹೀಗೆ ನಾವು ಸ್ತುತಿ ಮಾಡ್ತೇವೆ. ಹತ್ತರ ಅಂತ ನಮ್ಮ ನೆತ್ತಿಯ ಮೇಲೆ ನಿನ್ನ ದಿವ್ಯ ಹಸ್ತ ಸ್ಪರ್ಶದಿಂದ ನಮಗೆ ದಿವ್ಯ ಜ್ಞಾನ ಉಂಟಾಗಿದೆ. ನಮ್ಮ ಕಣ್ಣುಗಳಿಗೆ ನಿನ್ನ ವಿಶ್ವ ವಿರಾಟ್ ಸ್ವರೂಪ ದರ್ಶನ ಆಗಿದೆ. ನೀನು ತಂದೆ, ನಾವು ಮಕ್ಕಳೇ ಅಂತ ಅರಿವು ಉಂಟಾಗಿದೆ. ನಮ್ಮ ಸರ್ವ ತಪ್ಪನ್ನು ಕ್ಷಮಿಸಿ ನಮ್ಮನ್ನು ಉದ್ಧಾರ ಮಾಡಬೇಕು. ಮಧುವೆನ್ನುವೆ ಜಯ ಜಯ. ಕಠಿಣವಾದ ತನುವಿರ್ವನಿವ ಅದರಿಂ ಕೈಗೆ ಭಯನುತ ಮುದದಿ ನಿಮ್ಮಿಲ್ಲದಂತೆ ನಡೆಸುವನಿಂದವು ಮಕ್ಕಳೇ. ವಿಶ್ವವಿರಾಟ್ ಸ್ವರೂಪವನ್ನು ಕಂಡಾಗ ನಿಮ್ಮಲ್ಲಿದ್ದಂತಹ ಜ್ಞಾನ ದೂರವಾಯಿತು. ನಾನು ಯಾರು ಎನ್ನುವ ಸತ್ಯವನ್ನೆರಿತಿದ್ದೀರಾ. ನನ್ನ ಕರ್ಣ ಕಿಲ್ಮಿಷದಿಂದಲೇ ಹುಟ್ಟಿಕೊಂಡವರು ನೀವು. ಆ ಕಾರಣದಿಂದ ನಿಮಗೆ ತಂದೆಯೂ ನಾನೇ, ತಾಯಿಯೂ ನಾನೇ. ಹೆಸರನ್ನಿಡಬೇಕಾದದು ನನ್ನ ಕರ್ತವ್ಯ. ಮಧುವಿನ ಕಾಂತಿ ಮೃದುವಾದ ದೇಹವುಳ್ಳ ನೀನೇ ಮಧು, ಕಠಿಣವಾದ ತನುವುಳ್ಳಂತಹ ನೀನೇ ಕೈಟಭ. ಮಕ್ಕಳೇ, ದೇವನ ಮಕ್ಕಳಾದ್ರೂ ಕೂಡ ಯಾಕೆ ಈ ರೀತಿ ದುಷ್ಟತನದಿಂದ ವರ್ತಿಸಿದ್ದೀರಿ ಎನ್ನುವ ಹಾಗೆ ನಿಮ್ಮಲ್ಲಿ ಪ್ರಶ್ನೆ ಇರಬಹುದು. ನಮಗೆ ಒಂದು ಒಳ್ಳೆಯ ಬುದ್ಧಿ ಬರ್ಬೋದಿತ್ತಲ್ವ? ಅದಕ್ಕೂ ಕಾರಣ ಉಂಟು. ಹುಟ್ಟಿದಾಕ್ಷಣ ನನ್ನಿಂದ ದೂರವಾದಿರ. ಯಾವುದೇ ಮಕ್ಕಳಿಗಾದ್ರೂ ಕೂಡ ಹುಟ್ಟಿದ ಕಾಲದಿಂದಲೇ ಸಂಸ್ಕಾರ ಎನ್ನುವುದು ಸಿಗದೇ ಇದ್ರೆ ಅವರು ಮುಂದಕ್ಕೆ ದುಷ್ಟರಾಗಿ ಕಾಣಿಸಿಕೊಳ್ಳುತ್ತಾರೆ ಎನ್ನುವುದಕ್ಕೆ ನೀವೇ ಜ್ವಲಂತ ಸಾಕ್ಷಿಗಳಾಗಿದ್ದೀರಾ. ಹಾಗಾಗಿ ಯಾರಿಗೇ ಆಗಲಿ ಎಳವೆಯಲ್ಲೇ ಬೇಕಾದಂತಹ ಸಂಸ್ಕಾರಗಳು ಸಿಗುವುದು ಅಗತ್ಯ ಎನ್ನುವುದು ಅರ್ಥವಾಗಬೇಕಾಗಿದೆ. ಮಕ್ಕಳೇ, ತಪ್ಪಿನ ಅರಿವಾಗಿ ಪದದ್ವಯಗಳಲ್ಲಿ ಸ್ತುತಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ. ಏನು ಬೇಕು ಎನ್ನುವ ಹಾಗೆ ಕೇಳಿದ್ರೆ ಅನುಗ್ರಹಿಸ್ತೇನೆ. ತಂದೆ, ಪಾದ ಕಮಲದಲ್ಲಿ ಉಭಯ ಕರಗಳನ್ನು ಜೋಡಿಸಿ ಬೇಡಿಕೊಳ್ಳುವುದು ಬೇರೇನಲ್ಲ. ನಮ್ಮ ಹೆಸರು ನಿನ್ನ ಹೆಸರಿನೊಂದಿಗೆ ಸ್ಥಾಯಿಯಾಗಿ ಉಳಿಯುವ ಹಾಗೆ ಅನುಗ್ರಹಿಸಬೇಕು. ಆಗಲಿ. ನಿಮ್ಮ ಶಿರವನ್ನು ಕತ್ತರಿಸಿದ ಬಳಿಕ ಮಧುಸೂದನ ಕೈಟಬಾರಿ ಎನ್ನುವ ಹಾಗೆ ನಾನು ಮುಂದಕ್ಕೆ ಕಾಣಿಸಿಕೊಳ್ಳುತ್ತೇನೆ. ಅಷ್ಟೇ ಅಲ್ಲ, ನಿಮ್ಮ ಮೇಧಸ್ಸನ್ನು ಜಲದಿಗೆ ಸೇರಿಸಿ ಭೂಮಿಯನ್ನು ನಿರ್ಮಾಣ ಮಾಡಿ ಅದಕ್ಕೆ ಮೇದಿರಿ ಎನ್ನುವ ಹಾಗೆ ಹೆಸರನ್ನಿರಿಸುತ್ತೇನೆ. ಆ ಮುಖೇನ ನಿಮ್ಮ ಹೆಸರು ಶಾಶ್ವತವಾಗಿ ಉಳಿಯುವಂತೆ ಅನುಗ್ರಹಿಸುತ್ತೇನೆ. ಅಷ್ಟೇ ಅಲ್ಲದೆ ನಿಮಗೆ ಕೊಟ್ಟ ಮಾತಿನಂತೆ ಒಂದು ಬಿಂದು ನೀರು ನಿಮ್ಮ ಮೈಗೆ ಸೋಕದ ತೆರದಲ್ಲಿ ನಿಮ್ಮ ಶಿರವನ್ನು ಕತ್ತರಿಸುವುದಕ್ಕಾಗಿ ನನ್ನ
ಜಂಗೆಯನ್ನು ವಿಶಾಲವಾಗಿ ಬೆಳೆಸಿದ್ದೇನೆ. ಹಾ. ಶಿರವನ್ನು ಇಡಿ ಕತ್ತರಿಸುತ್ತೇನೆ. ಜಯ 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 ನಾರಾಯಣ. ಮಧುಕೈಟವರ ಮೇಧಸ್ಸಿನಿಂದ ಮೇದಿನಿಯನ್ನು ನಿರ್ಮಿಸಿದೆ. ಬ್ರಹ್ಮನು ಸೃಷ್ಟಿಯ ಕಾರ್ಯವನ್ನು ಮಾಡುವುದಕ್ಕಾಗಿ ಸತ್ಯಲೋಕಕ್ಕೆ ತೆರಳಿದ್ದಾನೆ. ಹರನು ಕೂಡ ತನ್ನದಾದಂತಹ ಕರ್ತವ್ಯವನ್ನು ನಿರ್ವಹಿಸುವುದಕ್ಕಾಗಿ ಕೈಲಾಸವನ್ನು ಸೇರಿಕೊಂಡವನಿದ್ದಾನೆ. ನಾನು ಕೂಡ ಮಾತೆ ಇತ್ತಂತಹ ಕಾರ್ಯವನ್ನು ಪೂರ್ಣ ಮಾಡುವುದಕ್ಕಾಗಿ ವೈಕುಂಠದತ್ತ ಸಾರುತ್ತೇನೆ. ಮಾಲೆಯೊಂದು ಶೋಭಿಸಬೇಕಂತಾದ್ರೆ ಪದಕ ಎಂಬುದು ಬೇಕಂತೆ. ಈ ಪದಕದೋಪಾದಿಯಲ್ಲಿ ಶೋಭಿಸುತ್ತಾ ಇದೆ ಈ ಶೋಣಿತಾಪುರ. ಇದನ್ನು ಆಳಿಕೊಂಡು ಬಂದವಳು ನನ್ನ ಅವ್ವೆಯಾದಂತಹ ದಿತಿದೇವಿ. ಲೋಕದಲ್ಲಿ ಒಂದು ಮಾತುಂಟಲ್ಲ ಸ್ವಾಮಿ, ದುಃಖವೆಂಬುದು ಯಾರನ್ನು ಬಿಟ್ಟು ಹೋಗಿಲ್ಲವಂತೆ. ಸದಾ ನನ್ನನ್ನು ಸಂತೋಷದಿಂದ ಬರಮಾಡುವಂತಹ ನನ್ನಮ್ಮ ಇಂದು ಮಾತ್ರ ಹಾಗಲ್ಲ. ಅರಮನೆ ಒಂದು ಮೂಲೆಯಲ್ಲಿ ಕುಳಿತು ಧಾರಾಕಾರವಾಗಿ ಕಣ್ಣೀರನ್ನೇ ಸರಿಸುತ್ತಾ ಇದ್ದಳು. ಹೋಗಿ ದುಃಖದ ವಿಚಾರವನ್ನೇ ಕೇಳಿದೆ. ಕರುಳನ್ನೇ ಕತ್ತರಿಸುವಂತ ಆಳವಾದ ಕಥೆಯನ್ನೇ ಹೇಳಿದಳು. ಈ ಹಿಂದೆ ಅದೆಷ್ಟೋ ಗಂಡು ಮಕ್ಕಳಿದ್ದರಂತೆ. ಅವರೆಲ್ಲರೂ ಸುರಲೋಕನ ವಶಪಡಿಸಿಕೊಳ್ಳುವ ಉದ್ದೇಶದಿಂದಾಗಿ ನೇರವಾಗಿ ಅಮರಾವತಿಗೆ ಮುತ್ತಿಗೆಯನ್ನು ಹಾಕಿದರು. ಏನು ಮಾಡೋಣ ಹೇಳಿ? ಆ ದೇವತೆಗಳ ಮೋಸದಿಂದಾಗಿ ತನ್ನೆಲ್ಲ ಗಂಡು ಮಕ್ಕಳೆಲ್ಲ ಕಳೆದುಕೊಂಡಳಂತೆ. ಈಗ ನನ್ನ ಅಮ್ಮನಿಗೆ ಗಂಡೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿರುವುದು ನಾನೊಬ್ಬಳೇ ಮಗಳು. ನನ್ನ ಮುಖಾಂತರವಾಗಿ ಈ ಅಸುರಕುಲದ ಏಳಿಗೆ ಆಗಬೇಕು ಎನ್ನುವ ಹಾಗೆ ತಿಳಿದಂತಹ ನನ್ನಮ್ಮ ನನಗೊಂದು ಆಜ್ಞೆಯನ್ನು ಮಾಡಿದಳು. ಮಗಳೇ, ಘೋರವಾದಂತಹ ಕಾಂತಾರವನ್ನು ಸೇರಿ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಿ ಒಲಿದು ಬಂದಂತಹ ಬ್ರಹ್ಮದೇವನಲ್ಲಿ ಸತ್ಸಂತಾನವಾಗುವಂತಹ ವರವನ್ನು ಪಡೆದು ಬಾ ಮಗಳೇ ಎನ್ನುವ ಹಾಗೆ ಅಮ್ಮನ ಆಜ್ಞೆಯನ್ನು ಪಡೆದುಕೊಂಡು ಬಂದಿದ್ದೇನೆ. ಇದಲ್ವೇ ಯೋಗ್ಯವಾದಂತಹ ಸ್ಥಳ, ಪ್ರಶಾಂತವಾದಂತಹ ವಾತಾವರಣ, ಹರಿದಿರುವಂತಹ ನದಿಯಲ್ಲಿ ಬಿಂದು ಶುಚಿರ್ಬುದ್ಧಳಾದೆ. ಇನ್ಯಾಕೆ ಸಾವಕಾಶ? ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಲೇಬೇಕು. ಆದರೆ ಅದರ ಮೊದಲಾಗಿ ನನ್ನ ಬಗ್ಗೆ ನಾನು ಸ್ವಲ್ಪ ಆಲೋಚನೆ ಮಾಡಬಾರದೆ? ಕಾಣುವುದಕ್ಕೆ ಹೇಗಿದ್ದೇನೆ ನಾನು? ಚೆಲುವಿಗೆ ಯೌವನದಿಂದ ಕಂಗೊಳಿಸುತ್ತಾ ಇದ್ದೇನೆ. ಈ ರೂಪವನ್ನು ಇಳೆಯ ಕಾಮುಕರು ಕಂಡರು ಅಂತಾದರೆ ಖಂಡಿತವಾಗಿ ಮೋಹಿಸುತ್ತಾರೆ. ಅವರ ಮಾತು ಬಿಡೋಣ ಸ್ವಾಮಿ. ಇನ್ನೊಂದು ಪಕ್ಷ ಉಂಟಲ್ಲ, ಸುರರೆಮ್ಮ ಹಗೆಗಳಾಗಿ ಹರು ನಿಜವರಿತರೆ ತಪ್ಪಕ್ಕಿದ್ದು ಭಂಗವನ್ನು ತಂದೇ ತರುತ್ತಾರೆ. ಹಾಗಾದರೆ ನಾ ಹೇಗೆ ತಪಸ್ಸನ್ನು ಆಚರಿಸಲಿ? ಹೀಗೆಂದು ಆಲೋಚನೆ ಮಾಡಿದ್ದೇ ತಕ್ಷಣ ಚಿತ್ತ ಬಿತ್ತಿಗೆ ಹೊಳಿತಲೆಂದು ಪಾಯ. ಓಯ್, ಅದೇನದು? ಮಹಿಷಿಗಳ ಹಿಂಡು. ಇದೇ ಸರಿಯಾದಂತಹ ರೂಪ. ಈಗಿಂದೀಗಲೇ ಮಹಿಷಿ ರೂಪವನ್ನ ಅಂತೂ ಆ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸುತ್ತೇನಂತೆ.
ಆದರೆ ಒಮ್ಮಿಂದೊಮ್ಮೆಗೆ ನನ್ನ ತಪಸ್ಸಿಗೆ ವಿಘ್ನ ಉಂಟಾಯಿತಲ್ಲ. ಕಣ್ತೆರೆದು ನೋಡಿದಂತಾರೆ ಪಕ್ಷಿ ಸಂಕುಲವೇ ತನ್ನ ಅಕ್ಷಿವಿಟ್ಟು ಹೋಗಿವೆ. ವನದ ಮೃಗಗಳೆಲ್ಲ ದಿಕ್ಕಾಪಾಲಾಗಿ ಓಡುತ್ತಾ ಇದೆ. ಮರ ಗಿಡಗಳ ಎಳೆಗಳು ಚದುರಿ ಧರೆಗುರುಳುತ್ತಾ ಇದೆ. ಇಂತಹ ಪ್ರಕೃತಿ ವಿಕೋಪವಾಗಲು ಕಾರಣ ಏನೆಂದು ಧ್ಯಾನ ದೃಷ್ಟಿಯಿಂದ ನೋಡಿದರೆ ತಿಳಿಯಿತು ಇತಿ ಸಂಜಾತೆಯಾದಂತಹ ಮಾಲಿನಿಯು ತನ್ನ ಉದರದಲ್ಲಿ ದುರಧೀರನಾಗಿ ದ್ರೋಹಕ್ಕೆ ವಿಜಯ ಹೋಗಂತಹ ಮಗನನ್ನು ಪಡೆಯುವುದಕ್ಕೆ ಬೇಕಾಗಿ ಕಣ್ಣನಿದರೂ ಮೌಲ್ಯವರ ಬಾಚಿ ಅಜನ ಕುರಿತನ್ನಾಗಿ ತಪಸ್ಸನ್ನು ಆಚರಿಸುತ್ತಾ ಇದ್ದಾಳೆ. ಇದು ಹೇಗಾಯಿತು ಗೊತ್ತಾ? ನಾನು ಕೊಟ್ಟಂತಹ ಶಾಪವನ್ನು ಪರಿಮಾರ್ಜನೆ ಮಾಡುವುದಕ್ಕೆ ಬೇಕಾಗಿ ಮೂರು ಮೂರ್ತಿಗಳು ಹೋದಾಳು. ಅದಕ್ಕಾಗಿ ನಾನು ಕೊಟ್ಟಂತಹ ಶಾಪಕ್ಕೆ ಹರಿಹರ ಬ್ರಹ್ಮಾದಿಗಳಿಂದಲೂ ಪರಿಮಾರ್ಜನೆ ಸಿಗಲಿ. ಏನು ಮಾಡೋಣ? ಇನ್ನು ಈ ಸ್ಥಳದಲ್ಲಿ ಇರುವುದಲ್ಲ, ತಪಸ್ಸಿಗೆ ಯೋಗ್ಯವಾದಂತಹ ಸ್ಥಳವನ್ನು ಸುತ್ತ ಮುನ್ನಡೆಯುತ್ತೇನೆ. ನೋಡೋಣ. ಏನಿದು ಗನಗರದ ಬಾವು ಮಾಲಿನಿ ಮಣಿಯನಿ ಬಳಲಿದೆ ಜೀವವು ಸಾಮಾಗದಿ ಬೇಡು ಮನುವೀರವನ್ನು ತಾನಿವೆ ಮಗಳೇ ಮಾಲಿನಿ, ದಟ್ಟವಾದ ಕಾಡನ್ನು ಸೇರಿಕೊಂಡು ಘನಘೋರವಾದ ತಪಸ್ಸನ್ನೇ ಮಾಡುತ್ತಾ ಇದ್ದಿ. ಯಾರ ಕುರಿತಾಗಿ ನೀನು ತಪಸ್ಸನ್ನು ಮಾಡುತ್ತಾ ಇದೆಯೋ ಆ ಬ್ರಹ್ಮದೇವರಾದ ನಾನೇ ಪ್ರತ್ಯಕ್ಷಗೊಂಡಿದ್ದೇನೆ. ತಪಸ್ಸನ್ನು ಬಿಡು ಮಗಳೇ, ಮನದ ಇಂಗಿತವನ್ನು ತಿಳಿದು ಈಡೇರಿಸಿಕೊಡುತ್ತೇನೆ. ಕರುಣಸಾಗರ ದೇವ ಹೌದು, ಬತ್ತಿ ಹೋದ ಕೆರೆ ಬಾವಿಗಳನ್ನು ತುಂಬಿಸಲು ಮಳೆ ಬಂದ ಹಾಗೆ, ನಿಜ. ಕತ್ತಲನ್ನು ದೂರೀಕರಿಸಲು ಮಣಿದೀಪ ಇದ್ದ ಹಾಗೆ, ಸತ್ಯ. ನನ್ನ ಭಕ್ತಿಗೆ ಮೈ ದೊರೆತಂತಹ ನಿನ್ನಲ್ಲಿ ನನ್ನ ಬೇಡಿಕೆಯನ್ನು ಕೇಳಲೇ ದೇವ. ಏನಮ್ಮ? ಇನ್ನು ಮುಂದಕ್ಕೆ ಉತ್ತಮ ವರನನ್ನು ನೋಡಿ ನಮ್ಮ ದಾಂಪತ್ಯದಲ್ಲಿ ಹುಟ್ಟುವಂತಹ ಮಗ ದುರಧೀರನಾಗಿರಬೇಕು. ಅಂತಹ ವರವನ್ನು ಅನುಗ್ರಹಿಸಬೇಕು ತಂದೆ. ತಥಾಸ್ತು ಮಗಳೇ. ಧನ್ಯಳಾದಿ. ಆದ್ರೆ ಉದರಲ್ಲಿ ಹುಟ್ಟುವ ಮಗು ಕೋಣಾಗಿರುತ್ತಾನೆ. ಶಿವನೇ 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 ತಂದೆ, ನಿಮ್ಮ ಮಾತನ್ನು ಕೇಳಿದಾಗ ಬರ ಸಿಡಿಲೇ ಬಡ್ದಂತ ಅನುಭವವಾಯಿತು ನನಗೆ. ತಪಸ್ಸಿನ ಮೂಲಕ ನಿಮ್ಮನ್ನು ನಾನು ಪ್ರತ್ಯಕ್ಷೀಕರಿಸಿಕೊಂಡೆ. ನಿಜ. ಆದ್ರೆ ನೀವು ಆಡುವಂತಹ ಮಾತು, ನನ್ನ ಉದರದಲ್ಲಿ ಹುಟ್ಟುವಂತಹ ಮಗ ಕೋಣನಾಗಿ ಜನಿಸುತ್ತಾನೆ. ಹುಟ್ಟಿದಂತಹ ಮಗನನ್ನು ಹೇಗೆ ಎತ್ತಿ ಮುದ್ದಾಡಲಿ, ಹೇಗೆ ತನ್ನದೇ ಹಾಲನ್ನ ತನಗೆ ಉಳಿಸಲಿ, ಯಾವ ಕೈಗಳಿಂದ ಜೋಗಳವನ್ನೇ ಪಾಡಲಿ, ಇದಕ್ಕೆ ನನಗೆ ಸಾವುನದಿಗೆ ಸಂಬಂಧವೇ ತಂದೆ. ಮರುಗ ಬೇಡ ಮಾಲಿನಿ, ಮರುಗದಿರು ಮಾಲಿನಿ ಮುನಿವರ ವಜರವು ಸಂಪಲರಿಯದು ತರಳ ವೈಷವು ಜನಿಗರುಡೆನ್ನುದರದೊಳು ಮುಂದೆ
ಶೌರ್ಯದಿಂದಲೀ ಮರೆಯವಾದ ಮರೆಯ ಮಾತಲ್ಲ ಮರುಗಣಿರು ಮಾಲಿನಿ, ಕಣ್ಣೀರಿನ ಸುರಿಸಬೇಡ. ಕಣ್ಣೀರಿನಾಗಿನ ಪಾದವನ್ನೇ ವಿರಿಸುತ್ತಾ ಇದ್ದು ದುಃಖಿಸಬೇಡ. ಇಷ್ಟೆಲ್ಲ ಆಗುವುದಕ್ಕೆ ಕಾರಣಕರ್ತರು ಬೇರೆ ಯಾರಲ್ಲ, ಯಾರು ತಂದೆ? ಅದು ನೀನೇ. ನಾನೇ? ಹೌದು. ಹೇಗೆ ತಂದೆ? ದಟ್ಟವಾದ ಕಾಡನ್ನ ಪ್ರವೇಶ ಮಾಡಿ ಘನಘೋರವಾದ ತಪಸ್ಸನ್ನು ಮಾಡಬೇಕೆ ಎಂಬ ಉದ್ದೇಶದಿಂದಾಗಿ ನೀನು ಮುಂದುವರೆದವಳು ಸರಿ. ಕಾಮುಕರಿಗೆ ಹೆದರಿ ತನ್ನದಾದ ರೂಪವನ್ನು ಮರೆಗೊಳಿಸಿ ಮಹಿಷಿ ರೂಪವನ್ನು ಧರಿಸಿ ತಪಸ್ಸನ್ನು ಮಾಡ್ತಾ ಇದ್ದ. ಸತ್ಯ. ಈ ಕಾಡಲ್ಲಿ ಭಾರ್ಗವ ಶಿಷ್ಯನಾದ ಸುಪಾರ್ಶಕ್ಕೆ ಕೂಡ ತಪಸ್ಸನ್ನು ಮಾಡ್ತಾ ಇದ್ದ. ಹೌದೇ? ನಿನ್ನ ತಪಸ್ಸಿನಿಂದಾಗಿ ಅವನ ತಪಸ್ಸಿಗೆ ವಿಘ್ನ ಬಂತು. ಮುನಿದು ಶಾಪವನ್ನೇ ಕೊಟ್ಟಿದ್ದಾನೆ. ಹೇಗೆ? ನಿನ್ನ ಉದರದಲ್ಲಿ ಹುಟ್ಟುವ ಮಗು ಮಹಿಷನಾಗಿರುತ್ತಾನೆಂದು. ತಂದೆ, ಆ. ಶಾಪ ಕೊಟ್ಟದ್ದು ಕೇವಲ ಮುನಿಪೋದ್ದವನಲ್ವಿ? ನಿಜ. 3 ಮೂರ್ತಿಗಳು ನೀವರುವರಾಗಿದ್ದೀರಾ. ಈ ಶಾಪಕ್ಕೆ ಪರಿಮಾರ್ಜನೆ ಮಲ್ಲಿಗೆ ಸ್ವಾಮಿ. ಪರಿಮಾರ್ಜನೆ ಮಾಡಬಹುದಿತ್ತು ಮಗನೇ. ಆ. ಮತ್ತೊಂದು ವಚನವನ್ನೇ ನುಡಿದು ಬಿಟ್ಟಿದ್ದಾನೆ. ಏನು? ನಾನು ಕೊಟ್ಟಿರುವಂತಹ ಶಾಪವು 3 ಮೂರ್ತಿಗಳನ್ನು ಪರಿಮಾರ್ಜನೆ ಹೋಗಲಿ, ಮತ್ತೆ ನಾನೇನು ಮಾಡೋದಕ್ಕೆ ಸಾಧ್ಯ ಉಂಟು? ನನ್ನ ಗತಿಯೇನು ಹಾಗಾದರೆ? ದುಃಖಿಸಬೇಡ, ಕಣ್ಣೀರನ್ನು ಸುರಿಸಬೇಡ. ಹುಟ್ಟ ಮಗು ಜಾಣಾಗಿದ್ರು ಕೂಡ ವೀರನಾಗಿ ಧೀರನಾಗಿ ಶೂರನಾಗಿ ಬೆಳೆಯುತ್ತಾನೆ. ಹೌದೇ? 3 ಲೋಕದಲ್ಲಿ ನಿನ್ನ ಕೀರ್ತಿಯನ್ನು ಬೆಳಗಿಸ್ತಾನೆ. ಶುಭವಾಗಿ ಮಗನೇ. ಈ ಸಂತೋಷದ ವಿಚಾರನು ಹೋಗಿ ಅಮ್ಮನಿಗೆ ತಿಳಿಸಬೇಕು. ನಡೀತಿರತ್ತೆ. ಮುನೀಶನ ಪತ್ನಿಯಾಗಿ ಹದಿಯು ತನ್ನಯ ಪತ್ನಿಯನ್ನು ನಮಗೆಂದು ಜೈ ನಮೋ ಜಗದೀಶ್ವರ. ಕಾಪಾಡು ತಂದೆ ಕಾಪಾಡು. ಕಶ್ಯಪ ಬ್ರಹ್ಮರ 13 ಮಂದಿ ಮಡದಿಯರಲ್ಲಿ ಹಿರಿಯವಳಾದ ದಿತಿದೇವಿ ಎಂದರೆ ನಾನು. ಕಶ್ಯಪರ ಪತ್ನಿಯಾದರೂ ಕೂಡ ರಾಣಿಯಾಗಿ ಶೋಣಿತಾಪುರದ ಸಾಮ್ರಾಜ್ಞಿ ಎಂದೆನಿಸಿಕೊಂಡವಳು. ನನ್ನ ಮನದಾಸೆಯನ್ನು ಈಡೇರಿಸುವುದಕ್ಕೋಸ್ಕರವಾಗಿ ಮಗಳಾದ ಮಾಲಿನಿಯನ್ನು ಘೋರವಾದ ಕಾನನಕ್ಕೆ ಕಳುಹಿಸಿದ್ದೇನೆ. ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸಿ 3 ಲೋಕದಲ್ಲಿಯೂ ವಿಭುವಾಗಿ ಮೆರೆಯುವ ಪುತ್ರನನ್ನೇ ವರವನ್ನಾಗಿ ಪಡೆದುಕೊಂಡು ಬಾ ಎನ್ನುವ ಹಾಗೆ ನನ್ನ ಮಾತನ್ನು ಕೇಳಿದಂತ ಆಕೆ ವರವನ್ನು ಪಡೆದುಕೊಂಡು ಬಂದಿದ್ದಾಳೆ. ಪ್ರಾಯ ಪ್ರಬುದ್ಧೆಯಾದಂತಹ ಆಕೆಗೆ ಪಾತಾಳ ಲೋಕದ ಮಧುವನಪುರದ ವೀರ ವಿದ್ಯುನ್ಮಾಲಿಯ ಜೊತೆಗೆ ವಿವಾಹಗೈದವಳಿದ್ದೇನೆ. ಅವರಿರುವರು ಪ್ರೀತಿಯ ದ್ಯೋತಕವಾಗಿ ಮಗನೋರೋ ಹುಟ್ಟಿಕೊಂಡಿದ್ದಾನೆ. ಆಟದಲ್ಲಿ ಪಾಠದಲ್ಲಿ ತೊಡಗಿರುವಂತಹ ಅವನನ್ನು ಕಾಣುವಾಗ ಮನಸ್ಸಿಗೆ ಸಂತೋಷ. ಆದರೆ ಏನು ಮಾಡೋಣ ಹೇಳಿ, ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲವಲ್ಲ. ನ್ಯಾಯವಾಗಿ ಸಿಗಬೇಕಿತ್ತು ಸ್ವರ್ಗಲೋಕ, ಮೋಸದಿಂದ ಸುಮನಸರ ಪಾಲಾಯಿತು. ಮಗಳನ್ನು ಮದುವೆ ಮಾಡಿದ ಬಳಿಕ ಒಬ್ಬಂಟಿತನವನ್ನು ಕೂಡ ಬಯಸುತ್ತಾ ಇದ್ದವಳು ನಾನು. ಹಾಗಿದ್ದರೆ ನನ್ನ ಕನಸು ಕನಸಾಗಿಯೇ ಉಳಿಯಿತಲ್ಲ. ನನ್ನ ಕಷ್ಟವನ್ನು ಹೇಳಿಕೊಳ್ಳುವುದಕ್ಕೆ ಯಾರಿದ್ದಾರೆ ಶಿವನೇ, ಯಾರಿದ್ದಾರೆ? ಎದ್ದೇಳು ಕಂದ. ನಿಮ್ಮ ಮಗಳಾದಂತ ಮಾಲಿನಿಯನ್ನು ಮದುವೆಯಾದಂತ ಬಳಿಕ ಆಕೆಗೆ ಒಂದು ಮಗು ಹುಟ್ಟಿತು. ಹೌದು. ಮೊಮ್ಮಗನ ಲಾಲನೆ ಪಾಲನೆಯನ್ನು ನೋಡುತ್ತಾ ಸಂತಸದಿಂದಿರಬೇಕು. ನಿಜ. ಇಂದಿನ ದಿನ ನಿಮ್ಮ ವಿಚಾರವನ್ನು ಮಾಡುವುದಕ್ಕೆ ಕಡೆಗೆ ಬಂದವನಾಗಿದ್ದೇನೆ. ನಿಮ್ಮ ಮುಖವನ್ನು ಸರಿಯಾಗಿ ಅವಲೋಕನೆ ಮಾಡಿದೆ ಅಂತಾದರೆ ಎಂದಿನ ಬರೀ ಹಿಂದಲ್ಲ, ಯಾವುದೋ ಒಂದು ವಿಚಾರದ ಬಗ್ಗೆ ಚಿಂತನೆ ಮಾಡುತ್ತಾ ಇದ್ದೀರಿ ಎಂಬ ಹಾಗೆ ಸ್ಪಷ್ಟವಾಗಿ ಅರಿತವನಿದ್ದೇನೆ. ಅತ್ತೆ, ಈ ರೀತಿಯ ಚಿಂತೆಯಲ್ಲಿರುವುದಕ್ಕೆ ಕಾರಣವೇನು?
ಮಗನೇ, ನನ್ನ ಕಣ್ಣೀರ ಕಥೆಯನ್ನು ಏನೆಂದು ಹೇಳಲಿ? ಏನಾಯ್ತಂತೆ? ಸುರಲೋಕವನ್ನು ಪಡೆಯುವ ಉದ್ದೇಶದಿಂದ ಅನೇಕ ಗಂಡು ಮಕ್ಕಳನ್ನು ಕಳುಹಿಸಿದವಳು ನಾನು. ಪರಿಣಾಮ ಆ ಸುರಪ ಮೋಸದಿಂದ ನನ್ನ ಮಕ್ಕಳನ್ನು ಕೊಂದ. ಈಗ ಬಂದಂತಹ ನೀನು ಕೇಳಿದಂತಹ ಪ್ರಶ್ನೆ, ಯಾಕೆ ಬೇಸರದಲ್ಲಿದ್ದೀರಿ ಎಂಬ ಹಾಗೆ ನನಗೊಂದು ಉಪಕಾರವನ್ನು ಮಾಡುವೆ. ಸುರಲೋಕ ನಮ್ಮದಾಗಬೇಕು. ಅಷ್ಟು ಮಾತ್ರವಲ್ಲ, ಮಾಡಿದಂತಹ ನನ್ನ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು. ಚಿಂತೆಯ ಬಿಡಿ, ಸೇರುತ್ತೇನೆ ಸ್ವರ್ಗವ. ಸುರಪ ಮುಖ್ಯರನ್ನು ಬಡಿದೋಡಿಸಿ ಆ ಸುರಪೀಠದಲ್ಲಿ ನಿಮ್ಮನ್ನು ಕುತ್ಕೊಳಿಸುತ್ತೇನೆ. ಆಶೀರ್ವಾದ. ಹೋಗ ಮಗನೇ, ಜಯ ಶ್ರೀರಾಮ. ಸುರಪ ಮುಖ್ಯರನ್ನು ಬಡಿದೋಡಿಸಿದ್ದೇನೆ. ಸುರಪೀಠವು ಬರಿದಾಗಿದೆ ಏರಿಕೊಳ್ಳುತ್ತೇನೆ. ನಾನೇ. ಯಾರು ನೀನು? ಯಾಕೆ ಬಂದೆ? ನನಗೂ ನಿನಗಿರುವಂತಹ ಗೀತನ ಹೋದರೆ ಏನು?
ರಣಪೀಠದ ಮೇಲೆ ಏರಿ ಕುಳಿತೆಯ. ಅದು ನನ್ನ ಸಾಮರ್ಥ್ಯ. ನಿನ್ನ ಕತೆ ಹೇಗಾಯ್ತು ಬಲ್ಲೆಯ? ಹೇಗೆ? ಮೀನೊಂದು ನೀರಿನಲ್ಲಿ ಈಜು ಕಲಿತ ಮಾತ್ರಕ್ಕೆ ನಾನಿನ್ನು ನೀರಿನಲ್ಲಿ ಈಜುವುದಿಲ್ಲ, ಹಾಲಿನಲ್ಲಿ ಈಜುತ್ತೇನೇನೋ ಹಾಗೆ ಮೂರ್ಖತನ ವ್ಯಕ್ತಪಡಿಸಿದಾಗ ಆಯ್ತು. ಹೌದೇನೋ? ಸುರಪಣಿತ ದೂರಿನವಾಗಿ ಬಂದಿದ್ದೇನೆ. ಬಂದಿರುವವನು ಸಾಮಾನ್ಯನಲ್ಲ, ಯಕ್ಷರಾಜ ಪಿಂಗಳಾಕ್ಷ. ನನ್ನ ಬಾಲಿನ ವೃತ್ತಿ ದೇವತೆ ಇಂದು ನನ್ನ ಎದುರಾಳಿಯಾಗಿ ಬಂದೆಯೋ. ಬಿಡಲಾರೆ ಯಕ್ಷರಾದರೇಳು ನಿನ್ನ ಯುದ್ಧಿನ ಮಾಲ್ಯ ಬಲಿಗೆ ನಿರ್ಲಕ್ಷ್ಯ. ನಿನ್ನಲ್ಲಿ ಬಲುವೆ ಮುದಿದರೆ ಹೊರಡು. ವೀರನೆಂದೆನಿಸಿಕೊಳ್ಳಬೇಡ. ಎದುರಾಳಿಯಾಗಿ ಯಕ್ಷ ಬಂದಿದ್ದಾನೆ. ನನ್ನದಾದಂತ ರೆಕ್ಕೆಯಿಂದ ಪಡೆದುಕೊಳ್ಳುವಾಗ ನಿನ್ನನ್ನು ಕಾಪಾಡುವವರು ಯಾರು ನೋಡು ಬಾ. ಸುರಪಾಲನೆ ಒಪ್ಪಿಸಿದ್ದೇನೆ. ಈ ವಿಚಾರ ನಮ್ಮವರಿಗೆ ತಿಳಿಸಬೇಕು. ನೇರ ಹಾಕಿಬಿಡುವ ಕಿವಿ ಕೇಳುತ್ತದೆ. ಅದು ಹಾಗ? ಓ ಅಮ್ಮ, ಇದು ನಿಮ್ಮ ಗಂಡ ಬಳಕೆ ಪರಿಸ್ಥಿತಿ ಕೆಟ್ಟವನಿ. ಒಂದು ಮಹಾರಾಣಿಲಿ ಹೇಗೆ ಮಾತಾಡಬೇಕಂತಹ ಸಾಮಾನ್ಯ ಪ್ರಜ್ಞೆಲ್ವೇನು ನೀನು? ನಿಮ್ಮ ಗಂಡ ಮತ್ತೇನುಂತಹ ಶಬ್ದ ಉಂಟು. ನೀನು ಮತ್ತು ನನ್ನ ಗಂಡ ಎಲ್ಲಿ? ಅತ್ತೆ ಮನೆಗ? ನನ್ನ ಮನೆಗೆ ಇವತ್ತು ಅವಸರಕ್ಕೆ ಹೋಗಿ ಬಂದದ್ದು. ಅಲ್ಲಿಗೆ ಮತ್ತೆ ಎಲ್ಲಿಗೆ? ಮೇಲಿನ ಲೋಕ. ಮೇಲಿನ ಲೋಕ ಅದು ಸುರಪುರ. ಅಲ್ಲಿಂದ ಇಲ್ಲಿಗೆ ಬಂದವ. ವಿಚಾರ ಏನಾಯ್ತು? ಕೇಳ್ತೀನಿ.
ಆವೇಶ ಬರಲಿಕ್ಕೆ ಓಣಿಯಲ್ಲಿ ಈ ವೇಷ ಹೋಗದೆ ಬರೋದೇ ಅದ ಹಾಗಲ್ವ ಮೈ ಮೇಲೆ ಆವೇಶ ಬಂದ ಹಾಗೆ ಮಾಡ್ತೀನಿ ನೀನು. ಮೈ ಮೇಲೆ ಬಂದದ್ದಲ್ಲ ಮೊದಲು ಅದು ನನಗೆ ಭಾವ ಬಂದದ್ದು ಭಾವ. ನಿನ್ನ ಭಾವ ಅಲ್ಲಿಂದ ಇಲ್ಲಿಗೆ ಬಂದ್ರ? ಅಕ್ಕನ ಗಂಡ ಭಾವನ. ಮತ್ತೆ ಯಾರು? ಅವನಿಗೂ ನನಗೂ ಶಾರಿ ಇಲ್ಲ ಅಲ್ಲ. ಅದೇನು? ನಮಗೆ ಮಧ್ಯಾಹ್ನದ ಹೊತ್ತಿಗೆ ಒಂದರಲ್ಲಿ ತಾಗಿ ಬರೋದು ಶಾವು. ಯಾವುದರಲ್ಲಿ? ಅದು ಇದರಲ್ಲಿ ಕೊಲಿ. ಪುಣ್ಯಾತ್ಮ, ನಿನ್ನಲ್ಲಿ ಬೇಡದೇ ಇರುವುದು, ಬೇಕಾದದ್ದು ಯಾವುದೇ ನಿನ್ನಲ್ಲಿ. ರಕ್ಕಸರಿಗೆ ಸ್ವಲ್ಪ ಸ್ವಲ್ಪ ತಿಕ್ಕೊಳ್ಳದಿದ್ರೆ ಕೈ ಕಾಲು ಅಲ್ಲಾಡುದಿಲ್ಲ, ಚೈತನ್ಯ ರಸ. ಅದು ಆರೋಗ್ಯಕ್ಕೆ ಹಾನಿಕಾರ. ಆದಿಯಿಂದ ಬರೆದುಕೊಂಡುಂಟು, ಯಾವ ಮಗ ನಿಲ್ಲಿಸಿದ್ದಾನೆ ಅದನ್ನು. ಆದ್ರೆ ಹಿತವಿದಲ್ಲಿದ್ರೆ ಒಳ್ಳೇದೇ ಅದು. ನಮ್ಮದಷ್ಟೇ. ಸಾಕು ಸಾಕು, ಮುಂದುವರಿಸು. ನನಗೆ ಮಾತಿನ ಭಾವ ಬಂದದ್ದು. ಮಾತಿನಲ್ಲಿ ಭಾವನೆ ಬಂದದ್ದು. ಆಗ್ಲಿ. ನಾವು ದೇವಲೋಕಕ್ಕೆ ಹೋದೆವ, ಬಂದ್ರಲ್ಲಮ್ಮ. ಯಾರು? ದೇವರ ಕಲ್ಲರು. ದೇವರುಗಳೆಲ್ಲ ಬಂದ್ರು. ಮೊದಲಿಗೆ ಯಾರು ಬಂದ್ರು? ಅಗ್ನಿ ಅಗ್ನಿ ಅಗ್ನಿ. ಯಾರು? ಅಗ್ನಿ. ಮೊದಲು ಬಂದವ ಅಗ್ನಿ. ಜಗವಗಣಿ ಉರಿಯುತ್ತ ಬಂದ ನಮ್ಮ ರಾಯರು ತೆಗೆದು ಒಂದು ವರುಣಾಸ್ತ್ರ ಬಿಟ್ರು. ಯಾವ ಅಸ್ತ್ರವನ್ನು? ವರುಣಾಸ್ತ್ರ. ವರುಣಾಸ್ತ್ರವನ್ನು ಬಿಟ್ರು. ಅದುವೇ ಆಮೇಲೆ ಅಗ್ನಿ ಬಂದಂತ ಅಗ್ನಿ ಹಿಂದೆ ಓಡಿ ಹೋದ. ಆ ಬಳಿಕ ಯಾರು ಬಂದ್ರು? ವಾಯು ಬಂದ. ಹೇಗೆ ಬಂದ? ಅವನು ಯಾವುದರಲ್ಲಿ? ಆ ರಭಸಿನಲ್ಲಿ ಬಂದ. ಓಹೋ, ಬರುವಂತ ವೇಗ ಹಾಗಿತ್ತು. ಎಷ್ಟು ವೇಗ ಇದ್ರೇನು ರಾಯರು ಬಿಡ್ತಾರ? ಬಿಡ್ತಾರ. ಆ ಅಡ್ಡ ಒಂದು ಅಸ್ತ್ರವನ್ನು ಬಿಟ್ಟು ಆಮೇಲೆ ಏನಾಯ್ತು? ನೀರು ಬೇಕೇನು? ಏನಾಯ್ತು? ವಾಯು ಹಿಂದಿನಿಂದಲೇ ಓಡಿದ್ದು ಯಾರಿಗೂ ಗೊತ್ತೇ ಆಗಲಿಲ್ಲ. ಯಾರಿಗೂ ಗೊತ್ತಾಗ್ಲಿಲ್ವಾ? ನೀನು ಹೋಗಿ ನಮ್ಮವರಿಗೆ ಹೇಳಬೇಕಿತ್ತು. ಅವನ ಹೆಣದ ಘಟ್ಟ ಹೆಸಿದೆ ಅಂತದ್ದು ಹೇಳಿದ್ರು. ಅದೆಲ್ಲ ಹೇಳಿಕ್ಕೆ ಆಗುದಿಲ್ಲ. ಓಡಿದವನ ಸುದ್ದಿ, ಓಡಿದರೂ ಸುದ್ದಿ ನಮಗೆ ಬೇಡ. ಆಮೇಲೆ ಶೂರಪ್ಪ ಬಂದ. ಅವರ ಒಡೆಯ ಸುರಪಾಲ. ಏನಂತಿ? ಉಚ್ಚನಾಯುಧ ಏರಿ ಐರಾವತ ಕೈಯಲ್ಲಿ ಗರ್ರನೆ ಜಗಿಸುತ್ತ. ಅದು ಹಾಗೆ ಬರೋದಕ್ಕೆ ಅದು ಹಾಗೆ ಅಲ್ವೋ? ಐರಾವತನ ಏರಿಕೊಂಡು
ವಜ್ರಾಯುಧನ ಕೈಯಲ್ಲಿ ಹಿಡಿದುಕೊಂಡು ಬಂದಂತಹ ಶಿರೋಪಾಲ ಆಚೆ ಈಚೆ ಆಯ್ತಾ? ಆಚೆ ಈಚೆ ಆಯ್ತು. ಸುಧಾರಿಸಲಿಕ್ಕೆ ನಾನಿದ್ದೇನೆ, ಮುಂದುವರಿಸು. ಬಂದ ಕೂಡಲೇ ಆರಂಭ ಆಯ್ತಮ್ಮ. ಯಾವುದು? ಭಯಂಕರ ಕಾಳಗ. ಕಾಳಗ ಪ್ರಾರಂಭ ಆಯ್ತಾ? ಪರಿಣಾಮದಲ್ಲಿ ಏನಾಯ್ತು? ದೇವತೆಗಳೆಲ್ಲ ಸೋತು ಓಡಿದ್ರಮ್ಮ. ಏನು? ದೇವತೆಗಳು ಓಡಿ ದೇವತೆಗಳು ಸೋತು ಓಡಿ ಹೋದ್ರ? ಅಪ್ಪ ದೇವರೇ, ನಮ್ಮ ರಾಯರು ಸ್ಮಶಾನ ಹೇಳಿದ್ರು. ಪಾಪಿ ಮಗನಿ, ನಮ್ಮೂರು ಏರಿಕೊಂಡದ್ದು ಸಿಂಹಾಸನವನ್ನು. ಅದುವೇ ಹಾ. ಅಲ್ಲಿಗೆ ಕೂಡಲೇ ಬಂದಿರಲ್ಲ. ಯಾರು? ಆಫೀಸರ್ ಅಲ್ಲ, ಆಫೀಸರ್. ಯಾರು ಬಂದದ್ದು? ಆಫೀಸರ್ ಅಲ್ಲಿ ಕುಡಿತಾರೆ. ಅಪ್ಸರ ನಾರಿಯರು ಅವರೇ ಯಾರಿಲ್ಲ? ತಂಬೆ, ರಂಬಿ, ಒಂದು ಪತಿ, ಊರ್ವಶಿ, ಹೆಣದ ಪತಿ, ಮೇನಕಿ, ಒಂದು ದೋಷೆ, ಮಂಜುಘೋಷಿ, ಕೆಲಕೆನ ಮನೆ, ಕಿಲೋತ್ತಮಿ. ಇತಿ ಗುರ್ತೇಜ, ಇದು ಜಾರ್ಜ ತಮ್ಮಜಿ ಕಾಸ್ತಾರೆ. ಹೇ ಪಾಪಿ ಮಗನಿ, ಇತಿ ಗುರ್ತೇಜ, ನಿಮ್ಮ ವಿಚಾರ ಅದು ಹಾಗಲ್ವೋ? ಘೃತಾಚಿ, ಆಮೇಲೆ ಅದೇ ಜಾರ್ಜ ಚಾರು ಹೊತ್ತಲಿ ಪುಂಜಿಕಸ್ಥಲಿ. ಈಗ ಶಾಲೆ ಪುಂಜಿಕಸ್ಥಲಿ ಎಂತ ಎಷ್ಟು ಒಳ್ಳೆ ಹೆಸರು ಅವರದೆಲ್ಲ. ನನಗೆ ಬರಬೇಕು. ನೀನು ಬರುವುದೇ ಬೇಡ. ಏಟಫಲದಿಂದ ನಿಂತು ಒಂದು ನೃತ್ಯ ಮಾಡಿದಿರವ್ವ. ನಾಟ್ಯ ವೈಭವ ಇತ್ತ, ಗಾನ ವೈಭವ ಅದರಲ್ಲಿ. ಜೊತೆಗೆ ಗಾನ ವೈಭವ ಇತ್ತು. ಹೇ, ಹಾ, ಹಾ, ಹಾ. ನಾನು ನಾಷ್ಟ್ಯ ಸ್ವಲ್ಪ ಸ್ವಲ್ಪ ಕಲಿತೆ. ಯಾವುದನ್ನು? ನಾಷ್ಟ್ಯ. ನಾಟ್ಯವನ್ನು ನೀನು ಅಭ್ಯಾಸವನ್ನು ಮಾಡಿದ್ದಿ. ಆಮೇಲೆ ಅದರಲ್ಲೊಂದು ಬೈತಾಳೆ. ಓ, ನಾಟ್ಯಕ್ಕೂ ಬಾಯ್ತಳೋ ಬೇರೆ ಉಂಟು. ಮತ್ತೆ? ಒಮ್ಮೆ ಹೇಳು ನೋಡುವ. ಅದು ಹೇಗೆ? ಹಾ. ತಂಟಂಗದಿನ ಕೊರಶೆ, ತಂಟಂಗದಿನ ಕೊರಶೆ, ಏನೇ ದೂರಿಂದ ಇದೆಲ್ಲ ಯಾವ ಬಾಯ್ತಾಳವು? ದಿನಕ್ಕ ದಿನಕ್ಕೆ ದಿನದ ದಿನಕ್ಕೆ ದಿನದ್ದು ದಿನಕ್ಕೆ ಕೊಡೆದ ಲೆಕ್ಕ ನಾನು ದಂಡ ಇಟ್ಟು ಓ, ನೀನೀಗ ಅಳುದು ಯಾಕೆ ಈಗ ನೀನು? ನನಗೆ ಬರ್ತದಲ್ಲ. ಅದು ಅಳುವಂತಹ ಪ್ರಮೇಯ ಆದ್ರೆ ಏನು ಅಂತ ಹೇಳು. ಈ ಅವಸ್ಥೆ ನೋಡಿ ಸ್ವರ್ಗಲೋಕ ನಮ್ಮ ಕೈವಶವಾಗಿದೆ, ಅಧಿಕಾರ ನಮ್ಮಲ್ಲುಂಟು. ಇದು ಸಂತೋಷದ ವಿಚಾರ ಅಲ್ವೇನು? ಅದಕ್ಕೆ ನಗು ನಗುತ್ತಲೇ ಹೇಳಬೇಕು ನೀನು. ನಾನು ಅಳವಲ್ಲ. ನೀನು ಅಳಬಾರ್ದು ನೀನು. ನಗು ನಗುತ್ತಾ ಹೇಳಬೇಕು. ಕೂಡಲಲ್ಲಿಗೊಬ್ಬ ಬಂದ. ಯಾರು? ಹಾರಾಡಿ ಹಾರಾಡಿ ಹಾರಾಡಿಯಿಂದ ಅಲ್ಲಿಗೆ ಬಂದ? ರಾಮಗಾಣಿಗರ ಫುಳ್ಳಿಯಲ್ಲಿ ಮತ್ಯಾರು? ಹಾರಾಡಿಕೊಂಡು ಬಂದು. ಹಾರಾಡಿಕೊಂಡು ಬಂದವ ಯಾರಾಗಿರಬಹುದು? ಯಕ್ಷಿಲಂತೆ. ಹಾರಾಡಿಕೊಂಡು ಬಂದವ ಯಕ್ಷರಾಜ ಪಿಂಗಳಾಕ್ಷ. ಅವನೇ ಏನಂತೆ? ರಾಯರ ಹತ್ತಿರ ನಿಂತು ಹೇಳಿ ಬಿಟ್ಟ. ಏನು? ಏನು ನೀನು ಬಹಳ ದೊಡ್ಡ ಜನವ, ಅಷ್ಟು ದೊಡ್ಡ ಮನೆಯಲ್ಲಿ ದೊಡ್ಡ ಜನದ ಹಾಗೆ ನೀನು ಕುಳ್ಪಿ ಕುಳ್ಪಿ. ಅದು ಹಾಗಲ್ವ ಕುಳಿತಿರ್ಪಿ. ಮರ್ಯಾದೆಯಲ್ಲಿ ಹೇಳ್ತೇನೆ, ನೀನೇ ಇಳಿತೀಯ ಅಲ್ಲ ನಾನು ಎಳಿಬೇಕು. ನೀನು ಕೈ ತೋರಿಸಿದವರಿಗೆ ನೀನು. ನನಗೆ ಒಮ್ಮೊಮ್ಮೆ ಭಾವ ಬರುತ್ತೆ. ನಿನ್ನ ಭಾವನೆಗೆಲ್ಲ ಬೆಂಕಿ ಬಿದ್ದ ಅಲ್ಲಿಗೆ. ಅಷ್ಟು ಹೇಳಿದ್ದೆ ತಡ ನಮ್ಮ ರಾಯರಿಗೆ ಎಲ್ಲಿಂದ ಬಂತು? ಮತ್ತೆ ನಮ್ಮವರಿಗೆ ಸಿಟ್ಟು ಬರೆದು ನಮ್ಮವರು ಬಿಡ್ತಾರ? ಕ್ಷಣ ಹುಟ್ಟಾತ್ಮ ಎದ್ದೇಳು. ಏನಾಯ್ತು? ಹೇಳು ನೀನು, ಹೇಳು ನೀನು. ಅದು ಪೆಟ್ಟು ಮಾಡಿದ್ದನ್ನು ತೋರಿಸಲಿಕ್ಕೆ ಹೋದದ್ದು. ಇದು ಅಭಿನಯವ? ಬಿದ್ದದ್ದು ಸಾವು. ಇದು ಅಭಿನಯವ? ಅಭಿನಯ ಶೂರ. ನಾನು ಭಾವಿಸಿದ್ದೇನೆ ಏನೋ ಒಂದು ಆರೋಗ್ಯದಲ್ಲಿ ಏನು ಹೆಚ್ಚು ಕಡಿಮೆ ಉಂಟು ಅಂತ ನಾನು ಭಾವಿಸಿದ್ದೆ. ಅಮ್ಮ, ಇವರು ಕೊಡ್ತೇನೆ ಅವನ ಗೆಬ್ಬುಗೆ ಅಂತ ಹೇಳುವಾಗ ಅವನು ರೆಕ್ಕೆಯಲ್ಲಿ ಪಟ ಪಟ ಬಾರಿಸಿ. ಯಾರು? ಆ ಯಕ್ಷ ನಮ್ಮವರಿಗೆ ಬಾರಿಸೇ ಬಿಟ್ಟ. ನಮ್ಮವರಿಗೆ ಏನಾಗಿಲ್ಲ ತಾನೆ? ಅವರಿಗೆ ಏನಾಗ್ಲಿಕ್ಕಿಲ್ಲಪ್ಪ. 3 ಸುತ್ತು ತಿರುಗಿ ಬಿಡ್ತಾರೆ. ಯಾರು? ನಮ್ಮವರು ಕೆಳಗೆ ಬಿದ್ರ? ಹೋಗಿ ನೀನು ಎಬ್ಬಿಸಬೇಕಿತ್ತು ನಮ್ಮವರನ್ನು. ಬಿಡ್ತೇನೆ. ನೀನು ಬಿಡ್ತೀಯಾ? ಹೋಗಿ ತಟ್ಟಿದೆ. ಹೇಳಿಲ್ಲ ಅಂತ ಹೇಳಿಲ್ಲ. ಅದೇನು? ಅದೇ ಎಚ್ಚರ ಆಗಲಿಲ್ಲ ಅವರಿಗೆ. ಓಹೋ, ಎಚ್ಚರ ಆಗ್ಲಿಲ್ವಾ? ಆಗ ಗುರುಗಳು ಹೇಳಿದ್ದು ನೆನಪಾಯ್ತು ನನಗೆ. ನಿನ್ನ ಗುರುಗಳು ಅರಿಂಜನಾಸುರರು. ಅವರಿನ ಗುರುಗಳ ಯಾವ ವಿದ್ಯೆಯನ್ನು ಹೇಳಿಕೊಟ್ಟಿದ್ದಾರೆ? ಮಲಗಿದವರು ಹೇಳದಿದ್ರೆ ಕುಳುಕಿಸು ಮಗ, ಕುಳುಕಿ. ಎಷ್ಟದು? ಮೈಯನ್ನು ಕುಳುಕಿಸಿ ಎಬ್ಬಿಸಬೇಕು. ಹಾಗೆ ಆಗ ಎಚ್ಚರ. ನೀನು ಎಬ್ಬಿಸಿದ್ಯಾ? ಮತ್ತೆ ಆದರೂ ಹೇಳಲಿಲ್ಲ. ಯಾಕೆ? ಇಷ್ಟದ ಹೊರಗೆ ಬಿದ್ದಿದೆಲ್ಲ. ಯಾವುದು? ನಾಲಿಗೆ. ನಾಲಿಗೆ ಹೊರಗೆ ಹಾಕಿ ಬೇರೆ ಏನಾಗಲಿಲ್ಲ. ಇಷ್ಟು ರಕ್ತಗಾರಿ ರಕ್ತಗಾರಿ. ಶಿವನೇ, ಶಿವನೇ, ಶಿವನೇ.
ಇಂತಹ ಕಠೋರವಾದಂತಹ ಮಾತನ್ನು ನಾನು ಕೇಳಿದೆ. ಈ ಮಾತನ್ನು ಕೇಳುವಂತಹ ಮೊದಲು ಯಾಕೆ ನಿಂತಹ ಭೂಮಿ ನನ್ನನ್ನು ಬಾಯಿ ತೆರೆದು ನುಂಗ ಬರದಿತ್ತು. ಕಾದ ಸೀಸವನ್ನೇ ಕಿವಿಗೆ ಎರಚಿದಂತ ಅನುಭವವಾಯಿತು ಎನಗೆ. ನಮ್ಮನ್ನು ಸ್ವರ್ಗಲೋಕಕ್ಕೆ ಹೋಗಿ ಅಲ್ಲಿ ತಮ್ಮ ಅಧಿಕಾರವನ್ನು ಸ್ಥಾಪಿಸಿ ಬರುತ್ತಾರೆ ಎನ್ನುವ ಹಾಗೆ ಆಶಾ ಗೋಪುರವನ್ನೇ ಕಟ್ಟಿಕೊಂಡಿದ್ದೆ. ಅದೆಲ್ಲವೂ ನುಚ್ಚುನೂರಾಗಿ ಹೋಯಿತು, ನುಚ್ಚುನೂರಾಗಿ ಹೋಯಿತು. ಪ್ರತಿಯೊಂದು ಹೆಣ್ಣು ಬಯಸುವುದೇನು? ತಾನು ಸಾಯುವಂತಹ ಕಾಲಕ್ಕೆ ಮುತ್ತೈದೆಯಾಗಿ ಸಾಯಬೇಕೆನ್ನುವ ಹಾಗೆ. ಆ ಭಾಗ್ಯದಿಂದ ನಾನು ವಂಚಿತಳಾದೆ. ಈ ಸುಟ್ಟ ಮುಖನಿ ಪ್ರಪಂಚ ಮುಖಕ್ಕೆ ಹೇಗೆ ತೋರಿಸಲಿ? ಇಲ್ಲ ಇಲ್ಲ, ನಾನು ಬದುಕುವುದಿಲ್ಲ. ನಾನು ಸಾಯ್ತೇನೆ, ನಾನು ಸಾಯ್ತೇನೆ, ನಾನು ಸಾಯ್ತೇನೆ. ನಾನು ಬದುಕುವುದಿಲ್ಲ. ನಾನು ಯಾಕೆ ಸಾಯಬೇಕು? ನಾನು ಯಾಕೆ ಸಾಯಬೇಕು? ಸತ್ತು ಸಾಧಿಸುವುದಕ್ಕೇನುಂಟು? ಬದುಕಿ ಸಾಧಿಸುತ್ತೇನೆ, ಬದುಕಿ ಸಾಧಿಸುತ್ತೇನೆ. ಸತ್ತರಿಗೆ ಅಂದರೆ ಸತ್ತರು ಮತ್ತೆ ಹುಟ್ಟಿ ಬರೋದಕ್ಕೆ ಸಾಧ್ಯ ಉಂಟೆ? ಖಂಡಿತವಾಗಿವಿಲ್ಲ, ಖಂಡಿತವಾಗಿವಿಲ್ಲ. ನನ್ನ ಹಣೆಯ ತಿಲಕವನ್ನೇ ಒರೆಸಿ, ಕೊರಳ ಮಾಂಗಲ್ಯವನ್ನೇ ಕಿತ್ತು, ಮುಡಿಯ ಹೂವನ್ನೇ ಮರಿದಾಗಿಸಿ ನನಗಿದ್ತಹ ವೈದಾವಿ ದೀಕ್ಷಿಣಿದ್ದವರು ಯಾರು? ನನಗಿದ್ತಹ ವೈದಾವಿ ದೀಕ್ಷಿಣಿದ್ದವರು ಯಾರು? ಇದಕ್ಕೆಲ್ಲ ಕಾರಣ ದೇವತೆಗಳು ನನ್ನ ಈ ಸ್ಥಿತಿಯನ್ನು ಕೊಂಡು ಅಪಹಾಸ್ಯ ಮಾಡಿ ನಗುತ್ತಾ ಇದ್ದಾರೆ. ಇದು ಅವರ ಕೊನೆಯ ನಗು, ಕೊನೆಯ ನಗು. ನನ್ನ ಕಣ್ಣಲ್ಲಿ ನೀರು ಬರಿಸದಂತಹ ನಿಮ್ಮ ಕಣ್ಣಲ್ಲಿ ರಕ್ತ ಕಣ್ಣೀರನ್ನೇ ಬರಿಸುತ್ತೇನೆ, ರಕ್ತ ಕಣ್ಣೀರನ್ನೇ ಬರಿಸುತ್ತೇನೆ. ಹಾಗಾದ್ರೆ ನನ್ನ ಕಷ್ಟ ನಾನು ಯಾರಲ್ಲಿ ಹೇಳಿಕೊಳ್ಳಲಿ? ಯಾರಲ್ಲಿ ಹೇಳಿಕೊಳ್ಳಲಿ? ಯಾರು ಯಾರು ಯಾಕೆ ಬೇಕು? ನನಗಿದ್ದನೇ ಮಗ ಮಹೇಶ. ಆತನನ್ನು ಕರೆಸಿ ಸಮಸ್ತ ವಿಚಾರವನ್ನು ವಿತರಿಸಿ ನಿಮಗೊಂದು ಗತಿಯನ್ನು ಕಾಣಿಸಿದ್ರಂತೆ. ಕರೆಯುತ್ತೇನೆ, ಕರೆಯುತ್ತೇನೆ ನನ್ನ ಮಗನನ್ನು. ಮಗನೇ ಮಹೇಶ ಬಾಕಣ್ಣ, ಮಗನೇ ಮಹೇಶ ಬಾ ಕುಮಾರ, ಮಗನೇ ಮಹೇಶ ಬಾ.
ಸಾಷ್ಟಾಂಗ ಪ್ರಣಾಮಗಳು ತಾಯೇ. ಶುಭವಾಗಲಿ ಮಗನೇ. ಗೆಳೆಯರನ್ನೆಲ್ಲ ಒಟ್ಟು ಸೇರಿಸಿ ಆಟವಾಡುತ್ತಿರುವಂತಹ ಸಮಯದಲ್ಲಿ ಮಗ ಮಹಿಷ ಎನ್ನುವಂತಹ ಧ್ವನಿ ಕೇಳಿತು. ಆ ಧ್ವನಿಯ ಹಿಂದಿರುವಂತಹ ನೋವು ನನ್ನ ಹೃದಯವನ್ನು ತಟ್ಟಿತು ತಾಯೇ. ಒಡನೆಯ ನಿನ್ನ ಪದತಳವನ್ನು ಸೇರಿದೆ. ಇಷ್ಟರವರೆಗೆ ನಿನ್ನನ್ನು ಈ ಸ್ಥಿತಿಯಲ್ಲಿ ನಾನು ಕಂಡವನಲ್ಲ. ಬರಿದಾದಂತಹ ಹಣೆ, ಅನಾಥವಾಗಿ ಬಿಟ್ಟಿರುವಂತಹ ಜಿಲ್ಲಾಭರಣ, ಶೋಣಿತ ಪಟ್ಟಣದ ಮೇಲೆ ಅಸುರ ಹತ್ಯೆಯ ಕಣದೇರು ಯಾಕಾಗಿ ದುಃಖಿಸುತ್ತಿರುವ ತಾಯಿ. ಕಷ್ಟ ಬಂದ ಮಗನೇ, ಕಷ್ಟ ಅಸುರಕುಲ ಮಾತೆಯಾದಂತಹ ನಿನ್ನಗೂ ಕಷ್ಟವೇ. ಹಾಗಿದ್ರೆ ಇಂತಹ ಕಷ್ಟವನ್ನು ಕೊಟ್ಟವರಾದರೂ ಯಾರು? ಚಕ್ರಧಾರಿ ಹರಿಯೇ, ತ್ರಿಶೂಲಪಾಣಿ ಈಶನೇ, ಅಲ್ಲ ಬ್ರಹ್ಮದೇವನೇ. ಇಂಥವರ ಎಂದು ಬೆಟ್ಟು ಮಾಡಿದರೆ ಅಂಥವರ ಸೊತ್ತನ್ನು ಇಳಿಸಬಲ್ಲಂತಾಯ ಯಾರಿಂದ ಕಷ್ಟವನ್ನು ಏನಂತ ಹೇಳಿ ಮಗನೇ, ಏನಂತ ಹೇಳಿ. ಮುದ್ದು ನಮಗೆ ಒದಗಿದಂತಹ ಕಷ್ಟ ನನಗೆ ಹೇಗೆ ಬಿತ್ತರಿಸಲಿ? ಯಾಕೆ ಆಲೋಚಿಸುತ್ತಿರುವೆ? ನಾಲಿಗೆ ಎಂಬುದು ದಡವರಿಸುತ್ತಾ ಇದೆ. ಯಾಕಮ್ಮ? ಕಂದ, ಇದು ನಿನಗೂ ತಿಳಿದಂತಹ ವಿಚಾರ. ಯಾವುದು? ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇನೆನೆಲ್ಲ ಕೂಡಿಕೊಂಡು ಆ ಸ್ವರ್ಗಲೋಕಕ್ಕೆ ಹೋಗಿ ಸುರದಲ್ಲಿ ಸುರಪ್ರಮುಖರನ್ನೆಲ್ಲ ಸೋಲಿಸಿ ಸುರ ಗದ್ದೆಗೇರಿಕೊಂಡರಂತೆ. ಇದಕ್ಕಿಂತ ಸಂತೋಷದ ಕ್ಷಣ ಇನ್ನೊಂದಿದೆಯಾ ನಮ್ಮ? ಆದರೆ ಆ ಸಂತೋಷ ಎಂಬುದು ಕೇವಲ ಕ್ಷಣಿಕವಾಯಿತು ಮಗನೇ. ಯಾಕೆ ಕ್ಷಣಿಕ? ಸೋದಂತಹ ಸುಮನಸರು ಸುಮ್ಮನಿರಲಿಲ್ಲ ಮಗನೇ. ಏನ್ ಮಾಡಿದ್ರು? ಮೋಸದಿಂದ ನಿನ್ನ ತಂದೆಯನ್ನೇ ಕೊಲ್ಲಿಸಿದರು ಮಗನೇ.
ಸಿಡಿಲಿನಂತಹ ಮಾತನ್ನಾಡಿದೆ. 3 ಲೋಕಾಧೀಶನಾಗಿ ಬರೆಯುತ್ತಿದ್ದಂತಹ ನನ್ನ ಏನಿವೆ ಅಳಿವಾಯ್ತು ಮಗರಿ. ಇನ್ನು ಮುಂದೆ ನಾವು ಹಾಕರೆ ನಾವನಾದರೂ ಮಗರಿ. ಜನನೀಯ ನಮ್ಮನ್ನು ಇಂತಹ ದುಸ್ಥಿತಿಗೆ ತಳ್ಳಿದಂತಹ ದೇವತೆಗಳನ್ನು ಸುಮ್ಮಗೆ ಬಿಡಕೂಡದು. ನನಗೊಂದು ಹತ್ಯೆ ನೀಡು, ನಡೆಯುತ್ತೇನೆ ನಾಲ್ಕಕ್ಕೆ. ಅನಿಮಿಷ ಮತ್ತು ವರದವರಲ್ಲೇ ಸಂಗಡಿಸಿ ಕಳೆದು ಹೋದ ಅಧಿಕಾರಗಳು ಮರಳಿ ಪಡೆಯುತ್ತೇನೆ. ಕೊಂದವ ಯಕ್ಷ ಮಗರಿ, ಯಕ್ಷ. ನನ್ನಪ್ಪನನ್ನು ಯಮನಾಲಯಕ್ಕೆ ಕಳುಹಿದವನು ಯಕ್ಷನೇನು. ಆ ಯಕ್ಷ ಯಕ್ಷರ ಗಿಕ್ಷರ ಲಕ್ಷ್ಯಕ್ಕೆ ತರಲು ಮುಕ್ಕಣ್ಣನೇ ಮನೆದೊಲಿತ್ತರು. ಕೋಡುಗಳಿಂದ ತಿವಿದೇನು, ಕಾಲುಗಳಿಂದ ತುಳಿದೇನು. ಯಾರು ನನಗೆ ಲೆಕ್ಕವಿಲ್ಲ, ಕಳುಹಿಸಿಕೊಡು. ಸಂತೋಷವಾಯಿತು ಮಗನಿ. ತನಯನಾಡಿದಂಡಿಗೆ ಮಾಲಿ ಮನದಿ ಹರುಡವನಾಂತ ನುಡಿದರು. ಸಜೀವನಿವ ಕಾರ್ಯವು ನಿನಗೆ ಘನವನ ವನಜನಾಭಂ ಬರುವ ಕೃತಗದಿಯೇ ವನಜನಾಭಂ ಬರುವ ಕೃತಗದಿ ಅನವರತ ಮನದರ ಬಗ್ಗದಿ ನಿನಗೆ ವಿಧಿಯರಿ ಪಡೆಯುವನಗಳನ್ನು ಹೂವನ ಜನಾಭನು ಬರುವ ಕೃತಗದಿ ಅನವರತ ಮನದರ ಬಗ್ಗದಿ ನಿನಗೆ ಬೇಡುವೆನು ವಿಧಿಯಲಿ ಪಡೆಯುವನಗಳನ್ನು ಸಜೀವನಿವ ಕಾರ್ಯವು ನಿನಗೆ ಯಾಕ ಮಗ ಈ ರೀತಿ ಅವಸರ ಯಕ್ಷನ ಮೇಲಿನ ದ್ವೇಷ ತಾಯಿ ಸುಮಗೆ ಬಿಡಲಾರೆ. ಅವಸರ ಎನ್ನುವುದು ಅನರ್ಥಕ್ಕೆ ಕಾರಣವಾಗಬಹುದು. ಬರುವಾರು ನಿನ್ನ ಮಾತನ್ನು ಕೇಳಿ ಮನಸ್ಸಿಗೆ ಸಂತೋಷವಾಯಿತು. ನೀನು ವೀರನಾಗಿದ್ಯಾ, ಧೀರನಾಗಿದ್ಯಾ, ಶೂರನಾಗಿದ್ಯಾ. ದುರದಲ್ಲಿ ಸುರಭ ಮುಖ್ಯರನ್ನು ಸದೆ ಪಡೆದಿರುವಂತಹ ದೃಢ ವಿಶ್ವಾಸ ಈ ತಾಯಿಯಲ್ಲುಂಟು ಮಗನೇ. ಏನು ಸಮಸ್ಯೆ? ಆದರೆ ಒಂದು ಕೇವಲ ದೇಹ ಬಲದಿದ್ದರೆ ಸಾಲದು. ಏನು ಕೊರತೆ? ನಮ್ಮಲ್ಲಿ ದೈವ ಬಲವೆಂಬುದು ಬೇಕು. ಅದಕ್ಕೆ ಅದನ್ನು ಸಂಪಾದಿಸಬೇಕು ಅಂತಾದ್ರೆ ಅದಕ್ಕೊಂದು ಮಾರ್ಗ ಉಂಟು ಮಗನೇ. ಏನಮ್ಮ? ನೇರವಾಗಿ ನೀನು ಕಾಂತಾರಕ್ಕೆ ಹೋಗು. ಸರಿ ತಾಯಿ, ಹೊರಟೆ. ಎಲ್ಲಿಗೆ ಮಗ? ಕಾಂತಾರಕ್ಕೆ. ಪೂರ್ತಿ ವಿಚಾರಣೆ ಕೇಳಿ ಹೋಗು. ಆಯ್ತು. ಅಲ್ಲಿಗೆ ಯಾಕೆ ಹೋಗಬೇಕು? ಗೊತ್ತಿಲ್ಲ. ಬ್ರಹ್ಮದೇವನ ಕುರಿತಾಗಿ ನೀನು ತಪಸ್ಸನ್ನಾಚರಿಸಬೇಕು. ಒಲಿದು ಬಂದಂತಹ ಬ್ರಹ್ಮದೇವನಲ್ಲಿ ಅಜಯನದಂತಹ ವರವನ್ನು ಸಂಪಾದಿಸಿಕೊಂಡು ಬರಬೇಕು. ಆ ಬಳಿಕ ನಾಲ್ಕು ಲೋಕಕ್ಕೆ ನೀನು ಹೋಗಬೇಕು. ದೇವತೆಗಳಿಗೆ ಸರಿಯಾದಂತಹ ಪಾಠವನ್ನು ನೀನು ಕಲಿಸಿ ಬರಬೇಕು ಮಗ. ನನ್ನ ಪ್ರೀತಿಯ ಅಮ್ಮ, ಮಗನ ಪಾಲಿನ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ನೀನು ಎಂದ ಮೇಲೆ ತಾಯಿಯ ಕಣ್ಣೀರನ್ನು ಒರೆಸುವಂತಹ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಕಳುಹಿಸಿಕೊಳ್ಳ ಕಂದ, ಹೋಗುವಂತಹ ಮೊದಲು ಇದು ನಮ್ಮ ಶೋಣಿತಾಪುರದ ಪರಂಪರೆ ಕಡೆಗೆ ನೀಡುತ್ತಾ ಇದ್ದೀರಿ. ಯಾಕೆ ಹೇಳು? ನಿನ್ನ ರಕ್ಷಣೆಗೆ ಬೇಕಾಗಿ ಸ್ವೀಕರಿಸು ಮಗನೇ. ಹೋಗಿ ಬಾ ಕಂದ, ಜಯಶೀಲನಾಗಿ ಬಾ. ದಾರಿ ನಿರೀಕ್ಷಣೆ
ಮೆರವಣಿಗೆಯಲ್ಲಿ ಕರೆತಂದು ಅಭಿಷೇಕವನ್ನು ನೆರವೇರಿಸುವ ಅಧಿಕಾರವನ್ನು ನೀಡಿತು. ಯಾರೋ ಕಾಣುವುದಕ್ಕಾಗಿ ಎಲ್ಲರಿಗೂ ಶುಭವಾಗಲಿ ಎನ್ನುವ ಹಾಗೆ ಹಾರೈಸುತ್ತಿದ್ದೇನೆ. ಸಾಲು ಸಾಲಾಗಿ ಬರುತ್ತಿರುವಂತಹ ದೈತ್ಯ ಸಮುದಾಯ ಮನಸ್ಸಿಗೆ ಬಹಳ ಸಂತೋಷವಾಯಿತು. ಆಸನಗಳನ್ನು ನೀಡಿದ್ದೇನೆ, ಆತಿಥ್ಯವನ್ನು ನೀಡಿದ್ದೇನೆ. ಅರಣ್ಯ ಜಾತಿಗವೇ ಅಂಗಹೀನತೆ ಎದ್ದು ಕಾಣುತ್ತಾ ಇದೆ. ಹಾಗಿದ್ದು ಹುಟ್ಟಿನಿಂದ ಬಂದದ್ದಲ್ಲ, ಯಾರಿಂದಲೋ ಕಷ್ಟಕ್ಕೊಳಗಾಗಿದ್ದೀರಿ. ಇಂತಹ ಕಷ್ಟ ಯಾರಿಂದ ಬಂತು, ಯಾಕೆ ಬಂತು ನುಡಿಯಿರಿ. ಮಾಲಿನಿ
ತಂಗಿ ಬಾಂಧವರಿದ್ದೇವೆ. ಆಗಲಿ. ಈ ಹಿಂದೆ ಇದೇ ಶೋಣಿತಪುರದಲ್ಲಿ ಬರೆದವರು ಆತನೇ ಶಂಕಾಸುರ, ಈತ ದುರ್ಗಾಸುರ, ನಾನು ಶಿಕ್ಷುರಾಸುರ. ಈ ದೈತ್ಯಗಣವೆಲ್ಲವೂ ನಮ್ಮವರದ್ದೇ. ನಾವೆಲ್ಲರೂ ಇಲ್ಲಿಗೆ ಬರಬೇಕಾದ್ರೆ ಬಲವಾದಂತ ಒಂದು ಕಾರಣ ಉಂಟಯ್ಯ. ಈ ಹಿಂದೆ ಸ್ವರ್ಗವನ್ನು ಪಡೆಯುವಂತ ಉದ್ದೇಶದಿಂದ ನೇರವಾಗಿ ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದ್ದೆವು. ಸ್ವರ್ಗವನ್ನು ನಮ್ಮ ಸ್ವಾಧೀನಪಡಿಸಿದೆವು. ಆದರೆ ಏನು ಮಾಡೋಣ ಹೇಳು, ನಮಗೆ ಉಳಿಸಿಕೊಳ್ಳುವಂತ ಭಾಗ್ಯ ಇರಲಿಲ್ಲ. ಇದ್ದನಲ್ಲ ಸ್ವರೂಪನ ಪಕ್ಷವನ್ನು ವಹಿಸಿಕೊಂಡು ಬರುವವ ಆ ಹರಿನಾರಾಯಣ, ಅವ ಬರ್ಲಿಲ್ಲ. ಬರ್ಲಿ ಅಂತ ಹೇಳಿದ್ರೆ ಅವ ಬರ್ಬೇಕಲ್ಲ. ಆತನ ಪರವಾಗಿ ಕೈಯಲ್ಲಿದ್ದಂತ ಚಕ್ರವನ್ನು ಕಳುಹಿಸಿಕೊಟ್ಟ. ಆ ಚಕ್ರದಾಗ ಆತನಿಂದ ಅಂಗಾಂಗಗಳನ್ನೆಲ್ಲ ಕಳೆದುಕೊಂಡು ಗುಹೆ ಗಿರಿ ಕಾನನಗಳಲ್ಲಿ ಬದುಕುಳಿಯುವಂತ ಸಂದರ್ಭ ಬಂತಯ್ಯ. ಅಷ್ಟು ಹೊತ್ತಿಗೆ ಒಂದು ವಾರ್ತೆ ಬಂತು. ಶೋಣಿತಾಪುರದಲ್ಲಿ ಮಾಲಿನಿಗೆ ಸುಕುಮಾರನಾಗಿ ನೀನು ಮೆರೆಯುತ್ತಾ ಇದ್ದೀಯ, ಬೇಕಾದ ಮರಬಲವನ್ನು ಪಡೆದುಕೊಂಡಿದ್ದೀಯ ಎನ್ನುವ ಹಾಗೆ. ಆದ್ದರಿಂದ ಅಸುರ ಗಣನವನ್ನು ಸೇರಿಸಿಕೊಂಡು ಇಲ್ಲಿಯವರೆಗೆ ಬಂದಿದ್ದೇವೆ. ಆ ದೇವತೆಗಳಿಂದ ನಮಗೆ ಮಾತ್ರ ಅನ್ಯಾಯ ಅಂತದಲ್ಲಯ್ಯ, ನಿನಗೂ ಅನ್ಯಾಯ ಆಗಿದೆ. ನನ್ನ ಮೇಲೆ ವಿಶ್ವಾಸವನ್ನಿರಿಸಿದಿರೋ, ನಿಮ್ಮ ನಂಬಿಕೆಯನ್ನು ಹುಸಿಗೊಳಿಸಲಾರ ದೇವರುದ್ಧಾರಕರಿಗೆ ಸರಿಯಾದಂತಹ ಶಾಸ್ತಿಯನ್ನು ಒದಗಿಸಿ ಮಾತವನ್ನು ಮರಳಿ ಪಡೆಯೋಣ. ಅನೇಕ ಮುಂಚೆ ಕುಟುಂಬದವ ನೀವು ಲಾಯರೇ? ರಾಯರೇ ರಾಯರೇ ಬಂದಾಗೆ ನೀನು ಅಲ್ಲಿ ದ್ವಾರದಲ್ಲಿದ್ದವ. ಹೌದು, ಹೊರದ್ವಾರದಲ್ಲಿ. ಏನು ನೀನು ಅವಸರ ಮಾಡುದೇನು? ಅಲ್ಲಿ ಕಾವಡಿ ಬರ್ತಿದ್ದಲ್ಲ, ಅವಸರ ಉಂಟು. ಇವತ್ತೊಂದು ವಿಶೇಷ ನಡೆಯಿತು ನಮ್ಮ ದ್ವಾರದ ಬಳಿ. ಏನು? ನಮ್ಮ ದ್ವಾರದ ಬಳಿ ರಾಯರೇ ಇವತ್ತು ಸೇವೆ ದಡ್ಡಿ ಬಂತು. ಎಂತದದು ಸೇವೆ ದಡ್ಡಿ? ಸೇನಾಧಿಕಾರಿ ತುಂಬಾ ಮಂದಿ ಸೇನೆ ಸೇನಾ ಮಾರ್ಬಲ ಪಡೆ ಪಡೆ ಅದು ಬಂತು. ನಾನು ಯಾರು ಅಂತ ವಿಚಾರಿಸಿದೆ. ಇನ್ನೊಂದು ದಿನ ಬಂದಿದ್ರಲ್ಲ ಶಂಕ ದುರ್ಗ ಬಿಡಲ್ಲ ಹಿಡ್ಕ ಹಿಡ್ಕ ಬಿಡದಿದ್ರೆ ಹಿಡ್ಕ ಬಿಡ್ರ ಬಿಡಲ್ಲ ಅಲ್ಲ ಅವರು
ಶಂಕ ದುರ್ಗ ಬಿಡರ ಚಾಮರ ಶಿಕ್ಷುರರೇ ಮೊದಲಾದ ಹೌದು, ಅವರು ಹಳೆ ಅಪರಾಧಿಗಳು ಪುನಃ ಬಂದಿದ್ದಾರೆ. ನಮ್ಮಂದ ಪೆಟ್ಟು ತಿಂದು ಅಂಗಾಂಗವನ್ನು ಕಳೆದುಕೊಂಡು ಹೋದ ನಾಚಿಗೆಟ್ಟವರಲ್ಲ. ಹೌದು, ಈ ಸಾರಿ ಪುನಃ ಬಂದಿದ್ದಾರೆ. ಪುನಃ ಬಂದಿದ್ದಾರೆ. ಯಾರು ಅಂತ ನೋಡ್ತೇನೆ. ನಾಯಕನನ್ನು ಹೊಂದಿ ಬಂದಿದ್ದಾರೆ. ಯಾರವ ನಾಯಕ ನೋಡ್ತೇನೆ. ಒಂದು ಕೋಣವನ್ನು ಇಟ್ಕೊಂಡು ಬಂದಿದ್ದಾರೆ. ನಾಯಕ ಅಂತ ಹೇಳ್ತಿ, ಕೋಣ ಅಂತ ಹೇಳ್ತಿ, ಎಂತ ಅದ್ರಲ್ಲಿ ವಿಶೇಷ ಉಂಟು. ಅವ ನಾಯಕ ಯಾರು? ಕೋಣ ಅಂತ ಹೇಳಿದೆ, ತಲೆ ಮಾತ್ರ ಕೋಣಂದು, ದೇಹ ಎಲ್ಲ ಮನುಷ್ಯನದ್ದು. ವಿಶೇಷ ಆಕರ್ಷಣೆ, ವಿಶೇಷಾಂಗ ಯಾರು ಅಂತ ವಿಚಾರಿಸಿದೆ. ಅವ ಮಹಿಷಾಸುರ ಅಂತೆ. ಅವರಿಗೆ ಸೋನಿತಪುರದಿಂದ ಬಂದಿದ್ದ ನಾಯಕ. ಅವರಿಗೆ ನಾಯಕ. ನಾನು ಯಾಕೆ ಬಂದಿರಂತ ಕೇಳಬೇಕು. ಹೌದು, ಅವರಿಗೆ ಜೀಗುಜ್ಜೆ ಬೇಕಂತ. ನೀನು ಯಾವುದನ್ನೆಲ್ಲ ಸಂಬಂಧ ಎಲ್ಲೆಲ್ಲಿ ಹಾಕ್ತಿ? ಎಂತದ್ದ ಜೀಗುಜ್ಜೆ? ದಿಗ್ವಿಜಯ. ಪೆಟ್ಟು ಮಾಡಿ ಪೆಟ್ಟು ಮಾಡಿ ಯುದ್ಧ ಮಾಡಿ ತಗೊಂಡು ಪಡೆಯುವಂತದ್ದು ದಿಗ್ವಿಜಯ. ಅದು ಬೇಕಂತೆ. ನಿನ್ನ ಅಪ್ಪನ ಹತ್ರ ಹೇಳು, ಬಾ ಪೆಟ್ಟಿಗೆ ಬರ್ಲಿಕ್ಕೆ ಹೇಳು. ಯಾರು? ನಿನ್ನಪ್ಪನನ್ನ? ನಿಮ್ಮನ್ನು. ನನ್ನನ್ನ ಹಾಗೆ ಹೇಳಿದ್ದು. ಪೆಟ್ಟಿಗೆ ಬರ್ಲಿಕ್ಕೆ ಹೇಳು, ಹೋಗು ಅಂತ ಹೇಳಿದ್ರು. ನಂಗೆ ಸಿಟ್ಟು ಎಲ್ಲಿಂದ ಎಲ್ಲಿ ಇರುತ್ತಂತ ಗೊತ್ತಿಲ್ಲ. ನೀನು ಅದನ್ನು ಕೇಳಿ ಸುಮ್ಮನೆ ಇರುವುದಾ? ಸುಮ್ಮನೆ ಇರ್ಲಿಲ್ಲ ರಾಯರೇ. ಅವರು ಕೊಡ್ಲಿಕ್ಕೆ ಪ್ರಾರಂಭಿಸಿ. ನಾನು ಇರ್ತೇನಾ? ಬಿಡಬಾರ್ದು. ಕೊಟ್ಟೆ. ಒಳ್ಳೇದು, ಕೊಟ್ಟೆ. ಅಲ್ವಾ? ಇಷ್ಟರವರೆಗೆ ನನ್ನೊಂದಿಗಿದ್ದದಕ್ಕೆ ಸಾರ್ಥಕ ಆಯ್ತು. ಅವರು ಕೊಟ್ಟದ್ದು ನೀವು ಯಾಕೆ ಕೊಡ್ತಿಲ್ಲ? ಅವರು ಕೊಟ್ಟದ್ದು ಬಿಟ್ಟು ನಾನು ಕೊಟ್ಟದ್ದು ಒಮ್ಮೆ. ಅದನ್ನು ಹೇಳಿಕ್ಕೆ ಇಲ್ಲಿ ಬಂದದ್ದು. ಮಹಿಷಾಕ್ಯ ಅನೇಕ ಸೇನಾ ಮಾರ್ಬಲವನ್ನು ಕೂಡಿಕೊಂಡು ದೇವಲೋಕ ಸ್ವಾಧೀನಕ್ಕಾಗಿ ಬಂದವನಿದ್ದಾನೆ. ಅವನನ್ನು ಎದುರಿಸಬೇಕಾದ್ದು ನಮ್ಮ ಕರ್ತವ್ಯ. ನಾವೆಲ್ಲರೂ ಒಂದಾಗಿ ಅಧಿಕಾರವನ್ನು ಉಳಿಸಿಕೊಳ್ಳುವಂತಹ ನೆಲೆಯಲ್ಲಿ ಹೋರಾಟವನ್ನು ಮಾಡೋಣ, ನಡೆಯೋಣ.
ನನ್ನಪ್ಪನನ್ನು ಕೊಂದೆ, ಶಾಡನ್ನು ತೀರಿಸಲೆಂದೇ ಬಂದಿದ್ದೇನೆ. ನೀನಾಗಿ ನಾಕ ಬಿಟ್ಟು ಹೋಗುತ್ತೀಯಾ? ಬಡಿದ ಹತ್ತಬೇಕು. ನಮ್ಮಿಂದಲೇ ಶ್ರೀಹರಿಯಿಂದಲೇ ಅಂಗಾಂಗವನ್ನು ಕಳೆದುಕೊಂಡಂತ ಶಂಖದುರ್ಗಾದಿಗಳನ್ನು ಒಳಗೊಂಡು ಆ ಮೂಲಕವಾಗಿ ಅವರಿಗೆ ನೇರ ಸ್ಪರ್ಧೆಯನ್ನು ಕೊಡುವುದಕ್ಕೆ ಬಲಹೀನರಾದಂತ ಅವರು ನೀನೊಬ್ಬ ಬಲಿಷ್ಠ ನಾಯಕನೆಂದು ತಿಳಿದು ನಿನ್ನೊಂದಿಗೆ ಸೇರಿಕೊಂಡು ಆದೇಶವನ್ನು ತೀರಿಸಬೇಕು ಎನ್ನುವಂತ ಉದ್ದೇಶದಿಂದಲಾಗಿ ಬಂದವರು ಶಂಖದುರ್ಗರು ಮತ್ತೆ ನೀನು ಇಷ್ಟರವರೆಗೆ ಬಂದವರೆಲ್ಲರೂ ಕೂಡ ದೇವಲೋಕದ ಆಶೆ ಉಳ್ಳವರು ನಿರಾಶೆಯಾಗಿ ಶೈಲಿನಿಯಲ್ಲಿದ್ದಾರೆ, ಸತ್ತು ಹೋಗಿದ್ದಾರೆ. ನಿನ್ನ 3 ದಿನದ ಬಾಳ್ವೆಯಲ್ಲಿ ಹಾರಾಟ ಮಾಡಬೇಡ. ಸಣ್ಣ ಬುದ್ಧಿ ನಿನಗೆ ಬದುಕು ಉಂಟು ನಾಳೆ.
ದುರ್ಗಾರ ಕೈ ಕೆಸರಾದ್ರ ನಮ್ಮ ಕೈ ದೇವತೆಗಳ ಮೇಲೆ ಸರಿಯಾಗಿ ನರ್ತನ ಮಾಡಿ ಅದಕ್ಕಾಗಿಯೇ ನಾಲ್ಕರ ಅಧಿಕಾರ ನಮಗೆ ಲಭ್ಯವಾಗಿದೆ. ಕೇವಲ ನಾಲ್ಕ ಮಾತ್ರವಲ್ಲ, ಸ್ವರ್ಗಮರ್ತ್ಯ ಪಾತಾಳ ಲೋಕಗಳ ಅಧಿಕಾರಿ ಮಹಿಷ. ಈ ವಿಷಯ ಲೋಕ ತಿಳಿಬೇಕು, ಡಂಗುರ ಸಾರಬೇಕು. ಸೂರ್ಯಚಂದ್ರರಾದರೂ ನಮ್ಮ ದೇವಿನ ಸಂಚರಿಸುವ ಹಾಗಿಲ್ಲ. ಮೀರಿ ನಡೆದ್ರೆ ನಿಮಗೆ ಏನಾಗಬೇಕು? ಬನ್ನಿ ಜೊತೆಯಲ್ಲಿ. ಆತ್ಮೀಯ ಕಲಾಭಿಮಾನಿಗಳೇ, ಇಂದಿನ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟವರು ಶ್ರೀ ರಾಘವ ಸುವರ್ಣರು, ಶ್ರೀ ದುರ್ಗಾ ಕೃಪಾ ಸುಂಕದಗಟ್ಟೆ ಇವರಿಗೆ ಕಟೀಲು ಮೇಳದ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬರುವ ರಾತ್ರಿ ನಾವು ಮುಲ್ಕಿ ಚಿತ್ರಾಪು ಎಂಬಲ್ಲಿ ಶ್ರೀದೇವಿ ಮಹಾತ್ಮೆ ಎಂಬ ಇದೇ ಪುಣ್ಯಕಥಾ ಭಾಗವನ್ನು ಮಾಡಿ ತೋರಿಸಿದ್ದೇವೆ. ಹೀಗೆ ಇನ್ನು ಮುಂದಿನ ನಮ್ಮ ಯಾವುದೇ ಕಾರ್ಯಕ್ರಮಗಳಿಗೆ ತಾವೆಲ್ಲರೂ ತಪ್ಪದೇ ಆಗಮಿಸಿ ಸರ್ವ ರೀತಿಯಿಂದ ಸಹಕರಿಸಿ ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸುವುದಕ್ಕೆ ಅನುಮತಿಯನ್ನು ಯಾಚಿಸ್ತೇನೆ. ಯಕ್ಷಗಾನಂ ಗೆಲ್ಗೆ. ಭಗವಂತ ಇಂದ್ರ, ಮೊತ್ತ ಮೊದಲಾಗಿ ಚರಣಾರವಿಂದಗಳಿಗೆ ವಂದಿಸಿಕೊಂಡು ಎಲ್ಲರಿಗೆ ಶುಭವಾಗಲಿ. ದೇವತೆಗಳನ್ನೆಲ್ಲ ಒಡಗೂಡಿಕೊಂಡು ನಿಮ್ಮಲ್ಲಿಗೆ ಬರುವುದಕ್ಕೆ ಬಲವಾದಂತಹ ಕಾರಣ. ಏನು ಕಾರಣ? ನಮ್ಮ ಪಾಲಿಗೆ ಕಷ್ಟ ಬಂತು. ಕಷ್ಟವೇ? ಹೌದು. ಯಾರಿಂದ? ಬೇರೆ ಯಾರು ಅಲ್ಲ, ಆ. ಮಾಲಿನಿ ಜಾತನಾದಂತಹ ಮಹಿಷ ನಿಮ್ಮನ್ನು ಒಲಿಸಿಕೊಂಡು ಅಜೇಯವಾದಂತಹ ವರವನ್ನು ಪಡೆದ. ಆ. ಅದನ್ನೇ ಮಾಧ್ಯಮವನ್ನಾಗಿರಿಸಿಕೊಂಡು ಆ ಮೂಲಕವಾಗಿ 2 ಲೋಕವನ್ನು ಸ್ವಾಧೀನ ಮಾಡಿದ. ದೇವಲೋಕಕ್ಕೆ ದಾಳಿಯನ್ನು ಎಸಗಿದ. ದೇವತೆಗಳನ್ನು ಕಾಳಗದಲ್ಲಿ ಬಡಿದೋಡಿಸಿ ಅಧಿಕಾರವನ್ನು ಕಳೆದುಕೊಂಡಂತಹ ನಾವುಗಳು ಸ್ಥಿತಿಗತ್ಯಂತರವಿಲ್ಲದೆ ಎಲ್ಲೆಲ್ಲೋ ಸುತ್ತಾಡುವಂತಹ ಸ್ಥಿತಿ ಬಂದು ಒದಗಿತು. ಕಟ್ಟ ಕಡೆಗೆ ನಿಮ್ಮ ಬಳಿಗೆ ಬಂದಿದ್ದೇವೆ. ನಮ್ಮನ್ನೆಲ್ಲರನ್ನು ರಕ್ಷಿಸಬೇಕು, ದರೆಯ ಧರ್ಮವನ್ನು ಉಳಿಸುವುದಕ್ಕಾಗಿ ನಿಮ್ಮಲ್ಲೊಂದು ಪ್ರಾರ್ಥನೆ. ಮನುಷ್ಯನಿಂದ ಕಷ್ಟ ಬಂತೆ. ಹೌದು. ಭಯಭೀತರಾಗಬೇಡಿ. ವರವನ್ನು ಕೊಡುವುದಕ್ಕೆ ಸಮರ್ಥ ನಾನು. ಕೊಟ್ಟಿರುವವರನ್ನು ಹಿಂದಕ್ಕೆ ಪಡೆಯುವುದಕ್ಕೆ ಅಸಮರ್ಥನಾಗಿದ್ದೇನೆ. ಕೊಡುವುದಕ್ಕೂ ಪಡೆಯುವುದಕ್ಕೂ ಶಕ್ತನೇ ಇದ್ದಾನೆ. ವೈಕುಂಠಾಧಿಪತಿಯಾದಂತಹ ಮಾಧವ ನಮ್ಮ ಕಷ್ಟವನ್ನು ವಿತರಿಸಿಕೊಂಡಂತಾದ್ರೆ ಏನಾದರೂ ಪರಿಹಾರದ ದಾರಿಯನ್ನು ತೋರಿಸಿಕೊಟ್ಟನು. ನೇರವಾಗಿ ಕಡೆಗೆ ನಮಸ್ಕರಿಸಿದ್ದೇನೆ. ಪ್ರತಿ ನಮಸ್ಕಾರಗಳು. ಏನು ಈ ಕಡೆಗೆ ಪಯಣ? ನಿನ್ನನ್ನೇ ಹುಡುಕಿಕೊಂಡು ಬಂದವನು ನಾನು. ಕಾರಣ? ಎಲ್ಲಿ ಹೋದರೂ ಮಹಿಷ ಮಹಿಷ ಮಹಿಷ. ಸರಿ, ಆತನ ವಧೆಯಾಗಬೇಕು. ಹೇಗೆ ಕೊಲ್ಲುವುದು? ಹೀಗೆ ಯೋಚಿಸುವುದಲ್ಲ, ಮತ್ತೆ ಚಂದ್ರಕಾಂತ ಶಿಲೆಯನ್ನೇರಿ ಕುಳಿತು ಯೋಚಿಸುವ. ಆಗಲೇ ವೈಕುಂಠಕ್ಕೆ ಬಂದರೆ ಹರಿ ಕಾಣ್ತಾ ಇಲ್ಲವಲ್ಲ? ಬಳಿಕ ಶೀಘ್ರದಿ ಹರನ ಬೆಸಗೊಳಲು ಕೈಲಾಸಕ್ಕೆ ಬಂದರೆ ಹರಣು ಕಾಣಿಸ್ತಾ ಇಲ್ಲ. ಇವರು ಎಲ್ಲಿ ಹೋಗಿದ್ದಾರೆ? ತಿಳಿದ ಶರೀರ ಸುರಪತಿ, ವೈಕುಂಠಕ್ಕೆ ಬಂದ್ರೆ ಹರಿ ಕಾಣಿಸ್ತಾ ಇಲ್ಲ, ಕೈಲಾಸಕ್ಕೆ ಬಂದ್ರೆ ಹರಣಿಲ್ಲ. ಇವರು ಎಲ್ಲಿ ಹೋಗಿದ್ದಾರಂತ ಯೋಚನೆ ಮಾಡಿಕೊಂಡಾಗ ಅಂಬರವಾಣಿ ಆಗ್ತಾ ಉಂಟು. ಹರಿಯರಿಬ್ಬರು ಕೂಡ ಚಂದ್ರಕಾಂತ ಶಿಲೆಯನ್ನೇರಿ ದುಷ್ಟ ದಾನವರನ್ನು ಹೇಗೆ ತಡೆಯುವುದು ಈ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ನೇರವಾಗಿ ಪಯಣ. ಮುಕ್ಕೋಟಿ ದೇವತೆಗಳು ಕೂಡಿಕೊಂಡು ನೀವಿಂದಲೇ ಬರುವುದಕ್ಕೆ ಬಲವಾದ ಕಾರಣ ಉಂಟು. ನನ್ನಿಂದಲೇ ವರವನ್ನು ಸಂಪಾದನೆ ಮಾಡಿಕೊಂಡಂತಹ
ಮಹಿಷದಾನವ 3 ಲೋಕದಲ್ಲಿ ಕುಬ್ಬಿ ಮೆರೆಯುತ್ತಾ ಇದ್ದಾನೆ. ಸರಿ. ಪಂಚಮಹಾಪಾತಕ್ಕಾಗಿ ಮೆರೆತಿರುವಂತಹ ಮಹಿಷನ ನಿಗ್ರಹ ಮನುಷ್ಯನ ಬಾಧೆ ವಿಪರೀತವಾಗುತ್ತಾ ಇದೆ. ಅವನ ನಾಶ ಆಗಲೇಬೇಕು. ಅದಕ್ಕಾಗಿ ನನ್ನಲ್ಲಿ ಅಂತಸ್ಥವಾದಂತಹ ದಿವ್ಯ ತೇಜಸ್ಸನ್ನು ಹೊರಗೆಡಹಿದ್ದೇನೆ. ದುಷ್ಟ ಮಹಿಷನ ವಧೆಗೆ ಬೇಕಾಗಿ ನನ್ನಲ್ಲಿರುವ ದಿವ್ಯ ತೇಜಸ್ಸನ್ನೇ ಹೊರಕ್ಕೆ ದುಷ್ಟ ಮಹಿಷನ ನಾಶಕ್ಕಾಗಿ ನನ್ನಡಕವಾಗಿರುವಂತಹ ಬ್ರಹ್ಮ ತೇಜಸ್ಸನ್ನೇ ಹೊರಗೆ ದೇವತೆಗಳೇ, ನಿಮ್ಮೆಲ್ಲರ ತೇಜಸ್ಸನ್ನು ಹೊರಗೆಡೋಣ. ಭಯಭ್ಯಸ್ತ್ರಾಯಿರೋ ದೇವಿ ದುರ್ಗಾದೇವಿ ನಮಸ್ತುತೆ ಕಾಪಾಡ. ಹೇಳಬಾರದೆ
ಶಕ್ತಿ ಎಲ್ಲವೂ ನಭದಲ್ಲಿ ಒಂದಾಗಿ ನಾರಿ ರೂಪವನ್ನ ಅಂತೂ ಅಷ್ಟಭುಜೆಯಾಗಿ ನಿಮ್ಮೆಲ್ಲರ ಕಣ್ಣ ಮುಂದೆ ಪ್ರತ್ಯಕ್ಷಳಾದವಳಿದ್ದೇನೆ. ಭಾವಶುದ್ಧಿಯ ಭಕ್ತಿಯಿಂದಲೇ ತುಷ್ಟ ಮಾನಸಳಾಗಿದ್ದೇನೆ. ನಿಮ್ಮ ಮುಖಾವಲೋಕನವನ್ನು ಮಾಡಿದಾಗ ದುಃಖ ತಪ್ತರಾಗಿದ್ದೀರಿ. ನಿಶಾ ಕಮಲದಂತಿದೆ ಮಕ್ಕಳೇ, ಸಂಕಟ ಒದಗಿ ಬಂತೆ, ಯಾರಿಂದ ಏನು ಕಷ್ಟವಾಯಿತು ಸಕಲ ವಿಚಾರವನ್ನು ಹೇಳಿಕೊಳ್ಳಿರಿ, ಪರಿಹರಿಸಿಕೊಡುತ್ತೇನೆ. ಪ್ರತ್ಯಕ್ಷಳಾದೆಯ ತಾಯಿ, ಧನ್ಯರಾದೆವಮ್ಮ, ಧನ್ಯರಾದೆವು. ನಿನ್ನ ದಿವ್ಯ ಮಂಗಳ ಮನೋಹರ ರೂಪವನ್ನು ಕಂಡು ನಾವೆಲ್ಲರೂ ಸಂತುಷ್ಟ ಮಾನಸರಾಗಿದ್ದೇವೆ. ಆದರೆ ಇದೇ ಸಂತೋಷದಿಂದ ಮುಂದುವರಿಯುವ ಹಾಗಿಲ್ಲ ತಾಯಿ. ಮಾಲಿನಿಯ ಸುಕುಮಾರನಾದಂತಹ ಮಹಿಷ ಎನ್ನುವಂತಹ ದೈತ್ಯ ಬ್ರಹ್ಮದೇವನಿಂದ ಅಭೇದ್ಯವಾದಂತಹ ವರವನ್ನು ಪಡೆದು ನರ ನಾಗಲೋಕವನ್ನೆಲ್ಲ ಗೆದ್ದಾಡಿದ್ದಾನೆ. ದೇವಲೋಕವನ್ನಡರಿ ದೇವತೆಗಳನ್ನೆಲ್ಲ ದೆಸೆಗೆಡಿಸಿ ಸ್ವರ್ಗಲೋಕದಲ್ಲಿ ಅಧರ್ಮದಿಂದ ಮೆರೆಯುತ್ತಿದ್ದಾನೆ. ಧರೆಯಲ್ಲಿ ಯಾಗ ಯಜ್ಞಾದಿಗಳು ನಡೆಯುತ್ತಾ ಇಲ್ಲ. ಗೋ ಬ್ರಾಹ್ಮಣರನ್ನು ಸ್ತ್ರೀಯರನ್ನು ದಂಡಿಸಿ ಲೋಕ ಕಂಟಕನಾಗಿ ದುರುಳ ಮಹಿಷ ಮೆರೆಯುತ್ತಾ ಇದ್ದಾನೆ. ಅಮ್ಮ, ಮದೋನ್ಮತ್ತನಾಗಿ ಮೆರೆಯುವಂತಹ ದುರುಳ ಮಹಿಷನನ್ನು ಮರ್ದಿಸಿ ಮಹಿಯ ಮಾಂಗಲ್ಯವನ್ನು ನೀನೇ ಕಾಪಾಡಬೇಕಮ್ಮ. ವಿಧಾತನ ವರಬಲದಿಂದ ಕೊಬ್ಬಿ ಜಗವನ್ನು ತನ್ನಂಕೆಯಲ್ಲಿರಿಸಿ ಪಂಚಮಹಾಪಾತಕಗಳನ್ನೆಸಗಿ ಧರೆಯ ಯಜ್ಞಯಾಗಾದಿಗಳಿಗೆ ಕಂಟಕಪ್ರಾಯನಾಗಿ ಸೂರ್ಯಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡುತ್ತಿರುವ ಕೂಳ ಮಹಿಷನನ್ನು ಸಮರ ಮುಖದಲ್ಲಿ ವರ್ತಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಶಂಕದುರ್ಗಾದ್ಯರ ಮಹಿಷನಿಗೆ ದುರ್ಬೋಧೆಯನ್ನು ಮಾಡುತ್ತಿರುವ ಶಂಕಾಸುರ, ದುರ್ಗಾಸುರ, ಬಿಡಲಾಸುರ, ಚಾಮರಾದಿಗಳನ್ನು ರಣಕಣದಲ್ಲಿ ಮರ್ತಿಸಿ ಧರ್ಮ ಸ್ಥಾಪನೆಗೈಯುತ್ತೇನೆ. ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ, ಧೈರ್ಯಸ್ಥರಾಗಿರಿ.
ಹುಟ್ಟಿದಂತಹ ಜಗನ್ಮಾತೆ ಕಳ್ಳನನ್ನು ವಧಿಸಿಕೊಡುತ್ತೇನೆ ಎನ್ನುವ ಹಾಗೆ ಅಭಯವನ್ನು ಮಾಡಿದ್ದಾಳೆ. ದುರುಳನ ವಧೆಗೆ ಹೊರಟು ನಿಂತಹ ಜಗನ್ಮಾತೆ ನಿರಾಭರಣೆಯಾಗಿದ್ದಾಳೆ ಎನ್ನುವ ಕಾರಣಕ್ಕಾಗಿ ದೇವಶಿಲ್ಪಿ ವಿಶ್ವಕರ್ಮನು ಘನತರದಿ ಶೋಭಿಸುವ ವಸನ ಭೂಷಣಾದಿಗಳನ್ನು ತಂದೊಪ್ಪಿಸಿದ್ದಾನೆ. ದೇವನಾರಿಯರು ಜಗನ್ಮಾತೆಯನ್ನು ವಿದ್ಯುಕ್ತವಾಗಿ ಶೃಂಗರಿಸಿದವರಿದ್ದಾರೆ. ಭಕ್ತ ಸ್ತೋಮವೇ ಜಗನ್ಮಾತೆಯನ್ನು ಕಾಣಬೇಕು ಎನ್ನುವ ಹಾಗೆ ಹಂಬಲಿಸ್ತಾ ಉಂಟು. ಕೇವಲ ಸಂಕಲ್ಪ ಮಾತ್ರದಿಂದ ದುರುಳನನ್ನು ವಧಿಸಬಲ್ಲಂತಹ ಜಗನ್ಮಾತೆಗೆ ಕೈಯಲ್ಲಿ ಆಯುಧದ ಅಗತ್ಯವಿಲ್ಲದಿದ್ದರು ನಮ್ಮೆಲ್ಲರ ಕರದ ಆಯುಧಗಳು ಮಾತೆಯ ಕರಸ್ಪರ್ಶದಿಂದ ಮತ್ತಷ್ಟು ಪುನೀತವಾಗಲಿ ಎನ್ನುವ ಕಾರಣಕ್ಕಾಗಿ ಸನ್ನಿಧಾನಕ್ಕೆ ಅರ್ಪಿಸೋಣ. ಸಮರ್ಪಿಸೋಣ. ದುರ್ಲಭದಾರ್ಥವಾಗಿ ಬ್ರಹ್ಮದಂಡದ ಧರಿಸಿಕೊಂಡಿದ್ದಾಳೆ. ಶಿಖಿ ಸೂರ್ಯ ಚಂದ್ರ ನಯನಳಾಗಿ ತಾರಾಭೂಧರ ವಾಸಳಾಗಿ ಸುಮನೋಹರ ಕಾಂತಿಯಿಂದ ಜಗನ್ಮಾತೆ ಕಂಗೊಳಿಸುತ್ತಿದ್ದಾಳೆ. ನಮ್ಮೆಲ್ಲರ ಜಯಘೋಷ ಅಂಬರದಲ್ಲಿ ಪ್ರತಿಧ್ವನಿಸ್ತಾ ಇದೆ. ಇದೇ ಶುಭ ವೇಳೆಯಲ್ಲಿ ದುರುಳನ ವಧೆಗೆ ಹೊರಟು ನಿಂತಹ ಸರ್ವೇಶ್ವರಿಯು ಕಾಲ್ನಡಿಗೆಯಿಂದ ಹೋಗಬಾರದು ಎನ್ನುವ ಕಾರಣಕ್ಕಾಗಿ ಪರ್ವತರಾಜನೇ ಕೇಸರಿ ರೂಪವನ್ನಂತೂ ಒದಗಿ ಬರುತ್ತೇನೆ. ನೀವಿತ್ತಂತಹ ಆಯುಧಗಳನ್ನು ಅಷ್ಟಭುಜಗಳಲ್ಲಿ ಧರಿಸಿಕೊಂಡಿದ್ದೇನೆ. ಸರ್ವ ಅಲಂಕಾರ
ಭೂಷಿತಳಾಗಿದ್ದೇನೆ. ಪರ್ವತರಾಜನೇ ಕೇಸರಿಯಾಗಿ ಬಂದಿದ್ದಾನೆ. ಇದುವೇ ಪ್ರಸ್ಥಾನ ಶುಭ ಮುಹೂರ್ತ. ವಾದ್ಯ ನಿನಾದದೊಂದಿಗೆ ಶಂಖಧ್ವನಿಯನ್ನು ಮಾಡಿ ಸಂಶನಾದ ಕೂಳ ಮಹಿಷನೊಬ್ಬನಿಗೆ ಬೇಕಾಗಿ ಸಿಂಹವಾಹಿನಿಯಾಗುತ್ತೇನೆ. ವಧಿಸಿ ಒಬ್ಬಳಾಕೆ ಹೆಣ್ಣು ಮುಂದುವರಿತಾಳೆ ಅಂತ ಆದ್ರೆ ಪರಾಕ್ರಮ ಎಷ್ಟು ಅಂತ ನೋಡಬೇಕು. ನನ್ನೆದುರು ಸಮರಕ್ಕೆ ಸಿದ್ಧಳಾದೆಯ ಶಂಕದುರ್ಗಾದ್ಯರು ಶಿವದುರಿತಿರುವಂತಹ ನೀನು ಯಾರು? ಯಾಕೆ ಬಂದೆ? ನನಗೂ ಹಗತನ ಏನು? ಧಿಟ್ಟತನದೆ ಧುರಗಳಿತ್ತುಗುಟ್ಟೆ
ಬಂದ ಏನು ನಿಜ ಆಡಿದಷ್ಟು ಸುಲಭ ಇಲ್ಲ ತಿಳ್ಕೊ. ಯಾಕೆ? ಮಹಿಷನ ಕುರಿತಾಗಿ ನೀನೇನು ತಿಳಿದಿಲ್ಲ ಎನ್ನುವುದೇ ಸ್ಪಷ್ಟ. ಸರಿಯಾದ ನನಗೆ 3 ಲೋಕದಲ್ಲಿ ಧುರ ವಿಷಯದಿ ಸುರಪಾದಿ ಮುಖ್ಯರನ್ನು ತ್ರೈಮೂರ್ತಿಗಳನ್ನು ಕಾಳಗ ಕಣದಿಂದ ಹಿಮ್ಮೆಟ್ಟಿಸಿದ ನನಗೆ ನೀನು ಯಾವ ಲೆಕ್ಕ ಹೇಳು? ಶೋಣಿತ ಪಟ್ಟಣದ ಮಣ್ಣಿಗೆ ಕಾಲಿಟ್ಟ ತಪ್ಪಿಗೆ ಯಾರು ನಾರಿಯನ್ನು ಹಾಗೆ ತಾತ್ಸಾರದ ಭಾವನೆ. ನಾರಿ ಆದರನಂತೆ ನಿನ್ನ ಬಾಲಿಗೆ ಮಾರಿಯಾಗಿ ಬಂದಿದ್ದೇನೆ. ಅಘಟಿತ ಘಟನಾ ಪಠೇಯ ಸೀಮಾಯ ಅಷ್ಟಭುಜೆ ಅಯೋನಿಜೆ ಸಿಂಹವಾಹಿನಿ ನಿನ್ನ ಮರಣ ಮೃತ್ಯು. ಮಹಿಷಮರ್ದಿನಿ ಭಯಂಕರ ರೂಪವನ್ನು ತಾಳಿದಂತ ನೀನು, ನಿನ್ನನ್ನು ಕಂಡು ನಾವು ಭಯಗೊಂಡಿದ್ದೇವೆ. ಶಾಂತಳಾಗಮ್ಮ. ಸುರ
ಹರಿಯುವಂತಹ ಸಂದರ್ಭದಲ್ಲಿ ಉಗ್ರ ರೂಪವನ್ನು ತಾಳಿದವಳು ನಾನು. ರೌದ್ರ ರೂಪವಂತ ನನ್ನನ್ನು ಶಾಂತಗೊಳಿಸುವರೆ ವಿಧ ವಿಧವಾದಂತಹ ಭಕ್ತಿಯಿಂದಲೇ ನುತಿಸುತ್ತಾ ಇದ್ದೀಯ. ಇದು ಶಾಂತಳಾಗಿದ್ದೇನೆ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟ, ಕೂಷ್ಮಾಂಡಿನಿ, ಸ್ಕಂದಮಾತಾ, ಕಾತ್ಯಾಯಿನಿ, ಸಿದ್ಧಿದಾತ್ರಿ, ಕಾಲರಾತ್ರಿ, ಮಹಾಗೌರಿ, ಹೀಗೆ 9 ದಿನಗಳಲ್ಲಿ 9 ರೂಪಗಳಿಂದ ದುರುಳರನ್ನು ನಿಗ್ರಹಿಸಿದವಳಿದ್ದೇನೆ. 10ನೇ ದಿನದಂದು ವಿಜಯವನ್ನು ಪ್ರಾಪ್ತಿಸಿಕೊಂಡವಳಿದ್ದೇನೆ. ಈ 9 ದಿನಗಳನ್ನು ನವರಾತ್ರಿ ಎಂದು, 10ನೇ ದಿನವನ್ನು ವಿಜಯದಶಮಿ ಎಂದು ಯಾರು ಆಚರಿಸಿಕೊಂಡು ಬರುತ್ತಾರೋ ಅಂತವರ ಪಾಲಿಗೆ ಕಾಮಿತಾರ್ಥ ಪ್ರದಾಯಕಿಯಾಗಿರುತ್ತೇನೆ. ಸ್ವರ್ಗದ ಪೀಠ ಬರಿದಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು ಮಗನೇ. ಕಳರವದೆಯಾಗಿದೆ, ಲೋಕದಲ್ಲಿ ನೆಮ್ಮದಿಯಾಗಿದೆ. ಆದರೆ ಮುಂದೆ ದುರುಳರು ಹುಟ್ಟಿಕೊಂಡು ನಮಗೆ ಕಷ್ಟ ಅಂತ ಕೊಟ್ರೆ ನಿಮ್ಮನ್ನು ಕಾಣುವ ಬಗೆ ಹೇಗೆ? ನಿಮ್ಮ ಪಾಲಿಗೆ ಆಪತ್ತು ಒಡಸಿದರೆ ತುಹಿನಗಿರಿಗೆ ಬಂದು ನನ್ನನ್ನೇ ನಿಷ್ಠೆಯಿಂದಲೇ ಭಜಿಸಿ ಇದೇ ರೀತಿ ದರ್ಶನವನ್ನಿತ್ತು ನಿಮ್ಮ ಕಷ್ಟಗಳನ್ನು ದೂರೀಕರಿಸುತ್ತೇನೆ. ಶುಭವಾಗಲಿ. ಕಶ್ಯಪ ಬ್ರಹ್ಮ
ಕಾಲದಲ್ಲಿ ಇಲ್ಲಿಯ ಜನಪದವನ್ನು ಘನಪರಾಕ್ರಮದಿಂದಲೇ ಪಾಲಿಸುತ್ತಾ ಬರುತ್ತಾ ಇದ್ದೇವೆ ತಮ್ಮ. ಅಷ್ಟೇ ಸಾಲದೆಂಬಂತೆ ನಾವು ಕೈಗೊಂಡ ಸಾಧನೆಗಳೇಳು ತಮ್ಮ. ಸೇರಿಕೊಂಡು ಆ ವಿಧಾತರ ಕುರಿತು ತಪಸ್ಸನ್ನು ಆಚರಿಸಿದೆವು. ತಪಸ್ಸಿಗೊಳಿದಂತಹ ಬ್ರಹ್ಮದೇವ ಬೇಕಾದಂತಹ ವರವನ್ನೇ ಕೊಟ್ಟ. ಯೋನಿಜರಿಂದಳು 3 ಮೂರ್ತಿಗಳಿಂದಳು ಮಾರಾಣವೇ ಬರದಂತಹ ವರವನ್ನು ಪಡೆದುಕೊಂಡಿದ್ದೇವೆ. ವರದ ಪ್ರಭಾವದಿಂದಲಾಗಿ ನೇರವಾಗಿ ನಡೆದೆವು ಪಾತಾಳ ಲೋಕಕ್ಕೆ. ಉರಗಾದಿಗಳ ಹೆಡೆಗಳನ್ನು ಮೆಟ್ಟಿ ಅಲ್ಲಿರುವ ಸುವಸ್ತುಗಳನ್ನು ಸಂಗ್ರಹಿಸಿದ್ದೇವೆ. ಭೂಲೋಕಕ್ಕೆ ಹೋದೆವು. ಭೂಭುಜರ ದರ್ಪವನ್ನೇ ಮುರಿದು ಕಪ್ಪ ಕಾಣಿಕೆಯನ್ನು ವಶ ಮಾಡಿಕೊಂಡಿದ್ದೇವೆ. ಪಾತಾಳ ಲೋಕ ಭೂಲೋಕ ನಮ್ಮ ವಶ. ನಮ್ಮ ಯೋಚನೆಗೆ ಏನನ್ನ ನಮ್ಮ ಲಕ್ಷ್ಯ ಸ್ವರ್ಗದೊಳಗೆ. ಒಬ್ಬೊಬ್ಬರನ್ನು ಬಡಿದೋಡಿಸಿದ್ದಾನೆ. ಓಡುವ ಚಂದ ನೋಡಿ ಎಲ್ಲ. ಅದನ್ನು ನೋಡಿ ನೀನು ಬಂದೆಯಾ? ಒಳ್ಳೆಯ ಮಾತಿನಲ್ಲಿ ದೇವಲೋಕ ಬಿಟ್ಟು ಕೊಡ್ತೀಯಾ? ಪೆಟ್ಟು ತಿಂತೀಯಾ?
ಶುಂಭದಾನವ ಎಂದರೆ ನಾನೇ. ಬ್ರಹ್ಮದೇವರಿಂದ ವರಬಲಾನ್ವಿತನಾಗಿದ್ದೇನೆ. ಸ್ವರ್ಗಕ್ಕೆ ದಾಳಿಯನ್ನು ಮಾಡಿದ್ದೇನೆ. ಪೀಠವನ್ನು ಬಿಟ್ಟುಕೊಟ್ಟು ನನ್ನ ದಾಸನ ಸ್ವಾಧೀನಪಡಿಸುವುದಕ್ಕಾಗಿ ಬಂದೆ. ತುಪ್ಪ ತಿನ್ನಬೇಕು ಎನ್ನುವಂತ ಆಶೆವುಳ್ಳವನಿಗೆ ತುಪ್ಪ ಸಿಕ್ಕಿದ ನಂತರದಲ್ಲಿ ಉಪ್ಪರಿಗೆಯನ್ನೇರಬೇಕು ಎನ್ನುವ ಆಶಯ ಆಯ್ತಂತೆ. ಅದರಂತೆ ಅತಿಯಾದಂತ ಆಶೆ ನಿನಗೆ ತೊಂದರೆಯನ್ನು ಕೊಡುತ್ತದೆ. ಚಾರು ಚತುರ್ದಶ ನನಗೆ ಶುಂಭರಿಗೆ ಜಯವಾಗಲಿ, ಶುಭವಾಗಲಿ, ಮಂಗಲವಾಗಲಿ. ಸಂತೋಷವಾಯಿತು ತಮ್ಮ. ಚಾರು ಚತುರ್ದಶ ಜಗಕ್ಕೆ ಶುಂಭನೇಕೋ ದೇವ ಎನ್ನುವುದಾಗಿ ಒಡಲ ಡಂಗುರವನ್ನು ಸಾರು. ಯಾಗ ಯಜ್ಞಾದಿಗಳು ನಡೆದರೆ ಭವಿಷ್ಯೆಲ್ಲವೂ ಶುಂಭಾರ್ಪಣವಾಗಬೇಕು. ಸೂರ್ಯ ಚಂದ್ರರು ಕೂಡ ನಮ್ಮ ಹೇಳಿಕೆಯನ್ನು ಮೀರಿ ಸಂಚರಿಸಕೂಡದು. ಯುದ್ಧವನ್ನು ಮಾಡಿ ಆದದ್ದೇನು ತಮ್ಮ? ಬೇಕಾದದ್ದು ವಿಶ್ರಾಂತಿ. ಹೀಗೆ ವಶವಾಗಿದೆ. ಹೀಗೆ ಬಿಟ್ಟೆ ಉಂಟಾದ್ರೆ ಬಹಳಷ್ಟು ತೊಂದರೆಯನ್ನು ಅನುಭವಿಸಬೇಕಾಗುತ್ತದೆ. ಲೋಕವೇ ಅಲ್ಲೋಲ ಕಲ್ಲೋಲವಾಗುವಂತಹ ಸ್ಥಿತಿ ಬಂದೊದಗಿದೆ. ಅದಕ್ಕಾಗಿ ಎಲ್ಲವನ್ನು ನಿಯಂತ್ರಣಕ್ಕೆ ತರುವಂತಹ ಜಗನ್ಮಾತೆ ಇದ್ದಾಳೆ. ತುಯಿನಾದ್ರಿಗೆ ಬಂದಿದ್ದೇನೆ, ಸ್ತುತಿ ಮಾಡುತ್ತೇನೆ. ಜಯ 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 ಅಂಬಿಕೆ ಶಂಭು ಮನೋಗತೆ ಅಂಬಿಕೆ ಸಂಸ್ಥಿತಂ ನಮಸ್ತಸ್ಯೆ ನಮಸ್ತಸ್ಯೆ ಕಾಪಾಡಮ್ಮ ರಕ್ಷಿಸಮ್ಮ ನಮೋ ನಮಃ. ಕೂಡ
ಜನರನ್ನು ಕೂಡಿಕೊಂಡು ಅಪರಾಜಿತೆಯಾದಂತಹ ನನ್ನನ್ನು ಸ್ತೋತ್ರದ ಮೂಲಕವಾಗಿ ಪ್ರಾರ್ಥಿಸುತ್ತಾ ಇದ್ದೀರಿ. ಚೇತನ ಸ್ವರೂಪದಿಂದ ಪ್ರತ್ಯಕ್ಷಳಾಗಿದ್ದೇನೆ. ಈ ಹಿಂದೆ ಮಹಿಷನೆನ್ನುವಂತಹ ದೈತ್ಯನು ಸ್ವರ್ಗಲೋಕವನ್ನು ವಶಪಡಿಸಿಕೊಂಡಂತಹ ಸಂದರ್ಭ ಆತನನ್ನು ಯಮನಾಲಯ ಕಟ್ಟಿ ನಿಮಗೆಲ್ಲರಿಗೂ ಭರವಸೆಯ ಮಾತನ್ನಿತ್ತವಳು. ಅಂತೆಯೇ ನನ್ನನ್ನು ಪ್ರಾರ್ಥಿಸಿದಿರೆ. ಕಣ್ಣೀರು ಸುರಿಸುತ್ತಾ ಇರುವೆಯಲ್ಲ, ಇಂದ್ರ ಪದವಿಗೆ ಕುತ್ತು ಬಂತೆ ಎನ್ನಲ್ಲಿ ಹೇಳಿಕೋ ಮಗನೇ. ಮಹಿಷನಿಗಿಂತಲೂ ಮಹಾಪರಾಕ್ರಮಶಾಲಿಗಳಾದಂತಹ ಶುಂಭಾದಿಗಳು ಧನುರ್ದೇವಿಯ ಮಕ್ಕಳಂತೆ ಕಾಳಗವನ್ನು ಮಾಡುತ್ತಾ ದೇವಲೋಕದ ಅಧಿಕಾರವನ್ನು ಕಸಿದುಕೊಂಡವರಿದ್ದೇವೆ. ಲೋಕಲೋಕಾಂತರವೇ ತತ್ತರಿಸಿದೆ. ನಿನ್ನ ಮಕ್ಕಳನ್ನು ರಕ್ಷಿಸಿದೆ. ಮರುಗದಿರು ಮಹಿಷನಿಗಿಂತಲೂ ಅಧಿಕ ವರಬಲಾನ್ವಿತರೇ ಶುಂಭರು. ತಾವು ಧರ್ಮ ಭ್ರಷ್ಟರಾದದ್ದು ಮಾತ್ರವಲ್ಲದೆ ನಿಮ್ಮನ್ನು ಕರ್ತವ್ಯ ಭ್ರಷ್ಟರಾಗುವಂತೆ ಮಾಡಿದ್ದಾನೆ. ಇದು ಲೋಕ ನಿಯಮಕ್ಕೆ ವಿರುದ್ಧವಾದದ್ದು. ಯಾರು ಈ ನಿಯಮವನ್ನು ಧಿಕ್ಕರಿಸಿ ಮುನ್ನಡೆಯುತ್ತಾರೆ ಅಂತವರು ವಧ್ಯರೇ ಸರಿ. ಕಿರಿದು ಸಮಯದ ಒಳಗಾಗಿ ದುರುಳದಾನವರನ್ನು ವಧಿಸಿ ನಿಮಗೆಲ್ಲರಿಗೂ ಸೌಖ್ಯಮಯಳಾಗುತ್ತೇನೆ. ಹಸ್ತಗಳನ್ನೆತ್ತಿ ಅಭಯವನ್ನಿಟ್ಟಾಗ ಮನತೃಷ್ಟಿಯನ್ನು ಹೊಂದಿದವರು ನಾವು. ಅಂತರಂಗದೊಳಗೆ ಭಯ ಇನ್ನು ದೂರವಾಗಲಿಲ್ಲ ತಾಯಿ. ಅಭಯವಾದ ಬಳಿಕ ಏನು ಭಯ? ಶುಂಭನಿಶುಂಭವಾದಿಗಳು ಆಜ್ಞೆಯನ್ನು ಮಾಡಿದ್ದಾರೆ. ಸೋಲುಂಡಂತಹ ದೇವತೆಗಳನ್ನು ಹಿಡೀರಿ, ಕಡೀರಿ, ಬಡೀರಿ ಎನ್ನುವ ಹಾಗೆ ಆಜ್ಞಾಪಿಸಿದಂತ ಅವನ ಅನುಯಾಯಿಗಳು ಬೆನ್ನಟ್ಟುತ್ತಾ ಚಿತ್ರಹಿಂಸೆ ಕೊಡ್ತಾ ಇದ್ದಾರೆ. ಈ ರೂಪ ಕಷ್ಟ ಹೇಗಿರ್ಬೇಕಮ್ಮ? ಮರೆಮಾಚು ತುಹಿನಗಿರಿಯೊಳಗಿದ್ದು ಲೀಲಾ ವಿನೋದವನ್ನು ಕಾಣುವಿರಂತೆ. ತಿಳಿದನ
ಅಭಯಗಳನ್ನು ಕೊಟ್ಟು ಕಳುಹಿಸಿ ಆಯಿತು. ಕಿರಿದು ಸಮಯದ ಒಳಗಾಗಿ ದುರುಳರನ್ನು ತೆರೆದುಕೊಡ್ತೇನೆ ಎನ್ನುವ ಹಾಗೆ ಶಕ್ತಿ ರೂಪಿಣಿಯಾದಂತಹ ನನಗೆ ದುರುಳರನ್ನು ವಧಿಸುವುದೇನು ಕಷ್ಟವಲ್ಲ. ಸಂಕಲ್ಪ ಮಾತ್ರದಿಂದಲೇ ದುರುಳರನ್ನು ತೆರೆಯಬಹುದಾಗಿದೆ. ದುರುಳರಾದರೂ ವರಬಲಾನ್ವಿತರಿದ್ದಾರೆ. ಹಾಗಾದರೆ ಬ್ರಹ್ಮದೇವನ ವರ ಎನ್ನುವುದು ಸುಳ್ಳಾಗದ ರೀತಿಯಲ್ಲಿ ಅವರನ್ನು ನಾ ತರೆಯಬೇಕಲ್ಲ. ಖಳರ ಬಳಿಗೈದು ಗೆಲುವಡೆ ಅದು ಅಸಾಧ್ಯ. ಶಕ್ತಿಯಿಂದ ಆಗದೇ ಇದ್ದದನ್ನು ಯುಕ್ತಿಯಿಂದ ನಾ ಮಾಡಬೇಕು. ಅದಕ್ಕಾಗಿ ಮೋಹದ ಬಲೆ ಒಂದನ್ನು ಬೀಸಿ ಧನುಜರನ್ನು ಅದಕ್ಕೆ ಸಿಲುಕಿಸಿ ಕೊಲ್ಲುವ ಕಾರ್ಯವದು ಅತಿ ಸುಲಭ ಎನ್ನುವ ಹಾಗೆ ಆಲೋಚಿಸಿದವಳು ನಾನು. ದೇವತೆಗಳು ಪ್ರಾರ್ಥಿಸುವಂತಹ ಸಂದರ್ಭದಲ್ಲಿ ಪಾರ್ವತಿಯಲ್ಲಿ ಐಕ್ಯಳಾಗಿದ್ದೆ. ಆಕೆ ಹೃದ್ಘೋಷ ಸಂಭವೆಯಾದೆ. ಪಾರ್ವತಿಯ ಕಾಯಕೋಶದಿಂದಲೇ ಹೊರಬಂದಂತಹ ಕಾರಣಕ್ಕಾಗಿ ಕೌಶಿಕೆ ಎನ್ನುವಂತಹ ಅಭಿಧಾನದಿಂದ ದೇವತೆಗಳು ನನ್ನನ್ನು ಪ್ರಾರ್ಥಿಸುವುದಕ್ಕೆ ತೊಡಗಿದರಲ್ಲ. ಇರಿಸಿಕೊಳ್ಳುವುದಕ್ಕೆ ನಾಮವೇನೋ ಆಯಿತು. ಕದಂಬ ವೃಕ್ಷಗಳಿಂದಲೇ ಆವೃತವಾದಂತಹ ಖಳರ ಆಧೀನಕ್ಕೆ ಒಳಪಟ್ಟಂತಹ ಕಳ ಕದಂಬವನ್ನು ವಧಿಸಲೋ ಸುಗವಾಗಿ ಕದಂಬ ಕಾಂತಾರದಲ್ಲಿ ನಾನಿರಬೇಕು. ನನ್ನದಾದ ಮೈಕಾಂತಿಯನ್ನು ದಿನಕರ ಕೋಟಿ ತೇಜದಿಂದ ಹೆಚ್ಚಿಸಿಕೊಳ್ಳಬೇಕು. ತನು ಗಂಧವನ್ನು ಪರಿಸರದಲ್ಲಿ ಪಸರಿಸಿ ಬಿಡಬೇಕು ಎನ್ನುವ ಹಾಗೆ ಆಲೋಚಿಸುತ್ತಿರುವ ವೇಳೆ ಅಂಬರ ಪಥದಿಂದಲೇ ಕನಕದ ವೈಯಾಲೆಯನ್ನು ಹಿಡಿದು ಬರುತ್ತಾ ಇದೆಯಲ್ಲ. ವನ ಮಧ್ಯದಿ ನೂತನದಿ ಸೃಜಿಸಿ ಕಾಂಚನದ ವೈಯಾಲೆಯನ್ನು ಏರಿಕೊಳ್ಳುತ್ತಾ ವಿಧ ವಿಧವಾದಂತಹ ರಾಗಗಳನ್ನು ಹಾಡುತ್ತಾ ಖಳರನ್ನು ನನ್ನತ್ತ ಆಕರ್ಷಿಸಿಗೊಳಿಸಬೇಕು ಅಂತಾದರೆ ಏರಿಕೊಳ್ತೇನಂತೆ.
ಬ್ರಹ್ಮದೇವ ಕೇಳದೆ ವರವಾಗಿ ದಯಪಾಲಿಸಿದ್ದು ಗದಾದಂಡ ಕೈಗೆ ಬಂದದ್ದೇ ತಡ ಉಭಯ ತೋಳುಗಳಲ್ಲಿ ಶಕ್ತಿ ಉಕ್ಕಿ ಬಂತು. ಯಾರಿಗೆ ತಾಗುವುದು ಯಾವುದಕ್ಕೆ ತಾಗುವುದು? ಭೂಭುಜರ ದರ್ಭವನ್ನು ಮುರಿದೆವು, ಪಾತಾಳ ಲೋಕವನ್ನು ಸೇರಿ ಮುರಗಾದಿಗಳ ಹೆಡ್ ಉಳಿದದ್ದು ಸ್ವರ್ಗಲೋಕ ಒಂದೇ. ಅಲ್ಲಿಗೆ ಹೋದವಾಗ ಶುಂಭಾಸುರನ ಆಳ್ವಿಕೆ, ಅಲ್ಲಿ ಯುದ್ಧಕ್ಕೆ ಆ ಸಂದರ್ಭದಲ್ಲಿ ನಾರದರ ಆಗಮನ, ಮಾಡಿಸಿದ ಸಂಧಿ, ಏರಿಸಿದ ವಿಷ್ಟಾರ, ಆ ಬಳಿಕ ನೇಮವೇನು ತಿರುಗಾಟದ ಪರಿಣಾಮ ಹಸಿವು ಹೋಗುವ ಕಾಡಿಗೆ ಆಡುವ
ನೀನಲ್ಲಿ ವ್ಯಾಪ್ತಿ ಪ್ರದೇಶಕ್ಕಿಂತ ಹೊರಗಿದ್ದಿ. ವಾ, ನಿನ್ನ ಸ್ವರ ಸರಿಯಾಗಿ ಕೇಳಿಸ್ತಾ ಇಲ್ಲ ಪಿಂಗಾಟ. ನಿನ್ನ ಸ್ವರ ಕೇಳುವುದೇ ಅಲ್ಲ. ಇರು ಬಂದೆ. ಬಾ 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 ಬಾ. ಏ ಅಣ್ಣ, ಅದಕ್ಕೆ ಹೇಳುವುದು ಏನು ಸಿಕ್ತದಂತ ಹೇಳಿ ಸರಿ ತಿನ್ನುವುದಲ್ಲ, ಸರಿ ಕುಡಿಯುವುದಲ್ಲ. ತಮ್ಮ ಧರ್ಮಕ್ಕೆ ಸಿಕ್ಕಿದಲ್ಲು ಎದುರು ಕಂಡದ್ದನ್ನು ಸರಿ ತಿಂದೆ, ಬೇಕಾದಷ್ಟು ಕುಡಿದೆ. ಎಂತದ್ದು ತಿಂದದ್ದು? ರಕ್ತ ಮಾಂಸವನ್ನು ತಿಂದೆ, ರಕ್ತವನ್ನು ಕುಡಿದೆ. ಹೆಚ್ಚಾಯ್ತು, ಹೆಚ್ಚಾದದ್ದೆಲ್ಲ ಹೊರಗೆ ಹೋಯ್ತು. ಎಷ್ಟು ಬೇಕು ಅಷ್ಟು ಉಳಿದಿದೆ. ಎಲ್ಲ ಹೊರಗೆ ಹಾಕ್ಬಾರ್ದು. ಹೌದೌದು. ಓ, ಇಲ್ಲಿ ತನಕ ತರಬೇಕು, ಮತ್ತೆ ಅಲ್ಲಿಗೆ ನುಂಗ್ಬೇಕು. ಅದರ ರುಚಿಯೇ ಬೇರೆ. ಏ ತಮ್ಮ, ಬೇಟೆ ಆಡ್ತಾ ನೀನೊಂದು ದಿಕ್ಕಿನಿಂದ ನಾನೊಂದು ದಿಕ್ಕಿನಿಂದ ಮುಂದುವರಿದವರು. ಏನನ್ನು ಕಂಡೆ, ಏನು ಕೊಂದೆ, ಏನು ತಿಂದೆ, ತಿಳಿಸಿ ನನ್ನ ಮುಂದೆ. ಓ, ಈ ದಿಕ್ಕನ್ನು ಹಿಡಿದು ಹೋದೆ. ಆ ದಿಕ್ಕು ಹೋಗುವಂತಹ ಸಂದರ್ಭದಲ್ಲಿ ಏನು ಕಂಡೆ? ಒಂದಾನೆ ನನ್ನ ಕಣ್ಣುಗಳಿಗೆ ಗೋಚರಿಸಿತ್ತು. ಅದರ ಸೊಂಡಿಲಿಗೆ ಕೈ ಎಳೆದು ತಂದು ಬಂಡೆಗೆ ಬರ್ತದೆ. ಏನಾಯ್ತದು? ಅಲ್ಲಿಗೆ ಅಪ್ಪಚ್ಚಿ ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ, ಚರ್ಮ ಬೇರೆ ಆಯ್ತು. ಬೇರೆ ಬೇರೆ ಮಾಡಿದೆ. ಮಾಂಸವನ್ನು ತಿಂದಿದ್ದೇನೆ, ರಕ್ತವನ್ನು ಘಟಘಟನೆ ಕುಡಿದಿದ್ದೇನೆ, ಎಲುಬನ್ನು ದವಡೆ ಅಡಿಗೆ ಸಿಕ್ಕಿಸಿ ಕಟ ಕಟನೆ ಕಡಿದು ಹಾಕಿದೆ. ಉಳಿದದ್ದು ಚರ್ಮ ಮಾತ್ರ. ಅದೇನು ಮಾಡಿ? ಚರ್ಮವನ್ನು ಹಾಗೆ ತೆಗೆದಿರಿಸಿ ಅದ್ಯಾಕೆ ಪುಣ್ಯಾತ್ಮ? ತಿರುಗಾಟ ಮುಗಿದ ಮೇಲೆ ನಮಗೆ ತಿನ್ನುವುದಕ್ಕೆ ಏನಿರುವುದಿಲ್ಲ. ಏನು ಇಲ್ಲದಿರುವಾಗ ಬೇಕಾಗ್ತದೆ. ಆವಾಗ ಒಣಗಿಸಿ ಜಗಿಯುವುದಕ್ಕಾಗ್ತದೆ. ಹೇಗೆ? ಕರ ಕರ ಕುರು ಕುರು ಕರು ಕುರು ಕುರುಕುರ ಒಳ್ಳೆ ಶಬ್ದ ಬರ್ತದೆ. ಖಂಡಿತ ಅಣ್ಣ, ನೀನು ಕೂಡ ಒಂದು ದಿಕ್ಕನ್ನು ಹಿಡಿದು ಹೋದವನು. ನಿಜ. ಏನನ್ನು ಕೊಂದೆ, ಏನನ್ನು ತಿಂದೆ ಹೇಳು ನನ್ನ. ಬೇಟೆ ಆಡ್ತಾ ಮುಂದೆ ಮುಂದೆ ಹೋಗ್ತಾ ಇರುವ ಸಂದರ್ಭ ಸುಮ್ಮನೆ ಬಿಟ್ಟೆಯ? ಬಿಟ್ಟೇನು? ಏನು ಅದರ ಬಾಲಕ್ಕೆ ಕೈ ಕೊಟ್ಟ ಕಬಡ್ಡಿ. ರಕ್ತ ಬೇರೆ, ಮಾಂಸ ಬೇರೆ, ಎಲುಬು ಬೇರೆ 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 ಆಗಿಬಿಟ್ಟು ಅಲ್ಲಿಗೆ ಬಾಯಿ ಕೊಟ್ಟೆ. ರಕ್ತವನ್ನು ಗಳ 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 ಕೊಡದೆ, ಮಾಂಸವನ್ನು ನಮ 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 ಬೆದ್ದೆ, ಎಲುಬನ್ನು ಕೊಟ್ಟ 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 ಕೊಟ್ಟು ಜಗಿದ್ದೀನಿ. ಕಟ್ಟ ಕಟ್ಟ ಅಷ್ಟಾಗುವಾಗ ಹೊಟ್ಟೆ ತುಂಬುವಾಗ ಅಣ್ಣನ ನೆನಪಾಯ್ತು. ದೊಡ್ಡ ಅಣ್ಣ ಬೇಟೆಗಾಗಿ ಬಂದವರು ಮಾಂಸವನ್ನು ಕೊಂಡು ಹೋಗದ ದಿನ ಉಂಟಾ? ಏನು ಕೊಂಡು ಹೋಗೋಣ ಎಂಬುದಾಗಿ ಯೋಚನೆ ಮಾಡಿದಾಗ ಅದರ ಎಡೆಯಲ್ಲಿ ಚಿಗರೆಗಳನ್ನು ಕಂಡ. ತಮ್ಮ ಬಿಡ್ಲಿಲ್ಲ. ಏನು ಮಾಡಿ? ಹಿಡಿ ಹಿಡಿ ಹಿಡಿದು ಅಪ್ಪಳಿಸಿ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ನೇತಾಕಿದ್ದೆ. ಎಲ್ಲ ನೀನೇ ಬೇಟೆ ಆಡಿದ್ದು? ಎಲ್ಲ ನಾನೇ ಹಿಡಿದು. ಆದ್ರೆ ನೀನು ಬೇಟೆ ಆಡಿದ್ದು ಕೆಲವೆಲ್ಲ ಸರಿಯಾಗಿಲ್ಲ. ಅಲ್ಲಿಂದ ನೋಡು, ತಲೆಗೆ ಪೆಟ್ಟಾಗಿದೆ. ಅದು ಆಲೋಚನೆ ಮಾಡ್ತಾ ಉಂಟು. ಏನು? ಈಗ ಹೋಗುವುದಾ ಮತ್ತೆ ಹೋಗುವುದಾ, ಈಗ ಹೋಗುವುದಾ ಮತ್ತೆ ಎಲ್ಲಿಗೆ ಹೋಗುವುದು? ಹೋದರೆ ಜಾಗ್ರತೆ. ನಾವಿರುವಲ್ಲಿವರೆಗೆ ಹೋಗ್ಲಿಕ್ಕೆ ಗಂಡ ಮುಂದರೆ ಬೇಟೆ ಆಗೋರೆಗೆ. ಏ ತಮ್ಮ, ಬೇಟೆ ಆಡಿದ ಪರಿಣಾಮ ಆಯಾಸ ಅಧಿಕವಾಗ್ತಾ, ಗಾಳಿ ಅವಶ್ಯಕತೆ. ಏ ತಮ್ಮ, ಒಂದು ಉಪಕಾರ ಮಾಡ್ತೇನೆ. ಏನು? ಸ್ವಲ್ಪ ಹೊತ್ತು ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ಆಮೇಲೆ ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ನಾನು ಮಲಗ್ತೇನೆ. ಆ ಬಂಡೆಗೆ ನಿನ್ನನ್ನು ಬಡಿ. ಯಾಕೆ? ಅಲ್ಲಿಗೆ ತಿರುಗಿಸುವ. ಏನು? ನಾನು ಮಲಗ್ತೇನೆ, ನೀನು ಗಾಳಿ ಹಾಕು. ನೀನು ಗಾಳಿ ಹಾಕು, ನಾನು ಮಲಗ್ತೇನೆ. ನಾನು ಮಲಗ್ತೇನೆ. ನನಗೆ ಗಾಳಿ ಯಾವಾಗ? ಮತ್ತೆ ನಾನು ದುಡಿಲಿಲ್ವಾ? ಈವರೆಗೂ ಕೂಡ ಗಾಳಿ ಅವಶ್ಯಕತೆ ಇದೆ. ಇಬ್ಬರು ವಾದ ಮಾಡುವುದು ಸರಿಯಲ್ಲ. ನಮ್ಮ ಸೇವಕರಿದ್ದಾರೆ, ಅಲ್ಲಿ ವಾಯುದೇವ ಇದ್ದಾನೆ. ಅವನಿಗೆ ಆಜ್ಞೆಯನ್ನು ಕೊಡುವ. ಆಜ್ಞೆ ಮಾಡಿದ ತಕ್ಷಣ ಬೀಸಿ ಬಂದ. ಅವ ಬೀಸಿ ಅನು ಸ್ಥಳ ಸರಿ ಇಲ್ಲ. ತುಹಿನಗಿರಿಯ ನೀನು
ಕೇಳ್ತಾ ಇದೆ ಏನದು?
ಮಾರುತ ಮಂದ ಮಂದವಾಗಿ ಅಲೆ ಅಲೆಯಾಗಿ ತಪ್ಪು ತಪ್ಪಾಗಿ ಬೀಸಿ ಬರ್ತಾ ಇದ್ದ. ಆಯಾಸ ಎಲ್ಲವೂ ದೂರವಾಗಿ ಹೋಯ್ತು. ಜರ್ರನೆ ಜಾರಿ ಹೋಗಿ ಇನ್ನೊಂದು ಸಲ ಬೇಟೆಯಾಡುವಂತಹ ಉತ್ಸಾಹ. ಒಮ್ಮೆ ಮೇಲೆ ಏರಿದವರು ಇನ್ನೊಮ್ಮೆ ಕೆಳಗಿಳಿಯುವುದು ಖಂಡಿತ ಸರಿಯಲ್ಲ. ಬೇಡವೇ ಬೇಡ. ತಮ್ಮ ಅಣ್ಣ ಸ್ವಲ್ಪ ಕಿವಿ ಕೊಡ್ತೀಯ? ನಿನಗೆ ಕಿವಿ ಕೊಟ್ರೆ ಮತ್ತೆ ನನಗೆ ಕಿವಿ ನಿನ್ನ ಕಿವಿ ಯಾರಿಗೆ ಬೇಕು ಪುಣ್ಯಾತ್ಮ? ಮತ್ತೆ ಕಿವಿ ಕೊಡ್ಲಿಕ್ಕೆ ಬೀಸಿ ಬರುವಂತಹ ಗಾಳಿಗೆ ಸರಿಯಾಗಿ ಕಿವಿ ಕೊಟ್ಟು ಆಲಿಸಂತೆ. ಓ ಗಾಳಿ ಬರುವ ಕಡೆಯಲ್ಲಿ ಆಲಿಸಿದವಾಗ ಒಂದು ಸ್ವರ ಕೇಳುತ್ತಾ ಉಂಟು. ಹೇಗೆ? ಸುಯ್ ಅಂತ. ಇದು ನನಗೆ ಗೊತ್ತಾಯ್ತು. ಈ ಕಾಡಿನಲ್ಲಿ ಬಿದಿರಿನ ಮೆಳಗಳು ಒಂದಕ್ಕೊಂದು ತಾಗುವಾಗ ಇದೇ ರೀತಿಯಲ್ಲಿ ಸ್ವರ ಬರ್ತದೆ. ಬಿದಿರಿನ ಸ್ವರ. ಇದು ಬಿದಿರಿನ ಸ್ವರವ? ಬಿದಿರಿನ ಆಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಬಿದಿರಿನ ಸ್ವರ ಆದ್ರೆ ಅಪಸ್ವರ ಪಟ 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 ಅಂತ ಕೇಳಿ ಬರ್ಬೇಕಿತ್ತು. ಬಿದಿರಿನ ಸ್ವರ ಆದ್ರೆ ಏರು ಇಳಿತ ಆಗುದಕ್ಕೆ ಸಾಧ್ಯವೇ ಇಲ್ಲ. ಇದು ಹೇಗೆ? ರಾಗ ತಾಳ ಲಯಬದ್ಧವಾಗಿ ಆರೋಹಣ ಅವರೋಹಣಕ್ಕೆ ಅನುಗುಣವಾಗಿ ಕೇಳಿ ಬರ್ತಾ ಇದೆ. ಇಂತಹ ಸ್ವರವನ್ನು ಕೇಳುವಾಗ ಮತ್ತಷ್ಟು ಕೇಳಬೇಕು ಮಗದಷ್ಟು ಕೇಳಬೇಕೆಂಬ ಬಯಕೆ ಅಧಿಕವಾಗುತ್ತಾ ಇದೆ. ಈ ಸ್ವರವನ್ನು ಕೇಳುವಾಗ ಯಾವಾತನಿಗೆ ಸಂತೋಷವಾಗುದಿಲ್ವೋ ಅಂತವನಿಗೆ ಹೃದಯವೇ. ಅವರೆಲ್ಲರೂ ಹೃದಯ ಶೂನ್ಯರೇ ಸರಿ. ನಾವು ಆಗ ಹೃದಯವಂತರು ಶ್ರೀಮಂತರು ಖಂಡಿತ. ಹಾಗಿರುವಾಗ ಮತ್ತಷ್ಟು ಕೇಳಬೇಕು ಮಗದಷ್ಟು ಕೇಳಬೇಕೆಂಬ ಬಯಕೆ ನಮಗೆ ಅಧಿಕ. ಹಾಗಂತ ಹೇಳಿ ಇದು ಯಾರ ಸ್ವರ? ಯಾರು ಹಾಡಿದ್ಯಾರು? ಗೊತ್ತಾಯ್ತು. ಯಾರು? ಮತ್ತೆ ಯಾರು ಅಲ್ಲ. ಯಾರು? ಇದು ಅವಳೇ. ಯಾರವಳು? ಸತ್ಯಲೋಕದಲ್ಲಿರುವಂತಹ ಬ್ರಹ್ಮಣ ರಸಿಯಾದಂತಹ ವಾಣಿಯೇ ಈಕೆ. ಬೇಟೆ ಆಡುವಾಗ ನಿನ್ನ ತಲೆಗೆ ಸರಿ ಪೆಟ್ಟು ಬಿದ್ದಿದೆ. ಯಾಕೆ? ಇಲ್ಲ ಆ ಬ್ರಹ್ಮನ ರಾಣಿಯಾದಂತಹ ಶಾರದಾ ದೇವಿ ಅವಳು ಹಾಡುವುದಕ್ಕೆ ಉಂಟ ಹೇಳು. ಯಾಕೆ? ಬ್ರಹ್ಮನ ಸೃಷ್ಟಿ ಪರಿಪೂರ್ಣತೆ ಹೊಂದಬೇಕು ಅಂತ ಆದರೆ ಆ ವಾಣಿ ಅವನ ಬಳಿಯಲ್ಲೇ ಇರಬೇಕು. ಒಂದು ವೇಳೆ ಇಲ್ಲದಿದ್ರೆ ಸೃಷ್ಟಿಯೇ ಕೆಟ್ಟು ಹೋಗ್ತದೆ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳನ್ನು ಸೃಷ್ಟಿ ಮಾಡುವನು ಆ ಬ್ರಹ್ಮದೇವ. ಕೆತ್ತುವಲ್ಲಿ ಕೆತ್ತಿ ಒತ್ತುವಲ್ಲಿ ಒತ್ತಿ ತಟ್ಟುವಲ್ಲಿ ತಟ್ಟಿ ಸರಿಯಾದ ರೀತಿಯಲ್ಲಿ ಸೃಷ್ಟಿಯನ್ನು ಮಾಡ್ತಾನೆ. ಆದರೆ ಕೆಲವೊಮ್ಮೆ ಎಷ್ಟು ಒತ್ತಿದ್ರು ಎಷ್ಟು ತಟ್ಟಿದ್ರು ಅದು ಸರಿಯಾಗುವುದಕ್ಕಿಲ್ಲ. ಉಬ್ಬು ಸರಿದ್ರೆ ಕಣ್ಣು ಸರಿ ಇಲ್ಲ, ಕಣ್ಣು ಸರಿದ್ರೆ ಮೂಗು ಸರಿ ಇಲ್ಲ, ಮೂಗು ಸರಿದ್ರೆ ಬಾಯಿ ಸರಿ ಇಲ್ಲ, ಎಲ್ಲ ಸರಿದವರಿಗೆ ತಲೆಯೇ ಸರಿ. ಯಾರೀಗ? ಬ್ರಹ್ಮನ ಸೃಷ್ಟಿಗೆ ಆದ ಕಾರಣ ಅವಳು ಬಂದದಲ್ಲ. ಅವಳೆಲ್ಲ ಅಂತಂದ್ರೆ ಬೇರೆ ಯಾರಂತ ಬೇಕಲ್ಲ. ಇದು ಅವನು ಬಂದದ್ದು. ಅವನಂದ್ರೆ ಯಾರು? ಆ ಕುದುರೆ ಮುಖದ. ಕುದುರೆ ಮುಖ ಕುದುರೆ ಮುಖ ಕುದುರೆ ಮುಖ
ಏನು ನಿನ್ನದು ಹರಕೆ ಉಂಟು? ಅಲ್ಲಿಂದ ಇಲ್ಲಿಗೆ ಬರುವುದಕ್ಕೆ ಸಮಯ ಎಷ್ಟು ಬೇಕು? ದೇವಲೋಕದ ಸಂಗೀತಗಾರ ತುಂಬುರ. ಓ, ತುಂಬೂರ ಕುದುರೆಯ ಮುಖವುಳ್ಳವ. ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವುದಕ್ಕೆ ಬೇಕಾಗಿ ಇಲ್ಲಿ ಬಂದು ಗಾನವನ್ನು ಹಾಡ್ತಾ ಇದ್ದ. ಖಂಡಿತವಾಗಿ ಅವ ಬರುವುದಕ್ಕೆ ಸಾಧ್ಯವೇ ಇಲ್ಲ. ವಿರೋಧಿಗಳು ದೇವತೆಗಳು ನಾವಿರುವಲ್ಲಿಗೆ ಬರುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ಅವ ಅಲ್ವೇ ಅಲ್ಲ. ಹಾಗಿದ್ರೆ ನಾರದ ನಿಂತಲ್ಲಿ ನಿಲ್ಲದ, ಕರೆದಲ್ಲಿಗೆ ಬಾರದ, ನಮ್ಮಲ್ಲಿ ದಯವನ್ನು ತೋರದ, ಅವನವೇ ಶಾರದ, ಅವನೇ ದೇವ ಋಷಿ ಭಗವತೋತ್ತಮ ನಾರದ ಬರುವುದಕ್ಕೆ ಸಾಧ್ಯ ಇಲ್ಲ. ಶಾಪಗ್ರಸ್ತ ನೀನಾಗಿ ತಿರುಗಾಟವೇ. ದಕ್ಷ ಬ್ರಹ್ಮಂದು ನಾರದನಿಗೆ ಕೊಟ್ಟ ಶಾಪ ಅವನಲ್ವಾ? ಹಾಗಾಗಿ ಅವ ಬರುವುದಕ್ಕೆ ಸಾಧ್ಯ ಇಲ್ಲ. ವೀಣೆ ಪೀಡಿತ ವಾಣಿ ಅಲ್ಲ, ತುಂಬುರ ಅಲ್ಲ, ನಾರದಲ್ಲ, ಅದು ಅಲ್ಲ ಇದು ಅಲ್ಲ. ಹಾಗಿದ್ರೆ ಯಾವುದಂತ ಆಗ್ಬೇಕಲ್ಲ? ಹಿಂಪಾಗಿ ಕೇಳಿಸ್ತಾ ಉಂಟು ಒಂದು ಸ್ವರ. ಆ ಸ್ವರವನ್ನು ಹಿಡಿಯುವ.
ಕೌತುಕ. ಏ ತಮ್ಮ, ಏ ಅಣ್ಣ, ನಾನು ಎಲ್ಲಿದ್ದೇನೆ ಪುಣ್ಯಾತ್ಮ ಎಂಬುದನ್ನೇ ನಾನು ಮರೆತು ಬಿಟ್ಟವಳಿದ್ದೇನೆ. ಕಾಡಿನ ಮಧ್ಯದಲ್ಲಿದ್ದೇನೆ, ಭೂಮಿಯ ಮೇಲೆ ಇದ್ದೇನೆ ಎಂಬುದಾಗಿ ಅರ್ಥವಾಗುತ್ತಾ ಇಲ್ಲ. ಕನಸೋ ನನಸೋ ಭಾವದ ಭ್ರಮೆಯು. ಯಾಕೆ ತಮ್ಮ, ಹೊರವನ್ನು ಪರಿಮಳವನ್ನು ಹಿಡಿದು ಕದಮಕಾಂತಾರ ಮಧ್ಯಭಾಗವನ್ನು ಪ್ರವೇಶ ಮಾಡಿದವರು ನಾವೇನು ಕದಮಕಾಂತಾರಕ್ಕೆ ಬರುವುದು ಹೊಸತಲ್ಲ. ನಿತ್ಯವೂ ಬೇಟೆನಾಡುವುದಕ್ಕೂ ವನವಿಹಾರಕ್ಕೂ ಬರುವವರು ನಾವು. ಯಾವಾಗಲೂ ಬರುವಾಗ ಇಷ್ಟು ಬೆಳಕು ಕಂಡವರಲ್ಲ. ಇದುವರೆಗೂ ಇಂತಹ ಬೆಳಕಿನ ವ್ಯವಸ್ಥೆ ಇರಲಿಲ್ಲ. ಬೆಳಕಿನ ಪಥವನ್ನು ಹಿಡಿದು ಏನು ಎತ್ತ ಎಂಬುದನ್ನು ತಿಳಿಯುವ ಉದ್ದೇಶದಿಂದ ಮುಂದೆ 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 ಬಂದು ನೋಡಿದೆ ಅಂತಾದ್ರೆ ಏನು ಆಶ್ಚರ್ಯ! ಕಾರ್ಮುಗಿಲ ಮಧ್ಯದಲ್ಲಿ ಕೋರೆಸಂತ ಕೋಲ್ ಮಿಂಚೊಂದು ರಭಸವಾಗಿ ಕಣ್ಣಿಗೆ ಬಡಿಯಿತು. ಮಿಂಚಿನ ಗೊಂಚಲು ಧರೆಗುರುಳಿತು. ಕೋಟಿ ದಿವಾಕರರು ಒಮ್ಮೆಲೆ ಉದಯಿಸಿದರು ಎಂಬ ಹಾಗೆ ಭಾಸವಾಗುತ್ತಾ ಇದೆ. ಈ ಸಲ ಆರಂಭದಿಂದ ಕೊನೆವರೆಗೆ ದಿವಾಕರನ ಪ್ರಭೆ ಪ್ರಭೆಯಿಂದಲಾಗಿ ಕಣ್ಣು ಬಿಡುವುದಕ್ಕೆ ಸಾಧ್ಯ. ಪ್ರಯತ್ನ ಪೂರ್ವಕವಾಗಿ ಕಣ್ಣು ಬಿಟ್ಟು ನೋಡಿದೆ ಅಂತಾದ್ರೆ ಎಂತಹ ತೇಜ ಪುಣ್ಯಾತ್ಮ ತೇಜ ಎಲ್ಲಿಂದ ಎಂಬುದನ್ನು ತಿಳಿಯುವ ಉದ್ದೇಶದಿಂದ ಆ ಕಡೆ ನೋಡಿದೆ ಎಂದಾದ್ರೆ ಅಂಬರಪದಿಂದ ಹಿಡಿದು ಬಂದಂತಹ ಚಿನ್ನದ ಉಯ್ಯಾಲೆ, ಆ ಉಯ್ಯಾಲೆಯಲ್ಲಿ ಕುಳಿತಂತಹ ತರುಣಿಯೇ ಗಾನವನ್ನು ಪಾಡ್ತಾ ಇದ್ದಾಳೆ. ನೋಡುವಾಗ ಅಪ್ರತಿಮವಾದಂತಹ ಸೌಂದರ್ಯವತಿ ಎಂಬುದರಲ್ಲಿ ಸಂದೇಹವಿಲ್ಲ. ಅರರೆ ಇನ್ನಿವಳಂತಹ ವಿಠಗಾರೆ ನೋಡೆ ಸ್ಮರಣ ಕೂರ್ಗನಿಯಂತ ಹೇಳು ನೀರೆ ಸರಸಿಜ ವದನೆ ಹರಿಣ ನೇತ್ರೆ ಕೆಳುವ ಮಾನಿನೀಕೆ ನೀರಜ ನೇತ್ರೆ. ಅಮ್ಮಮ್ಮ, ಎಂತಹ ಸೌಂದರ್ಯವತಿ! ಸೌಂದರ್ಯವನ್ನು ವರ್ಣಿಸುವುದಕ್ಕೆ ಅಸಾಧ್ಯ ಅಲ್ಲ. ಅಣ್ಣ, ನೀನು ಇಷ್ಟು ಹೊಗಳುವಾಗ ನಿನ್ನ ತಮ್ಮನಾಗಿ ನಾನು ಸ್ವಲ್ಪ ಹೊಗಳುವುದು ಬೇಡ. ಎಷ್ಟು ನಾನು ಹೊಗಳ್ತೇನೆ. ನಳಿನ ಮುಖಿಯರ ಸಕಲ ಸೃಷ್ಟಿಗೆ ಕಲಶವಿದು ಲಲನೆಯ ಮಣಿ ಜಗದೊಳಗಿನ ಕಣಿ ಗುರು ಕುಚದ ಭರಣಿ ಸುಂದರ ಗಜ ರೋಹಿಣಿ ಮಧುರ ಕಾಮ ಕೇಳಿ ರಾಸಾದ್ರಿ ಸನ್ಮೋಹನ ತಾರೆ ಶೃಣು ಮೇಷ ಮೀನ ಶಪಲೆ ನೇತ್ರೆ ಚಕ್ರೋನ್ಮಿತೆ ಕುಂಭ ಕುಚೆ ಮಕರ ಕೇತು ಲಲನೆ ವರ್ತುಲ ಸುಕಂಠಿ ವರಬಾಹು ಮಾಲೆ ಮಣಿಭೂಷಣ ಶ್ರಾವೇಣಿ ವಿಸ್ತಾರ ಗುಣಪೂರ್ಣೆ ಎಸೆಯುವ ಬಾಲಿಕೆಯಲ್ಲಿ ಪರಿಶೋಭಿಸುವ ಈ ಕನ್ಯೆಯಾರು ಮೋಹಿನಿಯು ತ್ರೈಭುವನದ ರತಿಯ ವೈಯಾರ್ದ ಸುಂದರಿಯ ತುಹಿನಾದ್ರಿ ಶಿವಶಿರದ ಮಾನಸ ಸರವರದಿ ಸಂಭವಿಸಿ ವನ ದೇವಿಯರಲ್ಲಿ ಸೇವೆಯನ್ನು ಪಡೆದು ಮುಂಬರಿದು ಸಾಗರನಪ್ಪ ತವಗದಿ ಪ್ರವಾಹಿಪ ಜಾನವಿ ವನಿತೆಯು ಚೆಲುವಿಕೆಯ ಚೈತನ್ಯ ಪರಿಮಳದ ಪುತ್ತಲೆಯು ವರ ರಸ ಸಾಕಾರದ ಸೌರಭ ಮನ್ಮಥನ ವಿಜಯದ ಧ್ವಜವು ನಾಕದ ಸತಿಯರ ನೂಕಲು ಮಡುವಿಗೆ ಈಕೆಯ ಕಾಣದ ನೇತ್ರಗಳೇತಕ್ಕೆ ಅಡಿಯೇನು ಮುಡಿಯೇನು ಹುಬ್ಬೇನು ಹುಬ್ಬೇನು ನಮ್ಮ ಮನಕ್ಕೆ ಕಂಪನು ಹಿಂಪನು ಸೊಂಪನು ಕೊಡುವ ನಸುಮಗದ ಬಾಲೆ ಯಾರು ಚಂದ್ರಮುಖಿ ಸುಂದರಿ ಸುಮಗಂಧಿ ಕೋಮಲೆ ರಮೆಯೋಮೇಯವಾಗಿಯ ಮಾರಣ ರಸಿ ರಸಿಯೋ ಎಂಬ ಹಾಗೆ ಭಾಸವಾಗುತ್ತಾ ಇರುವಂತಹ ಈ ತರುಣಿಯನ್ನು ನೋಡುವಾಗ ಮಾತಾಡಬೇಕೆಂಬ ಬಯಕೆ ಅಧಿಕವಾಗುತ್ತಾ ಇದೆ. ಅಮ್ಮ, ಸ್ವಲ್ಪ ಇರು, ಈಗ ಹೋಗಿ ಹಾಗೆ ಬರ್ತೇನೆ. ನಾನು ಈಗ ಕೊಲ್ತೆ ಪುಣ್ಯಾತ್ಮ. ಏನು ಅಲ್ಲಿಗೆ ಹೋಗಿ ಸಾಯ್ತಿ? ಯಾಕೆ ಮತ್ತೆ ಯಾಕೆ ಸಾಯುದು ಯಾಕಂತ ಬೇಕು? ಹೆಣ್ಣು ಮಕ್ಕಳಿದ್ದಲ್ಲಿ ಹೋದ್ರೆ ಸಾಯ್ತಾರ ಯಾರು? ನಾವು ಸಾಯ್ತೇವೆ. ಈ ಹಿಂದೆ ಬ್ರಹ್ಮದೇವರು ಹೊರ ಕೊಡುವಾಗ ಏನು ಅಂತ ಹೇಳಿದ್ದಾನೆ? ಬ್ರಹ್ಮಚರ್ಯ ವ್ರತ ಕೆಟ್ಟು ಹೋದ್ರೆ ಆವತ್ತೆ ನಿಮ್ಮ ಪಾಲಿಗೆ ಮರಣ ಅಂತ ಹೇಳಿದ್ದಾನೆ. ನಮ್ಮ ಪಾಲಿಗೆ ಶಾಪ. ನಾವಿಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೊನೆಯ ಕಾಲಕ್ಕಾಗುವ ಸಾಯುದ ನಾವು ಸಾಯುದಕ್ಕಿರುವವರ ಇವಳು ವಿಚಾರವನ್ನು ತಿಳಿಸಬೇಕಾದ್ಯ ನಮ್ಮೊಡೆಯ ಶುಂಭ. ಅಲ್ಲಿಗೆ ಸಂತೋಷವಾಯಿತು. ಹಸಿವು ತೃಷೆಯನ್ನು ನಿವಾರಿಸುವುದಕ್ಕಾಗಿ ಕಾಡನ್ನು ಸೇರಿ ಮೃಗಬೇಟೆಯನ್ನಾಡಿದವರು ನಾವಿದ್ದೇವೆ. ಬೇಟೆಯಾಡಿ ಆಯಾಸಗೊಂಡಂತಹ ನಾವು ಆಯಾಸ ಪರಿಹಾರಕ್ಕಾಗಿ ತುಹಿನಾದ್ರೆ ತುತ್ತ ತುದಿಯನ್ನು ಏರಿದ ಬಂದಾದ್ರೆ ಒಂದು ವಿಶೇಷ. ಏನು ವಿಶೇಷ? ನಮ್ಮ ಕದಮವನದಲ್ಲಿ ಒಬ್ಬಳು ಹೆಣ್ಣು ಬಂದು ಚಿನ್ನದ ಉಯ್ಯಾಲೆಯನ್ನು ಕಟ್ಟಿ ಗಾನವನ್ನು ಹಾಡ್ತಾ ಇದ್ದಾಳೆ. 3 ಲೋಕದಲ್ಲಿ ಇಂತಹ ಹೆಣ್ಣಿರುವುದಕ್ಕೆ ಸಾಧ್ಯವೇ ಇಲ್ಲ. ಅವಳು ನಿನಗೆ ಸರಿಯಾದ ವಧು ಅನ್ನುವ ಹಾಗೆ ನಾವು ಭಾವಿಸಿದ್ದೇವೆ. ಆಕೆಯನ್ನು ಕರೆತಂದು ಮದುವೆ ಆಗ್ಬೇಕು.
ತಂಪು 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 ಅದೇ ನನ್ನ ಹಾಗೆ ವೈದ್ಯರ ಮನೆಗೊಮ್ಮೆ ಹೋಗುದಲ್ವೋ? ಏನು ಅದು ಯಾವಾಗ್ಲೂ ತಗೊಳ್ಳುವ ಔಷಧಿ ತಕೊಳ್ಳಿಲ್ಲ. ಇದಲ್ಲ ಮರೆಯಲ್ಲಿ ನಿಂತಹ ಮಾರು ಏಕಕಾಲದಲ್ಲಿ ಪಂಚಶರಗಳಲ್ಲಿ ಎದೆಗೆ ಪ್ರಯೋಗಿಸಿದ್ದಾರೆ. ತೀರ್ಮಾನಕ್ಕೆ ಬಂತು. ನಿಶ್ಚಯ ಮಾಡಿ ಆಯ್ತು, ಮದುವೆಯಾಗಬೇಕು ಅವಳನ್ನು. ಗಂಡ ಮುಂಡರೆ ಬೇಟೆಯನ್ನಾಡಿ ನೀವು ಆಯಾಸಗೊಂಡಿದ್ದೀರಿ, ಹೋಗಿ ವಿಶ್ರಾಂತಿಯನ್ನು ಮಾಡಿ. ಯಾರಲ್ಲಿ? ಸಚಿವ ಸುಗ್ರೀವ. ತುಂಬಾ ಸೋದರಿಯೇ ಹೊಂದಿಸಿಕೊಂಡಿದ್ದೇನೆ. ಕರೆಸಿದ ಕಾರಣವೇನೆಂಬುದು ನಾನು ಕೇಳಯ್ಯ ಚಿನ್ನದ ಉಯ್ಯಾಲೆಯಲ್ಲಿ ತರುಣಿ ಓರ್ವಳೆ ಕುಳಿತುಕೊಂಡು ಗಾಯನವನ್ನು ಮಾಡುತ್ತಾ ಇದ್ದಾಳಂತೆ. ನಮಗೇನು ಪ್ರಭು? ಅವಳನ್ನೇ ಮದುವೆಯಾಗಬೇಕೆಂಬ ದೃಢ ಸಂಕಲ್ಪವನ್ನು ಹೊಂದಿದವನಾಡಿದ್ದೆ. ನನ್ನನ್ನೇ ಕೆಳಗೆ ಬರ ಮಾಡಿಕೊಂಡೆ. ನೇರವಾಗಿ ನೀನು ಅಲ್ಲಿಯವರೆಗೆ ಹೋಗಬೇಕು. ಸಂಧಾನದ ಮೂಲಕ ಆಕೆಯ ಮನವೊಲಿಸಿ ಇಲ್ಲಿಯವರೆಗೆ ಕರೆದುಕೊಂಡು ಬಾ. ಶುಂಭನ ಅಡ್ಡೆ. ಆಜ್ಞೆಯಾಗಿದೆ. ಕದಂಬಾವರದಲ್ಲಿ ಸೌಂದರ್ಯವತಿಯಾದ ಒಬ್ಬಳು ಹುಡುಗಿದ್ದಾಳೆ. ಅವಳನ್ನು ಮದುವೆಯಾಗಬೇಕೆಂದು ಇಷ್ಟಪಟ್ಟಿದ್ದೇನೆ ಸುಗ್ರೀವ. ನೇರವಾಗಿ ಅಲ್ಲಿಗೆ ಹೋಗಿ ಸಂಧಾನ ಮೂಲಕ ಕರಕೊಂಡು ಬಾ ಎಂದು ಆಜ್ಞೆಯನ್ನು ಮಾಡಿದ್ದಾನೆ. ಅವಳ ಆಜ್ಞೆಯಂತೆ ನೇರವಾಗಿ ಬಂದೆ. ಇದೆಲ್ಲೇ ಕದಂಬಾವನ. ಎಲ್ಲಿ ನೋಡಿದರೂ ಕತ್ತಲೆ ಆವರಿಸಿದೆ. ಸೂರ್ಯನ ಪ್ರಕಾಶ ಕೂಡ ಪ್ರಸರಿಸುವುದಕ್ಕೆ ಅಸಾಧ್ಯವಾಗಿ ಹೋಗಿದೆ. ಅಂತಹ ಸ್ಥಳ. ಹಾಗಾಗಿ ತರುಣಿ ಎಲ್ಲಿದ್ದಾಳಪ್ಪ? ಎಲ್ಲಿದ್ದು? ಓಹೋ, ಅಲ್ಲಿದ್ದು ಬೆಳಕು ಕಾಣುತ್ತಿದೆ. ಸೂರ್ಯ ಚಂದ್ರನು ಒಬ್ಬೇ ಉದಯಕ್ಕೆ ಬಂದರೋ ಎಂಬ ಬಗ್ಗೆ ತೋರುತ್ತಾ ಉಂಟು. ಇವಳೇ ತರುಣಿ, ಇವಳೇ ನಾರಿಮಣಿ. ಇವಳ ಕಂಡಾಕ್ಷರ ತನ್ನಳುತ್ತಾಳೆ ಬರತ್ತೆ. ಓಹೋ, ಶಿವ 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 ಎಂಬ ಉತ್ಕಾರವು ನನ್ನ ಬಾಯಿಯಿಂದ ಹೊರಬಂತು. ಇದು ಸಾಮಾನ್ಯವಾದ ತರುಣಿ ಅಲ್ಲಪ್ಪ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ತನ್ನ ಕೈಯಲ್ಲಿರುವಂಥ ವೀಣೆಯನ್ನು ಮೀಟುತ್ತಾ ತಾಳಲಯಬದ್ಧವಾಗಿ ಹಾಡುತ್ತಾ ಓರೆ ನೋಟವ ಬೀರುತ್ತಾ ಕಿರುನಗೆಯ ಸೂಸುತ್ತಾ ಅತ್ತ ಇತ್ತ ನೋಡುತ್ತಾ ತನ್ನಳುತ್ತಾನೇ ಬರೆತು ಇಲ್ಲಿ ಕುಳಿತುಕೊಂಡಿದ್ದಾಳಲ್ಲ. ನಮ್ಮ ದೊರೆ ಬಯಸಿದ್ರು. ಏಕೆ ಬಯಸಿದ್ರು ಹೇಳುವುದಕ್ಕೆ ಸಾಧ್ಯ ಇಲ್ಲ. ಈ ತರುಣಿ ನಮ್ಮ ದೊರೆಯಾಗಿರುವ ಶುಂಭಾಸುರನ ಕೈಗೆ ಸಿಗುವುದಕ್ಕುಟ್ಟೆ, ಸಿಕ್ಕಿದರೂ ದಕ್ಕುವಳೆ. ಇವಳನ್ನು ಬಯಸಿದರೆ ನಮ್ಮ ಕುಲವೇ ನಾಶವಾಗ್ತದೆ ಎಂದು ಹೇಳಿದರೂ ಹೆಚ್ಚಾಗಲಾರದು. ನಾನು ನನ್ನೊಳಗೆ ತರ್ಕಿಸಿಕೊಂಡರೆ ಏನು ಪ್ರಯೋಜನ? ಶುಂಭಾಸುರ ಆಜ್ಞೆ ಬದ್ದವರಲ್ಲಿ ವಿವರವನ್ನು ತಿಳಿಸಬೇಕಲ್ಲ ಅವಳಿಗೆ. ಅವಳ ಪಾದಕ್ಕೆರೆಗೆ ಬೇಡಿಕೊಳ್ಳುತ್ತೇನೆ. ಅಮ್ಮ ಜನನಿಗೆ ಕರುಣ
ನಿನ್ನನ್ನು ಯಾವ ರೀತಿಯಲ್ಲಿ ಸಂಬೋಧಿಸಲನ್ನೇ ತೋರುವುದಿಲ್ಲಮ್ಮ. ಆದರೂ ನಿನ್ನನ್ನು ಜನನಿ ಎಂದು ಕರೆಯುತ್ತಾ ಇದ್ದೇನೆ. ಓ ಜನನಿ, ನಿನ್ನನ್ನು ಕಂಡ ಅಕ್ಷರ ಬೆರಗಾಗಿ ಹೋದೆ ಅಮ್ಮ, ಬೆರಗಾಗಿ ಹೋದೆ. ಇಲ್ಲೋ ಕಾಣುವ ಮತ್ತು ಕಾಣು ಎಂದು ತೋರುತ್ತಾ ಇದೆ ಅಮ್ಮ, ತೋರುತ್ತಿದೆ. ಬಂಗಾರದ ಉಯ್ಯಾಲೆಯಲ್ಲಿ ಕುಳಿತುಕೊಂಡಿರುವೇನು. ಆ ಕಡೆ ಈ ಕಡೆ ಯಾರೊಬ್ಬರೂ ಗೋಚರಿಸುವುದಿಲ್ಲ. ಯೌವನವತಿ ಸೌಂದರ್ಯವತಿ ಆಗಿರುವ ನೀನು ಒಬ್ಬಳಲ್ಲಿ ಕುಳಿತುಕೊಳ್ಳಬೇಕಾದ ಕಾರಣವೇನು ನಾನು ತಿಳಿಯೇ ಅಮ್ಮ. ತಾಯೇ, ಹೆಣ್ಮಕ್ಕಳು ಬಾಲ್ಯದಲ್ಲಿ ತಂದೆ ತಾಯಿಗಳ ಆಧೀನವಂತೆ, ಯೌವನದಲ್ಲಿ ಗಂಡನ ಸ್ವಾಧೀನವಂತೆ, ಮುಪ್ಪಿನಲ್ಲಿ ಮಕ್ಕಳ ರಕ್ಷಣೆ ಇರುವುದಂತೆ. ಅಮ್ಮ ಅಮ್ಮ, ನಿನ್ನ ಬಾಲ್ಯ ಕಳೆದು ಹೋಗಿ ಯೌವನವತಿಯಾಗಿ ಬೆರೆತಿದೆ. ಯೌವನವತಿಯಾದ ನೀನು ಈ ಸಮಯದಲ್ಲಿ ನಿನಗೆ ಒಪ್ಪಂತ ಗಂಡನ ಹುಡುಕಿ ಮದುವೆಯಾಗಿ ಸುಖವನ್ನು ಪಡೆಯುವಂಥ ಸಮಯ ಬಾ. ಯಾಕೆ ಈ ರೀತಿ ಬಿಟ್ಟೆ ಹೇಳುವುದಕ್ಕೆ ಸಾಧ್ಯ ಇಲ್ಲ. ನನ್ನೊಳಗೆ ನಾನೇ ತರ್ಕಿಸಿಕೊಳ್ಳುತ್ತಾ ಇದ್ದೇನೆ. ನಿನಗೊಪ್ಪುವಂಥ ಗಂಡು ಯಾರೂ ಸಿಗದಿದ್ದುದರಿಂದ ತನಗೆ ಯಾವುದೇ ಬೇಡವೆಂದೇ ಭಾವಿಸಿ ನಾಡಲು ತೊರೆದೆಯೋ ಕಾಡಲು ಸೇರಿದೆಯೋ. ಅಮ್ಮ, ಈ ಬಗ್ಗೆ ಯೋಚನೆಗಳೆಲ್ಲ ಬಿಡಮ್ಮ. ನಿನಗೊಬ್ಬ ಗಂಡಿದ್ದಾನಮ್ಮ. 3 ಲೋಕನು ಗೆದ್ದುಕೊಂಡಂಥ ಶುಂಭಾಸುರ ದೊರೆ, ಅವನಿಗಿದ್ರು ಮತ್ತೊಬ್ಬರು ಯಾರು ಇರುವುದಕ್ಕೆ ಸಾಧ್ಯ ಇಲ್ಲ. ಚಂಡಮುಂಡರೆಂಬವರು ಬೇಟೆಗೆ ಬಂದಾಗ ನಿನ್ನನ್ನು ಕಂಡರತ್ತಮ್ಮ. ನಿನ್ನ ಯೌವನ, ನಿನ್ನ ರೂಪವಿಷನೆಲ್ಲ ಅರೋಹಿದರದು. ಅದನ್ನು ಕೇಳಿದ ಕ್ಷಣ ಶುಂಭಾಸುರ ಏನಾಯ್ತೋ ಹೇಳುವುದಕ್ಕೆ ಸಾಧ್ಯ ಇಲ್ಲಮ್ಮ. ನಿನ್ನನ್ನು ಮದುವೆ ಆಗಬೇಕೆಂದು ಇಷ್ಟಪಟ್ಟಿದ್ದಾನಮ್ಮ. ನನ್ನ ಹೆಸರು ಸುಗ್ರೀವನೆಂದು, ಅವರ ಮಂತ್ರಿಯಾಗಿದ್ದೇನೆ. ನನಗೆ ಆಜ್ಞೆ ಮಾಡಿದ್ದಾನಮ್ಮ. ಕದಂಬಾವರದಲ್ಲಿ ಒಬ್ಬಳಾಕೆ ಸೌಂದರ್ಯವತಿಯಾದ ತರುಣ ಇದ್ದಾಳೆ. ಅವಳನ್ನು ಸಂಧಾನ ಮೂಲಕ ಕರಕೊಂಡು ಬಾಯ್ದು ಹೇಳಿದ ಮಾತು. ಅವನ ಮಾತಿನಲ್ಲಿ ನಿನ್ನಲ್ಲಿಗೆ ಬಂದಮ್ಮ ಕರಕೊಂಡು ಹೋಗುವುದಕ್ಕೆ ನೀನು ಬರುವೆಯಾದರೆ ಅಂದನವ ನೇರಿಸಿ ಚಂದದಲ್ಲಿ ಕರ್ಕೊಂಡು ಹೋಗ್ತೀನಮ್ಮ. ಬರ್ವೆ ಅಮ್ಮ, ಬರ್ವೆ. ಮಾತುಗಳನ್ನು ಕೇಳುವಾಗ ಪಕ್ಕನೆ ನಗುವನ್ನು ಚೆಲ್ಲಿ ಹೋಯಿತಲ್ಲ. ಬೀಸಿದಂತಹ ಮೋಹದ ಬಲೆಗೆ ಧನುಜರೆಲ್ಲರೂ ಬಿದ್ದರು ಎನ್ನುವುದು ಸ್ಪಷ್ಟವಾಯಿತು. ಈತ ಹೇಳಿದರೆ ದೂರ್ತ ಶುಂಭಾಸುರನಿಗೆ ವಿಷಯವನ್ನು ತುಳು ಹೋರಾಡಿದ್ದಾರೆ. ಕರುಣಾರಸವನ್ನು ಬೀರಿ ಹಸುವನ್ನು ಬೀರುತ್ತೇನೆ. ಅಪ್ಪಪ್ಪ, ನಾನು ಎಲ್ಲಿದ್ದೇನೆಂಬ ಗೊಡವೆ ನನಗಿಲ್ಲ. ಭೂಮಿಯ ಮೇಲೆ ಇದ್ದೇನೋ, ಭೂಮಿಯ ನನ್ನ ಮೇಲುಂಟು. ರಾತ್ರಿಯೋ ಹಗಲೋ ಕನಸೋ ನೆನಸು ಹೇಳುವುದಕ್ಕೆ ಅಸಾಧ್ಯವಾಗಿ ಹೋಯಿತು. ದೇಹ ಕಡೆಗಡೆ ನಡುಗುತ್ತಾ ಉಂಟು. ನಮ್ಮ ದೊರೆಯಾಗಿರುವ ಶುಂಭಾಸುರನ ಬಗ್ಗೆ ಎಲ್ಲ ವಿಚಾರವು ಹೊಗಳಿ 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 ಹೇಳುತ್ತಾ ಇದ್ದಂತೆ ನನ್ನ ಮಾತನ್ನು ಕೇಳಿಯೋ ಒಮ್ಮೆ ನಗು ಸೂಸಿದ್ರಪ್ಪ. ಆ ನಗುನು ಕಂಡಾಕ್ಷಣ ಮೂರ್ಛಿತನಾಗಿ ಭೂಮಿಯ ಮೇಲೆ ಬಿದ್ದಲ್ಲಿಂದ ಮೆಲ್ಲಗೆ ಎದ್ದು ನೋಡುತ್ತಿರುವ ಭೂಮಿ ಮೇಲೆ ಇದ್ದೇನೆ. ಹಾಗಾದರೆ ನಾನು ಸತ್ತಿದ್ದೇನು? ನಾನು ಬದುಕಿದ್ದೇನು? ನನ್ನನ್ನು ಕೊಂದವರು ಯಾರು? ನನ್ನನ್ನು ಬದುಕಿಸಿದವರು ಯಾರು? ಈ ಬಗ್ಗೆ ಯೋಚನೆ ಮಾಡಿದರೆ ಸರ್ವಶಕ್ತಿ ಸ್ವರೂಪಳು ಇವಳೇ. ಕೊಲ್ಲುವುದಕ್ಕೂ ಸಮರ್ಥಳು, ರಕ್ಷಣೆ ಮಾಡುವುದಕ್ಕೂ ಸಮರ್ಥಳೇ ಇವಳು. ಅಬ್ಬಬ್ಬ, ನಾನು ವಿಚಾರವೆಲ್ಲ ಹೇಳಿದ್ದೇನೆ, ನನಗೇನು ಉತ್ತರ ಕೊಟ್ಟಿದ್ದಿಲ್ಲ. ಶುಂಭಾಸುರ ಕಾಯ್ತಾ ಬರುವುದು. ಈಗ ಸುಗ್ರೀವ ಬಂದರು ಉತ್ತರ ತಂದಾನೆಂದು. ಉತ್ತರ ಬೇಕಲ್ಲ, ಏನು ಬೇಕಾದರೂ ಮಾಡಲಿ, ಅವಳ ಇಚ್ಛೆ ಹೊರತು ಮತ್ತಾರು ವಿಚಾರ ಇಲ್ಲ. ಆದ ಅವಳಲ್ಲೇ ಬೇಡಿಕೊಳ್ಳುತ್ತೇನೆ. ಅಮ್ಮ, ನಗಬೇಡಮ್ಮ, ನಗು ಪುನಃ ಕೊಲ್ಲುವೆಯಮ್ಮ. ನನಗೆ ಉತ್ತರ ಬೇಕಲ್ಲಮ್ಮ. ಬೆದರಬೇಡ, ಮತ್ತೊಮ್ಮೆ ಕಿರುನಗೆ ಬೀರುವುದಿಲ್ಲ. ಸಂಧಾನಕಾರನಾಗಿ ಬಂದವು ನೀನು. ಹೌದಮ್ಮ. ಉತ್ತರ ಬೇಕಲ್ವೇ? ಹೌದು ತಾಯಿ. ಯೋಮಾಂ ಜಯತಿ ಸಂಗ್ರಾಮೆ
ಯೋ ಮೇ ದರ್ಪಂ ವ್ಯಪೋಹತಿ ಯೋ ಮೇ ಪ್ರತಿಫಲೋ ಲೋಕೆ ಮೇ ಭರ್ತ ಭವಿಷ್ಯತಿ. ಯಾರು ನನ್ನನ್ನು ಯುದ್ಧದಲ್ಲಿ ಜಯಿಸುವನು, ಯಾರು ನನ್ನ ದರ್ಪವನ್ನು ಹೋಗಲಾಡಿಸುವನು, ಯಾರು ನನಗೆ ಪ್ರತಿದ್ವಂದ್ವಿಯೋ ಅಂತವನಿಗೆ ಸುಮಮಾಲೆ ಇಕ್ಕಿ ವಿವಾಹವಾಗ್ತೇನೆ ಎಂಬ ಹಾಗೆ ಬಾಲ್ಯದಲ್ಲಿ ನಾ ಕೈಗೊಂಡಂತಹ ಪರ್ಣ ನಿನ್ನ ಶುಂಭ ವೀರನೇ, ಹೌದಪ್ಪ, ನಿಶುಂಭ ಬಲಾಢ್ಯನೇ, ಅವನಿಗಿದಿರು ಮಟ್ಟ ಪ್ರತ್ಯಕ್ಷ ಶಂಭುವೆ ಇಳಿದು ಬಂದರೂ ಕೂಡ ಅಳುಕುವವಳು ನಾನಲ್ಲ. ಯುದ್ಧ ಮುಖೇನವಾಗಿ ಗೆಲ್ಲಲಿ, ಹೋಗಿ ಹೇಳು ನಿನ್ನ ಒಡೆಯನಿಗೆ. ಅಮ್ಮ, ನೀನು ಮದುವೆ ಆಗಬೇಕಾದ್ರೆ ಗೆದ್ದುಕೊಳ್ಬೇಕಾ? ಗೆದ್ದುಕೊಂಡವರ ಹೂವಿನ ಕರಳಿಗೆ ಹೂವಿನ ಮಾಲೆ ಹಾಕಿ ಬರುತ್ತೀಯ. ಅಮ್ಮ, ನಿನ್ನನ್ನು ಗೆದ್ದುಕೊಳ್ಳುವವರು ಯಾರಿದ್ದಾರಮ್ಮ? ಯಾರಿದ್ದಾರೆ? ಯಾರಿಲ್ಲ ತಾಯಿ. ನಾನು ನನ್ನ ಇಚ್ಛೆಗೆ ಆಡಿದಲ್ಲಮ್ಮ. ನಮ್ಮ ಮರಿಯಾಗಿರೋ ಸುಮ್ಮಾಸುರ ಇಚ್ಛೆಯನ್ನು ಪೂರೈಸಬೇಕಾಗಿ ಬಂದವ. ಅವ ಆಡಿದ ಮಾತನ್ನೇ ಆಡಿದ ಹೊತ್ತು ಮತ್ತೇನಿಲ್ಲಮ್ಮ. ತಾಯೇ, ನನ್ನಲ್ಲಿ ಅಪರಾಧವಿದ್ದರೆ ಕ್ಷಮಿಸಬೇಕಮ್ಮ, ಕ್ಷಮಿಸು. ಬೇರೆ ಏನನ್ನು ಕೇಳಲಾರ, ಬೇರೆ ಏನನ್ನು ಕೇಳಲಾರ ಅಮ್ಮ. ಮೋಕ್ಷ ಖಂಡಿತಮ್ಮ. ಕರೆಸಿದಂತ ಹದನ ಬೇಡ್ತೀಯೋ? ಕಾಮಿನಿಯಲ್ಲಿ ಸುಗ್ರೀವ ಸಂಧಾನವನ್ನು ತಿರಸ್ಕರಿಸಿದೆಯೋ, ಸಗ್ರಾಮವನ್ನು ಬಯಸಿದೆಯೋ, ಅಥವಾ ಸಾಮರ್ಥ್ಯವಲ್ಲ ದುರಧೇರ ಧೂಮ್ರಾಕ್ಷ ನನ್ನ ಉಭಯ ನೇತ್ರಗಳಲ್ಲೇ 3 ಲೋಕವನ್ನೇ ಸುಡಬಲ್ಲ ಸಾಮರ್ಥ್ಯವುಳ್ಳವೋ. ನೀನು ಬರುವುದಿಲ್ವಾ? ತನ್ನಂತ ರಥವನ್ನೇರು.
ಶೋಣಿತದಲ್ಲಿ ಒಂದು ಕಡೆಯಲ್ಲಿ ರೊಚ್ಚು ಕೆಚ್ಚುಗಳನ್ನು ಅಚ್ಚುಮೆಚ್ಚಿನಿಂದ ಸ್ವೀಕರಿಸಿದ ಇಟ್ಟುಗಟ್ಟಿಯ ಕಾಲರು ನಿಮ್ಮನ್ನು ನೋಡಿದರೆ ಪ್ರಳಯ ಕಾಲದ ಭೈರವನ ಹಾಗೆ ಆಯುಧ ಹತ್ತದಾಗಿ ರಥವೇರಿ ಹೊರಟೆಯಲ್ಲ. ನಮ್ಮದೇ ಆದ ಕದಂಬಗಳಲ್ಲಿ ಚಿನ್ನದ ಉಯ್ಯಾಲೆಯಲ್ಲಿ ತರುಣಿ ಓರ್ವಳೆ ಕುಳಿತುಕೊಂಡು ಗಾಯನವನ್ನು ಮಾಡುತ್ತಾ ಇದ್ದಾಳೆ. ಕದಂಬವರದಲ್ಲಿ ಓರ್ವಾಡು ತರುಣಿ ಯಾರು ಹೇಳಿದ್ರು? ತಂಡ ಮುಂಡೆಂದು ತಿಳಿದಂತ ವಿಚಾರ ಸಂಧಾನಕ್ಕಾಗಿ ಮದುವೆಯಾಗಬೇಕೆಂದು ಬಯಸಿ ಸುಗ್ರೀವನನ್ನು ಕಳುಹಿಸಿಕೊಟ್ಟೆ. ಏನಾಯ್ತು? ಸಂಧಾನ ವಿಫಲವಾಗಿ ಹೋಯಿತು. ಆಮೇಲೆ ಸಂಗ್ರಾಮವನ್ನೇ ಬಯಸಿದ್ದಾಳೆ. ಕರೆ ತರುವುದಕ್ಕಾಗಿ ಧೂಮ್ರಲೋಚನವನ್ನೇ ಕಳುಹಿಸಿಕೊಟ್ಟೆ. ಬಳಿಕ ಗಂಡುಗಳಿಗಲಾದ ಚಂಡಮುಂಡನನ್ನೇ ಕಳುಹಿಸಿಕೊಟ್ಟೆ. ಅದರ ಪರಿಣಾಮ ಚಂಡಿಕೆಯಾಗಿ ಬಂದವರ ಶಿರವನ್ನೇ ಚಂಡಾಡಿ ಬಿಟ್ಟಳು. ಶಿವ ಶಿವ ಅತುಲ ವಿಕ್ರಮಿಗಳಾದಂತಹ ಚಂಡಮುಂಡರನ್ನು ನಾವು ಕಳಕೊಂಡು ಬಿಟ್ಟೆವೆ ಪ್ರಭು. ಈಗ ಏನು ನಿನ್ನ ನಿರ್ಧಾರ? ನೇರವಾಗಿ ಹೋಗಿ ಅವಳನ್ನು ದರದರಣ ಎಳೆದುಕೊಂಡು ಬರಬೇಕೆಂದು ರಥವೇರಿ ಹೊರಟೆ.
ಪ್ರಭೋ, ಅಂತರಂಗದ ಅನಾವರಣ ಮಾಡಿ ಅನಿಸಿಕೆಯನ್ನು ಹೇಳುವುದಕ್ಕೆ ಸನ್ನಿಧಾನ ಸ್ವಲ್ಪ ಅವಕಾಶ ಕೊಡಿ. ಧನುಜೇಶ ನಿನ್ನ ಪರಾಕ್ರಮದಿಂದ ವಶಪಡಿಸಿಕೊಂಡವ ನೀನು. ದುರಧೀರನಾದ ಶುಂಭದಾನವ ಆಯುಧ ಹಸ್ತನಾಗಿ ಕೋಪಾಧ್ಯಕ್ಷನಾಗಿ ಹೊರಟ್ರೆ ಪ್ರಭು ಪರಮೇಶ್ವರನಿಗಾದರೂ ನಿನ್ನನ್ನು ತಡೆಯುವುದಕ್ಕೆ ಒಂದೊಮ್ಮೆಗೆ ಕಷ್ಟ ಸಾಧ್ಯ. ಆದರೆ ನಿನ್ನ ತಂಗಿಯಾದ ಕಲಾದೇವಿಯ ಮಗ ಅಳಿಯ ರಾಜಕೀಯದಲ್ಲಿ ನನಗೆ ಸಚಿವ, ಈ ಸಲುಗೆಯಿಂದ ಧೈರ್ಯ ಮಾಡಿ ನನ್ನ ಅನಿಸಿಕೆಯನ್ನು ಹೇಳುವುದಕ್ಕೆ ಬೇಕಾಗಿ ಪ್ರಯತ್ನ ಮಾಡ್ತಾ ಇದ್ದೇನೆ. ಪ್ರಭು, ಧನುಜೇಶ ಎಂಬ ಬಿರುದನ್ನು ಹೊಂದಿದವರು ನೀವು. ದಾನವ ವಂಶದಲ್ಲಿ ಮೊದಲು ಹುಟ್ಟಿದವರು ಧನುಜೇಶರಾಗಲಿಲ್ಲ, ಇನ್ನು ಹುಟ್ಟುವವರು ಧನುಜೇಶರಾಗುತ್ತಾರೆ ಎಂಬ ಭರವಸೆ ನಮಗಿಲ್ಲ. ಆದರೆ ಆ ಈಶತ್ವ ಅದನ್ನು ಒರೆಸಿಕೊಂಡವ ನೀನು ಪ್ರಭು. ಒಂದು ಕಾಲದಲ್ಲಿ ದಾನವರ ಪರಿಸ್ಥಿತಿ ಅತಂತ್ರವಾಗಿತ್ತು ಪ್ರಭು. ಸ್ಥಾನ ಮಾನ ನೆಲೆ ಬೆಲೆ ಯಾವುದೇ ಇಲ್ಲದೆ ಎಲ್ಲೆಲ್ಲಿಯೋ ಇದ್ದವರು ನಾವು ಮಾಡಿದಂತಹ ಕೃತಿ ಹಾಗಿತ್ತು. ರಾತ್ರಿ ಹೋಗುವುದಕ್ಕೆ ನಮಗೆ ಹೆದರಿಕೆ ಆಗುತ್ತಿತ್ತು, ಹಗಲು ಹೋಗುವುದಕ್ಕೆ ವಿರೋಧ ಪಕ್ಷದವರು ಬಿಡ್ತಿರ್ಲಿಲ್ಲ. ಅಂತಹ ಸ್ಥಿತಿಯಲ್ಲಿ ನಿನ್ನ ತಾಯಿಯಾದ ಧನುದೇವಿ ದಾನವರಿಗೆ ಒಬ್ಬ ಸಮರ್ಥ ನಾಯಕ ಬೇಕು ಅನ್ನುವ ಕಾರಣಕ್ಕೆ ಹರಕ್ಕೆ ಹೊತ್ತು ಹಾರೈಸಿ ನಿನ್ನನ್ನು ಪಡೆದದ್ದಂತೆ ಪರಮೇಶ್ವರ ಅನುಗ್ರಹದಿಂದ ಹುಟ್ಟಿಕೊಂಡವರು ನೀನು. ಪ್ರಭು, ತಾಯಿಯ ಬಯಕೆಯನ್ನು ನೀನು ಈಡೇರಿಸಿದೆ. ದಾನವರ ಅಭ್ಯುದಯವೇ ನಿನ್ನ ಜೀವನದ ಪರಮ ಲಕ್ಷ್ಯವೂ ಚರಮ ಲಕ್ಷ್ಯವೂ ಆಯಿತು. ನಿನ್ನ ಜೀವಮಾನವನ್ನೆಲ್ಲ ದಾನವರಿಗೆ ಬೇಕಾಗಿ ಮುಡಿಪಾಗಿಟ್ಟುಕೊಂಡವ ಪ್ರಭು. ಆ ಮೂಲಕವಾಗಿ ಧನುಜೇಶ ಎಂಬ ಪದಕ್ಕೆ ಸಮರ್ಥವಾದ ಸರಿಯಾದ ಅರ್ಥ ನೀನು ಅಂತ ನಾವೆಲ್ಲರೂ ಕೂಡ ಕೊಂಡಾಡ್ತಾ ಇದ್ದೇವೆ. ಪ್ರಭು, ಏರುವುದಕ್ಕೆ ಬಹಳ ಪ್ರಯತ್ನ ಪಡಬೇಕು ಪ್ರಭು. ಏನೂ ಇಲ್ಲದೆ ಇದ್ದಂತಹ ಒಬ್ಬ ಉನ್ನತವಾದ ಸ್ಥಾನಕ್ಕೆ ಹೋಗಬೇಕು ಅಂತಾದ್ರೆ ದಿನ ಇಡೀ ಪ್ರಯತ್ನ ಪಡಬೇಕು. ಆ ಬಳಿಕ ಅವನ ಪ್ರಯತ್ನಕ್ಕೆ ಆ ಸ್ಥಾನ ಸಿಗುತ್ತದೆ. ಆದ್ರೆ ಯಾರಿದವ ಅಲ್ಲಿಂದ ಕೆಳಗೆ ಬೀಳಬೇಕು ಅಂತಾದ್ರೆ ಹೆಚ್ಚು ಪ್ರಯತ್ನ ಬೇಡ. ಅವ ಇಡುವ ಒಂದು ತಪ್ಪು ಹೆಜ್ಜೆ ಸಾಕು ಅವನನ್ನು ಪರ್ವತದಿಂದ ಪ್ರಪಾತಕ್ಕೆ ದೂಡುವುದಕ್ಕೆ. ಹಾಗಾಗಿ ಪ್ರಸಿದ್ಧರಾದ ಮಹಾತ್ಮರು ತಾವಿಡುವ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕೂಡ
ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕು. ದೃಷ್ಟಿ ಪೋತಂ ನಶಯತ್ಪಾದಂ. ಒಂದು ವಿಷಯವನ್ನು ಅಥವಾ ಯಾವುದೇ ಒಂದು ಕೃತಿಯನ್ನು ಮಾಡುವಾಗ ಹಿಂದು ಮುಂದೆ ಆಲೋಚನೆ ಮಾಡಿ, 10 ಅಲ್ಲ 100 ಅಲ್ಲ 1000 ಬಾರಿ ಆಲೋಚನೆ ಮಾಡಿ ಎಂಬ ಹಾಗೆ ದಾನವರಾದ ನಮಗೆ ನೀತಿ ಬೋಧೆಯನ್ನು ಹೇಳುತ್ತಿದ್ದಂತಹ ನೀನು ಇಂದು ಯಾಕೆ ಪ್ರಭು ಬಂದವಳು ಯಾರು, ಅವಳ ತಂದೆ ತಾಯಿಗಳು ಯಾರು, ಯಾಕೆ ಅಲ್ಲಿದ್ದಾಳೆ, ಅವಳ ಪೂರ್ವಾಪರ ಏನು ಅನ್ನುವಂತಹ ವಿಷಯವನ್ನು ಕದಂಬ ವಾಸಿನಿಯ ಬಗ್ಗೆ ತಿಳಿಯದೆ ಸ್ವಲ್ಪ ತಪ್ಪು ಹೆಜ್ಜೆಯನ್ನು ಇಟ್ಟೆಯೋ ಅಂತ ನಮಗೆ ಅನುಮಾನವಾಗುತ್ತದೆ. ಪ್ರಭು, ಏನು ಬೇಟೆಗೆ ಹೋದ ಚಂಡಮುಂಡರು ಅವಳ ವಿಷಯವನ್ನು ನಿನಗೆ ಹೇಳಿದಾಗ ಅವಳ ರೂಪವನ್ನು ಅವರ ಮೂಲಕವಾಗಿ ಕೇಳಿದ ನಿನಗೆ ಕಾಮನ ಶರತಾಗಿತೆ ಪ್ರಭು. ಇದು ಮತ್ತೊಂದು ಆಶ್ಚರ್ಯ. 14 ಲೋಕದಲ್ಲಿ ಶುಂಭನಲ್ಲಿ ಹೇಳದ ಕೇಳದೆ ಯಾವನೇ ಒಬ್ಬ ಯಾವುದನ್ನು ಮಾಡುವುದಕ್ಕೆ ಸಾಧ್ಯವಿಲ್ಲದ ಈ ಸ್ಥಿತಿಯಲ್ಲಿ ಮನ್ಮಥನೊಬ್ಬ ನಿನ್ನ ಅಪ್ಪಣೆ ಇಲ್ಲದೆ ನನಗೆ ಸುಮಶರವನ್ನು ಪ್ರಯೋಗ ಮಾಡಿದಂತಾದ್ರೆ ಬಹುಶಃ ಶುಂಭನ ಶೈಥಿಲ್ಯ ಮನ್ಮಥನಿಗೆ ಗೊತ್ತಾಯಿತು ಪ್ರಭು. ಕಾಮನ ಶರಕ್ಕೆ ಈಡಾಗಿ ಆ ವನಿತೆಯನ್ನು ಮದುವೆಯಾಗಬೇಕು ಎಂಬ ಹಾಗೆ ಹೊರಟೆಯ ಪ್ರಭು. ಆದರೆ ಷಡ್ವರ್ಗಗಳು ನಮ್ಮನ್ನು ಆವರಿಸಿದಾಗ ನಮ್ಮ ಕರ್ತವ್ಯ ಶಕ್ತಿ ಕುಂಠಿತವಾಗುತ್ತದೆ. ಮನಸ್ಸಿಗೆ ಭ್ರಮೆ, ಮೌಢ್ಯ, ಕ್ಲೈಬ್ಯ ಅನ್ನುವುದು ನಮಗೆ ಆವರಿಸ್ತದೆ. ಈಗ ನಿನಗೆ ಬಂದದ್ದು ಅದುವೇ ಭ್ರಮೆಯಂತೆಯ ಪ್ರಭು. ಕದಂಬ ವನದಲ್ಲಿರುವಂತಹ ಅವಳನ್ನು ಕಣ್ಣಿಕೆ ಎಂಬ ಹಾಗೆ ನೀನು ಭಾವಿಸಿದೆ ಪ್ರಭು. ಇದಕ್ಕೆ ಭ್ರಮೆ ಅಂತ ಹೇಳುವುದು. ಏನು ಭ್ರಮೆ ಅಂದ್ರೆ ಯಾವುದು ಉಂಟು ಅಂತ ನಾವು ಭಾವಿಸ್ತೇವೋ ಅದು ನಾವು ಅಲ್ಲಿಗೆ ಹೋದಾಗ ಇಲ್ಲದೆ ಇರುವುದು, ಅದಕ್ಕೆ ಭ್ರಮೆ ಅಂತ ಅರ್ಥ. ಕನ್ನಡಿಯಲ್ಲಿ ಒಂದು ಚಿನ್ನದ ಗಂಟು ನಮಗೆ ಕಾಣಲಿಕ್ಕೆ ಸಿಗುತ್ತದೆ, ಹಾಗೆ ಒಂದು ಕನ್ನಡಿಯ ಗಂಟು ನಮ್ಮ ಕೈಗೆ ಸಿಗುತ್ತದೆ ಪ್ರಭು, ಅದು ಭ್ರಮೆ ಅಂತ ಅರ್ಥ. ಕುದುರೆ ಒಂದು ದೂರದಲ್ಲಿ ಬೆಟ್ಟದಲ್ಲಿ ನೋಡುವಾಗ ನೀರಿನ ಹೊಸಗೆ ಅದಕ್ಕೆ ಕಾಣುತ್ತದೆ. ಬಾಯಾರಿದ ಕುದುರೆ ಅದನ್ನು ಕುಡಿಯುವುದಕ್ಕೆ ಹತ್ತಿರ ಹೋದ್ರೆ ಅದು ನೀರಲ್ಲ ಬಿಸಿಲು ಅಂತ ಗೊತ್ತಾಗುತ್ತದೆ, ಅದಕ್ಕೆ ಬಿಸಿಲು ಕುದುರೆ ಅಂತ ಅರ್ಥ. ಶುಂಭನ ಜೀವನ ಬಿಸಿಲು ಕುದುರೆನ ಹಾಗೆ ಕನ್ನಡಿಯ ಗಂಟು ಆಗಬೇಕು ಪ್ರಭು. ಹಾಗಾಗಬಾರದು. ನೀನು ಹೆಣ್ಣಿನ ಬಗ್ಗೆ ಮೋಹವನ್ನು ತಾಳುವಂತಹ ಸಮಯ ಒಂದಿತ್ತು, ಅದು ನಿನ್ನ ಯೌವನದ ಕಾಲ, ಹರೆಯದ ಕಾಲ. ಆದ್ರೆ ಆಗ ಹೆಣ್ಣಿನ ಮೋಹಪಾಶಕ್ಕೆ ಒಳಗಾದವನಲ್ಲ ನೀನು. ಅರಣ್ಯಕ್ಕೆ ಹೋದೆ, ಶರಣ್ಯ ಭಾವದಿಂದ ಹಿರಣ್ಯ ಗರ್ಭರನ್ನು ಮೆಚ್ಚಿಸಿ ನಿನ್ನದಾದ ಬ್ರಹ್ಮಚರ್ಯ ವೃತವನ್ನು ಇಲ್ಲಿಯವರೆಗೆ ಪಾಲಿಸಿಕೊಂಡು ಬಂದೆ. ದಾನವ ಸಮುದಾಯ ಅನ್ನುವಂತಹ ಭವನ ಭದ್ರವಾಗಿ ನಿಂತದ್ದೇ ಶುಂಭನ ಬ್ರಹ್ಮಚರ್ಯ ಅನ್ನುವಂತಹ ಪಂಚಾಂಗದಲ್ಲಿ. ಪಂಚಾಂಗವೇ ಸಡಿಲಾದರೆ ಭವನವೇ ಬೀಳುವುದಿಲ್ವೋ ಪ್ರಭು. ಈಗ ಹಾಗಾಗಿ ಹೋಯಿತು. ನೀನು ಮನಸ್ಸನ್ನು ಮತ್ತೊಬ್ಬರಿಗೆ ಮಾರುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಿ. ಮಾರಬೇಡ ಪ್ರಭು. ನಮ್ಮ ಮನಸ್ಸು ಅಮೂಲ್ಯವಾದದ್ದು. ನಮಗೆ ಸಿಗುವ ಮಾನಕ್ಕೆ ಮನಸ್ಸೇ ಇಲ್ಲಿ ಕಾರಣವಾಗುತ್ತದೆ. ಆ ಮನಸ್ಸು ಅಥವಾ ನಮ್ಮ ಮಾನ ನಮ್ಮನ್ನು ನಾಕದಿಂದ ನರಕಕ್ಕೂ, ನರಕದಿಂದ ನಾಕಕ್ಕೂ ಕೊಂಡು ಹೋಗುವುದಕ್ಕೂ ಸಾಧ್ಯವಾಗುತ್ತದೆ. ಬುದ್ಧಿ ಮನಸ್ಸನ್ನು ಪ್ರಚೋದಿಸಬೇಕು, ಮನಸ್ಸು ಬುದ್ಧಿಯ ಮಾತನ್ನು ಕೇಳಬೇಕು. ಮನಸ್ಸಿನ ಪ್ರಭಾವ, ಬುದ್ಧಿನ ಪ್ರಕಾಶ ಸೇರಿದಾಗ ನಮ್ಮ ಜೀವನದಲ್ಲಿ ಚಂದ್ರಕಾಂತಿಯ ಅನುಭೂತಿ ಆಗುತ್ತದೆ. ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ನಿನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ನಾವು ಕಾಣ್ತೇವೆ ಪ್ರಭು, ಕುರಂಗ, ಮಾತಂಗ, ಭೃಂಗ, ಪತಂಗ, ಮೀನಗಳು ಇಂದ್ರಿಯ ಚಾಪಲ್ಯಕ್ಕೆ ಬೇಕಾಗಿ ತನ್ನನ್ನೇ ತಾವು ಅರ್ಪಿಸಿಕೊಳ್ಳುತ್ತದೆ. ಕುರಂಗ ಒಂದು ಬೇಡನ ಬಲೆಗೆ ಸಿಕ್ಕಿ ಸಾಯುತ್ತದೆ. ಮಾತಂಗ ಒಂದು ಕಬ್ಬನ್ನು ತಿನ್ನುವುದಕ್ಕೆ ಹೋಗಿ ಅಲ್ಲಿ ಬಂದಿಯಾಗುತ್ತದೆ. ಪತಂಗ ಒಂದು ಕೆಂಡ ಸಂಪಿಗೆಯ ಉರಿಯುತ್ತಿರುವಂತಹ ದೀಪವನ್ನು ಕಂಡು ಚಂದ ಅಂತ ಭಾವಿಸಿ ಅಲ್ಲಿಗೆ ಹೋಗಿ ಸಾಯುತ್ತದೆ. ಅದೇ ರೀತಿಯಾಗಿ ಪತಂಗ ಮಕರಂದವನ್ನು ಹೀರುವುದಕ್ಕೆ ಹೋಗಿ ಬಂದಿಯಾಗುತ್ತದೆ. ಮೀನೊಂದು ಗಾಳದ ಮೇಲಿರುವಂತಹ ಮಾಂಸದ ಆಸೆಗೆ ಬೇಕಾಗಿ ಅದನ್ನು ಕಚ್ಚುವುದಕ್ಕೆ ಹೋಗಿ ತನ್ನ ಪ್ರಾಣವನ್ನೇ ಕಳ್ಕೊಳ್ತದೆ. ನೀನು ಇಂದ್ರಿಯ ದಾಸನಾಗಿ ನಿನ್ನ ಜೀವನವನ್ನು ಹಾಳು ಮಾಡುವುದು ಮಾತ್ರ ಅಲ್ಲ, ನಿನ್ನನ್ನು ನಂಬಿದ ಸಾವಿರ ಮಂದಿಗಳ ಜೀವ ಈ ಹೆಣ್ಣನ್ನು ಬಯಸಿದ್ರೆ ಹಾಳಾಗುತ್ತದೆ. ಬೇಡ. ರಕ್ತಬೀಜ ಚಂಡಮುಂಡರು ಹೇಳಿದ ಪ್ರಕಾರ ಆ ಕದಂಬಾವಳದಲ್ಲಿರುವವರು ಸಾಮಾನ್ಯ ಒಬ್ಬ ತರುಣಿ ಅಲ್ಲವೇ?
ನೀನು ಭಾವಿಸಿದೀಯ? ಮತ್ತಿನ್ನೇನು? ಪ್ರಭೋ, ನಿನ್ನ ಭಾವನೆ ತಪ್ಪು. ಸರಿಯಾದಂತಹ ವಿಷಯ ಅಲ್ಲ ಅದು. ಮೃಗಬೇಟೆಗೆ ಹೋದ ಚಂಡಮುಂಡರು ಹೋದದ್ದು ಕದಂಬವನಕ್ಕೆ. ಕದಂಬವನ ಏನು ಅನ್ನುವುದು ನಮಗೂ ಕೂಡ ಗೊತ್ತು. ದುರ್ಗಮವಾದ ಪ್ರದೇಶ, ಅಲ್ಲಿಗೆ ಹೋಗುವುದಕ್ಕೆ ಸರಿಯಾದ ದಾರಿಯೇ ಇಲ್ಲ. ಚಂಡಮುಂಡರು ಮನೋವೇಗದ ಫಲವನ್ನು ಹೊರವಾಗಿ ಸಂಪಾದಿಸಿಕೊಂಡವರು. ಅವರಲ್ಲಿಗೆ ಹೋದರು, ಅಲ್ಲಿರುವಂತಹ ತರುಣಿಯನ್ನು ನೋಡಿದರು. ಪ್ರಭು ಮಾತಾಡಿದ್ರಂತೆ, ನಿನ್ನ ಹೆಸರೇನು ಅಂತ. ನನಗೆ ಇಂಥದ್ದೇ ಹೆಸರಿಲ್ಲ ಅಂತ ಹೇಳಿದಳಂತೆ. ತಂದೆ ತಾಯಿಗಳು ಯಾರು ಅಂತ ಕೇಳಿದರು. ನನಗೆ ತಂದೆಯೂ ಇಲ್ಲ, ತಾಯಿಯೂ ಇಲ್ಲ. ಊರು ಯಾವುದು? ನಿಜವಾದ ಸ್ಥಿರವಾದ ಊರಿಲ್ಲ, ಹೋದದ್ದೇ ಊರು. ಹೀಗೆ ದ್ವಂದ್ವಾರ್ಥವಾಗಿ ಮಾತಾಡಿದಳು. ತಂದೆ ತಾಯಿಗಳಿಲ್ಲದೆ ಯಾರಾದರೂ ಹುಟ್ಟುವುದಕ್ಕೆ ಸಾಧ್ಯವೋ? ಹಾಗಿದ್ರೆ ಊರಿಲ್ಲದೆ ಇದ್ದಂತಹ ಅವಳು ಯಾರು ಅನ್ನುವಂತಹ ಆ ದ್ವಂದ್ವಮಯವಾದ ಉತ್ತರಕ್ಕೆ, ಪ್ರಶ್ನೆಗೆ ನಮಗೆ ಗೊತ್ತಾಗುತ್ತದೆ ಅವಳು ತರುಣಿ ಅಲ್ಲ ಅಂತ. ಅವರು ನೋಡಿದರು, ನೋಡಿದ್ದನ್ನು ಬಂದು ನಿನ್ನಲ್ಲಿ ಹೇಳಿದರು. ಅವರು ಹೇಳಿದ ಮಾತನ್ನು ಕೇಳಿ ಕದಂಬವಾಸಿ ನನ್ನು ನೋಡುವುದಕ್ಕೆ ನೀನು ಹೊರಟಿದ್ದೆ. ಪ್ರಭು, ಈ ಲೋಕದಲ್ಲಿ ನೋಡುವುದು ಬೇರೆ, ಕಾಣುವುದು ಬೇರೆ. ನೋಡುವುದಕ್ಕೆ ಕೇವಲ ನಮ್ಮ ಮಾಂಸಾಕ್ಷಿಗಳು ಸಾಕಾಗುತ್ತದೆ. ಕಾಣಬೇಕು ಅಂತಾದ್ರೆ ಅಂತರಂಗದ ಕಣ್ಣನ್ನು ತೆರೆಯಬೇಕು, ಜ್ಞಾನ ಚಕ್ಷುವನ್ನು ತೆರೆಯಬೇಕು. ಜ್ಞಾನ ಚಕ್ಷುವನ್ನು ತೆರೆ, ಅಂತರಂಗವನ್ನು ತೆರೆ, ಆಗ ಅವಳು ಯಾರು ಅಂತ ನಮಗೆ ಗೊತ್ತಾಗುತ್ತದೆ. ನಮ್ಮಂತಹ ಗಂಡನೆಯ ವೀರರಿಗೂ ಹೋಗುವುದಕ್ಕೆ ಕಷ್ಟ ಸಾಧ್ಯವಾದಂತಹ ಕದಂಬ ಕಾಂತಾರ ಆ ಅಭಯಾರಣ್ಯದಲ್ಲಿ ಅಬಲೆಯಾದ ಹೆಣ್ಣೊಬ್ಬಳು ನಿರ್ಭಯಳಾಗಿ ಕುಳಿತಿದ್ದಾಳಂತಾದ್ರೆ ಅವಳನ್ನು ತರುಣಿಂದ ನಾವು ಹೇಳುವುದಕ್ಕೆ ಸಾಧ್ಯವೇ ಪ್ರಭು? ಖಂಡಿತ ಇಲ್ಲ. ಚಿನ್ನದ ಉಯ್ಯಾಲೆಯಲ್ಲಿ ಕಾಡು ಮೃಗಗಳ ಮಧ್ಯದಲ್ಲಿ ಉಯ್ಯಾಲೆ ಆಡಬೇಕು ಅಂತಾದ್ರೆ ಅವಳಿಗೆ ಭಯ ಇಲ್ಲ ಅಂತ ಅರ್ಥ. ಹಾಗಿದ್ರೆ ಅವಳು ತರುಣಿ ಅಲ್ಲ ಅಂತ ನಮಗೆ ಸ್ಪಷ್ಟವಾಯ್ತಲ್ಲ. ತರುಣಿ ಅಲ್ಲ ಅಂತಾದ್ರೆ ಯಾರು? ಅವಳು ಆದಿ ಮಾಯೆ. ಆದಿ ಅಂತ ಹೇಳಿದ್ರೆ ಮೂಲ ಅಂತ ಅರ್ಥ. ಮಾಯೆ ಅಂತ ಹೇಳಿದ್ರೆ ರಕ್ಕಸರಾದ ನಮ್ಮಲ್ಲಿಯೂ ಉಂಟು. ಅಣಿಮಾದಿ ಅಷ್ಟಸಿದ್ಧಿಗಳನ್ನು ಬಲ್ಲವರು ನಾವು. ನಮ್ಮ ಮಾಯೆಗೆ ಅದು ಕಣ್ಣು ಕಟ್ಟು ಮೋಸ ಅಂತ ಅರ್ಥ. ನಮ್ಮಲ್ಲಿರುವುದು ಅಧರ್ಮದ ಮಾಯೆ, ಈಗ ಕಾಣಿಸಿಕೊಂಡದ್ದು ಧರ್ಮದ ಮಾಯೆ. ಪ್ರಪಂಚವೆಲ್ಲವೂ ಜಲಮಯವಾದ ಕಾಲಕ್ಕೆ ಅಕಾರ ಉಕಾರ ಮಕಾರಗಳನ್ನು ಮೂರಕ್ಷರ ಸೇರಿ ಓಂಕಾರವಾಯಿತು. ಆ ಪ್ರಣವ ಮಂತ್ರಕ್ಕೆ ಅಧೀನೆಯಾಗಿ ಪ್ರಣವ ರೂಪದವನ್ನೇ ತಾಳಿ ಬಂದಂತಹ ಅವಳೇ ಆದಿಮಯಾಗಿದ್ದಾಳೆ. 3 ಲೋಕವನ್ನು, 3 ಗುಣಗಳನ್ನು, 3 ಉದ್ಯೋಗವನ್ನು, 3 ಮೂರ್ತಿಗಳನ್ನು ಸೃಷ್ಟಿ ಮಾಡಿ ಈ ಪ್ರಪಂಚ ಸ್ಥಾಪನೆಗೆ ಕಾರಣೀಭೂತಳಾದವಳು. ಆ ಬಳಿಕ ಮಹಿಷನೇ ಮೊದಲಾದಂತಹ ರಕ್ಕಸರೆಲ್ಲ ಅಧರ್ಮಕ್ಕೆ ನಾಂದಿಯನ್ನು ಮಾಡಿಕೊಟ್ಟಂತಹ ಸಂದರ್ಭದಲ್ಲಿ ದೇವತೆಗಳ ಓಜಸ್ಸು, 3 ಮೂರ್ತಿಗಳ ತೇಜಸ್ಸು ಒಂದಾಗಿ ಆ ಮಹಿಷನ ಒದಗಬೇಕಾಗಿ ಆಕಾಶದಲ್ಲಿ ತೇಜೋಪುಂಜ ಮೂರ್ತಿಯಾಯಿತು. ಆ ಬೆಳಕಿನ ಪುಂಜವೇ ಕೆಳಗಿಳಿದು ಬರುತ್ತಾ ಅಷ್ಟಭುಜ ಆಯಿತು. ಆ ಅಷ್ಟಭುಜ ಮಹಾದೇವಿ ಚಂಡಮುಂಡರನ್ನು ಕೊಲ್ಲುವುದರ ಮೂಲಕವಾಗಿ, ಮಹಿಷಾಸುರನನ್ನು ಕೊಲ್ಲುವುದರ ಮೂಲಕವಾಗಿ, ಅಲ್ಲ ನಮ್ಮ ಬಲವನ್ನೆಲ್ಲ ಕೊಲ್ಲುವುದರ ಮೂಲಕವಾಗಿ ತಾನು ತರುಣಿಯಲ್ಲ ಅನ್ನುವುದನ್ನು ಈಗಾಗಲೇ ತೋರಿಸಿಕೊಟ್ಟಿದ್ದಾಳೆ. ಆ ಬಳಿಕ ಶುಂಭರಾದಂತಹ ನೀವು, ನಿಮ್ಮ ಜೊತೆಯಲ್ಲಿ ನಾವು ಕೂಡ ಮಾಡಿದ್ದು ಅನ್ಯಾಯವನ್ನೆಲ್ವ ಪ್ರಭು? ಆತ ತಾಯಿ ದೋಷಗಳಾಗಿದ್ದೇವೆ ನಾವು, ಪಂಚಮಹಾಪಾತಕಗಳನ್ನು ಮಾಡಿದ್ದೇವೆ. ನಿನ್ನಿಂದ ಸೋತಂತಹ ದೇವೇಂದ್ರ ಚಂಡಮುಂಡರ ಕಣ್ಣಿಗೆ ಬೀಳುವುದಿಲ್ಲ. ಹಾಗಿದ್ರೆ ಯಾರ ಕಣ್ಣಿಗೂ ಬೀಳದೆ ಇದ್ದಂತಹ ದೇವೇಂದ್ರ ಎಲ್ಲಿ ಹೋಗಿದ್ದಾನೆ? ಅವ ಸೋತವನ ಹಾಗೆ ನಟಿಸಿದ್ದಾನೆ ಪ್ರಭು. ಅವನ ಮನಸ್ಸಿನಲ್ಲಿ ಇರುವುದೇ ನಿನ್ನನ್ನು ನಾಶ ಮಾಡಬೇಕು ಅಂತ. ಹೌದೌದು, ಹೋಗಿದ್ದಾನೆ. ಆ ಕದಂಬ ಕಾಂತಾರಕ್ಕೆ ಹೋಗಿ ಅವ್ಯಕ್ತಳಾದಂತಹ ಅವಳನ್ನು ಮತ್ತೊಮ್ಮೆ ವ್ಯಕ್ತ ರೂಪಕ್ಕೆ ತಂದಿದ್ದಾನೆ. ನಿನ್ನ ಬಗ್ಗೆ ಹೇಳಿದ್ದಾನೆ. ಹಾಗಾಗಿ ಅವಳೇ ಆದಿಮಾಯಾಗಿ ಬಂದು ದಾನವರಾದ ತ್ರಿದಶರನ್ನು ಪೊರೆಯುವುದಕ್ಕೆ ಬೇಕಾಗಿ ಮತ್ತೊಬ್ಬರ ಮನಸ್ಸನ್ನು ಮೋಹಿಸುವಂತಹ ಮೋಹಿನಿ ರೂಪವನ್ನು ತಾಳಿದಾಳೆ. ಅವಳು ತರುಣಿ ಅಲ್ಲ. ಸೃಷ್ಟಿ ಸ್ಥಿತಿ ಲಯದ ಕಾರ್ಯಗಳಿಗೆ ಪ್ರತಿಪಾದಕಳಾದಂತಹ ಜಗನ್ಮಾತೆ ಆದಿಮಾಯೆ ಅವಳು ಎನ್ನುವುದನ್ನು ಸಾರಿ ಸಾರಿ ಹೇಳುತ್ತಾ ಇದೆಯಲ್ಲ. ನನಗೆ ನಂಬಿಕೆ ಬರಬೇಕು ಅಂತ ಆದ್ರೆ ಸ್ಪಷ್ಟವಾದ ಆಧಾರ ಬೇಕು. ಏನು ಆಧಾರ ಉಂಟು ನಿನ್ನಲ್ಲಿ? ಇಷ್ಟು ನೋಡಿಯೂ ನಿನಗೆ ಆಧಾರ ಏನು ಅಂತ ಗೊತ್ತಾಗ್ಲಿಲ್ವಾ ಪ್ರಭು? ಚಂಡಮುಂಡರು ಹೇಳಿದ ವಿಷಯವನ್ನು ಕೇಳಿದ ನೀನು ಅವಳನ್ನೇ ಮದುವೆ ಆಗಬೇಕು ನಿಶ್ಚಯ ಮಾಡ್ಲಿಕ್ಕೆ ಯಾರನ್ನು ಕಳುಹಿಸಿಕೊಟ್ಟದ್ದು? ಸುಗ್ರೀವ ಹೋದ, ಕದಂಬವಾಸಿನಿಯನ್ನು ನೋಡಿದ. ನಿನ್ನ ವಿಷಯವನ್ನು ಹೇಳುತ್ತಿರುವಾಗ ಅವಳ ಮುಖದಲ್ಲಿ ಒಂದು ಮುಗುಳುನಗೆ ಬಂತಂತೆ. ಮುಗುಳುನಗೆಯನ್ನು ನೋಡಿದಾಗ ಸುಗ್ರೀವ ಮಾತಾಡ್ತಾ ಇದ್ದವ ಅಲ್ಲಿಗೆ ಬಿದ್ದು ಸತ್ತು. ಯಾರು ಸುಗ್ರೀವನನ್ನು ಕೊಂದದ್ದು? ಅವಳೇ. ಸತ್ತ ಸುಗ್ರೀವನನ್ನು ಬದುಕಿಸುವುದಕ್ಕೆ ನೀನು ಹೋಗ್ಲಿಲ್ಲ, ನಾನು ಹೋಗ್ಲಿಲ್ಲ. ಎಬ್ಬಿಸಿದ್ಯಾರು? ಅವಳೇ. ಒಬ್ಬಳಿಗೆ ನಿಗ್ರಹ ಮತ್ತು ಅನುಗ್ರಹ ಎರಡೂ ಬರ್ತದಂತಾದರೆ ಅವಳನ್ನು ನಿಗ್ರಹ ಅನುಗ್ರಹ ಶಕ್ತಿವಂತಳು ಅಂತ ನಾವು ಭಾವಿಸಬೇಕು. ಹಾಗಿರುವಾಗ ಅವಳನ್ನು ತರುಣಿಂದ ನಾವು ಹೇಳುವುದಕ್ಕಾಗುತ್ತದ? ಪ್ರಭು, ಹೋಗುವಾಗ ಸುಗ್ರೀವ ನಿನ್ನ ದೂತನಾಗಿ ಹೋದದ್ದು, ಬರುವಾಗ ದೇವಿ ದೂತನಾಗಿ ಬಂದದ್ದು ಅಲ್ವಾ? ಈಗಂತೂ ಅವಧೂತನ ಹಾಗೆ ಅವನೇ ತಿರುಗುತ್ತಾ ಇದ್ದಾನೆ. ದೇವಿ ಮಹಾತ್ಮೆ ಅಂತ. ಪ್ರಭು, ಸುಗ್ರೀವನ ನಂಬಿಕೆ ಮಾತ್ರ ಬದಲಾದದ್ದಲ್ಲ, ಸಾವಿರ ಸಂಖ್ಯೆಯಲ್ಲಿರುವ ರಕ್ಕಸರ ನಂಬಿಕೆಯ ಬದಲಾಗಿ ಹೋಯಿತು. ಇಲ್ಲಿಯವರೆಗೆ ನಾವೆಲ್ಲ ಭಾವಿಸಿದ್ದು ನಮಗೆ ಅಳಿವು ಉಳಿವು ಜೀವನವನ್ನು ಕೊಡುವವ ಶುಂಭ ಹೊರತು ಬೇರೆ ಯಾರು ಇಲ್ಲ.
ಅದು ಅಲ್ಲ ಅಂತ ತೋರಿಸಿಕೊಟ್ಲಲ್ಲ. ನಾನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಕೊಲ್ಲಬಲ್ಲೆ, ನಿಮ್ಮನ್ನು ಬದುಕಿಸಬಲ್ಲೆ ಎಂಬುದನ್ನು ಸುಗ್ರೀವ ಸಂಧಾನದ ಮೂಲಕ ನಮಗೆ ತೋರಿಸಿಕೊಟ್ಟಿದ್ದಾಳೆ. ಆ ಬಳಿಕ ಹೋದವರು ಧೂಮ್ರಾಕ್ಷ, ಅವನು ಕೂಡ ವರವನ್ನು ಪಡೆದವನೇ. ಅವನ ಕಣ್ಣಿನಿಂದ ಹೊರಬರುವ ಧೂಮ ವಿರೋಧಿಗಳಿಗೆ ತಾಕಿದ್ರೆ ಅವರು ಸುಟ್ಟು ಕರಕಲಾಗುತ್ತಾರೆ. ಹೋಗುವಾಗ ಒಬ್ಬನೇ ಹೋದದಲ್ಲ, 60,000 ಮಂದಿ ರಕ್ಕಸರನ್ನು ಕರ್ಕೊಂಡು ಹೋದರಂತೆ ಕದಮ ವನಕ್ಕೆ. ಅವಳನ್ನು ಎಳೆಯುವುದಕ್ಕೆ ಮನ ಮಾಡಿದಾಗ ಆ ಕೌಶಿಕೆ ಕೋಶ ಸಮುದ್ಭವೆಯ ಬಳಿಯಲ್ಲಿ ಗರ್ಜಿಸುತ್ತಿರುವಂತಹ ಸಿಂಹವೊಂದು ಬಂದು ಧೂಮ್ರಾಕ್ಷರ 60,000 ಮಂದಿ ರಕ್ಕಸರನ್ನು ಕೊಂದು ರಕ್ತವನ್ನು ಹೀರಿತಲ್ಲ. ಯಾವಳಾದ್ರೂ ತರುಣಿ ಆದ್ರೆ ಹತ್ತಿರದಲ್ಲಿ ಸಿಂಹವನ್ನು ಇಟ್ಟುಕೊಳ್ತಾಳ. ಧೂಮ್ರಾಕ್ಷರಲ್ಲಿ ಯುದ್ಧ ಮಾಡಲಿಲ್ಲ, ಆಯುಧ ಪ್ರಯೋಗ ಮಾಡಲಿಲ್ಲ, ಕೇವಲ ಹುಂಕಾರದಿಂದ ಅಲ್ಲಿ ಹುಟ್ಟಿಕೊಂಡಿತ್ತು ಬೆಂಕಿಯ ಚೆಂಡು. ಆ ಬೆಂಕಿಯ ಕೆನ್ನಾಲಿಗೆಗೆ ನಮ್ಮ ಧೂಮ್ರಾಕ್ಷ ಸುಟ್ಟು ಹೋದರಲ್ಲ ಪ್ರಭು. ಧೂಮ್ರಾಕ್ಷರನ್ನು ಕೊಂದ ಧೂಮಾವತಿಯನ್ನು ನೀನು ತರುಣಿಂದ ಹೇಳ್ತೀಯ? ಚಂಡಮುಂಡರ ಬಗ್ಗೆ ನಾನು ಹೇಳಬೇಕು ಅಂತಿಲ್ಲ, ನಿನಗೆ ಗೊತ್ತು. ಒಮ್ಮೆ ಅವರಲ್ಲಿ ಹೋರಾಟಕ್ಕೆ ಹೋದಾಗ ಜಯಾಪಜಯವಾಗದೇ ಇರುವ ಕಾಲಕ್ಕೆ ಬಂದ ನಾರದರು ನಿಮ್ಮಲ್ಲಿ ಸಂಧಾನವನ್ನು ಮಾಡಿದರು. ಅವರನ್ನು ತಮ್ಮಂದಿರಿಂದ ಒಪ್ಪಿಕೊಂಡೆ, ಸಚಿವ ಸ್ಥಾನವನ್ನು ಕೊಟ್ಟೆ. ಹೆಚ್ಚಾನು ನೀನೇರಿದ ತ್ರಿವಿಷ್ಣುಪದ ಅರ್ಧ ಭಾಗವನ್ನು ಬಿಟ್ಟುಕೊಟ್ಟೆ. ಅಂತಹ ಚಂಡಮುಂಡರು ನಭೋಮಂಡಲದಲ್ಲಿ ನಿಂತುಕೊಂಡು ಭೂಮಂಡಲವನ್ನು ಚೆಂಡಿನೋಪಾದಿಯಲ್ಲಿ ಚೆಂಡಾಡಬಲ್ಲಂತಹ ಸಾಮರ್ಥ್ಯವಂತರು. ಅಂತಹ ಚಂಡಮುಂಡರನ್ನು ಕೊಲ್ಲುವುದಕ್ಕೆ ತನ್ನ ದೇಹದಿಂದಲೇ ಭದ್ರಕಾಳಿ ಮಹಾಕಾಳಿಯನ್ನು ಸೃಷ್ಟಿ ಮಾಡಿದಳಲ್ಲ, ಚಾಮುಂಡಿಯಾಗಿ ಬಂದು ಚಂಡಮುಂಡರನ್ನು ಕೊಂದಳಂತೆ. ಮಾತ್ರ ಅಲ್ಲ, ಅವರ ರುಂಡವನ್ನು ಚೆಂಡಾಡಿದಳಂತೆ. ಚಂಡಮುಂಡರ ರುಂಡವನ್ನು ಚೆಂಡಾಡಿದ್ದಲ್ಲ ಅವಳು, ಶುಂಭನ ಹೆಣ್ಣಿನ ಹುಚ್ಚನ್ನ ಚೆಂಡಾಡಿದಳು ಬಿಟ್ಲು. ಆ ಚಂಡಮುಂಡರನ್ನು ಕೊಂದಂತಹ ಚಾಮುಂಡಿಯನ್ನು ತರುಣಿಯಿಂದ ಭಾವಿಸ್ತೀಯ? ಅಲ್ಲ ಪ್ರಭು, ತರುಣಿಯಲ್ಲ ಅವಳಾದಿ ಮಾಯೆ. ಇಂತಹ ಪ್ರತ್ಯಕ್ಷ ದರ್ಶನ ನಮ್ಮ ಕಣ್ಣ ಮುಂದೆ ಇರುವಾಗ ಇನ್ನೂ ಹೆಣ್ಣು ಹೆಣ್ಣು ಎಂಬ ಹಾಗೆ ಭಾವಿಸಬೇಡ. ಅವಳು ಸರ್ವೇಶ್ವರಿ, ನಮ್ಮ ತಾಯಿಗೂ ತಾಯಿ, ಲೋಕ ಮಾತೆ. ಅವಳನ್ನು ಬಯಸುವುದು ಸರಿಯಲ್ಲ. ರಕ್ತವೀಜ ಇಷ್ಟೆಲ್ಲ ಮಾತನಾಡಿದ ನಿನ್ನಲ್ಲಿ ಒಂದು ಮಾತು ಕೇಳ್ತೇನೆ. ಅವಳನ್ನು ಕರೆತರುವ ಬಗ್ಗೆ ಸ್ಪಷ್ಟವಾದ ಅಭಿಪ್ರಾಯ ಬೇಕು. ಕರೆತರುವ ವಿಷಯ ಬಿಡುವ, ಇದ್ದವರನ್ನು ಉಳಿಸಬೇಕು ಅಂತ ಮನಸ್ಸುಂಟ ಬಿಡು. ನೋಡೋಣ. ಸರ್ವೇಶ್ವರಿಯಿಂದ ನಾವು ಪೂಜಿಸುವ ಅವಳನ್ನು ಹೆಣ್ಣು ಅಂತ ಭಾವಿಸಿ ಮದುವೆ ಆಗುವುದಕ್ಕೆ ಹೊರಟೆ. ಇರಲಿ, ನಿನ್ನ ಇಚ್ಛೆಯ ಪ್ರಕಾರ ಮದುವೆ ಆಗುವ ಅಂತ ಇಟ್ಟುಕೊಳ್ಳೋಣ. ಈ ಮದುವೆ ಅಂತ ಹೇಳಿದ್ರೆ ಎಂಥದ್ದು? ಜೀವನದಲ್ಲಿ ಒಮ್ಮೆ ಬರುವುದು ಪ್ರಭು. ಈ ಮದುವೆ ಶುಭ ಕಾರ್ಯ ಸಮಾರಂಭ ಜೀವನದಲ್ಲಿ ಒಮ್ಮೆ ಬರುವುದು. ಆವಾಗ ನಮ್ಮ ಮನಸ್ಸಿನಲ್ಲಿ ಇರುವುದೇನು? ನನ್ನ ಮದುವೆ ಚಂದ, ನಾನು ಮಾಡುವ ಕಾರ್ಯಕ್ರಮ ಚಂದ ಆಗಬೇಕು ಅಂತಾದ್ರೆ ತುಂಬಿದ
ಮಾಡಿದ ಸಭೆಯಲ್ಲಿ ಎಲ್ಲರೂ ಉಪಸ್ಥಿತರಿರಬೇಕು ಅಂತ ನಾವು ಭಾವಿಸ್ತೇವೆ. ಈಗ ನೀನು ಮದುವೆ ಆಗುವುದಕ್ಕೆ ಹೊರಟೆ, ಆ ಮೂಲಕವಾಗಿ ಧೂಮ್ರಾಕ್ಷ ಸತ್ತ, ಚಂಡಮುಂಡ್ರು ಸತ್ರು, 60,000 ಮಂದಿ ರಕ್ಕಸರು, 60,000. ಆದ್ರೂ ಅವಳು ಒಲೆಯಲಿಲ್ಲ. ಇನ್ನು ಉಳಿದವರನ್ನು ಕಳುಹಿಸಿಕೊಡ್ತಿ. ನಿನಗೆ ಬೇಕಾಗಿ ಅವರು ಕೂಡ ಹೋಗಿ ಸಾಯ್ತಾರೆ. ಎಲ್ಲ ಹೋದ ಮೇಲೆ ನಿನ್ನ ಮದುವೆ ಯಾರು ನೋಡ್ಲಿಕ್ಕೆ? ಅವರೆಲ್ಲ ಇದ್ದಾಗಲ್ವ ನಿನ್ನ ಮದುವೆಯ ಸಂಭ್ರಮ ಕಾಣುವುದಕ್ಕೆ ಯಾರಿಗಾದ್ರೂ ಸಂತೋಷ ಆಗುವುದು. ಹಾಗಾಗಿ ಹೇಳ್ತೇನೆ, ಮೊದಲು ಇಷ್ಟ ನಿನ್ನ ಸಭೆಯಲ್ಲಿ ಇದ್ದದ್ದು ಜನ, ಹೌದಾ? ತುಂಬಿರ್ಲಿಲ್ವಾ? ನೋಡಿ ಈಗ ಎಷ್ಟು ಮಂದಿ ಇದ್ದಾರೆ. ನಿನ್ನೆ ತುಂಬಾ ಜನ. ನಿನ್ನೆ ವಿಷಯ ಬಿಡಿ, ಇವತ್ತು ಹೇಳುವುದಿಲ್ಲ. ಇವತ್ತು ಯಾರು ಕಾಣುದಿಲ್ಲ ಅಂತ ಹೇಳಿ ಮೊದಲು ತುಂಬಿತ್ತು ಅಂತ. ಹಾಗಿದ್ರೆ ಇಷ್ಟು ಮಂದಿ ಹೋದದ್ದು ಹೇಗೆ? ನಿನ್ನ ತಪ್ಪು ನಿರ್ಧಾರದಿಂದ. ಅದಕ್ಕೆ ಹೇಳುದು, ಬಿಡು ಮನದ ಮೂರ್ಖತೆ. ಆ ಮೂರ್ಖತೆಯನ್ನು ಬಿಡು, ನಿರ್ಧಾರವನ್ನು ಬದಲಿಸು. ನಾವು ಯಾವಾಗಲೂ ತುಂಬಿದ ಜನರನ್ನೇ ಕಾಣುವ. ಹಾಗಾಗಿ ಹೇಳ್ತೇನೆ, ಯಾರನ್ನು ತಾವಿ ಅಂತ ನೀನು ಭಾವಿಸಬೇಕೋ ಅವಳನ್ನು ಹೆಂಡತಿಯಾಗುವವಳು ಅಂತ ನೀನು ಭಾವಿಸಿದ್ದಿ. ಅದು ಬೇಡ. ನಿನಗೆ ಯಾವುದರಲ್ಲಿ ಕಡಿಮೆ? ನಿನಗೆ ಹೆಣ್ಣಿನ ಸುಖ ಬೇಕಾ? ಸ್ವರ್ಗಲೋಕದಲ್ಲಿದ್ದಾರೆ ರಂಭಾದಿ ನಾರಿಯರು, ಭೂಲೋಕದಲ್ಲಿದ್ದಾರೆ ರಕ್ಕಸ ಸ್ತ್ರೀಯರು, ಪಾತಾಳದಲ್ಲಿದ್ದಾರೆ ಉರಗ ಕನ್ನಿಕೆಯರು. ಅವರು ನಿನಗೆ ಸುಖ ಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ. ಅವರ ಸುಖವನ್ನು ಪಡೆಯದೆ ಸುಖ ಕೊಡದೇ ಇದ್ದಂತಹ, ನಿನ್ನನ್ನು ಅಪೇಕ್ಷೆ ಮಾಡದೇ ಇದ್ದಂತಹ ಆ ಕದಂಬ ಕೌಶಿಕೆಯನ್ನು ಮದುವೆ ಆಗುತ್ತೇನೆ ಅಂತ ನೀನು ಹೋಗ್ತಿ. ಅದು ಬೇಡ. ನಿನಗೆ ಮಣ್ಣು ಬೇಕಾ? 14 ಲೋಕವೇ ನಿನ್ನಲ್ಲಿ ಉಂಟು. ಹೊನ್ನು ಬೇಕಾ? ಕುಬೇರನ ಭಂಡಾರವನ್ನೇ ಸೂರೆಗೊಳ್ಳುವಷ್ಟು ಶೋಣಿತದ ಅರಮನೆಯಲ್ಲಿ ಉಂಟು. ಅದೆಲ್ಲ ಇದ್ದಾಗಲೂ ಕೂಡ ಇನ್ನೂ ಕೂಡ ಅವಳು ಹೆಣ್ಣು 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 ಅಂತ ಹೇಳ್ತೀಯಲ್ಲ. ಬೇಡ ಪ್ರಭು, ಈ ಮನಸ್ಸಿನ ಮೌಢ್ಯತೆಯನ್ನು ಬಿಡು. ಜಡಜ ಪೀಠ ಕೊಟ್ಟಂತಹ ಸೌಭಾಗ್ಯವನ್ನು ನಾವು ಬದುಕುತ್ತಾ ಅದರ ಸುಖವನ್ನು ಪಡೆಯಬೇಕು ಅಂತಾದ್ರೆ ಒಂದೇ ಒಂದು ಮಾತು ಹೇಳ್ತಾನೆ, ಇನ್ನು ಹೆಚ್ಚು ಮಾತಾಡುದಿಲ್ಲ. ಯಾರನ್ನು ಹೆಣ್ಣು ಅಂತ ಭಾವಿಸಿದ್ಯಾ ಅವಳು ಸರ್ವೇಶ್ವರಿ. ಅವಳ ಕೈ ಹಿಡಿಯುವುದರ ಬದಲು ಕಾಲು ಕಾಲು ಯಾಕೆ ಪಥ್ಯವಾಗ್ಲಿಲ್ಲ ಗೊತ್ತುಂಟ ನಿನಗೆ? ನಾವು ಮಾತಾಡಿದ್ದು ಪಥ್ಯ ಆಗ್ಲಿಲ್ಲ, ಅರ್ಥ ಆಗ್ಲಿಲ್ಲ ಅಂತಾದ್ರೆ ಮಾತಾಡಿದ್ದೆ ಸುಳ್ಳು ಅಂತ. ನೀನು ಹೇಳಿದಂತದ್ದು ಅವಳು ಸರ್ವೇಶ್ವರಿ ಹಾಗೆ ಹೀಗೆ ಕೌಶಿಕೆ ಸುಗ್ರೀವನನ್ನು ಬದುಕಿಸಿದ್ದಾಳೆ. ಹೌದು, ಸುಗ್ರೀವನನ್ನು ಬದುಕಿಸಿದ್ದಾಳೆ ಅಂತ ಅದರ ಮೇಲೆ ಧೂಮ್ರಾಕ್ಷ ಮತ್ತು ಚಂಡಮುಂಡರನ್ನು ಯಾಕೆ ಬದುಕಿಸಲಿಲ್ಲ? ಅವಳಿಗೆ ಗೊತ್ತುಂಟು ಯಾರನ್ನು ಕೊಲ್ಲಬೇಕು ಯಾರನ್ನು ಬದುಕಿ. ಇಲ್ಲ, ಅವಳಿಂದ ಆಗುವುದಿಲ್ಲ. ಅದಕ್ಕೋಸ್ಕರ ಅವಳಿಂದ ಆಗುವುದಿಲ್ಲ. ನೀನು ಇಷ್ಟು ಮಂದಿಯನ್ನು ಕೊಂದಿದ್ಯಲ್ಲ, ನೀನು ಬದುಕಿಸು. ಆದರೆ ಈಗ ಅವಳಿಗೂ ಆಗುವುದಿಲ್ಲ ಬದುಕಿಸ, ನನಗೂ ಆಗುವುದಿಲ್ಲ. ಪ್ರಭು ಆಗುವುದಿಲ್ಲ ಅಂತಲ್ಲ, ಅವಳಿಗೆ ಗೊತ್ತುಂಟು ಅದು ಎರಡೂ ಆಗುತ್ತದೆ ಅನ್ನುವುದನ್ನು ಸುಗ್ರೀವ ಸಂದರ್ಭದಲ್ಲಿ ತೋರಿಸಿಕೊಟ್ಟಿದ್ದಾಳೆ. ಅವಳೇ ಕೊಂದಿದ್ದಾಳೆ, ಅವಳೇ ಬದುಕಿಸಿದ್ದಾಳೆ. ಆಗ್ಲಿಲ್ಲ. ಅವಳು ಯಾರು ಸಾಯ್ಬೇಕು ಅಂತ ಅವಳು ತೀರ್ಮಾನ ಮಾಡ್ತಾಳೋ ಅವಳನ್ನು ಕೊಲ್ತಾಳೆ. ಸಾಯ್ಬೇಕಾದವರನ್ನು ಬದುಕಿಸುವುದಕ್ಕೆ ಇರುವವಳಲ್ಲ ಕೌಶಿಕೆ. ಸಾಯ್ಬೇಕಾದವರು ಸಾಯ್ಬೇಕಾದವರು. ರಕ್ತಬೀಜ ಲೋಕ 14 ಗಡಗಡ ನಡುಗಿಸಿದಂತ ಈ ಶುಂಭನ ಮುಂದೆ ಸವಾಲನ್ನು ಹಾಕಿದ್ದಾಳೆ. ಶುಂಭನಲ್ಲ ಪ್ರತ್ಯಕ್ಷ ಶಂಭುವೇ ಬಂದರು. ಹೆದರುವ ಹೆಣ್ಣು ನಾನಲ್ಲ ಎಂಬುದಾಗಿ ಶಂಭುಗೆ ಹೆದರದ ಕೌಶಿಕೆ ಶುಂಭನಿಗೆ ಹೆದರ್ತಾಳೆ. ಹೆಣ್ಣೊಬ್ಬಳು ಕಾಲ್ಕೆರೆದ ಜಗಳಕ್ಕೆ ಬರುತ್ತಾ ಇದ್ದಾಳೆಂದಾದ್ರೆ ಕೈ ಕಟ್ಟಿ ಕುಳಿತಾಳೆ ಎಂದಾದರೆ ಲೋಕಾಪವಾದಕ್ಕೆ ಒಳಗಾಗುತ್ತೇನೆ. ಅವಳು ಹೆಣ್ಣು ಅಂತ ಭ್ರಮಿಸಿದ್ದೇ ನಿನ್ನ ಮೌಢ್ಯತೆ. ಅವಳು ಹೆಣ್ಣಲ್ಲ, ಯಾವುದೂ ಅಲ್ಲ. ಸರಿಯಾಗಿ ನನಗೆ ಗೊತ್ತಿದ್ದೆ ಅವರನ್ನು ಕಳುಹಿಸಿದ್ದು. ಧೂಮ್ರಾಕ್ಷರಿಗೂ ಚಂಡಮುಂಡರಿಗೂ ಯಾವ ಸಮಯದಲ್ಲಿ ಯಾವುದನ್ನು ಒದಗಿಸಬೇಕು ಎನ್ನುವುದನ್ನು ನನಗೆ ಸರಿಯಾಗಿ ಗೊತ್ತಿದೆ. ಶುಂಭನಿಗೆ ಅದನ್ನು ಪಡೆಯಬೇಕು ಎನ್ನುವುದು ಕೂಡ ಗೊತ್ತಿದೆ. ಆದರೆ ಸರಿಯಾಗಿ ಆಲೋಚನೆಯನ್ನು ಮಾಡುವ ರಕ್ತಬೀಜ ನಮ್ಮ ವಿನಾಶವನ್ನು ಬಯಸಿದ ದೇವತೆಗಳು ಇಂದ್ರಜಾಲವು ಮಹೇಂದ್ರಜಾಲವು ಬಲ್ಲವಂತಹ ಯಾವನೋ ಒಬ್ಬಾಕೆ ಹೆಣ್ಣನ್ನು ಕಳುಹಿಸಿ ನಮ್ಮವರನ್ನೆಲ್ಲ ಕೊಳ್ಳಿಸಿದ್ದಾರೆ. ಅಂತಹ ಹೆಣ್ಣಿನ ಕಾಲಿಗೆ ಬಿದ್ದರೆಂದಾದರೆ ಅದು ನನ್ನ ಲೋಕಾಪವಾದಕ್ಕೆ ಇನ್ನೂ ನಾನು ಒಳಗಾಗುತ್ತೇನೆ. ರಕ್ತಬೀಜ ಯಾವತ್ತು ಕೂಡ ಸುಮ್ಮನೆ ಒಮ್ಮೆ ಮನಸ್ಸಿನಲ್ಲಿ ನಿರ್ಧರಿಸನ್ನು ಬದಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಗೊತ್ತಾಯ್ತು ನನಗೆ ನಿನ್ನ ಮನಸ್ಸಿನಲ್ಲಿರುವ ವಿಚಾರ ಏನು ಎಂಬುದಾಗಿ. ಇದಕ್ಕೆ ಮೊದಲು ಹೋದವರೆಲ್ಲ ಸತ್ತಿದ್ದಾರೆ, ಇನ್ನು ಹೋದ್ರೆ ನಾನು ಕೂಡ ಸಾಯ್ತೇನೆ. ನಿನಗೆ ಬೇಕಾದದ್ದು ಬದುಕು ಅಲ್ವಾ? ಅಂಜು ಮುರುಕ ಚಂಡ ರಣ
ಕಳಿಸಿಕೊಟ್ಟು. ಯಾರಿದು? ಕದಂಬವನಕ್ಕೆ ಹೋಗಬೇಕು ಅಂತ ಬಯಸಿ ಬಂದದ್ದು ದಾರಿ ತಪ್ಪಿ ಹೋಯ್ತಾ ಹೇಗೆ? ಆ ಕಾಂತಾರದ ಹಾಗೆ ಕಾಣುವುದಿಲ್ವಲ್ಲ. ಅಲ್ಲಿ ಕತ್ತಲೆ ಆವರಿಸಿತ್ತು ಅಂತ ನಮ್ಮವರು ಹೇಳ್ತಾರೆ. ಇಲ್ಲಿ ನೋಡಿದರೆ ಕೋಟಿ ಸೂರ್ಯರ ಪ್ರಭೆ ಹಾಗೆ. ಅದೇನದು? ಪರಸ್ಪರ ವೈರ ಭಾವದಲ್ಲಿ ಇರಬೇಕಾದ ಪ್ರಾಣಿಗಳು ಪರಸ್ಪರ ಸಹೋದರಿಯ ಭಾವದಲ್ಲಿ ಪ್ರೀತಿಸುತ್ತಿದೆ. ಒಂದು ಆನೆ ಮತ್ತೊಂದು ಸಿಂಹ ಪರಸ್ಪರ ಆಟವಾಡುವ ದೃಶ್ಯ. ಅಲ್ಲಿ ಒಂದು ಹುಲೆ ಮತ್ತೊಂದು ಹುಲ್ಲೆಯ ಶರೀರವನ್ನು ಹುಲಿಯೊಂದು ನೆಕ್ಕುತ್ತಿರುವ ದೃಶ್ಯ. ಆ ಕಡೆ ಬುಸುಗುಟ್ಟುವ ಹಾವಿನ ಹೆಡೆಯ ಕೆಳಗೆ ಮಂಡೂಕ ಒಂದು ವಿಶ್ರಾಂತಿಯನ್ನು ಪಡೆಯುತ್ತಿದೆ. ಇಲ್ಲಿರುವ ಆನೆ ಗೀಳಿರುವುದಿಲ್ಲ, ಸಿಂಹ ಗರ್ಜಿಸುವುದಿಲ್ಲ, ಹುಲಿ ಗರ್ಜಿಸುವುದಿಲ್ಲ. ಮುಳ್ಳಿನ ಮರದಲ್ಲಿಯೂ ಪರಿಮಳ ಬೀರುವ ಸುವಾಸನೆ ಉಳ್ಳಂತಹ ಹೂಗಳೇ ಕಾಣ್ತಾ ಇದೆ. ಯಾಕೆ ಹೀಗೆ? ಯಾಕೆ ಹೀಗೆ? ಓಯ್, ಶುಂಭನಿಗೆ ದೇವಿ ಮಹಾತ್ಮೆ ಹೇಳಿದವ ನಾನು. ನನಗೆ ದೇವಿ ಮಹಾತ್ಮೆ ಅರ್ಥವಾಗದೆ ಹೋಯ್ತಲ್ಲ. ಇದು ಕದಂಬವನ, ಈಗ ಮೊದಲಿನ ಕದಂಬವನ ಅಲ್ಲ, ಮೆರವ ಕದಂಬವನ. ಕದಂಬ ಕೌಶಿಕೆ ನೆಲೆಯಾಗಿದ್ದಾಳೆ. ಈಗ ಇದಕ್ಕೆ ಹೆಸರೇ ಬೇರೆ, ದೇವಿಪುರ. ದೇವಿಪುರದಲ್ಲಿ ಯಾವಾಗ ನೋಡಿದ್ರು ಕೂಡ ಸಾತ್ವಿಕ ಗುಣವೇ. ದೇವಿ ಹಾಡುವ ಜಾಗದಲ್ಲಿ ವೈರತ್ವ ಕಾಣುವುದಕ್ಕಿದೆಯಾ? ಹಾಗಿದ್ರೆ ಇದು ದೇವಿಪುರವಾಗಿದೆ. ಹೌದೌದು, ಆ ದೇವಿಯನ್ನು ನನಗೂ ಒಮ್ಮೆ ನೋಡಬೇಕು. ಬಹಳ ಸಂಗೀತ ಅಂತೆ, ವೀಣಾ ವಾದನವಂತೆ. ಸುಗ್ರೀವ ನೋಡಿದ್ದಾನೆ, ನಮಗೂ ನೋಡುವ ಯೋಗ. ಓ, ಕೇಳ್ತಾ ಇದೆ ಸಂಗೀತ. ಅದನ್ನೇ ಆಲಿಸುತ್ತಾ ಮುಂದುವರಿತೇನೆ.
ನೋಡಿದೆ 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 ಕಣ್ದನಿಯೇ ನೋಡಿದೆ ಮನದನಿಯೇ ನೋಡಿದೆ. ರಕ್ತ ಬೀಜನ ಜೀವನಕ್ಕೆ ಇನ್ನೇನು ಬೇಕು? ಕೃತಕೃತ್ಯನಾದೆ, ಧನ್ಯತಾ ಭಾವ, ಆನಂದ ತುಂದಿರನಾದೆ, ಕಂಡು ಪುಳಕೋತ್ಸವದಲ್ಲಿ ಮೀಯುತ್ತಿದ್ದೇನೆ. ನಮ್ಮೊಡೆಯ ಶುಂಭನಿಗೆ ನಾನು ಋಣಿಯಾಗಿ ಹೋದೆ. ನನ್ನನ್ನು ಕಳುಹಿಸಿಕೊಡದೇ ಇರ್ತಿದ್ರೆ ಇಂತಹ ದಿವ್ಯ ದರ್ಶನ ಭವ್ಯ ಲೋಕದಲ್ಲಿ ಮೃಣ್ಮಯನಾದ ನನಗೆ ಚಿನ್ಮಯನನ್ನು ನೋಡುವ ಅವಕಾಶ ಸಿಗುತ್ತಿತ್ತೆ. ನೋಡಿದನು ಕಲಿ ರಕ್ತ ಬೀಜ. ರಕ್ತ ಬೀಜ ಕಲಿ ಅಂತ ಹೇಳುವುದಲ್ಲಪ್ಪ, ಈ ಅಮ್ಮ ನಮಗೆ ಹೇಳುವುದು. ರಕ್ತ ಬೀಜ ಇದನ್ನು ನೋಡಿ ನಾನು ಏನು ಅನ್ನುವುದನ್ನು ಕಲಿ. ಇನ್ನೂ ನಾವು ಕಲಿಯದೆ ಹೋದರೆ ಮತ್ತೆ ಸಾಯುವಾಗ ಕಲಿಯುವುದ? ಅವಳ ಮುಂದೆ ನಮಗೆ ಕಾಣ್ತದೆ ಇವಳ ಮಹಾತ್ಮೆ. ಚಂಡಮುಂಡರ ರುಂಡ, ಧೂಮ್ರಾಕ್ಷನ ಭಸ್ಮ, 60,000 ಮಂದಿ ರಕ್ಕಸರ ರಕ್ತ. ಇದನ್ನು ಕಂಡಾಗಲೇ ಇವಳು ಏನು ಅನ್ನುವುದು ನಮಗೆ ಗೊತ್ತಾಗುವುದಿಲ್ವೋ? ಗಾಢ ಗರ್ವದಲ್ಲಿ ಕುಳಿತಿದ್ದಾಳೆ. ಬಂದವರನ್ನು ಕೊಲ್ಲುವ ಉದ್ದೇಶಕ್ಕಾಗಿಯೇ ಕುಳಿತಿದ್ದಾಳೆ. ಆದರೆ ನಾನು ಹಾಗೆ ಮಾಡಿಲ್ಲ. ಹೋದೆ, ಪಾದ ಕಾಣತನಾದೆ. ಒಮ್ಮೆ ಮುಖ ನೋಡ್ತೇನೆ, ಅಬ್ಬಾ ಏನು ತಂಪು! ತಂಗದಿರಿನಾದಂತಹ ಆ ಚಂದ್ರಮನ ತಂಪು ಇವಳ ಮುಖದಲ್ಲಿ ನಮಗೆ ಅನುಭವವಾಯ್ತಲ್ಲ. ಏನಿದರರ್ಥ? ಕಾಲಿಗೆ ಬಿದ್ದವರಿಗೆ ತಂಪನ್ನು ಕೊಡುವಂತಹ ಚಂದ್ರ ಸದೃಶ್ಯಳು ಅಂತ ಅವಳು ತೋರಿಸಿಕೊಡ್ತಾಳೆ. ಕ್ಷಣದಲ್ಲಿ ಬದಲಾವಣೆ. ಕೋಟಿ ಸೂರ್ಯನ ಪ್ರಭೆ, ಮುಣಿದವರಿಗೆ ಮಾರ್ಥಂಡ ತೇಜದಲ್ಲಿ ಸುಡುವಂತಹ ಗುಣವನ್ನು ಹೊಂದಿದವಳು ಎಂಬ ಹಾಗೆ ನಮಗೆ ಕಾಣ್ತಾ ಇದೆ. ಚಿನ್ನದ ಉಯ್ಯಾಲೆ, ಬಂಗಾರದ ಶೃಂಖಲೆ, ಮೇಲೆ ನೋಡಿದರೆ ಕಣ್ಣಿನವರೆಗೆ ಮಾತ್ರ ಅಲ್ಲ, ಅದರ ಮೇಲಿಂದಲೂ ಇಳಿಬಿದ್ದಿದೆ. ಆಕಾಶದಿಂದಲೇ ಚಿನ್ನದ ಶೃಂಖಲೆ ಇಳಿಬೇಕು ಅಂತಾದ್ರೆ ಎಲ್ಲಿದೆ ರಾಧಿ? ಎಲ್ಲಿಗೆ ಇವಳು ತೂಗುತ್ತಾ ಇದ್ದಾಳೆ? ಒಮ್ಮೆ ಆಕಾಶಕ್ಕೆ, ಒಮ್ಮೆ ಭೂಲೋಕಕ್ಕೆ, ಮತ್ತೊಮ್ಮೆ ಪಾತಾಳಕ್ಕೆ. ಅಬ್ಬಾ, ಭೂವ್ಯೋಮ ಪಾತಾಳವನ್ನೇ ತೂಗುತ್ತಿದ್ದಾಳೆ. ಯಾರು ಇವಳಿಗೆ ಚಿನ್ನದ ಉಯ್ಯಾಲೆ ಕಟ್ಟಿಕೊಟ್ಟದ್ದು? ಯಾರು ಕೊಡಬೇಕು? ಇವರ ಬಗ್ಗೆ ಹಾಡುವುದೇನು? ಯಾದೇವಿ ಸರ್ವಭೂತೇಶು ಜ್ಞಾನ ರೂಪೇಣ, ಶಕ್ತಿ ರೂಪೇಣ, ಲಕ್ಷ್ಮೀ ರೂಪೇಣ, ವಿದ್ಯಾರೂಪೇಣ ಸಂಸ್ಥಿತ. ಲಕ್ಷ್ಮಿಯ ಓ ಮೊದಲಗಾರ್ರೆ, ಭಾರಿ ಸಂತೋಷ, ಭಾರಿ ಬರಲು ಪಗಲಿಡೀಗ ಸಂಚಾರಿ ಸೇವೆ ಮತ್ತೊಂದು ಬಾರಿ ಮುರಾಣಿ ವಾರಿ ಕೊಡಿ ಮುಟ್ಟ ಘಟ್ಟದ ಮಿತ್ತು ಮುಟ್ಟ ತಿರುಗೊಂದು ಬರ್ತಾರೆ. ಭಾರಿ ಸಂತೋಷ. ಅಲ್ಲ, ಎಲ್ಲೆప్పుడు ಕಲ್ತನ ಅಪ್ಪನ ಭಕ್ತಿ ಸೇವನೆ ಮುಟ್ಟಬಲ್ಲಿ ಬಂದು ಬಾಗ್ತೀರಿ. ಸಂಚಾರ ಮುಗಿತದೆ, ಬಯ್ಯಾನಿಗೆ ಇಲ್ಲಡೆ ಮುಗಿದು ಗಂಟು ಮೂಟೆ ಕಟ್ಟೊಂದು ಅಮಸರ ಮಸರು ಬಿಡಲೊಂದು ಬರ್ಪಾರು. ಪನಿ ಅಂಟಗಣಿತ ಸಹಜನ ಮೀನಿ ಅರ್ಧೋಡು ಬರ್ತದೆ, ಕಣ್ಣ ಕಷ್ಟದ ಪಾರದೊಂದು ಪುನಗ ಏನೊಂದು ಎನವರಿಕೆ ಮಾತಾಡ ನಾಡ ಅರ್ಧ ಸಾದಿಗೆ ಮತ್ತು ತೀರನ ಮುಗಿಲುಗುಲ್ಲ ಒಂದು ಬರ್ತಾರೆ. ಅಂಚಪತ್ರ ರಂಗೋಡು ಒಂದು ತುದಿಯಲ್ಲಿ ಮುಂದೆ ತೀರ್ಥ ಮಿತ್ತು ಮಂಟ ಬೇದ ಭಾವದ ಜೀವವಂತೆ ಪ್ರತಿಯೊಬ್ಬರನ್ನ ಕಾರ ತೂದೆ ಬಾರ್ಸವರ ಮೊದಲಗಾರ್ರೆ. ಕೊಡುಡು ತಾಲೂನೆ ನಲ್ಕೇರಿ ನನ್ನ ತಾಲೂನೆ ಬಾರ್ಸಾಯರು ಮುಖ ಒಟ್ಟಾರೆ ತಾಳ ತರ್ಪುರ ಮತ್ತು ಮಣ್ಣಂತರೇನ ಕಾರದ ಬಾರ್ಸಾಯರು ಬರುವುದ ಸೇವೆ ಮಿತ್ತಿಗೆ ವೈದ್ಯನೆ ಭಕ್ತಿ ರಪ್ಪನ ಸೇವೆ ಮತ್ತೊಂದು ಭಕ್ತರ ನಾನು ಮೊದಲಗಾರ್ರೆ. ಬಿಡ್ರಾಯ ನಮ್ಮನ್ನೇ ಭಾಗವತರೆ ಚಿಕ್ಕ ಕರ್ಮನೆ
ಪನೀತ್ ಚಳಿ ಜುಮ್ ಜುಮ್ ಅನ್ನಕ ಇರಗೆ ಚಳಿಯಿಂದ ಅವರ ಸುರ ಎಲ್ಲೆರದು ಕಪ್ಪೆ ಹೊತ್ತವಳ ಸುಳೆ ಈ ಇರ್ಲು ಮರಲಾಪನಗ ಬುಕ್ಕದ ಆನೆ ಇಂದು ಅಂದ್ ಚಳಿ ಬತ್ತನಲ್ಲೈತೆ ಚಳಿ ಬತ್ತ ಕುಂಬಾರಣ ಏನಂದು ಅಪ್ಪಮೆ ಇಕ್ಕು ಬತ್ರ ತಡೆವರ ಆಪುಜೆ ವಂಜಿಸು ತಾನೇ ಹೆಂಡಲ ಆಸರವಿನಿ ಅಂದು ಸದ್ಯಗಿತ್ತೆ ಬೊಂಡನೆ ಅವು ಹೆಚ್ಚಿನ ಎತ್ತಿನ ಮೇಲ್ಮಿತ್ತಿಗೆ ತೂರುವ ಅಜನ ಬರಳುದು போயிந்து காரமினி தும்புதும் வைப்புடே ಭಾಗವತರ ಮನಸ್ಸೊಂಜಿ ಪಿರಪಿರನೆ ವೈಪುಣಲೆ ನಮ್ಮ ಉಳ ಮನಸ್ಸು ಅಂತರಾತ್ಮ ಇನ್ನೊಂದು ತೃಪ್ತಿ ಪಡಿಕೆ ಅವರ ನರಮನ ಜನ್ಮಡು ಸಾಧ್ಯ ಅಸರು ಅಸಾಡೆ ಮಲ್ಲೈತುಂಡು ಬರ್ದು ಎನ್ನ ಒರಿಯನ ಬಂಜಿ ಸಂಪಾಂಡು ಅಪ್ಪೆಗೆ ಏನು ಒರಿಯ ಮಗನೆ ನಮ್ಮ 59 ಜನ ಹಳೆ ಅಲ್ಪ ನಾಲಿ ಉದ್ದೋದ್ದ ಮತ್ತು ಎಕ್ಕಲ್ಲ ಹೇಗೆ ನಾನೇ ಅಂದ್ರೆ ಕೈ ಬಿಚ್ಚಾಪುಂಡು ಒಂದು ಮನಸ್ಸು ಬಿರು ಉಡೈರತ್ತೆ ಒಂಜಿನ ವರ್ಷದರ 11 ವರ್ಷ ಸೇವಾ ಕರ್ತಿರತ್ತೆ ಒಂದು ವೇಳೆ ಮರತ್ತೋ ಇರಲ್ಲ ಈರುಳ್ಳರತ್ತೆ ಅಲ್ಪನೇ ಪುನಃ ಇರಲಿ 15 ಮುಟ್ಟ ಎಂಕ್ಲೇನೆ ಓಡಿತಿಲೇಕ ನಾನು ಇಪ್ಪ ಬರತ್ತ ಧೂಮನೆ ಸೋಂಪಾಗೆ ಬರೆಯರೆ ಸೋಂಪಾರನೆ ಸೀನಾಗ ಬರೆ ಹತ್ತಿರ ತಪ್ಪತ್ತ ಒರಿ ಅಪ್ಪನ ಸೇವೆ ಮತ್ತೆ ಇರ್ತದೆ ಸೇವೆ ಅತ್ತೆ ಅಂಚನೆ ಕುತ್ತೋಡತ್ತೆ ಇರಿ ಕುತ್ತಿಲೆ ಕೊನೆ ಎಂಕ್ಲು ಮರಡತ್ತೆ ಅವ ಹತ್ತು ಮುತ್ತು ಜತ್ತದ ಹೋದು ಕರ್ತವ್ಯರಿಗೆ ಪಣಿ ಕೆಬಿ ಇರ್ತಿರ್ಲೇ ಒದ್ದೆ ಅನಯತ್ತಲಿಕ್ಕೆ ಬೈಕತ್ತೆ ಅಂಚಿಡ್ದು ಇಂಚಿಡ್ದು ಓದಿ ಎತ್ತನ ಓರಿ ಮಾತೇರು ಸೇರೋ ನಮ್ಮನ್ನು ಬಿಡುಬಾಡೇರಿ ಪರಮ ಸಂತೋಷ ಭಾಗವತರೆ ಬಾರಿ ಮಲ್ಲ ಸಭೆ ಓಡೆ ರಾತ್ರಿ ಉನಸ್ಸಿಗೆ ಮಾತ್ರ ಸಕ್ಕರೆ ಬಿರಿಕು ನೋಡಿ ಬೀಜಿಂದ ರಾಶಿದಾನೆ ಇತ್ತಿದ್ದೊಳಗೆ ಸುಗ್ಗಿದ ಗಂಡ ಪೂರಿ ಬುರ್ಲಿಕ್ಕೆ ಕಾಲಗಟ್ಟಲು ಪೂರ ಗರಿಂಚಿರೋದು ಮನಿ ಬೊಲ್ಲವತ್ರ ಉಂಡದಾನೆ ಕಾರಣ ಬೊಲ್ಲಡು ಬೈಲಿಕ್ಕೆ ಹೋತು ಪೂರ ಆ ಕಾರಣದಾನೆ ನರಮನಿ ದಿನೋಡು ದಿನ ಬುದ್ಧಿವಂತಿಗೆ ಹೆಚ್ಚು ಅದ ಒಂದು ಹೊತ್ತಿನ ಬುದ್ಧಿವಂತಿಗೆ ಹೆಚ್ಚು ಅಂಡೇಟಿನಿ ತೊಂದರೆ ಹೆಚ್ಚಿ ಅದು ಅತಿ ಬುದ್ಧಿವಂತಿಗೆ ಭಾರಿ ಆಳುದುಲ್ಲಿ ಪಟ್ಟ ಕಳ್ತೀನಿ ಪಾದೇಡು ಬಾರ್ದು ಸುಳ್ಳು ಗಾದೆ ಉಂಟು ಅಂಚನೆ ಆತನು ಬುದ್ಧಿವಂತೇರಿ ಜನಕ್ಕಳು ಬತ್ತೇರಿ ಬತ್ತಲೆ ಕೋಣೆ ಬೈಪದಿತ್ತೇರಿ ಮೂಲು ಕೊರ್ಲೂಡೆ ಬೈಪನೆ ಅಟ್ಟಿ ಹೋಗ್ತೇನೆ ಹೊರಗಡೆ ಮೂಸುಗುಟ್ಟಿಯರೆ ಬತ್ತೇರಿ ಪಣಿ ಬರ್ತು ಸಾತ್ರದ ಆಟದು ಈ ಆಟೋಗೆ ಆಟೋಲಂಡು ಮನಸ್ಸಿಗೆ ಮನಸ್ಸು ಆಟ ನಾನು ನಿದ್ರೆಲ್ಲ ಆವಡ ಮಾಡುದು ಅರ್ಧೊಡೆಲಕ್ಕೆ ಒಂದು ಗೋತಿರತ್ತೆ ಗೋಯ್ನಾಗ ಚೆಪ್ಪರ ಬಿಡ್ರು ಎಂದು ಹೇಳ್ತಾರ ಮಿನಿ ಇಲ್ಲದೆ ಬೋದು ಪಜೆ ಬಿಡ್ಬೋದು ಚೆಪ್ಪರ ಅಟ್ಟಣೆ ಮಲ್ಪನಾಗ ಮಾಯ ಕೊಡಬಹುದು ರಾಶಿ ರಾಶಿ ಬಿಜಿಲ್ಲಕ್ಕೆ ಗೊತ್ತಿರತ್ತೆ ಅಲ್ಲೇ ನೇಯ್ಪಿಜಿನ ಅವರು ಕಣ್ಣಿಗೆ ತೋಜರವಲ್ಲಿ ತುಚ್ಚುನ ಮಾತ್ರ ಗೊತ್ತಾಗುದು ಪುಳ್ಯ ಮುಟ್ಟ ಭುಜಂಕೊಂದು ಕಾಲ ಗರಿ ಕೊಡುತ್ತಾನೆ ಒಂಜಿ ಕೊಟ್ಟು ನಿದ್ರೆ ಬತ್ತರ ಇದನ್ನ ಮಾಯವುದಲ್ಲ ಬಿಲ್ಲ ಉಂಟ ಭಾಗವತ್ತೇನೆ ಅಲ್ಲೆತ್ತು ನಂಗೆ ಇತ್ತರ ಇದ್ದಾರತ್ತೆ ಅಣ್ಣ ಇತ್ತರ ಉರಿ ಎತ್ತರ ಮೂರ್ತ ಮೀರಂದ ಭಾಗವತ್ತೇನೆ ಅವಾಗ ರಾಶಿಗೆ ಬಡಿ ಬಾಡ್ಗೋಣ ನಾಡಗಪ್ಪ ಸಂಧಿಯ
ಶುನಯ್ಯ ಬಳಿ 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 ಎಂದೆನು ಏನಾಗಿ ಹೋಯ್ತು ಎರಡು ಶ್ರೀಡ ಬಾಳಿನಲ್ಲಿ ಸಾಮಾನ್ಯ ಹೆಣ್ಣನ್ನು ಕ್ಷೇತ್ರಕ್ಕೆ ಧುಮುಕಿದ್ದಾರೆ. ಚಂಡಿಗೆಯಾಗಿ ನನ್ನನ್ನು ಬೆನ್ನಟ್ಟಿಕೊಂಡು ಬರುತ್ತಾ ಇದ್ದಾಳೆ. ಹೀಗೆ ಕೈಗೆ ಸಿಕ್ಕಿದೆ ಅಂತ ಆದರೆ ನನ್ನ ಸಾವು ಖಚಿತ. ಇಲ್ಲಿಂದ ಒಮ್ಮೆ ಓಡಬೇಕು ಎನ್ನುವ ಹಾಗೆ ತೀರ್ಮಾನವನ್ನು ಕೈದಿದ್ದೇನೆ. ಓಡುವುದಾದರೂ ಎಲ್ಲಿಗೆ? ತಿಳಿಯಿತು ತಿಳಿಯಿತು. ಪಾತಾಳ ಲೋಕದಲ್ಲಿ ಗುರುಗಳು ಅಂತ ಶುಕ್ರಾಚಾರ್ಯ ಇರ್ತಾರೆ, ಅವರನ್ನು ಕಾಣಬೇಕು.
ಉಗ್ರ ರೂಪವನ್ನು ತಾಳಿದ್ಯಾ ತಾಯಿ? ಶಾಂತಳಾಗಮ್ಮ, ಶಾಂತ. ಕಂಡೆಯ ಸುರನ ದೈತ್ಯಗಳ ಗಂಧರ್ವರಾಜನ ಹಾಡಿನ ಮೂಲಕವಾಗಿ ಅಪ್ಸರಾಂಗನೀರ ನೃತ್ಯದ ಮೂಲಕವಾಗಿ ಮಹರ್ಷಿಗಳನ್ನೊಳಗೊಂಡು ಎನ್ನನ್ನೇನು ತಿಸಿದೆಯ ಇದು ಶಾಂತಳಾಗಿದ್ದೇನೆ ಕಂಡೆಯ ನಿನಗಿತ್ತಂತಹ ಮಾತಿನಂತೆ ದುರುಳದಾನವರನ್ನು ನುಗ್ಗಿ ಅವರ ಶಿರಗಳನ್ನು ಚೆಂಡಾಡಿದವಳಿದ್ದೇನೆ. ಸ್ವರ್ಗಲೋಕ ಪುನರಪಿ ನಿನಗೆ ಪ್ರಾಪ್ತಿಯಾಗಿದೆ. ನಿಶ್ಚಿಂತೆಯಿಂದಲೇ ನಾಕವನ್ನಾಳು. ನಿಮ್ಮ ಬಳಿಯೆಲ್ಲ ಇದ್ದುಕೊಂಡು ನಾನಾ ರೂಪಗಳಿಂದ ನಾನಾ ವಿಧಗಳಲ್ಲಿ ಭಜಿಸಿದ್ದೇವೆ, ಮೆಚ್ಚಿಸಿದ್ದೇವೆ. ಮುಂದೆ ಎಲ್ಲಿಯಾದರೂ ದುರುಳರು ಹುಟ್ಟಿಕೊಂಡು ಕಷ್ಟ ಅಂತ ಕೊಟ್ರೆ ನಿಮ್ಮನ್ನು ಕಾಣುವ ಬಗೆ ಹೇಗಮ್ಮ? ನನ್ನನ್ನು ಕಾಣುವಂತಹ ತವಕವೇ ಈ ರೂಪದಿಂದ ನಾ ಕಾಣಿಸಿಕೊಳ್ಳುವುದಿಲ್ಲ. ಮುಂದೊಂದು ದಿನ ದ್ವಾಪರಾಯುಗದಲ್ಲಿ ಶ್ರೀಹರಿಯ ಸಹಭವೆಯಾಗಿ ಮಾಯೆ ಎನ್ನುವಂತಹ ಹೆಸರಿನಿಂದ ಅರೆಕ್ಷಣದಲ್ಲಿ ಕಾಣಿಸಿಕೊಳ್ಳುವುದಕ್ಕಿದ್ದೇನೆ. ರಣಕ್ಷೇತ್ರದಿಂದ ಓಡಿ ಹೋದಂತಹ ಋಣದಾನವ ಮುಂದೊಂದು ದಿನ ವರಬಲಾನ್ವಿತನಾಗಿ ಬಂದಾನು. ಕಲಿಯುಗದ ಆದಿಭಾಗದಲ್ಲಿ ಲಿಂಗರೂಪಿ ಭ್ರಮರಾಂಬಿಕೆಯಾಗಿ ನಿಮಗೆಲ್ಲರಿಗೂ ಕಾಣುವುದಕ್ಕಿದ್ದೇನೆ. ಅದುವರೆಗೂ ಶ್ರೀಹರಿಯಲ್ಲಿ ಐಕ್ಯಳಾಗಿದ್ದು ಧರೆಯ ಭಾರವನ್ನು ಕಳೆಯುತ್ತಾ ಮಣಿದ್ವೀಪದಲ್ಲಿ ನೆಲೆಯಾಗುತ್ತೇನೆ. ಲೋಕಕ್ಕೆ ಮಂಗಳವಾಗಲಿ. ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಕೋಟಿ ದೈತ್ಯರನ್ನು ತರಿಯುವುದರ ಮೂಲಕವಾಗಿ ಧರೆಯಲ್ಲಿ ಧರ್ಮ ಸ್ಥಾಪನೆ ಮಾಡಿದಂತಹ ಜಗದಂಬಿಕೆಯ ಪುಣ್ಯಪ್ರದವಾದಂತಹ ಕಥೆಯೇ ದೇವಿ ಮಹಾತ್ಮೆ. ದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯ ಕಥಾಭಾಗವನ್ನು ಯಾರು ಆಡ್ತಾರೋ, ಆಡಿಸ್ತಾರೋ, ಕೇಳ್ತಾರೋ, ಕೇಳಿಸ್ತಾರೋ ಅಂಥವರೆಲ್ಲರಿಗೂ ಕೂಡ ಕಥಾಂತರ್ಗತವಾದಂಥ ಮಹಾಪ್ರಸಾದವನ್ನು ಸಭಿಕರ ಮಾಡಿರಿಗೆ ಹಾಕುತ್ತಾ ಈ ಪುಣ್ಯಕಥೆಗೆ ಮಂಗಳ ಹಾಡುವರಿ ಸಭೆಯಿಂದಪ್ಪಣೆಯನ್ನು ಬೇಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಶ್ರೀ ಆಹೋ ಮಹಾರಾಜ ಶ್ರೀಗಳಾದ ಶ್ರೀ ರಾಘವ ಸುವರ್ಣರು ಮತ್ತು ಮನೆಯವರಯ್ಯ ಭಲ್ಲ ಶಾಬಾಸ್ ಭಲ್ಲ ದಕ್ಕಿತೋ ದಕ್ಕಿತು ಬಿಡರಕ್ಕೆ ಪಣೆ ದೇವರ